ಬಳೆ ನರಸಿಂಹಪ್ರಭು ಅವರು ಈ ದಿನದ ಉತ್ತರಾರ್ಧದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಮೊದಲಿಗೆ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಹಿಮ್ಮೇಳದ ಅಬ್ಬರತಾಳ, ಕೀಬೋರ್ಡ್ ವಾದನ ಮತ್ತು ಗಾನ ವೈಭವ ಕಾರ್ಯಕ್ರಮವನ್ನೊಳಗೊಂಡ ಲಯವಾದ್ಯ ರಂಜನಿ ಕಾರ್ಯಕ್ರಮದ ಉತ್ತರಾರ್ಧದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಆರಂಭದಲ್ಲಿ ಲಯವಾದ್ಯ ರಂಜನಿ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ, ಅನಂತರದಲ್ಲಿ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕಲಾರಾಧನೆ ಎಂಬ ಕಾರ್ಯಕ್ರಮ. ಬಳಿಕ ತಾರಾ ಆಕರ್ಷಣೆಯಾಗಿ ಜೀ ಕನ್ನಡ ಖ್ಯಾತಿಯ ಖ್ಯಾತ ಗಾಯಕಿ ಅಖಿಲ ಪಜಿಮಣ್ಣು ಮತ್ತು ಬಳಗದವರಿಂದ ಗಾನರಸಧಾರೆ. ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್, ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಂದ ಶಂಭೋ ಸ್ವಯಂಭೋ ಎಂಬ ಭರತನಾಟ್ಯ ಕಾರ್ಯಕ್ರಮ. ರಾತ್ರಿ ನಮ್ಮ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭೂಮಿಪುತ್ರ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಇದು ಇಡೀ ದಿನದ ಇಂದಿನ ಕಾರ್ಯಕ್ರಮದ ಚಿತ್ರಣ. ಎಲ್ಲರಿಗೂ ನಮಸ್ಕಾರ. 2005ರಲ್ಲಿ ಪ್ರಾರಂಭವಾಗಿ ನಿರಂತರವಾಗಿ 2 ದಶಕಗಳಿಂದ ಸಹಸ್ರಾರು ಸಂಖ್ಯೆಯ ಗ್ರಾಹಕರ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿದ ಸಂಸ್ಥೆ ದ್ವಾರಕಾ ಕಾರ್ಪೊರೇಷನ್ನ ಅಂಗಸಂಸ್ಥೆಗೆ ದ್ವಾರಕಾ ಪ್ರತಿಷ್ಠಾನ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂಬಂತೆ ಯಾವುದೇ ಪ್ರತಿಫಲಾಪೇಕ್ಷೆಗಳಿಲ್ಲದೆ ನಿರಂತರವಾಗಿ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡುತ್ತಿರುವ ಹೆಗ್ಗಳಿಕೆ ನಮ್ಮ ದ್ವಾರಕಾ ಪ್ರತಿಷ್ಠಾನದ್ದು. ದ್ವಾರಕೋತ್ಸವ 2026ರ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಡನೆ ಇರುವ ಶ್ರೀಯುತ ಹರಿಕೃಷ್ಣ ಭಟ್ಟ ಅರ್ತೆಡ್ಕ, ಗೌರವಾಧ್ಯಕ್ಷರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು, ಶ್ರೀ ಮಹೇಶ್ ಕಜೆ, ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀಯುತ ಭಾಸ್ಕರ ಬಾರ್ಯ, ಅಧ್ಯಕ್ಷರು, ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘ ಬೊಳುವಾರು ಪುತ್ತೂರು, ಶ್ರೀ ಬಿ ವಿ ಸೂರ್ಯನಾರಾಯಣ, ನಿವೃತ್ತ ಪ್ರಾಂಶುಪಾಲರು ಪುತ್ತೂರು,
ಅಂತೆಯೇ ಶ್ರೀ ಗಣರಾಜ ಕುಂಬ್ಳೆ, ನಿವೃತ್ತ ಪ್ರಾಂಶುಪಾಲರು, ರಾಮಕುಂಜ ಇವರೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅರ್ತೆಡ್ಕ, ಅಧ್ಯಕ್ಷರು, ದ್ವಾರಕಾ ಪ್ರತಿಷ್ಠಾನ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮದ ಆರಂಭದಲ್ಲಿ ವಿಘ್ನ ನಿವಾರಕನನ್ನ ಸ್ತುತಿಸುವಂಥದ್ದು ಅನೂಚಾನವಾಗಿ ನಡೆದು ಬಂದಂತಹ ಪದ್ಧತಿ. ಇದೀಗ ನಮ್ಮ ಸಂಸ್ಥೆಯ ದುರ್ಗಾ ಗಣೇಶ್ ಕೆವಿ ಇವರಿಂದ ಪ್ರಾರ್ಥನೆ. ಆದಿಯಲಿ ಗಜಮುಖನ ಅರ್ಚಿಸಿ ಆರಂಭಿಸಲು ಆವಕ ಬಗೆ ಕಾರ್ಯತತಿ ಸಿದ್ಧಿಗೊಳಿಸಿ. ಆದಿಯಲಿ ಗಜಮುಖನ ಅರ್ಚಿಸಿ ಆರಂಭಿಸಲು ಆವ ಬಗೆ ಕಾರ್ಯತತಿ ಸಿದ್ಧಿಗೊಳಿಸಿ. ಮೋದದಿಂ ಸಲ್ಲಿಸುವ ಆ ಮೋದದಿಂ ಸಲ್ಲಿಸುವ ಮನದಿಷ್ಠವ ಸಾಧು ಜನರೆಲ್ಲ ಕೇಳಿ ಸಕಲ ಸುರರಿಂಗೆ ಮಾಧವನೇ ನೇಮಿಸಿಪ್ಪ ಈ ಅಧಿಕಾರವ. ಮಾಧವನೇ ನೇಮಿಸಿರ್ಪ ಈ ಅಧಿಕಾರವ. ಆದರದಿಂ ಅವರವರೊಳ್ ನಿಂತು ಕಾರ್ಯಗಳ ಭೇದಗೊಳಿಪದೆ ಮಾಳ್ಪ ಪುರಂದರ ವಿಠಲ. ಪುರಂದರ ವಿಠಲ. ಧನ್ಯವಾದಗಳು. ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಸೇರಿರುವಂತಹ ಸರ್ವರನ್ನೂ ಸಹ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀಯುತ ಗೋಪಾಲಕೃಷ್ಣ ಭಟ್ಟ ಅರ್ತೆಡ್ಕ, ಅಧ್ಯಕ್ಷರು, ದ್ವಾರಕಾ ಪ್ರತಿಷ್ಠಾನ. ಶ್ರೀ ಗುರುಭ್ಯೋ ನಮಃ. ಮಾತೋಬಾರ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಶಿರ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ದ್ವಾರಕೋತ್ಸವ 2026 ಉದ್ಘಾಟನಾ ಸಮಾರಂಭ ಸಭೆಯ ಉದ್ಘಾಟನದ ಪ್ರಾರಂಭದಲ್ಲಿ ನಾವಿದ್ದೇವೆ. ಸುಮಾರು 21 ವರ್ಷಗಳ ಹಿಂದೆ ನಮ್ಮ ಕಲ್ಪನೆಯ ಕೂಸಿಗೆ
ಮೂರ್ತರೂಪವನ್ನು ಕೊಡ್ತಾ ದ್ವಾರಕಾ ಕನ್ಸ್ಟ್ರಕ್ಷನ್ ಎಂಬಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ದಿನದಿಂದ ದಿನಕ್ಕೆ ಗುರು ಹಿರಿಯರ ದೇವರ ದಯದಿಂದ ಬೆಳೆದು ಬಂದು ನಾವಿವತ್ತು ಈ ಹಂತಕ್ಕೆ ಬಂದಿದ್ದೇವೆ. ಇವತ್ತಿನ ಅತಿಥಿಗಳಲ್ಲಿ ಓರ್ವರಾಗಿದ್ದಂತಹ ಪಂಜುಗುಡ್ಡೆ ಈಶ್ವರ ಭಟ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ರೀತಿ ನಾವು ಸಣ್ಣ ಪುಟ್ಟ ಕೆಲಸಗಳಿಂದ ಶುರು ಮಾಡಿ ಇವತ್ತು 10-12 ಅನುಮೋದಿತ ಬಡಾವಣೆಗಳನ್ನು ಸಮಾಜಕ್ಕೆ ಅರ್ಪಿಸುವ ಹಂತಕ್ಕೆ ಬಂದಿದ್ದೇವೆ. ವೃತ್ತಿಯೊಂದಿಗೆ ಪ್ರವೃತ್ತಿಯಾಗಿ ನಾವು ಸಾಮಾಜಿಕ ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುತ್ತಾ ಬಂದವರು. ದ್ವಾರಕಾ ಕಲಾಶಾಲೆ ಇರ್ಬೋದು, ದ್ವಾರಕಾ ಪ್ರತಿಷ್ಠಾನ ಇರ್ಬೋದು, ದ್ವಾರಕಾ ವ್ಯಕ್ತಿತ್ವ ವಿಕಸನ ಶಿಬಿರಗಳಿರ್ಬೋದು, ಉಚಿತ ವಸಂತ ವೇದ ಪಾಠ ಶಿಬಿರಗಳಿರ್ಬೋದು, ಈ ರೀತಿಯ 10 ಹಲವು ಕಾರ್ಯಕ್ರಮಗಳನ್ನು ಸಮಾಜಕ್ಕಾಗಿ ಪ್ರವೃತ್ತಿಯಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ. ದುಡಿಮೆಯಲ್ಲಿ ಒಂದಷ್ಟು ಪಾಲನ್ನು ಸಮಾಜಕ್ಕೆ ಅರ್ಪಿಸುವುದು ನಮ್ಮ ಉದ್ದೇಶ. ಈ ಹಂತದಲ್ಲಿ ಇವತ್ತಿನ 2026ನೇ ಸಾಲಿನ ದ್ವಾರಕೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಬಂದಿರತಕ್ಕಂತಹ ಮಹೇಶ್ ಕಜೆ, ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಅಧ್ಯಕ್ಷರಾಗಿರುವ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರೂ ಆಗಿರುವ ನನ್ನ ತೀರ್ಥರೂಪರೂ ಶ್ರೀಯುತ ಹರಿಕೃಷ್ಣ ಭಟ್ ಅವರನ್ನು ಈ ಸಮಾರಂಭಕ್ಕೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಬಂದಿರತಕ್ಕಂತಹ ಈ ಕ್ಷೇತ್ರದಲ್ಲಿ, ಈ ಪರಿಸರದಲ್ಲಿ ಜನಾನುರಾಗಿಯೂ ಆಗಿರತಕ್ಕಂತಹ ಮಹತೋಬಾರ ಮಹಾಲಿಂಗೇಶ್ವರ ದೇವರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೂ ಆಗಿರತಕ್ಕಂತಹ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ ಅವರನ್ನು ಹೃತ್ಪೂರ್ವವಾಗಿ ಸ್ವಾಗತಿಸ್ತೇವೆ. ನಮ್ಮ ಸಂಸ್ಥೆಯ ಹಿತೈಷಿಗಳು, ಅದೇ ರೀತಿ ನಮ್ಮ ಮಿತ್ರರು ಆಗಿರತಕ್ಕಂತಹ ಆಂಜನೇಯ ಯಕ್ಷಗಾನ ಕಲಾ ಸಂಘ ಇದರ ಅಧ್ಯಕ್ಷರು ಆಗಿರತಕ್ಕಂತಹ ಶ್ರೀಯುತ ಭಾಸ್ಕರ ಭಾರಿ ಇವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂತಹ ಕೆಯ್ಯೂರು ಹಿರಿಯ ಪ್ರಾಥಮಿಕ ಶಾಲೆಯ ಮತ್ತು ಕೆಯ್ಯೂರು ಪದವಿಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರು, ಹಾಗೆ ನಿವೃತ್ತ ಪ್ರಾಂಶುಪಾಲರು ಆಗಿರತಕ್ಕಂತಹ BB ಸೂರ್ಯನಾರಾಯಣ ಇವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಇನ್ನು ಇವತ್ತು ನಾವು ಸನ್ಮಾನ ಮಾಡಲಿಕ್ಕಿರತಕ್ಕಂತಹ, ಪ್ರತಿ ವರ್ಷ ಕೂಡ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಸನ್ಮಾನ ಇವತ್ತಿನ 2026ರ ದ್ವಾರಕೋತ್ಸವದ ಸನ್ಮಾನನೀಯರಾದಂತಹ ವೇದ ವಿದ್ವಾಂಸರಾದಂತಹ ಶ್ರೀಯುತ ಗಣೇಶ್ ಭಟ್ಟರವರಿಗೂ, ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕುಮಾರ್ ಅವರಿಗೂ,
ಅದೇ ರೀತಿ ಸ್ಕಂದ ಪ್ಲಾಸ್ಟಿಕ್ಸ್ ನೆಕ್ರಂಪಾರೆಯ ಮಾಲಕರಾಗಿರತಕ್ಕಂಥ ಶ್ರೀಯುತ ಮುರಳೀಕೃಷ್ಣ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಂಸ್ಥೆಯ ಹಿತೈಷಿಗಳು, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರತಕ್ಕಂತಹ ನಮ್ಮ ಮಾರ್ಗದರ್ಶಕರು ಆಗಿರತಕ್ಕಂತಹ ಶ್ರೀಯುತ ಗಣರಾಜ ಕುಂಬಳೆಯವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು ನಮ್ಮ ಕಲಾಶಾಲೆಯ ವಾರ್ಷಿಕೋತ್ಸವ, ಅದೇ ರೀತಿ ಗ್ರಾಹಕರ ಸಮ್ಮಿಲನ. ವರ್ಷಕ್ಕೊಂದು ಬಾರಿ ನಾವು ಎಲ್ಲ ಗ್ರಾಹಕರನ್ನು ಕರೆದು ನಮ್ಮ ಒಂದು ಒಟ್ಟಾಗಿ ನಾವು ಒಂದು ದಿವಸ ಸೇರುವ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಇವತ್ತಿನ ಈ ದ್ವಾರಕೋತ್ಸವದ ಕಾರಣ ಕೂಡ ಹೌದು. ಈ ಕಾರ್ಯಕ್ರಮಕ್ಕಾಗಿ ಬಂದಿರತಕ್ಕಂಥ ನಮ್ಮೆಲ್ಲ ಗ್ರಾಹಕ ಮಿತ್ರರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಸಾಂಗವಾಗಿ ನೆರವೇರಬೇಕಿದ್ದರೆ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕ ವರ್ಗದವರು ಎಲ್ಲರೂ ಕೂಡ ಅಷ್ಟೇ ಕಾರಣಕರ್ತರು. ಇವರೆಲ್ಲರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ ಸರ್. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯಮಾನ್ಯರನ್ನು ಶಾಲು ಸತ್ಕಾರದ ಮೂಲಕ ಸ್ವಾಗತಿಸಬೇಕೆಂದು ನಮ್ಮ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಶ್ರೀ ಅಮೃತ ಕೃಷ್ಣ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಕ್ಕಜೊಂಡು 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 ತದಿ ಕಿಣಕು ತದಿ ಕಿಣಕು ತದಿ ಕಿಣಕತ ತದ್ದಿ ಕಿಣತ ತದ್ದಿ ಕಿಣತ ತದ್ದಿ ಕಿಣತ. ಧನ್ಯವಾದಗಳು. ಅಜ್ಞಾನದ ಅಂಧಕಾರ ತೊಲಗಿ ಜ್ಞಾನ ದೀಪ್ತಿ ಬೆಳಗಲಿ ಎಂಬ ಸದಾಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀಯುತ ಮಹೇಶ್ ಕಜೆ, ಹಿರಿಯ ನ್ಯಾಯವಾದಿಗಳು ಹಾಗೂ ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಂತೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಧನ್ಯವಾದಗಳು. ಇದೀಗ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ಮಹೇಶ್ ಕಜೆ ಇವರಿಂದ ಉದ್ಘಾಟಕರ ನುಡಿಗಳು. ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ ಆ ಸಿರಿಪಾದಕ್ಕೆ ಶಿರಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಭಾಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳ ಉಪಸ್ಥಿತಿಯನ್ನು ಅತ್ಯಂತ ಆದರಪೂರ್ವಕವಾಗಿ ಗುರುತಿಸುತ್ತಾ, ಒಂದು ರೀತಿಯಲ್ಲಿ ಕೃಷ್ಣನ ನಗರಿಯಲ್ಲಿದ್ದಂತಹ ಅನುಭವ ಆಗ್ತಾ ಇದೆ ಅಂತ ನನಗೆ ಇಲ್ಲಿಗೆ ಬಂದಾಗ. ಯಾಕೆಂತ ಹೇಳಿದರೆ ಗೋಕುಲ ಬಡಾವಣೆ ಅಂತ ಹೇಳುವಂಥ ಒಂದು ಹೆಸರನ್ನು ನೋಡಿದೆ. ಮತ್ತು ಗೋಪಾಲಕೃಷ್ಣರು ಹರಿಕೃಷ್ಣರು, ಸಭಾಧ್ಯಕ್ಷತೆ ಹರಿಕೃಷ್ಣರಿದ್ದಾರೆ. ಗೋಪಾಲಕೃಷ್ಣರ ನೇತೃತ್ವದ ಒಂದು ಈ ವ್ಯವಸ್ಥೆ ದ್ವಾರಕೋತ್ಸವ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಸಹಜವಾಗಿ ಬಂದಂತಹ ಭಾವನೆ ಮತ್ತು ಆನಂದದ ಒಂದು ಪುಳಕ ಮನಸ್ಸಿನಲ್ಲಿ ಆವಾಹಿಸಿಕೊಳ್ಳುತ್ತಾ ಒಂದು ಕಾರ್ಯಕ್ರಮವನ್ನು, ಒಂದು ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಬಹುದು ಅಂತ ಹೇಳುವಂಥದ್ದಕ್ಕೆ ಬಹುತೇಕ ಇವತ್ತಿನ ಈ ಒಂದು ಕಾರ್ಯಕ್ರಮದ ಆಯೋಜನೆ ಒಂದು ಮಾದರಿ ಅಥವಾ ಒಂದು ಸಾಕ್ಷಿ ಎಂಬುದನ್ನು ಕೂಡ ನಾನು ಗುರುತಿಸಿಕೊಳ್ಳುತ್ತಾ, ಒಂದು ಡ್ರೀಮ್ ಇಟ್, ಯು ಡ್ರೀಮ್ ಇಟ್, ವಿ ಬಿಲ್ಡ್ ಇಟ್ ಅಂತ ದ್ವಾರಕಾ ಕನ್ಸ್ಟ್ರಕ್ಷನ್ ಅವರ ಆ ಟ್ಯಾಗ್ಲೈನ್ ಏನಿತ್ತು ಅಂತ ಹೇಳಿದರೆ, ಯು ಡ್ರೀಮ್ ಇಟ್, ವಿ ಬಿಲ್ಡ್ ಇಟ್ ಅಂತ. ನನಗೆ ರೋಮಾಂಚನ ಆಯಿತು ಅಂತ ಈ ಎರಡು ಸಾಲಿನ ಆ ಶಬ್ದಗಳನ್ನು ನನಗೆ ಓದಿದಾಗ ರೋಮಾಂಚನ ಆದದ್ದು ಯಾಕೆ ಅಂತ ಹೇಳಿದರೆ, ಸರಿಯಾಗಿ ಆಲೋಚನೆ ಮಾಡಿ, ನೀವು ಕನಸು ಕಟ್ಟಿ, ನೀವು ಕನಸು ಕಾಣಿ, ನಾವು ಅದನ್ನು ಕಟ್ಟಿಕೊಡುತ್ತೇವೆ ಅಂತ. ಎಂಥ ಅದ್ಭುತವಾದಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಕನಸು ಕಂಡಂತಹ ಕನಸನ್ನೇ ನಮಗೆ ನನಸು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಿರುವಾಗ ಇನ್ನೊಬ್ಬರು ಕನಸು ಕಟ್ಟುವಂಥದ್ದು, ಆ ಕನಸನ್ನು ನಾವು ನನಸು ಮಾಡಿಕೊಡುವಂಥದ್ದು ಅಥವಾ ಕಟ್ಟಿಕೊಡುವಂಥದ್ದು ಅಂತ ಹೇಳಿದರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಅದಕ್ಕೆ ಅದ್ಭುತವಾದಂತಹ ಒಂದು ಅಂತಃಶಕ್ತಿ ಬೇಕು ಅಂತ. ಸಾಮಾನ್ಯವಾಗಿ ಕನಸುಗಳು ಹಗಲು ಕನಸುಗಳಾಗಿ ಮುಗಿದು ಹೋಗ್ತವೆ. ಅಂತಹ ಸಂದರ್ಭದಲ್ಲಿ ಕೂಡ ಕಂಡ ಕನಸನ್ನು ನನಸು ಮಾಡುವುದು ಮಾತ್ರ ಅಲ್ಲ, ಇನ್ನೊಬ್ಬರು ಕಂಡ ಕನಸನ್ನು ಕೂಡ ನನಸು ಮಾಡುವಂಥದ್ದು ಅಂತ ಹೇಳಿದರೆ ಅದ್ಭುತವಾದಂತಹ ಸಾಧನೆ. ಈ ಸಾಧನೆಯನ್ನು ಮಾಡಿದಂತಹ ದ್ವಾರಕಾ ಕನ್ಸ್ಟ್ರಕ್ಷನ್ ಅವರನ್ನು ಪ್ರಪ್ರಥಮವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂದಂಥದ್ದು, ಈ ಧೀಶಕ್ತಿ ಇದೆ ಅಲ್ಲ, ಈ ಧೀಶಕ್ತಿ ಅಥವಾ ಒಂದು ಅಂತಃಶಕ್ತಿ ಇದು ಬಂದದ್ದು ಸುಮ್ಮನೆ ಅಲ್ಲ ಅಂತ. ಇವತ್ತಿನ ಈ ವೇದಿಕೆಯಲ್ಲಿರತಕ್ಕಂತಹ ಸಭಾಧ್ಯಕ್ಷರನ್ನು ಸರಿಯಾಗಿ ಒಮ್ಮೆ ಗಮನಿಸಿ ನೋಡಿ. ಒಂದು ತೇಜೋಪುಂಜ ಬಂದು ನಮ್ಮ ಮಧ್ಯದಲ್ಲಿ ಕೂತಾಗೆ ಕಾಣುತ್ತದೆ. ಒಂದು ತೇಜೋಪುಂಜ ಅಂತ ಹೇಳ್ತೇವೆ ನಾವು, ಬೆಳಕಿನ ಪುಂಜ. ಆ ಬೆಳಕಿನ ಪುಂಜ ಬಂದು ನಮ್ಮ ಮಧ್ಯದಲ್ಲಿ ಕೂತಾಗೆ ಯಾಕೆ ಕಾಣ್ತಾ ಇದೆ ಅಂತ ಹೇಳಿದರೆ, ಅದು ದಿಯೋ ಯೋನ ಪ್ರಚೋದಯಾತ್ ಅಂತ ಬಹುಶಃ ದಿನನಿತ್ಯ ಆ ಜಪ ಮಾಡಿದ್ದರಂತ ಒಂದು ಅದರ ಫಲಶ್ರುತಿ ಅಂತ ನನಗೆ ಅನ್ನಿಸಿದ್ದು. ಇನ್ನೂ ಮುಂದುವರೆದು ಹೇಳ್ತೇನೆ, ನಾನೊಂದು ಗಾಯತ್ರಿ ಸಂಗಮ ಅಂತ ನಾವೊಂದು ಆಯೋಜನೆ ಮಾಡಿದ್ದೆವು ನಮ್ಮ ಬ್ರಾಹ್ಮಣ ಮಹಾಸಭಾದಿಂದ ಮಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ನನ್ನ ಒಬ್ಬರು ಆತ್ಮೀಯರು ಬಂದು ನಮಗೆ ಹೇಳಿದರು, ಸರ್ ನೀವು ಕಾರ್ಯಕ್ರಮ ಆಯೋಜನೆ ಮಾಡ್ತೀರಲ್ಲ, ಆವಾಗ ನೀವೊಬ್ಬರು ಮರೆಯದೇ ಒಬ್ಬರು ವ್ಯಕ್ತಿಯನ್ನು ಕರಿಬೇಕು ಅಥವಾ ಅವರನ್ನು ಇಲ್ಲಿ ನಾವು ಯಾವುದೋ ಸಂದರ್ಭದಲ್ಲಿ ಗುರುತಿಸಬೇಕು ಅಂತ. ಕಾರಣಾಂತರಗಳಿಂದ ಅವಾಗ ಅದು ಸಾಧ್ಯ ಆಗಲಿಲ್ಲ. ಆದರೆ ಆ ವ್ಯಕ್ತಿಯ ಉಲ್ಲೇಖ ಅವರು ಮಾಡಿದಂತಹದ್ದು ಸನ್ಮಾನ್ಯರಾದಂತಹ ಇವತ್ತಿನ ಸಭಾಧ್ಯಕ್ಷರಾದಂತಹ ಹರಿಕೃಷ್ಣರ ಹೆಸರನ್ನು ಯಾಕೆ ಮಾಡಿದರು ಅಂತ ಹೇಳಿದರೆ, ಬಹುತೇಕ ನಮ್ಮ ಮಧ್ಯದಲ್ಲಿರತಕ್ಕಂತಹ ಹಲವು ವ್ಯಕ್ತಿಗಳಿಗೆ ಗೊತ್ತಿರಲಿಲ್ಲ. ನಮಗೆ ಸರಿಯಾಗಿ 10 ಗಾಯತ್ರಿ ಮಂತ್ರವನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ಒಂದು ದಿನದಲ್ಲಿ ಅಥವಾ ಈ ರೀತಿಯಲ್ಲಿ ನಮ್ಮ ಅನುಷ್ಠಾನ ಮಾಡಲಿಕ್ಕೆ. ಈ ಮನುಷ್ಯ ಅಥವಾ ಈ ಒಂದು ವ್ಯಕ್ತಿತ್ವ ಎಂತಹ ವ್ಯಕ್ತಿತ್ವ ಅಂತ ಹೇಳಿದರೆ, ಈಗಾಗಲೇ 24 ಲಕ್ಷ ಅಂದರೆ ಅಕ್ಷರ ಲಕ್ಷ ಅಂತ ಹೇಳ್ತೇವೆ. ಗಾಯತ್ರಿ ಮಂತ್ರದಲ್ಲಿ 24 ಶಬ್ದಗಳಿವೆ, ಅದಕ್ಕೆ ಒಂದೊಂದು ಇದಕ್ಕೆ ಅಕ್ಷರ ಲಕ್ಷ ಜಪವನ್ನು ಮಾಡಿದಂತಹ ಅದ್ಭುತ ಸಾಧನೆ ಮಾಡಿದ್ದಾರೆ. ಈಗ ನನ್ನಲ್ಲಿ ಮಾತಾಡ್ತಾ ಇರುವಾಗ ಹೇಳ್ತಾರೆ 50 ಲಕ್ಷ ಪೂರ್ಣ ಆಯಿತು ನನ್ನದು, ಇನ್ನು 1 ಕೋಟಿ ಗಾಯತ್ರಿ ಜಪವನ್ನು ಮಾಡುವಂತಹ ಒಂದು ಸಂಕಲ್ಪದಲ್ಲಿ ಇದ್ದೇನೆ ಅಂತ. ಇಂತಹ ಒಂದು ಅಂತಃಶಕ್ತಿ ಇದ್ದ ಧೀಶಕ್ತಿ ಇದ್ದ ವ್ಯಕ್ತಿಗಳಿಂದ ಮಾತ್ರ ಇಂತಹ ಕನಸನ್ನು ಕಟ್ಟಲಿಕ್ಕೆ ಸಾಧ್ಯ, ಅಥವಾ ಅವರ ಒಂದು ಆಶೀರ್ವಾದದಿಂದ ಗೋಪಾಲಣ್ಣ ನಿಮಗೆ ಇಂತಹ ಸಾಧನೆಯನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುವಂಥದ್ದನ್ನು ಈ ಉದ್ಘಾಟನಾ ಸಂದರ್ಭದಲ್ಲಿ ನಾನು ಹೇಳ್ತಾ, ನನಗೆ ಮತ್ತೆ ಮುಂದರುವಾದಾಗ ನೆನಪಾದಂಥದ್ದು, ಕನಸುಗಳೇ ಇಲ್ಲದ ಹಾದಿಯಲ್ಲಿ ನಡೆಯುವುದು ಹೇಗೆ ಅಂತ ತಿಳಿದವರು ಹೇಳಿದಂಥ ಮಾತು. ಕನಸುಗಳೇ ಇಲ್ಲದ ಹಾದಿಯಲ್ಲಿ ನಡೆಯುವುದು ಹೇಗೆ?
ಎಂಥ ಸುಂದರವಾದಂಥ ಒಂದು ಒಂದು ವಾಕ್ಯ ನೋಡಿ. ಅದು ಕನಸುಗಳು ಇಲ್ಲದಿದ್ದರೆ ನಮಗೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕನಸು ಕಟ್ಟಬೇಕು ಅಂತ ನಾವು, ಆ ಕನಸುಗಳು ಕಟ್ಟಬೇಕು ಅಂತ ಆಗಾದಾಗ ನನಗೆ ನೆನಪಾದಂಥದ್ದು ಒಂದು ಕನಸುಗಾರನ ಕಥೆಯ ಹೇಳುವೆ ಬಾ ಅಂತ ಏನೋ ಒಂದು ಸಿನಿಮಾದ ಒಂದು ಹಾಡು ನನಗೆ ನೆನಪಾಯಿತು ಕೇಳ್ತಾ ಇದ್ದಾಗ. ಕನಸುಗಾರನ ಕಥೆ ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ನಿಸಿದಂಥದ್ದು ಸನ್ಮಾನ್ಯ ಗೋಪಾಲಕೃಷ್ಣರ ಕಥೆಯನ್ನು. ಯಾಕಂತ ಹೇಳಿದರೆ ಅದನ್ನು ಯಾವ ರೀತಿಯಲ್ಲಿ ನನ್ನ ಹೆಚ್ಚು ಆಲೋಚನೆ ಮಾಡಲಿಕ್ಕೂ ಆಗಲಿಲ್ಲ. ನನ್ನ ಸ್ನೇಹಿತರಿಗೆ ಗೊತ್ತುಂಟು, ಒಂದು 2 ದಿವಸದಿಂದ ನಾವು ಸರಿಯಾಗಿ ನಿದ್ರೆ ಮಾಡದಂಥ ಯಾವುದೋ ಒಂದು ಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಈ ಹೆಚ್ಚು ಆಲೋಚನೆ ಮಾಡದೆ ನನಗೆ ಮನಸ್ಸಿನಲ್ಲಿ ಬಂದಂಥ ಒಂದು ಕಲ್ಪನೆ ಯಾವುದು ಅಂತ ಹೇಳಿದರೆ, ಈ ಕನ್ಸ್ಟ್ರಕ್ಷನ್ನ ಹೆಸರು ಏನು ಅಂತ ಹೇಳಿದರೆ ದ್ವಾರಕಾ ಕನ್ಸ್ಟ್ರಕ್ಷನ್. ಅದರ ಪ್ರೊಪ್ರೈಟರ್ ಯಾರು, ಮುಖ್ಯಸ್ಥರು ಯಾರು ಅಂತ ಹೇಳಿದರೆ ಗೋಪಾಲಕೃಷ್ಣ. ಈ ದ್ವಾರಕವನ್ನು ನಾವು ಎಲ್ಲೋ ಒಂದು ಹಿಂದೆ ನಾವು ಈ ಹೆಸರನ್ನು ಕೇಳಿದ್ದೇವೆ, ದ್ವಾರಕ ದ್ವಾರಕ ದ್ವಾರಕ. ಯಾವುದು ಅಂತ ಹೇಳಿದರೆ ಅದು ಕೃಷ್ಣನಗರಿ. ಈ ದ್ವಾರಕ ಅಂತ ಹೇಳುವಂಥದ್ದು ಕೇವಲ ಒಂದು ನಗರ ಆಗಿರಲಿಲ್ಲ ಅಂತ, ಅದೊಂದು ಕೇವಲ ನಗರ ಆಗಲಿಲ್ಲ, ಅದು ಒಂದು ದೈವಿಕವಾದಂಥ ಸಂಸ್ಕೃತಿಯಾಗಿತ್ತು. ಕೃಷ್ಣ, ಭಗವಾನ್ ಶ್ರೀಕೃಷ್ಣ ಮಥುರೆಯಿಂದ ಹೊರಟು ದ್ವಾರಕ ಆ ಪ್ರದೇಶಕ್ಕೆ, ಏನು ಹೇಳ್ತೇವೆ ಕರಾವಳಿಯ ಆ ಭಾಗಕ್ಕೆ ಬರ್ತಾರಂತೆ. ಬಂದಂತಹ ಸಂದರ್ಭದಲ್ಲಿ ಸಮುದ್ರದಲ್ಲಿ ಅಂತರ್ಗತವಾಗಿದ್ದಂತಹ 12 ಯೋಜನ ಆ ಒಂದು ಭೂಮಿಯನ್ನು ಅವರು ಮರಳಿ ಪಡಿತಾರಂತೆ ಭಗವಾನ್ ಶ್ರೀಕೃಷ್ಣ. ಅಂದರೆ ಆ ಸಮುದ್ರದಲ್ಲಿ ಅಂತರ್ಗತವಾಗಿದ್ದಂತಹ ಒಂದು ಜಾಗದಲ್ಲಿ ಒಂದು ಸೃಷ್ಟಿಯಾದಂಥದ್ದು ಯಾವುದು ಅಂತ ಹೇಳಿದರೆ ಒಂದು ಸಂಸ್ಕೃತಿ. ಅದು ಯಾವ ಸಂಸ್ಕೃತಿ ಅಂತ ಹೇಳಿದರೆ ಅದು ದೈವಿಕವಾದಂತಹ ಸಂಸ್ಕೃತಿ, ಅದು ಕೃಷ್ಣನ ದ್ವಾರಕಾ ನಗರಿ. ಇವತ್ತು ಗೋಪಾಲಕೃಷ್ಣ ಮಾಡಿದ್ದು ಕೂಡ ಹಾಗೆ. ಅಂತ ಹೇಗೆ ಮಾಡಿದ್ರು ಅಂತ ಹೇಳಿದರೆ, ಅರ್ತ್ಯಡ್ಕ ಅಂತ ಹೇಳುವಂಥ ಒಂದು ಊರಿನಿಂದ ಅವರು ಮಥುರದಿಂದ ಬಂದರು ದ್ವಾರಕೆಗೆ, ಇವರು ಅರ್ತ್ಯಡ್ಕದಿಂದ ಮುಕ್ರುಂಟ್ಪಾಡಿಗೆ ಬಂದರು, ಅಥವಾ ಈ ನಮ್ಮ ಮುತ್ತಿನ ನಗರಿ ಪುತ್ತೂರಿಗೆ ಬಂದರು. ಇಲ್ಲಿ ಒಂದು ಹೊಸ ಸಂಸ್ಕೃತಿಯನ್ನು ಅವರು ಹುಟ್ಟುಹಾಕಿದ್ದು ಅಂತ. ಯಾವ ಸಂಸ್ಕೃತಿ ಅಂತ ಹೇಳಿದರೆ ನೋಡಿ, ಇವತ್ತು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಏನುಂಟು ಅಂತ ಹೇಳಿದ್ರೆ ನೃತ್ಯ ಉಂಟು, ನಾಟಕ ಉಂಟು, ವಿಚಾರ ಸಂಕಿರಣಗಳುಂಟು, ಅಥವಾ ಅವರೇ ಈಗ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದಂಥದ್ದು ವೇದ ಪಾಠಶಾಲೆ ಉಂಟು. ಈ ರೀತಿಯಾಗಿ ಒಂದು ಸಂಸ್ಕೃತಿಯ ಹುಟ್ಟು ಹಾಕುವಂಥದ್ದು. ನಾವು ಬಡಾವಣೆಗಳನ್ನು ಕಟ್ಟಬಹುದು ನಾವು, ಆದರೆ ಒಂದು ವ್ಯಕ್ತಿತ್ವವನ್ನು ಕಟ್ಟಲಿಕ್ಕೆ ಅಷ್ಟು ಸುಲಭ ಇಲ್ಲ. ಒಂದು ನವ ನಾಗರಿಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನು ಬಹುಶಃ ದ್ವಾರಕಾ ಕನ್ಸ್ಟ್ರಕ್ಷನ್ ಇವತ್ತು ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಅತ್ಯಂತ ಖುಷಿಯಿಂದ ನೆನಪು ಮಾಡಿಕೊಳ್ಬೇಕು. ಅಲ್ಲಿ ಅವರನ್ನು ವಿಶ್ವಕರ್ಮನನ್ನು ಬರೆಸಿ ಭಗವಾನ್ ಶ್ರೀಕೃಷ್ಣ ದ್ವಾರಕೆಯನ್ನು ನಿರ್ಮಾಣ ಮಾಡಿದಂತೆ. ಇಲ್ಲಿ ಎಷ್ಟು ವಿಶ್ವಕರ್ಮರನ್ನು ಇವರು ಕರೆಸಿದ್ದಾರೋ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಬರುವಾಗ ಅಷ್ಟು ಖುಷಿ ಆಗ್ತದೆ ಅಂತ. ಆ ಖುಷಿಯಲ್ಲಿ ಮತ್ತೆ ಮುಂದುವರಿದಾಗ ನಮಗೆ ಇಲ್ಲಿ ಏನು ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ, ಅವರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಾಗ ನನಗೆ ಬಂದಂಥದ್ದು, ಅವರು ಮನೆ ಕಟ್ಟಿಕೊಟ್ಟದ್ದಲ್ಲ ಅಂತ. ಆ ಮನೆಯನ್ನು ಯಾವ ರೀತಿಯ ಮನೆಯನ್ನು ಕಟ್ಟಿಕೊಟ್ರು ಅಂತ ಹೇಳಿದರೆ ನೆಮ್ಮದಿಯ ಮನೆ ಅಂತ. ಆ ಹೆಸರೇ ನನಗೊಂದು ಆಪ್ಯಾಯಮಾನವಾಯಿತು. ನೆಮ್ಮದಿಯ ಮನೆಯನ್ನು ಕಟ್ಟಿಕೊಟ್ರು. ಈಗ ಏನು ಮಾಡಿದರು, ಬದುಕಿನ ಸಂಜೆಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಉಜ್ಜೀವನವನ್ನು ಕೊಡುವಂಥದ್ದು, ಹೊಸ ಜೀವನವನ್ನು ಕೊಡುವಂಥದ್ದು, ನವಜೀವನವನ್ನು ಕೊಡುವಂಥದ್ದು. ಅಥವಾ ಎಲ್ಲೋ ನಾವು ಬದುಕಿನಲ್ಲಿ ಎಲ್ಲ ಕಳೆದುಕೊಂಡೆವು, ಇನ್ನು ಆಯ್ತಲ್ಲ, ಇನ್ನು ಏನು ಉಂಟು ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂಡ ಉಂಟಲ್ಲ, ಆ ಬದುಕಿನ ಬಗ್ಗೆ ಇರತಕ್ಕಂಥ ಉತ್ಸಾಹವನ್ನು ಮತ್ತೆ ಹೆಚ್ಚಿಸುವಂಥ ಒಂದು ಉಜ್ಜೀವನದ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಅದಕ್ಕೆ ಉಜ್ಜೀವನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಭಗವಾನ್ ಶ್ರೀಕೃಷ್ಣ ಆ ಸ್ಥಾಪನೆ ಮಾಡಿದಂಥ ದ್ವಾರಕದಲ್ಲಿ ಏನಿತ್ತು ಅಂತ ಹೇಳಿದರೆ ಅದೊಂದು ಶ್ರೇಷ್ಠವಾದಂತಹ ಆಡಳಿತದ ಸಂಕೇತವಾಗಿತ್ತಂತೆ, ಧರ್ಮದ ನೆಲೆಯಾಗಿತ್ತಂತೆ, ಭಕ್ತಿಯ ಕೇಂದ್ರವಾಗಿತ್ತಂತೆ, ಆನಂದದ ನಿತ್ಯೋತ್ಸವದ ಒಂದು ಪ್ರದೇಶವಾಗಿತ್ತಂತೆ. ಖಂಡಿತವಾಗಿ ದ್ವಾರಕಾ ಕನ್ಸ್ಟ್ರಕ್ಷನ್ ಅವರ ಈ ಗೋಕುಲ ಬಡಾವಣೆಯಲ್ಲಿ ಕೂಡ ಇದು ಎಲ್ಲವೂ ಇದೆ ಅಂತ, ಇದು ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ದೀಪಕ್ ಅವರು ಇಲ್ಲಿ ನಿರಂತರವಾಗಿ ಕ್ಲಾಸ್ ಮಾಡ್ತಾರೆ, ನನಗೆ ಗೊತ್ತಿದೆ ಅದು. ಅಂದರೆ ಈ ರೀತಿಯಲ್ಲಿ ಪ್ರತಿಯೊಂದು ಕೂಡ ಇರತಕ್ಕಂತಹ ವೇದ ಪಾಠಶಾಲೆ ಇದೆ, ನೃತ್ಯ ಶಾಲೆ ಇದೆ. ಒಂದು ಸಣ್ಣ ಇಷ್ಟು ಪ್ರದೇಶದಲ್ಲಿ ಇಷ್ಟೆಲ್ಲವನ್ನು ಏಕಕಾಲದಲ್ಲಿ ಕೊಡಲಿಕ್ಕೆ ಅದು ಖಂಡಿತವಾಗಿ ಸಾಮಾನ್ಯವಾದ ವಿಚಾರ ಅಲ್ಲ. ಅದನ್ನು ಮಾಡ್ತಾ ಇರುವಂಥದ್ದಕ್ಕೆ ನಾವು ಹೇಳಿ ಕೇಳಿ ವಕೀಲರು, ನಮಗೊಂದು ಅಭ್ಯಾಸ ಉಂಟು, ನಾವು ಹೇಳುವಂಥ ಮಾತನ್ನು ಅದು ಸತ್ಯ ಅಂತ ಅಥವಾ ನಾವು ಹೇಳಿದ್ದೇ ಸತ್ಯ ಅಂತ ಹೇಳಲಿಕ್ಕೆ ಮಾಡಲಿಕ್ಕೆ ಹೊರಡುವಂಥದ್ದು. ಯಾಕಂತ ಹೇಳಿದರೆ ಎದುರು 4 ಜನ, ಇಲ್ಲಿ 4 ಜನ ಕೂತಿದ್ದಾರೆ, ನನ್ನ ಸ್ನೇಹಿತರೆ. ಆದರೆ ನನಗೆ ಅವರ ಮುಂದೆ ಮಾತನಾಡೋಗೊಂದು ಹೆದರಿಕೆ ಆಗೋದು ಸ್ವಲ್ಪ. ತಮಾಷೆಗಾಗಿ ಹೇಳಿದ್ದು, ಇದು ಬರೀಲಿಕ್ಕೆಲ್ಲ. ಯಾಕೆ ಅಂತ ಹೇಳಿದೆ ಅಂತ ಹೇಳಿದರೆ, ಹಾಗೆಂದರೆ ಒಂದು ರೀತಿಯಲ್ಲಿ ಸಮಾಜವನ್ನು ಸರಿಯಾಗಿ ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಸ್ನೇಹಿತರು. ನಾನು ಏನು ಮಾಡಿದೆ ಅಂತ ಹೇಳಿದರೆ, ನಾನು ಮಾಡಿದ ಕೆಲಸವನ್ನು ನೇರವಾಗಿ ನಿಮ್ಮಲ್ಲಿ ಹೇಳ್ತೇನೆ. ನಾನು ಏನು ಮಾಡಿದೆ ಅಂತ ಹೇಳಿದರೆ, ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರುವಾಗ ನನಗೆ ಈ ದ್ವಾರಕ ಅಂತ ಹೇಳುವಂಥ ಒಂದು ಕಲ್ಪನೆ ಬಂತಲ್ಲ, ದ್ವಾರಕೋತ್ಸವ ಅಂತ ಒಂದು ಹೆಸರು ಕೇಳಿದೆ ಅಲ್ಲ, ಕೃಷ್ಣನ ದ್ವಾರಕೋತ್ಸವ ಮತ್ತು ಈಗಿನ ದ್ವಾರಕೋತ್ಸವ ಅಂತ ಹೇಳುವಂಥದ್ದನ್ನು ಒಂದು ಕಂಪೇರ್ ಮಾಡಿ ಕೊಡು ಅಂತ ಹೇಳಿ ನಾನು ಗೂಗಲಲ್ಲಿ
ಅಂತರ್ಜಾಲದಲ್ಲಿ ಕೇಳಿದೆ. ಇದನ್ನೊಂದು ಕಂಪೇರ್ ಮಾಡಿ ನೀನು ಏನು ಹೇಳ್ತೀನಿ ನೀನು ಅಂತ ಸಾಕ್ಷಿ ಬೇಕಲ್ಲ ನನ್ನಲ್ಲಿ ಕೇಳಿದರೆ. ಆವಾಗ ಅದು ಎಷ್ಟು ಸುಂದರವಾಗಿ ಹೇಳಿತು ಅಂತ ಹೇಳಿದರೆ ಅದನ್ನು ಯಥಾವತ್ತಾಗಿ ನಾನು ನಿಮ್ಮಲ್ಲಿ ಹೇಳುವಂಥದ್ದು, ಅಲ್ಲಿಗೆ ನನ್ನ ಮಾತನ್ನು ಮುಗಿಸುವಂಥದ್ದು. ದ್ವಾರಕೋತ್ಸವ ಮತ್ತು ದ್ವಾರಕ, ಇವತ್ತಿನ ದ್ವಾರಕೋತ್ಸವ, ಇದರ ಹೋಲಿಕೆ, ಪ್ರಾಚೀನ ದ್ವಾರಕ ಮತ್ತು ಇಂದಿನ ದ್ವಾರಕ ಹೋಲಿಕೆ, ಶ್ರೀಕೃಷ್ಣನ ದ್ವಾರಕೆ, ಇಂದಿನ ದ್ವಾರಕ ಉತ್ಸವ. ಆವಾಗ ಧರ್ಮದ ಆಡಳಿತ ಇತ್ತಂತೆ. ಕೃಷ್ಣನ ದ್ವಾರಕ ಆ ಕಾಲದಲ್ಲಿ ಅಲ್ಲಿ ಧರ್ಮದ ಆಡಳಿತ ಇತ್ತು, ಇಲ್ಲಿ ಮೌಲ್ಯಾಧಾರಿತವಾದಂತಹ ಒಂದು ಆಯೋಜನೆ ಉಂಟು ಅಂತ. ಆ ದ್ವಾರಕೋತ್ಸವದಲ್ಲಿ ಧರ್ಮದ ಆಡಳಿತ ಇತ್ತು, ಇಲ್ಲಿ ಮೌಲ್ಯಾಧಾರಿತವಾದಂಥ ಆಯೋಜನೆ. ದ್ವಾರಕೋತ್ಸವದಲ್ಲಿ ಕೃಷ್ಣನದ್ರಲ್ಲಿ ಏನಿತ್ತು ಅಂತ ಹೇಳಿದರೆ ಜನರ ಏಕತೆ ಇತ್ತಂತೆ. ಈ ದ್ವಾರಕೋತ್ಸವದಲ್ಲಿ ಏನಿದೆ ಅಂತ ಹೇಳಿದರೆ ಸಮುದಾಯದ ಸಹಕಾರ. ಕೃಷ್ಣನ ದ್ವಾರಕೋತ್ಸವದಲ್ಲಿ ಭಕ್ತಿಯ ಸಂಭ್ರಮ ಇತ್ತಂತೆ. ಇವತ್ತಿನ ದ್ವಾರಕೋತ್ಸವದಲ್ಲಿ ಸಂಸ್ಕೃತಿಯ ಆಚರಣೆ ಇದೆ. ಕೃಷ್ಣನ ದ್ವಾರಕೋತ್ಸವದಲ್ಲಿ ಸೇವಾಭಾವ ಇತ್ತು, ಇವತ್ತಿನದಲ್ಲಿ ಸ್ವಯಂ ಸೇವಕರ ಶ್ರಮ ಇತ್ತು ಅಂತ ಇದನ್ನು ಇಲ್ಲಿ ಬಂದಾಗ ಕಾಣ್ತದೆ. ನಾನು ಹೇಳಿದಂತ ನನಗೆ ಆಶ್ಚರ್ಯ ಆಯಿತು. ಭಾರಿ ಡೇಂಜರ್ ಅಂತ ಇದು. ಈ ಗೂಗಲ್ ಅಂತ ಹೇಳುವಂಥದ್ದು ನೋಡಿ ಎಷ್ಟು ಸೂಕ್ಷ್ಮವಾಗಿ ನೋಡ್ತದೆ ಅಂತ ಹೇಳಿದರೆ, ಇಲ್ಲಿಗೆ ಬರುವಾಗ ಈ ಒಂದು ಕಂಪ್ಯಾರಿಸನ್ ಮಾಡಿದ್ದಾರಲ್ಲ, ಅಥವಾ ಇದರಲ್ಲಿ ಯಾವುದು ಸುಳ್ಳಿಲ್ಲ ಅಂತ ಕಾಣ್ತದೆ ಅಂತ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದಾಗ. ಹಾಗಾಗಿ ಇದು ಮತ್ತೆ ಅದು ಮುಂದುವರೆದು ಹೇಳುವಂಥದ್ದು, ನನಗೆ ಕಿವಿಮಾತು ಹೇಳುವಂಥದ್ದು. ಇದು ಕೇವಲ ಹೋಲಿಕೆ ಅಲ್ಲ, ಇಲ್ಲಿ ಉಂಟು ಬರೆದದ್ದು, ನಾನು ಅದನ್ನೇ ತೆಗೆದಿಟ್ಟುಕೊಂಡಿದ್ದೇನೆ. ಇದು ಕೇವಲ ಹೋಲಿಕೆ ಅಲ್ಲ, ಇದು ಪರಂಪರೆಯ ನಿರಂತರತೆ ಅಂತ. ಎಂತಹ ಅದ್ಭುತವಾಗಿ ನನಗೆ ಮನಮುಟ್ಟಿತು ಅಂತ ಹೇಳಿದರೆ, ಈ ದ್ವಾರಕೋತ್ಸವ ಅಂತ ಹೇಳುವಂಥದ್ದನ್ನು ಹೋಲಿಕೆ ಮಾಡಲಿಕ್ಕೆ ಹೊರಟಾಗ ನಮ್ಮ ಗೂಗಲ್ ಮಹಾಶಯ ಹೇಳಿದಂಥದ್ದು ಏನು ಅಂತ ಹೇಳಿದರೆ, ಇದು ಕೇವಲ ಒಂದು ಹೋಲಿಕೆ ಅಲ್ಲ, ಪರಂಪರೆಯ ನಿರಂತರತೆ. ಈ ಪರಂಪರೆಯ ನಿರಂತರತೆ ಇರಬೇಕಿದ್ರೆ ಉಂಟಲ್ಲ, ಅದರಲ್ಲಿ ಒಂದು ಸತ್ವ ಇರಬೇಕು. ಆ ಸತ್ವ ಇಲ್ಲದ್ರೆ ಪರಂಪರೆಯಲ್ಲಿ ನಿರಂತರತೆ ಇರುವುದಿಲ್ಲ. ಹಾಗಾಗಿ ಒಂದು ಸತ್ವವನ್ನು ಕಾಯ್ದುಕೊಂಡು, ಒಂದು ನಿರಂತರತೆಯನ್ನು ಕಾಯ್ದುಕೊಂಡಂತಹ ದ್ವಾರಕೋತ್ಸವಕ್ಕೆ ನಾನು ಮತ್ತೊಮ್ಮೆ ಶಿರಬಾಗಿ ನಮಿಸುತ್ತಾ ಅಭಿನಂದಿಸುತ್ತಾ ವಿರಮಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸೊಗಸಾಗಿ ಉದ್ಘಾಟನಾ ಭಾಷಣವನ್ನು ಮಾಡಿದ ನಿಮಗೆ ಧನ್ಯವಾದಗಳು ಸರ್. ಮುಂದಕ್ಕೆ ಇದೀಗ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ, ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ. ವೈದಿಕ ಕ್ಷೇತ್ರದ ವಿದ್ವಾಂಸರಾಗಿರುವ ಶ್ರೀ ವೇದ ವಿದ್ವಾನ್ ಗಣೇಶ ಭಟ್ಟ ಪರಕ್ಕಜೆ, SDP ರೆಮಿಡೀಸ್ ಪುತ್ತೂರು ಇದರ ಡಾಕ್ಟರ್ ಹರಿಕೃಷ್ಣ ಪರ್ಣಾಜೆ, ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇದರ ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್, ಸ್ಕಂದ ಪ್ಲಾಸ್ಟಿಕ್ಸ್ ನೆಕ್ರಂಪಾರೆ ಕಾಸರಗೋಡು ಇದರ ಮಾಲೀಕರಾಗಿರುವ ಶ್ರೀ ಮುರಳಿ ಕೃಷ್ಣ ಇವರನ್ನು ಸನ್ಮಾನಿಸಲಾಗ್ತಾ ಇದೆ. ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಸನ್ಮಾನಗೊಳ್ತಾ ಇರುವ 4 ಸನ್ಮಾನನೀಯರ ಸನ್ಮಾನ ಪತ್ರವನ್ನು ಶ್ರೀಮತಿ ಶ್ವೇತಾ ರಾಮಮೋಹನ್, ಶ್ರೀಮತಿ ಚಿತ್ಕಲಾ ಗೌರಿ, ಶ್ರೀಮತಿ ರಕ್ಷಾ ಕುಮಾರಿ ಕೀರ್ತನಾ ಅತ್ಯಡ್ಕ ಇವರು ಸನ್ಮಾನ ಪತ್ರ ವಾಚನವನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅನಂತರದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು ಸನ್ಮಾನವನ್ನು ನಡೆಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ದ್ವಾರಕೋತ್ಸವ 2026 ಸನ್ಮಾನ ಪತ್ರ. ಪೂಜ್ಯರಾದ ಪರಕ್ಕಜೆ ಗಣಪತಿ ಭಕ್ತರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ವಿಟ್ಲ ಪರಕ್ಕಜೆಯ ಶ್ರೀ ಗೋಪಾಲಕೃಷ್ಣ ಭಟ್ಟ, ಶ್ರೀಮತಿ ಶಂಕರಿಯಮ್ಮ ದಂಪತಿಗಳ ಸುಪುತ್ರ ತಾವು. ಉಪನಯನ ನಂತರ ಶಾಲಾ ಶಿಕ್ಷಣವನ್ನು ಊರಲ್ಲೇ ಪಡೆದು ತಮಿಳುನಾಡಿನ ಕರೂರಿನಲ್ಲಿ ವೇದಮೂರ್ತಿ ನಟೇಶ ಘನಪಾಠಿಗಳಲ್ಲಿ ವಿಶೇಷ ಮಂತ್ರಪಾಠಗಳ ಉಪದೇಶವನ್ನು ಪಡೆದಿರಿ. ಆಮೇಲೆ ಕುಂಭಕೋಣಂನಲ್ಲಿ ವೇದಮೂರ್ತಿ ತಿರುವಾರೂರು ಕೃಷ್ಣಮೂರ್ತಿ ಘನಪಾಠಿಗಳಲ್ಲಿ ಹೆಚ್ಚಿನ ಮಂತ್ರೋಪದೇಶವನ್ನು ಪಡೆದು ಕಾಂಚಿ ಕಾಮಕೋಟಿ ವಿದ್ಯಾಪೀಠದಲ್ಲಿ ಶ್ರೀ ವಿದ್ಯಾ ಉಪಾಸಕರಾದ ವೇದಮೂರ್ತಿ ದಿನಕರ ಶರ್ಮರಿಂದ ಶ್ರೀ ವಿದ್ಯಾ ಮಂತ್ರಾನುಗ್ರಹವನ್ನು ತತ್ಸಂಬಂಧಿ ಉಪಕರಣಗಳನ್ನು ಸಂಪಾದಿಸಿದಿರಿ. ನಡೆದಾಡುವ ದೇವರೆಂದೇ ಖ್ಯಾತಿಯನ್ನು ಹೊಂದಿದ
ಕಾಂಚಿಯ ಪರಮಪೂಜ್ಯ ಶ್ರೀಗಳಾದ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಂದ ಅನುಗ್ರಹಪೂರ್ವಕವಾಗಿ ಶ್ರೀಚಕ್ರ ಪೂಜೆಯನ್ನು ಮಾಡಲು ಮಂತ್ರಾಕ್ಷತೆಯನ್ನು ಗಳಿಸಿದ್ರಿ. ಗಣಪತಿಯ ಪರಮ ಭಕ್ತರು ತಾವು. 1,000ಕ್ಕಿಂತ ಅಧಿಕ ಶ್ರೀಚಕ್ರ ಪೂಜೆಗಳನ್ನು ಮಾಡಿಸಿದ ಪುಣ್ಯವಂತರು ತಾವು. ಈಚೆಗೆ ಶ್ರೀ ವಿದ್ಯಾ ಮಹಾಗಣಪತಿ ಹವನವನ್ನು ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಾ ಬಂದಿದ್ದೀರಿ. ಬ್ರಹ್ಮಚರ್ಯ ವ್ರತನಿಷ್ಠೆಯಿಂದ ಬಾಳುತ್ತಾ ಲೋಕಹಿತವನ್ನೇ ಬಯಸುತ್ತಾ ಶಿಷ್ಯರನ್ನು ಸದಾ ಅನುಗ್ರಹಿಸುತ್ತಿರುವ ತಮ್ಮನ್ನು ದ್ವಾರಕೋತ್ಸವ 2026ರ ಶುಭ ಪರ್ವ ಕಾಲದಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ದ್ವಾರಕಾ ವೇದರತ್ನ ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದ್ದೇವೆ. ದೇವರು ತಮಗೆ ಪೂರ್ಣಾಯುಷ್ಯ ಸಹಿತ ಸಕಲ ಆರೋಗ್ಯ ಭಾಗ್ಯಗಳನ್ನು ಕರುಣಿಸಲೆಂದು ಸಂಪ್ರಾರ್ಥಿಸುತ್ತೇವೆ. ಪ್ರೀತಿಯ ನಮನಗಳೊಂದಿಗೆ ಇಂತಿ ಶ್ರೀ ಗೋಪಾಲಕೃಷ್ಣ ಭಟ್ಟ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು, ದಿನಾಂಕ 1/2/2026, ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು, ದ್ವಾರಕೋತ್ಸವ 2026 ಸನ್ಮಾನ ಪತ್ರ. ಗೌರವಾನ್ವಿತ ಡಾಕ್ಟರ್ ಹರಿಕೃಷ್ಣ ಪಾಣಾಜೆಯವರಿಗೆ ಪ್ರಣಾಮಗಳು. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು, ದ್ವಾರಕೋತ್ಸವ 2026 ಸನ್ಮಾನ ಪತ್ರ. ಆದರಣೀಯ ಕಲಾದೀಪ ದಂಪತಿಗಳಿಗೆ ಪ್ರೀತಿಪೂರ್ವಕ ನಮನಗಳು. ಕಲಾದೀಪ ಎಂಬ ದಂಪತಿಗಳ ಹೆಸರೇ ಶ್ರುತಿಲಯಗಳಂತೆ ಎರಕವಾಗಿ ಬೆರಗು ಹುಟ್ಟಿಸುತ್ತದೆ. ಭರತನಾಟ್ಯ ನಿಮಗೆ ಉಭಯರಿಗೆ ಉಸಿರು. ಪುತ್ತೂರು ಸೇರಿದಂತೆ ಕರಾವಳಿ ಜಿಲ್ಲೆಯಲ್ಲಿ ಭಾರತೀಯ ಕಲೆಗಳಲ್ಲಿ ಮುಖ್ಯವಾದ ಭರತನಾಟ್ಯವನ್ನು ಪಸರಿಸಿದ ಹಿರಿಮೆ ತಮ್ಮದು. ಸಹಸ್ರಾರು ಮಂದಿ ವಿದ್ಯಾರ್ಥಿಗಳಿಗೆ ಭರತನಾಟ್ಯವನ್ನು ಅಭ್ಯಾಸ ಮಾಡಿಸಿ ಅವರನ್ನು ರಂಗಕ್ಕೆ ತಂದಿದ್ದೀರಿ. ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಮೂಲಕ 600ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ನೀಡಿದ್ದೀರಿ. ವಿದ್ವಾನ್ ದೀಪಕುಮಾರ್ ಅವರೇ, ಪುತ್ತೂರಿನ ಶ್ರೀ ಭವಾನಿ ಶಂಕರ್ ಹಾಗೂ ಶ್ರೀಮತಿ ಶಶಿಪ್ರಭಾ ದಂಪತಿಗಳ ಸುಪುತ್ರ ತಾವು. ಮಾತಾಪಿತರ ಆಶೀರ್ವಾದ ತಮ್ಮ ಬಾಳಿನ ನಂದಾದೀಪ. ಬಾಲ್ಯದಲ್ಲಿ ಗುರುಗಳಾದ ಮಡಿಕೇರಿಯ ವಿದುಷಿ ಶ್ರೀಮತಿ ಅಂಬಳಿ ರಾಜೇಶ್ವರಿಯವರಲ್ಲಿ ಭರತನಾಟ್ಯದ ಮೂಲ ಹೆಜ್ಜೆಗಳನ್ನು ತಾವು ಕಲಿತಿರಿ. ಅನಂತರ ಬೆಂಗಳೂರಿನ ವಿದುಷಿ ಶ್ರೀಮತಿ ನರ್ಮದಾ ಅವರಿಂದ ತಂಜಾವೂರು ಶೈಲಿಯನ್ನು, ಮಂಗಳೂರಿನ ವಿದ್ವಾನ್ ಉಳ್ಳಾಲ ಮೋಹನ್ ಕುಮಾರ್ ಅವರಿಂದ ಪಂದನಲ್ಲೂರು ಶೈಲಿಯನ್ನು ಅಭ್ಯಾಸ ಮಾಡಿದ್ದೀರಿ. ವಿಶೇಷವಾಗಿ ಕೂಚಿಪುಡಿ ನೃತ್ಯವನ್ನು ವಿದುಷಿ ವಾರಂಗಲ್ ಸಂಧ್ಯಾರಾಣಿ ಹಾಗೂ ಬೆಂಗಳೂರಿನ ವಿದುಷಿ ಶ್ರೀಮತಿ ವೀಣಾಮೂರ್ತಿ ವಿಜಯ್ ಅವರಲ್ಲಿ ಅಭ್ಯಾಸ ಮಾಡಿದವರು ತಾವು. ಆರ್ಯಭಟ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಯುವ ಸಾಧನಾ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳಿಗೆ ತಾವು ಭಾಜನರಾಗಿದ್ದೀರಿ. ಶ್ರೀಮತಿ ಪ್ರೀತಿಕಲಾ ಅವರೇ, ಶ್ರೀ ಸುಧಾಕರ್ ಹಾಗೂ ಶ್ರೀಮತಿ ಪ್ರೇಮಾ ದಂಪತಿಗಳ ಸುಪುತ್ರಿ ತಾವು. ಗುರುಗಳಾದ ಹೆಜ್ಜೆಗೆಜ್ಜೆ ಖ್ಯಾತಿಯ ವಿದುಷಿ ಯಶಾ ರಾಮಕೃಷ್ಣರಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡಿದಿರಿ. ಉಡುಪಿಯಲ್ಲಿ ರಂಗಪ್ರವೇಶವನ್ನು ಮಾಡಿದ ತಾವು ವಿದ್ವಾನ್ ದೀಪಕುಮಾರ್ ಅವರ ಮನೆ ಬೆಳಗಿದ ಲಕ್ಷ್ಮಿಯಾದಿರಿ. ಉತ್ತಮ ಕೊರಿಯೋಗ್ರಾಫರ್ ಆಗಿಯೂ ತಾವು ನುರಿತವರು. ಹಲವು ಭರತನಾಟ್ಯ ಕಮ್ಮಟಗಳಲ್ಲಿ ಭಾಗವಹಿಸಿದ ಅನುಭವ ತಮ್ಮದು. ಪ್ರಸಿದ್ಧ ಹಿರಿಯ ಭರತನಾಟ್ಯ ವಿದುಷಿಯವರಲ್ಲಿ ವಿಶೇಷ ಅಧ್ಯಯನವನ್ನು ಮಾಡುತ್ತಿದ್ದೀರಿ. 400ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ನೀಡಿದ್ದೀರಿ. ನಟುವಾಂಗ ಮತ್ತು ಸಂಗೀತವನ್ನು ತಾವೊಬ್ಬರೇ ನಿರ್ವಹಿಸುವ ಸಾಮರ್ಥ್ಯವನ್ನು ತೋರಿದ್ದೀರಿ. ಗೌರವಾನ್ವಿತರೆ, ಕಳೆದ 30 ಸಂವತ್ಸರಗಳಿಂದ ಕಲಾರಂಗಕ್ಕೆ ತಾವು ನೀಡುತ್ತಿರುವ ಸಾರ್ಥಕ ಸೇವೆಯನ್ನು ಪರಿಗಣಿಸಿ ಕಲಾದೀಪ ದಂಪತಿಗಳಾದ ತಮ್ಮನ್ನು ದ್ವಾರಕೋತ್ಸವ 2026ರಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ದ್ವಾರಕಾ ನೃತ್ಯ ರತ್ನ ದಂಪತಿ ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದ್ದೇವೆ. ದೇವರು ತಮಗೆ ಆಯುಷ್ಯ, ಆರೋಗ್ಯ, ಸರ್ವ ಸಂಪದಗಳನ್ನು ಕರುಣಿಸಿ ಹರಸಲಿ ಎಂದು ನಾವು ಸಂಪ್ರಾರ್ಥಿಸುತ್ತಿದ್ದೇವೆ. ಪ್ರೀತಿಯ ನಮನಗಳೊಂದಿಗೆ ಶ್ರೀ ಗೋಪಾಲಕೃಷ್ಣ ಭಟ್ಟ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು. ದಿನಾಂಕ 1/2/2026, ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು, ದ್ವಾರಕೋತ್ಸವ 2026 ಸನ್ಮಾನ ಪತ್ರ. ಶ್ರೀ ಮುರಳೀಕೃಷ್ಣರವರಿಗೆ ಪ್ರೀತಿಪೂರ್ವಕ ಪ್ರಣಾಮಗಳು. ಕಾಸರಗೋಡಿನ ಪೆರಡಂಜಿಯ ಶ್ರೀ ಮಹಾಲಿಂಗ ಭಟ್ಟ ಮತ್ತು ಶ್ರೀಮತಿ ಪರಮೇಶ್ವರಿ ಅಮ್ಮನವರ ಸುಪುತ್ರರಾಗಿ ತಾವು 1981ರಲ್ಲಿ ಜನಿಸಿದಿರಿ. ಕೂಟೂರು, ಮುಳ್ಳೇರಿಯ, ಸುಬ್ರಹ್ಮಣ್ಯಗಳಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದಿರಿ.
ಅನಂತರ ತಮ್ಮ ಕಿರಿಯ ಸೋದರ ಹರಿಕೃಷ್ಣರೊಂದಿಗೆ ಕೋಟೂರಿನ ಬಳಿ ನೆಕ್ರಂಪಾರೆ ಎಂಬಲ್ಲಿ ಸ್ಕಂದ ಪ್ಲಾಸ್ಟಿಕ್ ಎಂಬ ಉದ್ಯಮವನ್ನು ಆರಂಭಿಸಿದಿರಿ. ಇಂದು ಈ ಉದ್ಯಮವು ತನ್ನ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳಿಂದ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ರಾಜ್ಯಗಳ ಗ್ರಾಹಕರವರೆಗೆ ವಿಸ್ತರಣೆಗೊಂಡಿದೆ. ನವೀನ ತಂತ್ರಜ್ಞಾನದೊಡನೆ ಉತ್ತಮ ಗುಣಮಟ್ಟದ ವಿವಿಧ ಉತ್ಪನ್ನಗಳನ್ನು ನೀಡಿ ಗ್ರಾಹಕರ ಮನಗೆದ್ದಿದ್ದೀರಿ. 40ಕ್ಕೂ ಅಧಿಕ ಮಂದಿಗೆ ಉದ್ಯೋಗವನ್ನು ನೀಡಿ ಅವರ ಕುಟುಂಬಗಳಿಗೆ ಆಸರೆಯಾಗಿದ್ದೀರಿ. ಆದರ್ಶ ಉದ್ಯಮಿಯಾಗಿ 2021ರಲ್ಲಿ ಕೇರಳ ಸರಕಾರದ ಕಾಸರಗೋಡು ಜಿಲ್ಲಾ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಿ. ಶ್ರೀಮದ್ ಎಡನೀರು ಸಂಸ್ಥಾನದ ಪರಮಪೂಜ್ಯ ಯತಿವರ್ಯರ ಸೇವಾ ವೃತ್ತಿಯಾಗಿ ಪರಮ ಶಿಷ್ಯರೆನಿಸಿದ್ದೀರಿ. ಕೋಟೂರಿನ ಯಕ್ಷತೂನೀರ ಸಂಪ್ರತಿಷ್ಠಾನ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಲಾಸೇವೆಯನ್ನೂ ಮಾಡುತ್ತಿದ್ದೀರಿ. ಮಡದಿ ವಿಜಯಲಕ್ಷ್ಮಿ ತಮ್ಮೆಲ್ಲ ಸಾಧನೆಗೆ ಬೆಂಬಲವಾಗಿದ್ದಾರೆ. ಮಕ್ಕಳಾದ ಸ್ಕಂದಕೃಷ್ಣ, ನಿನಾದ ಕೃಷ್ಣರು ತಮ್ಮ ಸಂಸಾರ ವಲ್ಲರಿಯಲ್ಲಿ ಅರಳಿದ ಹೂವುಗಳು. ಯುವ ಉದ್ಯಮಿಯು ಸಮಾಜ ಸೇವಕರೂ ಆಗಿರುವ ತಮ್ಮ ಜೀವನಾದರ್ಶಗಳನ್ನು ಮನಗಂಡು ನಮ್ಮ ದ್ವಾರಕೋತ್ಸವ 2026ರ ಶುಭ ಸಂದರ್ಭದಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ದ್ವಾರಕಾ ಉದ್ಯಮಿ ರತ್ನ ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದ್ದೇವೆ. ದೇವರು ತಮಗೆ ಆಯುಷ್ಯ, ಆರೋಗ್ಯ, ಸಕಲ ಸುಖ ಸಂಪದನಗಳಿತ್ತು ಕಾಪಾಡಲೆಂದು ಸಂಪ್ರಾರ್ಥಿಸುತ್ತೇವೆ. ಪ್ರೀತಿಯ ನಮನಗಳೊಂದಿಗೆ ಶ್ರೀ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು. ದಿನಾಂಕ 1/2/2026. ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ವೇದಿಕೆಯಲ್ಲಿರುವ ಹಿರಿಯರೆಲ್ಲರೂ ಸೇರಿ ಗಣ್ಯಮಾನ್ಯರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೈದಿಕ ಕ್ಷೇತ್ರದ ಹಿರಿಯ ವಿದ್ವಾಂಸರಾಗಿರುವ ಶ್ರೀ ವೇದ ವಿದ್ವಾನ್ ಗಣೇಶ ಭಟ್ಟ ಪರಕ್ಕಜೆಯವರಿಗೆ ದ್ವಾರಕಾ ವೇದರತ್ನ ಎಂಬ ಪ್ರಶಸ್ತಿ ಪ್ರದಾನ. ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಅವರಿಗೆ ದಂಪತಿಗಳಿಗೆ ದ್ವಾರಕಾ ನೃತ್ಯ ರತ್ನ ದಂಪತಿ ಎಂಬ ಬಿರುದಿನೊಂದಿಗೆ ಸನ್ಮಾನ. ಹಾಗೆಯೇ ಸ್ಕಂದ ಪ್ಲಾಸ್ಟಿಕ್ಸ್ ನೆಕ್ರಂಪಾರೆ ಕಾಸರಗೋಡು ಇದರ ಮಾಲೀಕರಾಗಿರುವ ಶ್ರೀ ಮುರಳೀಕೃಷ್ಣ ಇವರಿಗೆ ದ್ವಾರಕಾ ಉದ್ಯಮಿ ರತ್ನ ಎಂಬ ಬಿರುದನ್ನು ನೀಡಿ ಸನ್ಮಾನಿಸುವಂತಹ ಒಂದು ಅಪೂರ್ವ ದೃಶ್ಯ, ಹಾಗೆ ಭಾವನಾತ್ಮಕ ದೃಶ್ಯ. ಇದು 6ನೇ ವರ್ಷದ ದ್ವಾರಕೋತ್ಸವ. ನಾವೆಲ್ಲರೂ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದೇವೆ. ಭವ್ಯವಾದ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದ ಸಾಧಕರು, ವೈದಿಕ ಕ್ಷೇತ್ರ ಹಾಗೆಯೇ ಯುವಕ ಶ್ರೀ ಮುರಳೀಕೃಷ್ಣ, ಸ್ಕಂದ ಪ್ಲಾಸ್ಟಿಕ್ಸ್ ನೆಕ್ರಂಪಾರೆ ಇವರೆಲ್ಲರನ್ನ ಸನ್ಮಾನಿಸುವುದು ಅತ್ಯಂತ ಖುಷಿ, ಸಂಭ್ರಮ ಎಲ್ಲವೂ ಒಂದಾಗ್ತಾ ಇದೆ. ನಿಮ್ಮ ಉಪಸ್ಥಿತಿ ನಮ್ಮ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ. ನಿಮಗೆಲ್ಲರಿಗೂ ಶಿರಬಾಗಿ ನಮಿಸ್ತಾ ಇದ್ದೇವೆ. ಹಾಗೆ ಸನ್ಮಾನಗೊಳ್ತಾ ಇರುವ ಎಲ್ಲರಿಗೂ ಕೂಡ ಗಿಡ, ಸನ್ಮಾನ ಪತ್ರ, ಪೇಟ, ಶಾಲು ಹಾಗೂ ವಸ್ತ್ರ ಇದರೊಂದಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ.
ವಂದನೆಗಳು. ಇದೀಗ ಸನ್ಮಾನನೀಯರಿಂದ ಮಾತು. ಕ್ರಮವಾಗಿ ದ್ವಾರಕ ವೇದರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ ವೇದ ವಿದ್ವಾನ್ ಗಣೇಶ ಭಟ್ಟ ಪರಕ್ಕಜೆ, ಹಾಗೆಯೇ ದ್ವಾರಕ ನೃತ್ಯ ರತ್ನ ದಂಪತಿ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್. ಅನಂತರದಲ್ಲಿ ದ್ವಾರಕ ಉದ್ಯಮಿ ರತ್ನ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸ್ಕಂದ ಪ್ಲಾಸ್ಟಿಕ್ಸ್ ನೆಕ್ರಂಪಾರೆ ಇದರ ಮಾಲೀಕರಾಗಿರುವ ಶ್ರೀಯುತ ಮುರಳೀಕೃಷ್ಣ ಇವರು ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೆ. ಬೀಜಾಪೂರಗದೇಕ್ಷುಕಾರ್ಮಕರುಜಾ ಚಕ್ರಾಬ್ಜಪಾಶೋತ್ಪಲ ಪ್ರೇಹ್ಯಗ್ರಸ್ವವಿಷಾಣರತ್ನಕಲಶತ್ಪ್ರೋದ್ಯತ್ಕರಾಂಬೋರುಹಃ ಧ್ಯೇಯೋ ವಲ್ಲಭಜಾ ಸಪದ್ಮಕರಜಾ ಶ್ಲಿಷ್ಟೋಜ್ವಲದ್ಭೂಷಜ ವಿಶ್ವೋತ್ಪತ್ತಿ ವಿಪತ್ತಿ ಸಂಸ್ಥಿತಿಕರೋ ವಿಘ್ನೇಶ ಇಷ್ಟಾರ್ಥದಃ ವಲ್ಲಭಾಂಬಾ ಸಮೇತ ಮಹಾಗಣಪತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತದೀನಾರ್ಥಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀಲಲಿತಾ ಮಹಾತ್ರಿಪುರಸುಂದರಿ ಪರಾಭಟ್ಟಾರಿಕಾಜೈ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವಾಭ್ಯೋ ದೇವತಾಭ್ಯೋ ನಮೋ ನಮಃ. ನನಗೆ ಜಾಸ್ತಿ ಏನು ಮಾತಾಡಲಿಕ್ಕೆ ಕೊಡುವುದಿಲ್ಲ, ಹಾಗಾದರೆ ನಾನು ಪೂಜೆ ಮಾಡುವ ಈಗ ಸಾರ್ವಜನಿಕವಾಗಿ ಹೋಗಿ ಬಹಳ ಗೊತ್ತಿಲ್ಲ. ಏನಾದರೂ ಮಾತಾಡಿದಲ್ಲಿ ತಪ್ಪಿದ್ದರಲ್ಲಿ ಯಾರು ಇದು ಮಾಡಬೇಡಿ. ಅಂದರೆ ಅವರು ಹೇಳಿದಾಗೆ ಗೋಪಾಲಕೃಷ್ಣ ಭಟ್ರ ನಮ್ಮ ಸಂಪರ್ಕ ಹೇಗೆಂದರೆ ಮಹಾತಾಯಿಯಿಂದಲೇ ಆದ್ದು. ಅವರ ಮನೆಯಲ್ಲಿ ಒಂದು ಶ್ರೀಚಕ್ರ ಪೂಜೆ ಮಾಡಬೇಕು ಅಂತ ಗ್ರಹಿಸಿದಾಗ ನನಗೆ ಪೂರ್ವಜನ್ಮದ ಪ್ರಾಪ್ತದಿಂದ ಅವರ ಮನೆಯಲ್ಲಿ ಹೋಗಿ ಶ್ರೀಚಕ್ರ ಮಾಡುವಂತಹ ಪೂಜೆಯನ್ನು ಆ ಮಹಾತಾಯಿ ಕರುಣಿಸಿದ್ದು. ಇಂದಿಗೂ ಆ ಮಹಾತಾಯಿ ಅವರನ್ನು ನಮ್ಮನ್ನು ಎಲ್ಲರನ್ನೂ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ. ನಾವು ಹೇಳುವುದೇನೆಂದರೆ ಬೇರೆ ಏನಲ್ಲ, ಮಾಡುವಂತಹ ಪೂಜೆಯಲ್ಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಹೇಗೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನನಗೆ ಕೊಡುವಂತೆ ಯಾವುದನ್ನು ನಾವು ಕೇಳುವುದಿಲ್ಲ, ನಮಗೆ ಕೊಡುವಂಥ ಎರಡು ಕೈಯನ್ನು ಚಾಚಿ ಅಮ್ಮ ತಾಯಿ ನಮಗೆ ಕರುಣಿಸು ಅಂತ ಹೇಳುವ ಹಾಗೆ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ಧರ್ಮ ನಮ್ಮ ಹಿಂದೂ ಧರ್ಮ. ಹಾಗೆ ಮಾಡುವಂಥ ಪೂಜೆಯಲ್ಲಿ ಅವರವರ ಮನಸ್ಸಿನಲ್ಲಿ ಏನೊಂದು ಅಪೇಕ್ಷೆ ಉಂಟು, ಹೇಗೆಂದರೆ ಬ್ರಹ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ತಾನೆ, 86 ಲಕ್ಷ ಜೀವರಾಶಿಗಳನ್ನು ಒಂದು ದಿನಕ್ಕೆ ಸೃಷ್ಟಿ ಮಾಡ್ತಾನೆ. ಪ್ರತಿಯೊಂದು ಮನುಷ್ಯನಿಗೆ ಬೇಕಾದ್ದೇ, ಯಾವುದೂ ಬೇಡ ಅಂತೆಲ್ಲ, ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಬ್ರಹ್ಮ ಸೃಷ್ಟಿ ಮಾಡಿದಂತಹ ಸಕಲ ಜೀವರಾಶಿಗಳಿಗೂ ಆರೋಗ್ಯವನ್ನು ದೇವರು ಕರುಣಿಸಬೇಕು ಅಂತ ನಾವು ಕಳೆದ ಜನ್ಮದಲ್ಲಿ ಮಾಡಿದಂತಹ ಒಳ್ಳೆ ಕೆಲಸಿದ್ದರೆ ಹೀಗೆ ಒಳ್ಳೆ ಸತ್ಕಾರ್ಯಗಳನ್ನು ಮಾಡುವಂಥ ಯೋಗ ನಮಗೆ ಬರ್ತದೆ. ಕೆಟ್ಟ ಕೆಲಸ ಮಾಡಿದರೆ ನಮಗೆ ಕೆಟ್ಟದೇ ಬರ್ತದೆ. ಹಾಗೆ ಬ್ರಹ್ಮ ಹೇಗೆಂದರೆ ಸೃಷ್ಟಿ ಮಾಡುವಾಗ ಕಳೆದ ಜನ್ಮದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಬೇಕಾಗಿ ಒಳ್ಳೆ ದೇವತಾ ಆರಾಧನೆ ಎಲ್ಲ ಮಾಡುವ ಹಾಗೆ ಮಾಡುತ್ತಾರೆ. ಬ್ರಹ್ಮ ಸೃಷ್ಟಿ ಮಾಡಿದ್ದು ಬ್ರಹ್ಮ ಬರೆಯುತ್ತೆ ಅಂತ ಹೇಳ್ತಾರೆ, ಬ್ರಹ್ಮನ ಬರವು ಅಂತ ಹೇಳ್ತಾರೆ. ಆ ಬ್ರಹ್ಮ ಬರೆದದ್ದನ್ನು ಬ್ರಹ್ಮನಿಗೆ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ತಿದ್ದುವ ಅಧಿಕಾರ ಎಂದರೆ ಮಹಾತಾಯಿ ಲಲಿತಾ ಮಹಾತ್ರಿಪುರಸುಂದರಿಗೆ ಖಂಡಿತ ಉಂಟು, ಎಷ್ಟೋ ನಡೆದಿದೆ. ಹೇಗೆಂದರೆ ಡಾಕ್ಟ್ರಾಗಲಿ ವೈದಿಕರಾಗಲಿ ಜ್ಯೋತಿಷ್ಯರಾಗಲಿ ನಡೆಯಲಿಕ್ಕಿಲ್ಲ ಅಂತ ಹೇಳಿದ್ದನ್ನು ಮಹಾತಾಯಿ ನಡೆಸಿಕೊಟ್ಟದ್ದು ಎಷ್ಟೋ ಉಂಟು, ಒಂದೆರಡಲ್ಲ. ಆಗ ನಾವೆಲ್ಲರೂ ನೀನೇ ಶರಣಾಗತಿ ಅಮ್ಮ, ಏನು ಕಷ್ಟಗಳಿದ್ದರೂ ನೀನೇ ಪರಿಹಾರ ಮಾಡಬೇಕು ಅಂತ ತಾಯಿಯನ್ನು ನಂಬಿದರೆ ಹೇಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯನ್ನು ನಾವು ಸಂತೋಷವಾಗಿ ಇದ್ದು ಕಷ್ಟ ಬಂದಾಗ ಹೇಳುವಾಗ ಹೇಗೆ ಏನೋ ಆಗಲಿಕ್ಕಲ್ಲ ಮಗ ತಾಯಿ ಕಾಪಾಡ್ತಾಳೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮೆಲ್ಲರನ್ನು ಆ ತಾಯಿ ಯಾವುದೊಂದು ಕಷ್ಟ ಬರದಾಗೆ ಕರುಣಿಸಿ ವಿಶೇಷವಾಗಿ ಯಾರೆಲ್ಲ ಆರಾಧನೆ ಮಾಡ್ತಾರೋ ಅವರಿಗೆ ಸಕಲ ಮನಸ್ಸಲ್ಲಿ ಇದ್ದಂಥ ಅಪೇಕ್ಷೆಯನ್ನು ಮಾಹಕ ತಿರುಗಿಣಿಸಿ ಈ ದ್ವಾರಕಾ ಅಂತ ಹೇಳುವ ಪ್ರತಿಷ್ಠಾನ ಮೇಲೆ ಮೇಲೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಮಂಗಲಾನಿ ಸಂತು ಸನ್ಮಂಗಳಾನಿ ಸಂತು ಉತ್ತರೋತ್ತರಾಭಿವೃದ್ಧಿರಸ್ತು ಅಜಂಧರ್ಮ ಉಪರಿಯುಪರಿ ಅಭಿವೃದ್ಧಿರಸ್ತು ಅಂತ ಹೇಳಿದರೆ ನಮ್ಮ ಧರ್ಮ ಮೇಲೆ ಮೇಲೆ ಉಪರಿಯುಪರಿಯಾಗಿ ಬೆಳೆದುಕೊಂಡು ಬರಲಿ ಅಂತ ಹೇಳಿ ಈ ಮಾತನ್ನು ನನಗೆ ಮಾಡಿದಂತಹ ಸನ್ಮಾನ, ನಾನು ಸನ್ಮಾನಕ್ಕೆ ಅರ್ಹತೆ ಇಲ್ಲ. ಎಷ್ಟೋ ಜನ ವಿದ್ವಾನಿದ್ದಾರೆ, ಇದೋ ನನ್ನನ್ನು ಗುರಿತು ಸನ್ಮಾನ ಮಾಡಬೇಕು ಅಂತ ಅವರಿಗೂ ಮನಸ್ಸಲ್ಲಿ ಕಂಡಿತು. ನನಗೆ ಸಂದದ್ದಲ್ಲ ಇದು, ನಾನು ಆರಾಧನೆ ಮಾಡುವ ಮಹಾಗಣಪತಿ ಅಲ್ಲದೆ ಸಕಲ ದೇವರಿಗೂ ಆರಾಧ್ಯ ದೇವಿಯಾದಂಥ ಲಲಿತಾ ಮಹಾತ್ರಿಪುಂದರಿ
ಚರಣಕ್ಕೆ ನನ್ನ ಶ್ರೇಯಸ್ಸಿಗೆ ಯಾರೆಲ್ಲ ಕಾರಣರಿದ್ದಾರೆ ಅವರಿಗೆಲ್ಲ ಸೇರಿದ್ದು ಅಂತ ಎಲ್ಲೆಲ್ಲ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಓಂ ಸ್ವಸ್ತಿ. ವಂದನೆಗಳು, ಅಭಿವಂದನೆಗಳು. ಇದೀಗ ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಅವರಿಂದ ಮಾತುಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹಿರಿಯರ ಎಲ್ಲ ಗುರುಗಳ ಪಾದಾರವಿಂದಕ್ಕೆ ನಮಸ್ಕಾರ ಸಲ್ಲಿಸುತ್ತಾ, ಈಗಾಗಲೇ ಹಿರಿಯರ ಮಾತನ್ನು ಕೇಳಿದ್ದೇವೆ. ಈ ದ್ವಾರಕಾ ಪ್ರತಿಷ್ಠಾನ ಮಾಡುವಂಥ ಕೆಲಸವು ಅದೇ ಏನಂದರೆ, ನಮ್ಮ ಸಂಸ್ಕೃತಿಯಲ್ಲಿ ಹೇಳುವಂಥದ್ದು ವಿದ್ಯಂ ದದಾತಿ ವಿನಯಂ ಅಂತ. ಈಗಿನ ನಾವು ಮೆಕ್ಯಾಲೆ ಎಜುಕೇಷನ್ ಸಿಸ್ಟಮ್ನಲ್ಲಿ ಅಂತಂದರೆ, ಯಾರಿಗೆ ಎಷ್ಟು ವಿದ್ಯೆ ಬರ್ತದೆ ಅದರ 10 ಪಟ್ಟಷ್ಟು ಅಹಂಕಾರ ಬರುವಂಥದ್ದು ನಾವೆಲ್ಲ ನೋಡ್ತೇವೆ ಪ್ರಪಂಚದಲ್ಲಿ. ಇವತ್ತು ಆ ಅಹಂಕಾರದಿಂದಲೇ ಪ್ರಪಂಚದಲ್ಲಿ ಒಂದು ಶಾಂತಿ ನೆಮ್ಮದಿ ಇಲ್ಲದಿರುವಂಥದ್ದು. ನಾವು ವಾಪಸ್ ನಮ್ಮ ಗುರುಕುಲ ಪದ್ಧತಿಗೆ ನಾವೇನು ಕಳ್ಕೊಂಡಿದ್ದೇವೋ ಆ ರತ್ನಗಳು ಗುರುಕುಲ ಪದ್ಧತಿಗೆ ಹೋದರೆ, ಗುರುಕುಲ ಪದ್ಧತಿಯಲ್ಲಿ ವೈದಿಕ ಆಗಲಿ ಸಾಂಸ್ಕೃತಿಕ ಆಗಲಿ ಧಾರ್ಮಿಕ ಅದು ಬೇರೆ ಅಲ್ಲ, ಎಲ್ಲ ಒಂದೇ ನಾಣ್ಯದ ಮುಖಗಳಿದ್ದಾಗೆ. ಅಂತಹ ಒಂದು ಕೆಲಸವನ್ನು ದ್ವಾರಕಾ ಪ್ರತಿಷ್ಠಾನ ಮಾಡ್ತಿದೆ. ನಮ್ಮ ನೃತ್ಯ ಎಂಬುದು ಒಂದು ಸಂಸ್ಕೃತಿಯ ಒಂದು ಭಾಗ. ನೃತ್ಯ, ಸಂಗೀತ, ಲಲಿತ ಕಲೆಗಳು, ವೈದಿಕಗಳು ಇದೆಲ್ಲ ಜನರ ಜೀವನದಲ್ಲಿ ಯಾವಾಗ ಒಂದು ಬೆರೆತಿರ್ತದೋ ಆಗ ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ನಾವು ಆ ದೈವಿಕ ಶಕ್ತಿಯ ಮುಂದೆ ಏನೂ ಅಲ್ಲ, ನನ್ನದೇನೂ ಅಲ್ಲ ಎಂಬುದನ್ನು ನಾವೆಲ್ಲ ಈಗ ಇವರ ಹಿರಿಯರ ಮಾತಿಂದ ಕೇಳಿದಾಗ ಬಹುಶಃ ನಮಗೆ ನಾವು ತಿಳ್ಕೊಳ್ಬೇಕು, ನಾವು ಎಷ್ಟು ಯೋಗ್ಯರು. ಹಾಗಾದರೆ ಇಂಥ ಹಿರಿಯರ ಬಾಯಲ್ಲಿ ಇಂತಹ ಒಂದು ವಿನೀತವಾದ ಮಾತು ಬರ್ತಂತಾದರೆ ಅದು ತುಂಬಿದ ಕೊಡದಾದ ಒಂದು ಸಂಕೇತ. ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಕೂಡ ಮುಂದೆ ನಾವೆಲ್ಲರೂ ಸಾಧ್ಯವಾದಷ್ಟು ಜೀವನದಲ್ಲಿ ಜ್ಞಾನದಲ್ಲಿ ಎತ್ತರಕ್ಕೆ ಏರೋಣ, ಜೊತೆಗೆ ಅದೇ ರೀತಿ ವಿನೀತ ಭಾವನೆಯನ್ನು ಬೆಳೆಸಿಕೊಳ್ಳೋಣ. ಅಂತಹ ಒಂದು ಸಮಾಜವನ್ನು ಸೃಷ್ಟಿ ಮಾಡುವಲ್ಲಿ ದ್ವಾರಕದ ಮನೆಯವರು ತುಂಬ ಕೆಲಸ ಮಾಡ್ತಿದ್ದಾರೆ. ಮನೆ ಕಟ್ಟಿಕೊಡುವುದಲ್ಲ, ಮನಸ್ಸು ಕಟ್ಟಿಕೊಡುವುದು ಮಾತ್ರ ಅಲ್ಲ, ಸಂಸ್ಕೃತಿಯನ್ನು, ಆ ಮೌಲ್ಯಗಳನ್ನು, ಭಾರತೀಯ ಮೌಲ್ಯಗಳನ್ನು ಕಟ್ಟಿಕೊಳ್ತಿದ್ದಾರೆ. ನಮ್ಮಂಥ ಒಂದು ಸಣ್ಣ ಕಲಾವಿದರನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದಾರೆ. ನಮ್ಮ ಒಂದು ಸಂಬಂಧ ಬಹಳಷ್ಟು ವಿಶೇಷವಾದದ್ದು. ನಾವು ನಮ್ಮ ಕಲಾಶಾಲೆ ಆಗಲಿ ನನ್ನ ಪತ್ನಿಯ ಪರವಾಗಿ ಇವರ ಈ ಒಂದು ಪ್ರೋತ್ಸಾಹವನ್ನು ಸದಾ ಸ್ಮರಿಸಿಕೊಳ್ತಿದ್ದೇವೆ. ಎಲ್ಲರ ಪರವಾಗಿ, ನಮ್ಮ ಎಲ್ಲ ಕಲೆಯ ಪರವಾಗಿ ದ್ವಾರಕಾ ಮನೆಯವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನಷ್ಟು ಸಾಮಾಜಿಕ ಸಾಂಸ್ಕೃತಿಕ ಕೆಲಸಗಳು, ಕಟ್ಟಿಕೊಡುವಂಥ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಸ್ಕಂದ ಪ್ಲಾಸ್ಟಿಕ್ಸ್ ನೆಕ್ರಂಪಾರಿ ಕಾಸರಗೋಡು ಇದರ ಮಾಲೀಕರಾಗಿರುವ ಶ್ರೀ ಮುರಳೀಕೃಷ್ಣ ಅವರ ಮಾತುಗಳಿಗಾಗಿ ವೇದಿಕೆ. ಶ್ರೀ ಗುರುಭ್ಯೋ ನಮಃ. ಸ್ಥಳ ದೇವರಾದ ಶ್ರೀ ಮಹಾಲಿಂಗೇಶ್ವರನನ್ನು ಮನಸಾ ಸ್ಮರಿಸುತ್ತಾ, ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸೇರಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ದ್ವಾರಕಾ ಪ್ರತಿಷ್ಠಾನದ ದ್ವಾರಕೋತ್ಸವ ಅಂತ ಕಾರ್ಯಕ್ರಮವನ್ನು ನಾನು ಮೊದಲು ಕೇಳಿದ್ದೆ. 1-2 ತಿಂಗಳ ಮೊದಲು ನಮ್ಮವರೇ ಆದ ಗಣರಾಜ್ ಕುಂಬ್ಳೆ ಅವರು ನನಗೆ ಫೋನ್ ಮಾಡಿದರು. ನನ್ನನ್ನು ಚಿಕ್ಕಂದಿನಿಂದಲೂ ಬಲ್ಲವರಾದ ಅವರು ನನ್ನ ಹತ್ರ ಫೋನ್ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಹೇಳ್ತಾ ಶ್ರೀ ಗೋಪಾಲಕೃಷ್ಣ ಭಟ್ರಲ್ಲಿ ನನ್ನ ಹತ್ರ ಮಾತಾಡಲಿಕ್ಕೆ ಹೇಳಿದರು. ಅವರು ಬಹಳ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದರು. ಬರ್ತಾ ಇರಬೇಕಿದ್ರೆ ಈ ವಾತಾವರಣವನ್ನು ಅವರು ಎಷ್ಟು ಒಂದು ಪಾಸಿಟಿವ್ ವೈಬ್ ಬರುವ ಹಾಗೆ ಒಂದು ತಯಾರು ಮಾಡಿದ್ದಾರೆ ಅಂದರೆ ನಂಬಲಿಕ್ಕೆ ಆಗೋದಿಲ್ಲ. ನಮ್ಮ ಪುತ್ತೂರಿನಲ್ಲಿ ಇಂತಹ ಒಂದು ಜಾಗ, ಮನುಷ್ಯನ ಪ್ರಯತ್ನ ಎಷ್ಟು ಇರ್ಬೋದು ಅಂತ ನಮಗೆ ಊಹಿಸಲಿಕ್ಕೂ ಅಸಾಧ್ಯ. ಅಷ್ಟು ಕೂಡ ಪ್ರಯತ್ನಪಟ್ಟು ಅವರು ಇಂಥ ಒಂದು ಜಾಗವನ್ನು, ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟು ಕೂಡ ಒಂದು ಸಂತೋಷದ ಒಂದು ವಾತಾವರಣ ಅವನ್ನು ಅವರು ಸೃಷ್ಟಿಸಿದ್ದಾರೆ. ಹೀಗೆ ಹೇಳ್ತಾ ಇರಬೇಕಾದ್ರೆ ನನಗೆ ಒಂದು ತುಂಬ ಅಭಿಮಾನದ ಒಂದು ಮನಸ್ಸಿಗೆ ಬಂತು. ಏನಂತಂದರೆ, ಅವರ ತೀರ್ಥರೂಪರು ಮಗ ಮಾಡಿದಂಥ ಈ ಒಂದು ಅದ್ಭುತ ಕಾರ್ಯದಲ್ಲಿ ಆ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆದದ್ದು ಅವರು ಜೊತೆಗಿರೋದು ಅದೊಂದು ಅದ್ಭುತವಾದ ಒಂದು ವಿಷಯ ಆಗಿ ನನಗೆ ತೋರಿತು. ಅವರಿಗೆ ಅವರ ಒಂದು ಮನಸ್ಸು, ಆ ತೀರ್ಥರೂಪರ ಅವರ ಒಂದು ಮನಸ್ಸು ಹೇಗಿರ್ಬೋದು, ಮಗ ಮಾಡಿದಂಥ ಈ ಒಂದು ಕಾರ್ಯಕ್ರಮ
ಈ ಒಂದು ಅವರ ಒಂದು ವ್ಯವಸ್ಥೆಯನ್ನು ಅವರೆಷ್ಟು ಮನಸ್ಸಿಗೆ ಹಚ್ಚಿಕೊಂಡಿರ್ಬೋದು, ಅವರಿಗೆ ಎಷ್ಟು ಖುಷಿಯಾಗಿರ್ಬೋದು ಅಂತ ನಮಗೆ ಅದನ್ನು ಯಾರಿಗೂ ಒಂದು ವಿವರಿಸಲಿಕ್ಕೆ ಅಸಾಧ್ಯ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಭಾವಿಸ್ತೇನೆ. ಹಾಗೆ ಪ್ರತಿಯೊಬ್ಬರು ವ್ಯವಹಾರ ಇರ್ಬೋದು, ಕಾಣಲಿಕ್ಕೆ ಈಗ ಇಷ್ಟು ಚೆನ್ನಾಗಿರ್ಬೋದು, ಅದರ ಹಿಂದಿನ ಕಷ್ಟ ಅದು ಗೋಪಾಲಕೃಷ್ಣ ಭಟ್ರಿಗೆ ಹಾಗೂ ಅವರ ಜೊತೆಗಿರುವಂಥ ಅವರ ಸಿಬ್ಬಂದಿ ವರ್ಗದವರಿಗೆ ಮಾತ್ರ ಗೊತ್ತಿರ್ಬೋದು ಅಷ್ಟೇ. ಇದನ್ನು ಮನಸ್ಸಿನಲ್ಲಿ ನಮಗೆ ಯಾವುದೇ ಒಂದು ಆಲೋಚನೆ ಬರ್ಬೋದು, ಅದರ ಆಲೋಚನೆಯನ್ನು ಸಾಕಾರಗೊಳಿಸಲಿಕ್ಕೆ ಅದು ಅವರೆಷ್ಟು ನಿದ್ರೆಗೆಟ್ಟಿರ್ಬೋದು ಅಂತ ಹೇಳಲಿಕ್ಕೆ ನಮಗೆ ಅಸಾಧ್ಯ. ಪ್ರತಿಯೊಬ್ಬರು ಕೂಡ ಅವರವರ ಉದ್ಯೋಗವನ್ನು ಮಾಡ್ತಾರೆ ಅಥವಾ ವ್ಯಾಪಾರ ಏನೇ ಇರ್ಬೋದು ಮಾಡ್ತಾರೆ. ಆದರೆ ಸಮಾಜಕ್ಕಾಗಿ ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳುವವರು ಬಹಳಷ್ಟು ಕಮ್ಮಿ ಜನ. ಅದರಲ್ಲಿ ತೊಡಗಿಸಿಕೊಂಡವರಲ್ಲಿ ನಮ್ಮವರಾದ ಗೋಪಾಲಕೃಷ್ಣ ಭಟ್ರು ಒಬ್ಬರು. ಅವರನ್ನು ನಾವು ನಿಜವಾಗಿ ಅವರನ್ನು ಅಭಿನಂದಿಸಬೇಕಾದ್ದು ನಮ್ಮ ಮನಸ್ಸಲ್ಲಿ ಅವರು ಯಾವಾಗಲೂ ಇರಬೇಕು, ಉಳಿದಲ್ಲಿ ಎರಡು ಮಾತಿಲ್ಲ. ಅದೇ ರೀತಿಯಲ್ಲಿ ನೋಡಿ, ನಾನು ಒಬ್ಬನು ಕೈಗಾರಿಕೆ ನಡೆಸ್ತಾ ಇದ್ದೇನೆ 26 ವರ್ಷಗಳಿಂದ. ಸ್ಕಂದ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಅಂತ ಮುಳ್ಳೇರಿಯಿಂದ ಕಾಸರಗೋಡಿಗೆ ಹೋಗುವಾಗ ಒಂದು 7 ಕಿಲೋಮೀಟ್ರ್ ಮುಂದೆ ನಮ್ಮದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಕಾಣ್ತದೆ. ನಮ್ಮೊಂದಿಗೆ ಒಂದು 40 ಕುಟುಂಬ, ಅಂದರೆ 40 ಜನರು ನಮ್ಮೊಂದಿಗೆ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವರಲ್ಲಿ ಕೂಡ ಅದೇ ಹೇಳೋದು ನಾನು, ಅಂದರೆ ನಮಗೆ ಒಬ್ಬನಿಗೆ ಬೇಕಾಗಿಲ್ಲ, ನಮಗೆಲ್ಲರಿಗೆ ಬೇಕಾಗಿ ನಾವು ಇದನ್ನು ಕಾಪಾಡಿಕೊಳ್ಬೇಕು, ಪ್ರತಿನಿತ್ಯ ಅದಕ್ಕೋಸ್ಕರ ದುಡಿಬೇಕು, ನಾವು ದುಡಿತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನಮ್ಮನ್ನು ಇವತ್ತು ಗುರುತಿಸಿದ್ದಾರೆ ಅಂದರೆ ಮುಂದೆ ನಾವು ಇನ್ನೂ ಸಹ ಒಂದು ಜವಾಬ್ದಾರಿಯಿಂದ ನಾವು ವರ್ತಿಸಬೇಕು ಅಂತ ಅದರ ಅರ್ಥ. ನಾವು ಕೂಡ ಸಮಾಜದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಆದಷ್ಟು. ಇದಕ್ಕೋಸ್ಕರ ಇದರ ಒಂದು ಪ್ರೇರಣೆ ಅಂತ ಹೇಳ್ಬೋದು ಇವತ್ತಿನ ನಮ್ಮನ್ನು ಗುರುತಿಸಿ ಸನ್ಮಾನಿಸಿದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನನ್ನು ಗುರುತಿಸಿದ್ದಕ್ಕೆ ಒಂದು ದ್ವಾರಕಾ ಪ್ರತಿಷ್ಠಾನದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ಗೋಪಾಲಕೃಷ್ಣ ಭಟ್ರಿಗೆ ಎಲ್ಲರಿಗೂ ನಾನು ಚಿರಋಣಿ. ಎಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ 2 ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮತ್ತೊಮ್ಮೆ ಎಲ್ಲ ಸನ್ಮಾನನೀಯರಿಗೂ ಕೂಡ ದ್ವಾರಕಾ ಪ್ರತಿಷ್ಠಾನ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮೆಲ್ಲರೊಳಗಣ ಓದುಗರಿಗೆ ರಸದೌತಣವನ್ನು ಉಣಬಡಿಸುವಂತಹ ಕೆಲಸ ಪ್ರತಿ ದ್ವಾರಕೋತ್ಸವದಲ್ಲಿ ಕೂಡ ನಡೀತಾ ಬರ್ತಾ ಇದೆ. ಈ ವರ್ಷವೂ ಹಾಗೆ 2 ಹೊಸ ಕೃತಿಗಳು ಇಲ್ಲಿ ಅನಾವರಣಗೊಳ್ಳಿಕ್ಕಿದೆ. ಉತ್ತರನ ಜಂಬ, ಭಕ್ತಿ ತರಂಗ, ಒಗಟಿನ ಕೈಚೀಲ ಶ್ರೀಯುತ ಹರಿಕೃಷ್ಣ ಭಟ್ಟ ಅರ್ತೆಡ್ಕ ಅವರು ರಚಿಸಿದಂತಹ ಕೃತಿಗಳು. ಅಂತೆಯೇ ಶ್ರೀಯುತ ನವೀನ ಕೃಷ್ಣ ಎಸ್ ಉಪ್ಪಿನಂಗಡಿ ಇವರು ರಚಿಸಿದಂತಹ ಬಾಳಿನ ಬುತ್ತಿ ಅಂತನ್ನುವಂತಹ ಕೃತಿ ಈ ವೇದಿಕೆಯಲ್ಲಿ ಅನಾವರಣಗೊಳ್ಳುತ್ತಾ ಇದೆ. ಈ ಕೃತಿಗಳನ್ನು ಅನಾವರಣಗೊಳಿಸಬೇಕಾಗಿ ಶ್ರೀಯುತ ಗಣರಾಜ ಕುಂಬ್ಳೆ, ನಿವೃತ್ತ ಪ್ರಾಂಶುಪಾಲರು, ರಾಮಕುಂಜ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅಂತೆಯೇ ಕೃತಿ ರಚನಾಕಾರರಾಗಿರುವಂತಹ ಶ್ರೀಯುತ ನವೀನ ಕೃಷ್ಣ ಎಸ್ ಉಪ್ಪಿನಂಗಡಿ ಇವರು ಕೂಡ ವೇದಿಕೆಯಲ್ಲಿ ಗಣ್ಯರ ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು. ಇದೀಗ ಕೃತಿ ರಚನಾಕಾರರಾಗಿರುವ ಶ್ರೀಯುತ ನವೀನ ಕೃಷ್ಣ ಎಸ್ ಉಪ್ಪಿನಂಗಡಿ ಇವರಿಂದ ಕೃತಿ ಪರಿಚಯ. ವೇದಶಿವ ಶಿವೋ ವೇದಃ ವೇದಾಧ್ಯಾಯೀ ಸದಾಶಿವಃ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂ ತಾಂ ವಂದೇ ಗುರು ಪರಂಪರಂ. ಶ್ರೀ ಗುರುಭ್ಯೋ ನಮಃ. ಹರೇ ರಾಮ. ಎಲ್ಲರಿಗೂ ನಮಸ್ಕಾರ. ದ್ವಾರಕೋತ್ಸವ 2026 ಈ ವೇದಿಕೆಯಲ್ಲಿ ಶ್ರೀಯುತ ಹರಿಕೃಷ್ಣ ಭಟ್ಟ ಅರ್ತ್ಯಡ್ಕ ಅವರ 3 ಕೃತಿಗಳ ಜೊತೆಗೆ ನನ್ನದು ಒಂದು ಪುಟ್ಟ ಕೃತಿ ಲೋಕಾರ್ಪಣೆಗೊಂಡಿದೆ ಅಂತ ಅನ್ನುವಂಥದ್ದು ನನಗೆ ಅತ್ಯಂತ ಖುಷಿಯ, ಅದರಿಂದಲೂ ಜಾಸ್ತಿ ಭಾವುಕವಾದ ಒಂದು ವಿಷಯ. ಇದು ನನ್ನ 3ನೇ ಕೃತಿ. ಮೊದಲ 2 ಕೃತಿಗಳು ಪರಿಸರದ ವಿಷಯಗಳಿಗೆ ಸೀಮಿತವಾಗಿತ್ತು. ನಾನ್ ಫಿಕ್ಷನ್ ರೈಟಿಂಗಿಂದ ಫಿಕ್ಷನ್ಗೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ನನಗೊಂದು ಯೋಚನೆ ಇತ್ತು. ಆ ಯೋಚನೆಯ ಜೊತೆಯಲ್ಲಿ ನಮ್ಮದೇ ದ್ವಾರಕಾ ಪ್ರತಿಷ್ಠಾನದ ಮೂಲಕ ನನ್ನದು ಒಂದು ಪುಸ್ತಕ ಬರಬೇಕು ಅಂತ ಆಸೆ ಇತ್ತು. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಪ್ರತಿಷ್ಠಾನವು ಪಟ್ಟಿ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಸಂಸ್ಥೆಯನ್ನು ನಡೆಸುವುದಕ್ಕೆ ಆರಂಭಿಸಿತ್ತು. ಆವಾಗ ನನ್ನ ಮನದಲ್ಲಿ ಮೂಡಿದ ಯೋಚನೆ ಏನು ಅಂತಂದರೆ, ನಾನು ಮಕ್ಕಳ ಕಥೆಗಳನ್ನು ಬರೆದರೆ ಹೇಗೆ ಅಂತ. ಅದೇ ಯೋಚನೆಯಿಂದ ನಮ್ಮ ಅಧ್ಯಕ್ಷರನ್ನು ಸಂಪರ್ಕಿಸಿದಾಗ ವಿದೌಟ್ ಸೆಕೆಂಡ್ ಥಾಟ್ ಅವರು ಕೂಡಲೇ ಒಪ್ಪಿಕೊಂಡರು. ನನಗದು ದೊಡ್ಡ ಪ್ರೋತ್ಸಾಹವಾಗಿ ಸಿಕ್ತು. ಅದೇ ರೀತಿಯಲ್ಲಿ ಬರೆದಂಥ 12 ಮೌಲ್ಯಾಧಾರಿತ ಕಥೆಗಳು ಈ ಪುಸ್ತಕದಲ್ಲಿವೆ. ಪ್ರಾಮಾಣಿಕತೆ, ನಂಬಿಕೆ, ಆಮೇಲೆ ಸದ್ಗುಣಗಳನ್ನು ಯಾಕೆ ಬೆಳೆಸ್ಕೊಳ್ಬೇಕು ಅನ್ನುವುದನ್ನು ಕಥೆಯ ಮೂಲಕ ಹೇಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮಕ್ಕಳು ಓದಿ, ಅದರಿಂದಲೂ ಹೆಚ್ಚು ಪೋಷಕರು ಮಕ್ಕಳನ್ನು ಓದಿಸಿದರೆ ನನ್ನ ಶ್ರಮ ಸಾರ್ಥಕ ಆಗುತ್ತದೆ. ದ್ವಾರಕಾ ಪ್ರತಿಷ್ಠಾನದ ಮೂಲಕ ಬಂದಂಥ ಈ ಕೃತಿ ಮಕ್ಕಳನ್ನು ತಲುಪುವುದರಲ್ಲಿ ಯಶಸ್ವಿ ಆಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಯಾಕಂತಂದರೆ ಪ್ರತಿಷ್ಠಾನ ನಡೆಸ್ತಾ ಇರುವ ಕಾರ್ಯಕ್ರಮಗಳಲ್ಲಿ ಪುಸ್ತಕ ಹಂಚೋಣ ಎಂಬ ಕಾರ್ಯಕ್ರಮವೂ ಒಂದು. ಈ ಪುಸ್ತಕವನ್ನು ಪ್ರಕಟಿಸಿದಂತಹ ದ್ವಾರಕಾ ಸಂಸ್ಥೆ ನನಗೆ ಕಳೆದ 4-5 ವರ್ಷಗಳಿಂದ ಚಿರಪರಿಚಿತ, ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಕಳೆದ 4 ವರ್ಷಗಳಿಂದ ನಮ್ಮ ದ್ವಾರಕಾ ಮನೆಯಲ್ಲಿ ನಡೆಸ್ತಾ ಇರುವ ವಸಂತ ವೇದ ಪಾಠ ಶಿಬಿರದಲ್ಲಿ ವೇದ ಅಧ್ಯಾಪಕನಾಗಿ, ಹಾಗೆಯೇ ಕಳೆದ ವರ್ಷ ಮತ್ತು ಈ ವರ್ಷದ ದ್ವಾರಕೋತ್ಸವ ಕಾರ್ಯಕ್ರಮ ಸಂಯೋಜಕನಾಗಿ ಭಾಗವಹಿಸುವಂತಹ ಅತಿ ದೊಡ್ಡ ಅವಕಾಶವನ್ನು ದ್ವಾರಕಾ ಸಂಸ್ಥೆ ನನಗೆ ನೀಡಿದೆ. ಅದಕ್ಕೂ ಹೆಚ್ಚಾಗಿ ದ್ವಾರಕಾ ಮನೆಯ ಎಲ್ಲರೂ ಕೂಡ ನನ್ನನ್ನು ಅವರ ಮನೆವ ಅಂತ ಟ್ರೀಟ್ ಮಾಡ್ತಾರೆ. ಅದಕ್ಕಿಂತ ದೊಡ್ಡದಾದ ವಿಷಯ ನನಗೆ ಬೇರೆ ಯಾವುದೂ ಇಲ್ಲ. ಇದು ನನಗೆ ಇಂಥ ಮಾತುಗಳನ್ನು ಹೇಳುವಾಗ ನನಗೆ ಅತ್ಯಂತ ಭಾವುಕನಾಗ್ತೇನೆ. ಕೆಲವೊಂದು ಸಲ ನನಗೆ ದ್ವಾರಕ ಅಂತ ಅನ್ನುವಂಥದ್ದು ನನ್ನ ಮನೆ ಅಂತ ಆಗಿಬಿಟ್ಟಿದೆ. ಕಾರಣ ಇಷ್ಟೇ, ಇಲ್ಲಿರುವಂತಹ ಆ ಪರಿಸರ ಏನಿದೆ, ನನಗೆ ಬೇರೆ ಕಡೆಗೆ ಬಂದಿದ್ದೇನೆ ಅಂತ ಅನಿಸೋದೇ ಇಲ್ಲ. ನನ್ನ ಮನೆಗೆ ನಾನು ಬಂದಿದ್ದೇನೆ ಅಂತ ಅನ್ನಿಸ್ತದೆ. ಯಾಕಂತಂದರೆ ಅವರ ಆತಿಥ್ಯ ಅಷ್ಟರ ಮಟ್ಟಿಗಿನದು. ಅವರೆಲ್ಲರಿಗೂ ಶರಣಾರ್ಥಿ. ಪುಸ್ತಕವನ್ನು ಪ್ರಕಟಿಸಿದ ಸಂಸ್ಥೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ 1-2 ಮಾತುಗಳಿಗೆ ವಿರಾಮವನ್ನು ಹಾಕ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಗ್ರಂಥ ಅನಾವರಣ ಮಾಡಿಕೊಟ್ಟಂತಹ ಶ್ರೀಯುತ ಗಣರಾಜ ಕುಂಬಳೆ, ನಿವೃತ್ತ ಪ್ರಾಂಶುಪಾಲರು, ರಾಮಕುಂಜ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ದ್ವಾರಕೋತ್ಸವ 2026 ಉದ್ಘಾಟನಾ ಸಮಾರಂಭದಲ್ಲಿ ಈಗಾಗಲೇ 4 ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿ ಸಂತೋಷಪಟ್ಟಿದ್ದೇನೆ. ಈ ಒಂದು ಅವಕಾಶಕ್ಕಾಗಿ ದ್ವಾರಕಾ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ದ್ವಾರಕಾ ಪ್ರಕಾಶನ ಎನ್ನುವುದು ಈ ಒಂದು ಸಂಸ್ಥೆಯ ಉಪಸಂಸ್ಥೆ, ಸಹ ಸಂಸ್ಥೆ. ಇದು ಪುಸ್ತಕಗಳನ್ನು ಪ್ರಕಟಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ
ಇಂತಹ ಒಂದು ಸಂದರ್ಭದಲ್ಲಿ ಭಾಗವಹಿಸುವುದಕ್ಕೂ ತುಂಬ ಸಂತೋಷ ಕೂಡ ಆಗ್ತದೆ. ನಾನು ಇದರ ಸದಸ್ಯನೇ ಆಗಿದ್ದರೂ ಕೂಡ ವಿಶೇಷವಾಗಿ ನನ್ನನ್ನು ಇದಕ್ಕೆ ಆಹ್ವಾನಿಸಿದ್ದಾರೆ. ಇರಲಿ, ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯರಾದ ಹರಿಕೃಷ್ಣ ಭಟ್ಟರ್ ತೇಡ್ಕವರೇ, ಉದ್ಘಾಟನೆಯನ್ನು ಮಾಡಿದ ಸನ್ಮಿತ್ರ ನಿಡುಗಾಲದ ಗೆಳೆಯ ಮಹೇಶ್ ಕಜೆಯವರೇ, ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಪಂಜಿಗುಡ್ಡೆ ಈಶ್ವರ ಭಟ್ರೆ, ನನ್ನ ಇನ್ನೋರ್ವ ಹಿರಿಯ ಗೆಳೆಯ BV ಸೂರ್ಯನಾರಾಯಣರೇ, ಇನ್ನೋರ್ವ ಗೆಳೆಯ ಭಾಸ್ಕರ ಬಾರಿ ಅವರೇ, ಅಧ್ಯಕ್ಷರಾದ ಗೋಪಾಲಕೃಷ್ಣ ಭಟ್ರೆ, ಎಲ್ಲ ಸಜ್ಜನ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಪುಸ್ತಕಗಳನ್ನು ಪ್ರಕಟಿಸುವುದು ಎನ್ನುವುದು ಒಂದು ಬಹಳ ಮುಖ್ಯವಾದ ಸರಸ್ವತಿಯ ಪೂಜೆ ಅಂತ ಗೋಪಾಲಕೃಷ್ಣ ಭಟ್ರು ಭಾವಿಸಿದ್ದಾರೆ. ನಮ್ಮ ಅರಿವನ್ನು ದಾಖಲಿಸಿ ನಮ್ಮ ತಿಳುವಳಿಕೆಯನ್ನು ನಾವು ಬರಹ ಮೂಲಕವಾಗಿ ಸಮಾಜಕ್ಕೆ ಕೊಟ್ಟರೆ ಅದು 4 ಕಾಲ ನಿಲ್ತದೆ. ಬರೀ ಮಾತಾಡಿದರೆ ಅದು ಗಾಳಿಯಲ್ಲಿ ಹರಿ ಹೋಗ್ತದೆ. ಪುಸ್ತಕ ರೂಪದಲ್ಲಿ ಬರೆದ ಕಾರಣ ಇವತ್ತಿಗೂ ನಮಗೆ ಪಂಪ ನೆನಪಾಗ್ತಾನೆ, ಅಥವಾ ಕುಮಾರವ್ಯಾಸ ನೆನಪಾಗ್ತಾನೆ, ಕುವೆಂಪುರವರಿದ್ದಾರೆ ನಮ್ಮ ನೆನಪಿನಲ್ಲಿ. ಈಗಲೂ ನಾವು ಅವರನ್ನು ಓದ್ಬೋದು. ಅನೇಕ ಪುರಾಣದ ಕಥೆಗಳು ಗ್ರಂಥಸ್ಥವಾದದ್ದರಿಂದ ಅವುಗಳನ್ನು ನಾವು ಇವತ್ತಿಗೂ ಕೂಡ ಓದುವಂಥ ಅವಕಾಶ ಸಿಕ್ಕಿದೆ. ಅವುಗಳನ್ನು ಶಾಶ್ವತಗೊಳಿಸುವುದಕ್ಕೆ ಅದೊಂದು ಮುಖ್ಯವಾದಂಥ ಒಂದು ದಾರಿ ಅಂತ. ಅದಲ್ಲದೆ ಸುಸಂಸ್ಕೃತ ಸಮಾಜವೇ ನಮ್ಮ ಧ್ಯೇಯ ಎನ್ನುವಂಥ ಒಂದು ಧ್ಯೇಯ ವಾಕ್ಯ ಉಂಟು. ಗೋಪಾಲಕೃಷ್ಣ ಭಟ್ರು ಅದನ್ನು ಅಲ್ಲಲ್ಲಿ ಉಲ್ಲೇಖ ಮಾಡ್ತಾ ಇರ್ತಾರೆ. ಯಾವುದೇ ಕಾರ್ಯಕ್ರಮ ಆಗುವಾಗಲೂ ಕೂಡ ಅದನ್ನು ಹೇಳ್ತಾರೆ. ಇಲ್ಲಿ ನಡೆಯುವಂತಹ ಅನೇಕ ಸಾಹಿತ್ಯ ಸಂಸ್ಕೃತಿ ಸಂಬಂಧಿತ ಕಾರ್ಯಕ್ರಮಗಳಲ್ಲೆಲ್ಲ ಇದನ್ನು ಹೇಳ್ತಾರೆ. ಹಾಗಾಗಿ ಸಾಹಿತ್ಯ ಕೃತಿಗಳನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಕೆಲಸ ಆಗಬೇಕು ನಮ್ಮಿಂದ. ಅದಕ್ಕಾಗಿ ನಾವು ಒಂದು ಪ್ರಕಾಶನ ವಿಭಾಗವನ್ನೇ ತೆರೆಯುವ ಅಂತ ದ್ವಾರಕಾ ಪ್ರಕಾಶನ ಅಂತ ಆರಂಭ ಆದದ್ದು. ಈಗಾಗಲೇ 8-10 ಪುಸ್ತಕಗಳು ಆಯಿತು. ಇದು ಈ ವರ್ಷ 4 ಪುಸ್ತಕಗಳು ಮತ್ತೆ ಇದಕ್ಕೆ ಸೇರಿವೆ ಇದರ ಸಾಲಿನಲ್ಲಿ. ಒಂದು ಅಂಶವನ್ನು ನಾವು ಇದರಲ್ಲಿ ಗಮನಿಸಬೇಕು. ಪುಸ್ತಕ ಮಾರಾಟ ಮಾಡುವ ಉದ್ದೇಶಕ್ಕಾಗಿ ಪ್ರಕಾಶನ ಸಂಸ್ಥೆಯನ್ನು ಆರಂಭಿಸಿದ್ದಲ್ಲ. ಪುಸ್ತಕವನ್ನು ಉಚಿತವಾಗಿ ಹಂಚುವುದಕ್ಕೋಸ್ಕರವಾಗಿ ಇದನ್ನು ಅವರು ಆರಂಭಿಸಿದ್ದಾರೆ. ಮಾರಾಟದ ಉದ್ದೇಶ ಇಲ್ಲ. ಉಚಿತವಾಗಿ ಯಾರಿಗೆ ಕೊಡೋದು? ಯಾವುದೇ ಕಾರ್ಯಕ್ರಮ ಮಾಡುವುದಾದರೂ ನಮ್ಮಲ್ಲಿ ಉಳಿದ ಯಾವುದೇ ಈ ಭೌತಿಕ ವಸ್ತುಗಳನ್ನು ಸ್ಮರಣಿಕೆ ಅಂತ ಕೊಡುವ ಕ್ರಮವನ್ನು ಬಿಟ್ಟಾಗಿದೆ. ಯಾವುದೇ ಪ್ಲಾಸ್ಟಿಕ್ ವಸ್ತು ಆಗಿರ್ಬೋದು, ಅಥವಾ ಈ ಬೇರೆ ಬೇರೆ ಅನೇಕ ವಸ್ತುಗಳಿಂದ ಸ್ಮರಣಿಕೆಗಳನ್ನು ಮಾಡ್ತಾರೆ. ಅವುಗಳೆಲ್ಲ ಬಹಳ ಕಳಪೆ ಗುಣಮಟ್ಟದವುಗಳಾಗಿ 1 ವರ್ಷ ಆಗಬೇಕಾಗಿದ್ದರೆ ಅವುಗಳು ನಿರುಪಯುಕ್ತ ಆಗಿಬಿಡ್ತವೆ. ಆದರೆ ಪುಸ್ತಕಗಳು ಹಾಗಲ್ಲ. ಪುಸ್ತಕಗಳು ನಿಜವಾಗಿ ಸ್ಮರಣೀಯವಾದಂತಹ ಕೃತಿಗಳಾಗಿ ಉಳಿತವೆ. ಆದ್ದರಿಂದ ಪುಸ್ತಕಗಳನ್ನು ಹಂಚುವ ಕೆಲಸ. ಆಮೇಲೆ ಮಕ್ಕಳಿಗೆ ಬಹುಮಾನವಾಗಿ ಏನನ್ನು ಕೊಡ್ಬೋದು? ಮಕ್ಕಳಿಗೆ ಪುಸ್ತಕಗಳನ್ನೇ ಹಂಚುವ ಅಂತ. ಹಾಗಾಗಿ ಪುಸ್ತಕಗಳನ್ನು ಹಂಚುವುದಕ್ಕಾಗಿ, ವಿತರಣೆ ಮಾಡುವುದಕ್ಕೋಸ್ಕರವಾಗಿ ಬಳಸ್ತಾ ಇದ್ದಾರೆ. ಎಂತಹ ಪುಸ್ತಕಗಳಿರಬೇಕು ಎನ್ನುವುದಕ್ಕೆ ಅವರಲ್ಲೊಂದು ಸ್ಥೂಲವಾದಂತಹ ಒಂದು ಯೋಚನೆ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಪುರಾಣ, ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ನೈತಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳು, ಇಂಥವುಗಳನ್ನು ನಾವು ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಪ್ರಕಟ ಮಾಡಬೇಕೆನ್ನುವುದು ಉದ್ದೇಶ. ಅದಕ್ಕೋಸ್ಕರವಾಗಿ ಪುರಾಣಗಳಿಗೆ ಸಂಬಂಧಪಟ್ಟಂತಹ ಕಥೆಗಳು, ಮಕ್ಕಳಿಗೆ ನೀತಿಯನ್ನು ಹೇಳುವುದಕ್ಕಾಗಿರುವಂಥ ಕಥೆಗಳು, ಆಮೇಲೆ ನಮ್ಮ ಭಕ್ತಿಗೆ ಸಂಬಂಧಪಟ್ಟಂತಹ ಕೃತಿಗಳು, ಇವುಗಳನ್ನೇ ಪ್ರಕಟ ಮಾಡೋಣ ಅಂತ. ಅದಕ್ಕೋಸ್ಕರ ಈ ವರ್ಷ ಆಯ್ಕೆ ಮಾಡಿಕೊಂಡದ್ದು. ನೀವೊಂದು ಗಮನಿಸ್ಬೋದು, ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ, ಪ್ರಕಾಶನ ಮಾಡಲಿಕ್ಕೆ ಈಗಾಗಲೇ ಕೆಲವು ವರ್ಷಗಳಿಂದ ಅವರು ತೊಡಗಿದ್ದಾರೆ. ಅವರವರ ಮನೆಯದ್ದನ್ನು ಅವರು ಮೊದಲು ಮಾಡಲಿಲ್ಲ. ಇದನ್ನು ನಾವು ಗಮನಿಸಬೇಕು. ಅವರ ತಂದೆಯವರೇ ಬರೆದ ಕೃತಿಗಳನ್ನು ಅವರೊಂದು 2-3 ವರ್ಷದ ಅನಂತರದಲ್ಲಿ ಇವತ್ತು ಬೆಳಕಿಗೆ ತರ್ತಾ ಇದ್ದಾರೆ. ಅಂದರೆ ತನ್ನ ಮನೆಯನ್ನೇ ವಿಜೃಂಭಿಸಿಕೊಳ್ಬೇಕೆನ್ನುವಂಥ ಒಂದು ಸ್ವಾರ್ಥದ ಉದ್ದೇಶ ಅದರ ಹಿಂದೆ ಇಲ್ಲ. ಇವತ್ತು ಹರಿಕೃಷ್ಣ ಭಟ್ಟರ 3 ಪುಸ್ತಕಗಳು ಬೆಳಕಿಗೆ ಬಂದಿವೆ. ಅದರಲ್ಲಿ ಒಂದು ವಿಶಿಷ್ಟವಾದಂಥ ಕೃತಿಯನ್ನು ನಾನು ಮೊದಲಾಗಿ ಉಲ್ಲೇಖ ಮಾಡ್ತೇನೆ. ಅದು ಉತ್ತರನ ಜಂಬ ಅಂತ. ಉತ್ತರನ ಪೌರುಷ ಅಂತ ನೀವು ಕೇಳಿದ್ದೀರಿ. ಮಹಾಭಾರತದಲ್ಲಿ ಬರುವಂತಹ ವಿರಾಟ ಪರ್ವದ ಒಂದು ಕಥಾನಕ ಅದು. ಉತ್ತರ ಕುಮಾರ ಅಂತ. ಅವನಿಗೆ ಹೆಸರು, ಇನ್ನೊಂದು ಹೆಸರು ಭೂಮಿಂಜಯ ಅಂತ. ಆದರೆ ಅವನು ಯುದ್ಧರಂಗಕ್ಕೆ ಹೋದರೆ ಹೇಡಿಯಾಗಿ ಓಡಿ ಹೋಗ್ತಾನೆ. ಹೆಣ್ಣು ಮಕ್ಕಳು ಕೂತ ಕಡೆ ಜಂಬ ಕೊಚ್ಚಿಕೊಳ್ತಾನೆ ಅಂತ ಅವನ ಕಥೆಯಲ್ಲಿದೆ. ಬಹಳ ಸ್ವಾರಸ್ಯಕರವಾದ, ಸ್ವಲ್ಪ ಹಾಸ್ಯ ಮಿಶ್ರಿತವಾದಂಥ ಒಂದು ಕಥಾನಕ ಅದು. ಈ ಕಥಾನಕವನ್ನು ತೆಗೆದುಕೊಂಡು ಹವ್ಯಕ ಕನ್ನಡದಲ್ಲಿ, ಹವ್ಯಕ ಕನ್ನಡ ಅಂದರೆ ಕನ್ನಡಕ್ಕಿಂತ ಏನು ಭಾರಿ ಭಿನ್ನವಾದದ್ದಲ್ಲ ಅದು. ಕನ್ನಡದ ಹಳೆಯ ರೂಪಗಳನ್ನು ಇಂದಿಗೂ ಉಳಿಸಿಕೊಂಡವರು ಹವ್ಯಕರು, ಹವ್ಯಕ ಸಮುದಾಯ. ಹಾಗಾಗಿ ಒಂದು ಸಾಮಾಜಿಕ ಉಪಭಾಷೆ ಇದನ್ನು ಬಳಸಿಕೊಂಡು
ಕುಮಾರವ್ಯಾಸನು ಹೆಚ್ಚು ಬಳಸಿ ಜನಪ್ರಿಯಗೊಳಿಸಿದಂತಹ ಭಾಮಿನಿ ಷಟ್ಪದಿಯನ್ನು, ಷಟ್ಪದಿಗಳಲ್ಲಿ 6 ಬಗೆ, ಅದರಲ್ಲಿ ಭಾಮಿನಿ ಎನ್ನುವುದು ಒಂದು ಮಧ್ಯಮ ಗಾತ್ರದ ಓದುವಿಕೆಗೆ ಅತ್ಯಂತ ಸುಲಭವಾಗಿರುವಂತಹ ಒಂದು ಕೃತಿ ಮತ್ತು ಗಮಕ ಕಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಛಂದಸ್ಸು ಭಾಮಿನಿ ಛಂದಸ್ಸು. ಆ ಭಾಮಿನಿ ಛಂದಸ್ಸಿನಲ್ಲಿ ಈ ಕೃತಿಯನ್ನು ಅವರು ಸಮಗ್ರವಾಗಿ ಬರೆದಿದ್ದಾರೆ. ಹವ್ಯಕ ಭಾಷೆಯ ಕೃತಿ, ಅದರ ಪದ್ಯಗಳು ಕೂಡ ಅದೇ ರೀತಿಯಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಹೋಗ್ತವೆ. ಹವ್ಯಕ ಭಾಷೆಯನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟ ಏನಿಲ್ಲ, ಅದಕ್ಕೆ ಯಾರು ಮತ್ತೆ ವ್ಯಾಖ್ಯಾನ ಕೊಡಬೇಕು ಅಂತಿಲ್ಲ, ಕೇಳಿದಾಕ್ಷಣ ಗೊತ್ತಾಗ್ತದೆ. ಅಂತಹ ಒಂದು ಉತ್ತಮವಾದ ಕೃತಿ ಅದು. ನಾನು ಇದರ ಒಂದು ಪದ್ಯವನ್ನು ನಿಮ್ಮ ಎದುರು, ಯಾವುದೇ ಪದ್ಯ ಓದಿದರೂ ಕೂಡ ಅದು ಅತ್ಯಂತ ಸುಲಭವಾಗಿ ಗೊತ್ತಾಗ್ತದೆ. ಒಂದು ಪದ್ಯವನ್ನು ಓದ್ತೇನೆ, ಹವ್ಯಕ ಭಾಷೆಯಲ್ಲಿದೆ. ಶಾರದೆಯು ಸದ್ಬುದ್ಧಿ ಕೊಡುಗಿದರಾರು ಹೇಳುವ ಕೇಳುವವಕ್ಕೆಲ್ಲ ಭಾರಿ ಸಕಲೈಶ್ವರ್ಯ ಕೊಡುಗದು ಲಕ್ಷ್ಮಿ ನಮಗೊಲಿದು. ದೂರ ಸರಿಗದು ಬಪ್ಪ ಕಷ್ಟಂಗೋ ವೀರ ಸ್ವರ್ಗದ ಸುಖವು ಸಿಕ್ಕುಗು ವಾರಣಾಸಿಗೆ ಹೋದ ಫಲ ಕೂದಲ್ಲೇ ನಮಗಕ್ಕು. ಬಹುಶಃ 100ಕ್ಕೆ 90 ಪಾಲಿದಲ್ಲಿ ಅರ್ಥ ಆಗ್ತದೆ. ಮತ್ತು ಪದ್ಯ ಆದದ್ದರಿಂದ ಸ್ವಲ್ಪ ಬಿಗಿ ಬಂಧ ಇರ್ತದೆ, ಅದು ಬಿಡಿ ಹೂವಿನ ಹಾಗಲ್ಲ, ಮಾಲೆ ಕಟ್ಟಿದ ಹೂವಿನ ಹಾಗೆ. ಶಾರದೆಯು ಸದ್ಬುದ್ಧಿ ಕೊಡುಗು, ಕೊಡುಗು ಅಂದರೆ ಕೊಡುತ್ತಾಳೆ ಅಂತ. ಇದರ 6 ಹೇಳುವವರು 6 ಕೇಳುವವರು ಅಂತ. 6 ಹೇಳುತ್ತವ 6 ಕೇಳ್ತವ, ಅವಕ್ಕೆಲ್ಲ ಶಾರದೆಯು ಸದ್ಬುದ್ಧಿ ಕೊಡುಗು. ಸಕಲೈಶ್ವರ್ಯ ಕೊಡುಗು ಲಕ್ಷ್ಮಿ ನಮಗೆ ಒಲಿದು. ನಮಗೆ ಅಂತ ಕೂಡ ಬರಿಬೋದಿತ್ತು, ನಮ್ಮಲ್ಲಿ ನಮಗೆ ಮತ್ತು ನವಗೆ ಅಂತ 2 ಪ್ರಯೋಗ ಹವ್ಯಕದಲ್ಲಿ ಉಂಟು. ದೂರ ಸರಿಗದು ಬಪ್ಪ ಕಷ್ಟಂಗೋ ವೀರ ಸ್ವರ್ಗದ ಸುಖವು ಸಿಕ್ಕುಗು, 2ನೇ ಫಲ. ವಾರಣಾಸಿಗೆ ಹೋದ ಫಲ ಕೂದಲ್ಲೇ ಸಿಕ್ಕುಗು. ನೀವು ಕಾಶಿಗೆ ಹೋಗಬೇಕು ಅಂತ ಇಲ್ಲ, ಕೂದಲ್ಲೇ ಈ ಕೃತಿಯನ್ನು ಓದಿದವರಿಗೆ ಸಿಗ್ತದೆ ಅಂತ ಹೇಳ್ತಾರೆ. ಈಗ ಕುಮಾರವ್ಯಾಸನಲ್ಲಿ ಕೂಡ ಅದೇ ರೀತಿ ಉಂಟು, ವೇದ ಪಾರಾಯಣದ ಫಲ ಅಂತ ಅವನು ಫಲವನ್ನು ಹೇಳ್ತಾನೆ. ಒಂದು ಪದ್ಯದ ಮೂಲಕವಾಗಿ ನಿಮಗೆ ಅದರ ರುಚಿಯನ್ನು ಹೇಳ್ತಾ ಇದ್ದೇನೆ. 2ನೆಯದು ಅವರ ಕೃತಿ ಭಕ್ತಿ ತರಂಗ. ನೋಡಿ, ಅವರು ಗೋಪಾಲಕೃಷ್ಣ ಭಟ್ ಹೇಳ್ತಿದ್ರು, ಅವರು ಎಳವೆಯಲ್ಲಿಯ ತಂದೆಯವರ ಒಟ್ಟಿಗೆ ಬದುಕಿದ ಕಾಲದಲ್ಲಿ ಅವರು ಅನೇಕ ಪದ್ಯಗಳು, ಹಿರಿಯರು ಬರೆದ ಪದ್ಯಗಳನ್ನು ಹೇಳ್ತಾ ಇರುವುದು. ಈಗಾಗಲೇ ಹೇಳಿದ ಹಾಗೆ ಒಂದು ಋಷಿ ಸದೃಶ ಜೀವನ ಅವರದ್ದು. ಅವರು ಹಳ್ಳಿಯಲ್ಲಿರುವುದು, ಸದಾ ದುಡಿಮೆ, ಆಮೇಲೆ 10 ಹಲವು ಬಗೆಯ ಹವ್ಯಾಸಗಳು ಕೂಡ ಅವರಿಗೆ ಉಂಟು, ಒಳ್ಳೆ ಹವ್ಯಾಸಗಳುಂಟು ಕೃಷಿ ಅಲ್ಲದೆ. ಹಾಡನ್ನು ಸದಾ ಗುನುಗುತ್ತಿರುವವರು ಪದ್ಯವನ್ನು ಕಟ್ಟುತ್ತಲೇ ಇರುವುದು. ಪದ್ಯ ಕಟ್ಟಿ ಮುಗಿಲಿಕ್ಕೆ ಅಂತ ಇಲ್ಲ, ಉಲುಹುಗೆಡದ ಅಗ್ಗಳಿಕೆ ಅಂತ ಹೇಳ್ತಾರೆ ಕುಮಾರವ್ಯಾಸನಿಗೆ. ಒಂದು ಬರೀಲಿಕ್ಕೆ ಆರಂಭ ಮಾಡಿದರೆ ನಿಲ್ಲಿಕ್ಕಿಲ್ಲ ಅಂತದ್ದು. ಆ ರೀತಿಯಾದಂಥ ಒಂದು ಪದ್ಯ ರಚನೆ ಮಾಡುವ ಕೌಶಲ ಅವರಿಗಿತ್ತು. ದೇವರ ಕುರಿತಾದಂತಹ ಭಕ್ತಿಗೀತೆಗಳನ್ನು ಅವರು 100 ಸಂಖ್ಯೆಯಲ್ಲಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಕೆಲವನ್ನು ನಾವು ಇಲ್ಲಿ ಆಯ್ಕೆ ಮಾಡಿ ಒಂದು ಮಿತಿಯೊಳಗೆ ಪ್ರಕಟ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಪದ್ಯಗಳು ಅವರು ರಚನೆ ಮಾಡ್ತಲೇ ಇರ್ತಾರೆ, ಅವುಗಳು ಪ್ರಕಟ ಆಗುವಂತಹ ಕಾಲ ಬರ್ಬೋದು. ಈ ಪದ್ಯಗಳು ಕೀರ್ತನೆಗಳ ದಾಟಿಯಲ್ಲಿ ಹೆಚ್ಚಾಗಿ ಇವೆ. ಹೇಗೆ ಕೀರ್ತನೆಗಳನ್ನು ರಾಗತಾಳಬದ್ಧವಾಗಿ ಹಾಡಬಹುದು, ಹಾಗೆ ಇವುಗಳನ್ನು ಕೂಡ ಹಾಡಬಹುದು. ಇದು ಕನ್ನಡದ, ನಮ್ಮ ಗ್ರಾಂಥಿಕ ಕನ್ನಡದ ಭಾಷೆಯಲ್ಲಿ ಇದೆ. ಅದಲ್ಲದೆ ಕೆಲವು ತುಳು ರಚನೆಗಳು ಕೂಡ ಇದರಲ್ಲಿ ಇವೆ. ಆಮೇಲೆ ಅನೇಕ ದೇವಸ್ಥಾನಗಳಿಗೆ ಅವರು ಸುಪ್ರಭಾತ ಗೀತೆಗಳನ್ನು ಬರೆದುಕೊಟ್ಟವರು. ಅಂತಹ ಸುಪ್ರಭಾತ ಗೀತೆಗಳು ಕೆಲವು ಇದರಲ್ಲಿ ಇವೆ. ಆಮೇಲೆ ನಮ್ಮಲ್ಲಿ ಈಗ ದುರ್ಗಾ ಪೂಜೆ, ಸತ್ಯನಾರಾಯಣ ಪೂಜೆ, ಇಂತಹ ಪೂಜೆಗಳಿಗೆ ನಮ್ಮ ಪರಂಪರೆಯಲ್ಲಿ ಒಂದು ಹಾಡು ಕಟ್ಟಿ ಹಾಡುವಂಥ ಒಂದು ಸಂಪ್ರದಾಯ ಇತ್ತು. ಹೆಣ್ಣು ಮಕ್ಕಳದನ್ನು ಹಾಡ್ತಿದ್ರು. ಪ್ರಸಾದವನ್ನು ಕೊಡು ಅಂತ ಹೇಳೋದು, ಕೊಡು ನಮಗೆ ಸುಪ್ರಸಾದವ ಅಂತ, ಒಂದು ಪ್ರಸಾದ ಬೇಡುವ ಹಾಡುಗಳು ಅಂತ ಇತ್ತು, ಆರತಿ ಎತ್ತುವ ಹಾಡುಗಳು ಅಂತ ಇತ್ತು. ಅಂಥ ಹಾಡುಗಳನ್ನೆಲ್ಲ ಇವರು ಇದರಲ್ಲಿ ಸಾಂಪ್ರದಾಯಿಕವಾದ ಹಾಡುಗಳನ್ನು ಕೂಡ ಬರೆದಿದ್ದಾರೆ. ಇದು ಭಕ್ತಿ ತರಂಗ ಎನ್ನುವ ಕೃತಿ. ಇನ್ನೊಂದು ಬಹಳ ವಿಶಿಷ್ಟವಾದದ್ದು, ಎಲ್ಲರಲ್ಲಿ ಈ ಥರದ ಹವ್ಯಾಸ ಇರುವುದಿಲ್ಲ, ಒಗಟುಗಳನ್ನು ರಚನೆ ಮಾಡುವಂಥದ್ದು. ಒಗಟುಗಳನ್ನು ರಚನೆ ಮಾಡುವುದು ಪದ್ಯದಲ್ಲಿ, ಗದ್ಯದಲ್ಲಲ್ಲ. ಗದ್ಯದಲ್ಲಿ ಒಗಟನ್ನು ರಚನೆ ಮಾಡಿ ಜಾಣ ಲೆಕ್ಕ ಬಿಡಿಸಿ ಅಂತಲೋ ಅಥವಾ ಜಾಣ್ಮೆಯ ಉತ್ತರ ಕೊಡಿ ಅಂತಲೋ ಕೇಳುವರಿದ್ದಾರೆ. ಪದ್ಯ ರೂಪದಲ್ಲಿ ಒಗಟನ್ನು ಕಟ್ಟಿದರೆ ಪದ್ಯವೇ ಒಂದು ಒಗಟು, ಪದ್ಯ ಬಿಡಿಸಿದ ಮೇಲೆ ಉತ್ತರಿಸುವುದು ಇನ್ನೊಂದು ಒಗಟಾಗ್ತದೆ. ಅಂತಹ ಒಂದು ಒಗಟುಗಳ ರಚನೆಯನ್ನು ಅವರು ತುಂಬ ಮಾಡಿದ್ದಾರೆ. ಇದರಲ್ಲಿ ನಾವೊಂದು 75 ಒಗಟುಗಳನ್ನು ಇದರಲ್ಲಿ ಹಾಕಿ ಒಗಟಿನ ಕೈಚೀಲ ಅಂತ ಮಾಡಿ ಒಂದು ಪುಸ್ತಕವನ್ನು ಮಾಡಿದ್ದೇವೆ. ಹಾಗೆ ಒಗಟುಗಳನ್ನು ನಾನೀಗ ಓದುವುದಿಲ್ಲ. ಇಂತಹ 3 ಕೃತಿಗಳನ್ನು ಹರಿಕೃಷ್ಣ ಭಟ್ ಅರ್ತಿಯಡ್ಕ ಅವರು ರಚನೆ ಮಾಡಿದ್ದಾರೆ. ಈ ಪುಸ್ತಕವನ್ನು ರಚಿಸಿದವರಿಗೆ ಅಭಿನಂದನೆಗಳು ಮತ್ತು ಉಚಿತ ಹಂಚುವಿಕೆಗಾಗಿ ಇದನ್ನು ಪ್ರಕಾಶನ ಮಾಡಿದ ದ್ವಾರಕಾ ಪ್ರಕಾಶನಕ್ಕೂ ಅಭಿನಂದನೆಗಳು. ಇನ್ನೊಂದು ಪುಸ್ತಕ ಬಾಳಿನ ಬುತ್ತಿ ಅಂತ, ಇದು ಈಗಾಗಲೇ ನವೀನ ಕೃಷ್ಣ ಅವರು ಹೇಳಿದ್ದಾರೆ. ಸಾಹಿತ್ಯ ರಚನೆಯ ಹವ್ಯಾಸ ಯುವ ಸಮುದಾಯದಲ್ಲಿ ಇರುವುದೇ ವಿಚಿತ್ರ. ಈಗೆಲ್ಲ
ಮೊಬೈಲ್ನಲ್ಲಿ ವಾಟ್ಸಪ್ಪಿನಲ್ಲಿ ಮೆಸೇಜ್ ಕಳಿಸುವ ಕವಿಗಳು ತುಂಬ ಜನ ಇದ್ದಾರೆ, ಮತ್ತು ಅಲ್ಲಿರುವಂಥ ಮೆಸೇಜ್ಗಳನ್ನು ಓದುವ ಸಹೃದಯರಿದ್ದಾರೆ. ಆದರೆ ಕಾವ್ಯವನ್ನು ರಚನೆ ಮಾಡುವ, ಸಾಹಿತ್ಯವನ್ನು ರಚನೆ ಮಾಡುವ, ಬರವಣಿಗೆಯಲ್ಲಿ ತೊಡಗಿಕೊಳ್ಳುವ ಹವ್ಯಾಸದವರ ಸಂಖ್ಯೆ ತುಂಬ ಕಡಿಮೆ. ಪುಸ್ತಕ ಓದುವವರ ಸಂಖ್ಯೆ ಹೆಚ್ಚಾಗಬೇಕು ಎನ್ನುವುದು ದ್ವಾರಕಾ ಪ್ರಕಾಶನದ ಉದ್ದೇಶ. ಹಾಗಾಗಿ ಅವರೊಂದು ಉದ್ದೇಶವನ್ನಿಟ್ಟುಕೊಂಡು ಕಥೆಗಳನ್ನು ರಚನೆ ಮಾಡಿದ್ದಾರೆ. ಅವರು ಹೆಚ್ಚು ಕಥೆಗಳನ್ನು ರಚನೆ ಮಾಡಿದ್ದರು, ಆದರೆ ನಾವು ಅವರಲ್ಲಿ ಮಾತನಾಡಿ ಕೆಲವು ಕಥೆಗಳನ್ನು ಮಾತ್ರ ನಮ್ಮ ಒಂದು ಮಿತಿಯೊಳಗೆ ಈ ವರ್ಷ ಇಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ. ಅವರ ಕಥಾ ರಚನೆ ಇನ್ನೂ ಕೂಡ ಮುಂದುವರಿಯಲಿ ಅಂತ ಹೇಳ್ತಾ ಒಂದು ಕಥೆಯ ಒಂದು ಸಂದರ್ಭವನ್ನು ಹೇಳ್ತೇನೆ. ಮಕ್ಕಳಿಗೆ ಈ ಕಥೆ ಹೇಗೆ ಹತ್ತಿರವಾಗಬಹುದು ಅಂತ. ಮಕ್ಕಳಲ್ಲಿ ಸದ್ಗುಣಗಳನ್ನು, ಒಳ್ಳೆಯ ಗುಣಗಳನ್ನು, ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು. ಈಗ ಸಣ್ಣವರು ದೊಡ್ಡ ಕೆಲಸ ಮಾಡ್ಬೋದಾ? ಅನೇಕ ಮಕ್ಕಳಲ್ಲಿರ್ತೇವೆ ನಾವು ಸಣ್ಣವರು ಅಂತ, ನಾವು ಮಾಡಿದ ಕೆಲಸ ದೊಡ್ಡ ಅಲ್ಲ, ನಾವು ಮಾಡಿದ ಕೆಲಸ ಯಾರಿಗೂ ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ ಅಂತ. ಇಲ್ಲ, ಸಣ್ಣವರು ಮಾಡುವ ಸಣ್ಣ ಕೆಲಸ ಆದರೂ ಪರಿಣಾಮದಲ್ಲಿ ದೊಡ್ಡ ಆಗ್ತದೆ ಎನ್ನುವುದಕ್ಕೆ ಇದರಲ್ಲಿ ಒಂದು ತುಂಡು ಮೋಡದ ಒಂದು ಕಥೆ ಉಂಟು. ಒಂದು ತುಂಡು ಮೋಡ ನೆಲಕ್ಕೆ ಎಷ್ಟು ಮಳೆಯನ್ನು ಕೊಟ್ಟಿತು, ಆದರೆ ಬರಗಾಲ ಬಂದಂಥ ಸಮಯದಲ್ಲಿ ಆ ಒಂದು ತುಂಡು ಮೋಡ ಅದು ಎತ್ತರವನ್ನು ಸೇರಿ ಮಳೆಯನ್ನು ಹನಿಸಿ ನೆಲವನ್ನು ತಂಪಾಗಿಸಿ ಬೆಳೆ ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿತು. ಒಂದು ಕಥೆಯನ್ನು ಬರೆದಿದ್ದಾರೆ, ಕಾಲ್ಪನಿಕ ಕಥೆ. ಕಾಲ್ಪನಿಕ ಕಥೆಯಲ್ಲಿ ಸಾರುವ ಮೌಲ್ಯ ಅದು ಕಲ್ಪನೆಯದಲ್ಲ, ಅದು ನೈಜವಾದದ್ದು. ಅಂತಹ ಕಥೆಗಳನ್ನು 14 ಕಟ್ಟಿದ್ದಾರೆ. ಸತ್ಯ ಯಾಕೆ ಹೇಳಬೇಕು, ಪ್ರಾಮಾಣಿಕರಾಗಿ ಯಾಕೆ ಇರಬೇಕು, ಸಹಕಾರ ಬುದ್ಧಿ ಹೇಗಿರಬೇಕು, ಗುರು ಹಿರಿಯರೊಂದಿಗೆ ಹೇಗೆ ಬದುಕಬೇಕು ಇತ್ಯಾದಿ ಅನೇಕ ವಿಷಯಗಳಿಗೆ ಕುರಿತ ಕಥೆಗಳನ್ನು ಅವರು ಕಟ್ಟಿದ್ದಾರೆ. ಇವು ಬುತ್ತಿಯಾಗಬೇಕು ಅಂತ. ಮಕ್ಕಳಿಗೆ ನಾವು ಬುತ್ತಿ ಕಟ್ಟಿಕೊಡೋದಿಲ್ಲ. ಈಗೆಲ್ಲ ಫಾಸ್ಟ್ ಫುಡ್ಗಳ ಕಡೆ ಕಳಿಸ್ತಾ ಇದ್ದೇವೆ. ಫಾಸ್ಟ್ ಫುಡ್ಗಳು ಫಾಸ್ಟಾಗಿ ಜನಗಳನ್ನು ದಾರಿ ತಪ್ಪಿಸ್ತಾ ಇವೆ, ಅವರ ಆರೋಗ್ಯವನ್ನು ಕೂಡ ತಪ್ಪಿಸ್ತಾ ಇವೆ. ಹಾಗಾಗಬಾರ್ದು. ಮನೆಯಿಂದ ಹಿರಿಯರು ಕಟ್ಟಿಕೊಡುವ ಬುತ್ತಿ ಅದು ಬಾಳಿನುದ್ದಕ್ಕೂ ಇರ್ತದೆ. ಅದರಲ್ಲಿಯೂ ಸಾಹಿತ್ಯದ ಬುತ್ತಿ ಬಾಳಿನುದ್ದಕ್ಕೂ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತದೆ. ಅಂತಹ ಒಂದು ಒಳ್ಳೆಯ ಪುಸ್ತಕವನ್ನು ನವೀನ ಕೃಷ್ಣರು ಬರೆದಿದ್ದಾರೆ, ಅವರಿಗೆ ಅಭಿನಂದನೆಗಳು. ಈ ಪುಸ್ತಕದ ಕುರಿತು ಒಂದು 4 ಮಾತನ್ನು ಅನಾವರಣಗೊಳಿಸುವುದಕ್ಕೆ, ಪುಸ್ತಕವನ್ನು ಅನಾವರಣ, ಇದರ ಸತ್ವವನ್ನು ಒಂದಿಷ್ಟು ಅನಾವರಣಗೊಳಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವಿರಮಿಸ್ತೇನೆ. ನಮಸ್ತೆ. ವಂದನೆಗಳು ಸರ್. ಇದೀಗ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮ, ದ್ವಾರಕಾ ಪ್ರತಿಷ್ಠಾನ ಮತ್ತು ಭಾರತ ಸಂಸ್ಕೃತಿ ಪ್ರತಿಷ್ಠಾನ ಇವುಗಳ ಸಹಯೋಗದಲ್ಲಿ ಪುತ್ತೂರು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ನಡೆಸಿದಂತಹ ರಾಮಾಯಣ ಮತ್ತು ಮಹಾಭಾರತ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ, ಪ್ರತಿಭಾ ಪುರಸ್ಕಾರ, ಹಾಗೆಯೇ ನಮ್ಮ ದ್ವಾರಕಾ ಕಲಾಶಾಲೆಯ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಮೊದಲಿಗೆ ರಾಮಾಯಣ ಮತ್ತು ಮಹಾಭಾರತ ಪರೀಕ್ಷೆಯಲ್ಲಿ ಪದಕವನ್ನು ಗಳಿಸಿದಂತಹ ಮಕ್ಕಳ ಪಟ್ಟಿವಾಚನವನ್ನು ಮಾಡಬೇಕು ಅಂತ ನಮ್ಮ ಸಂಸ್ಥೆಯ ಕುಮಾರಿ ಧನ್ಯಶ್ರೀ ಮಿಂಚಿನಡ್ಕ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಭಾರತ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಸಹಯೋಗದಲ್ಲಿ ಪುತ್ತೂರು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ನವೆಂಬರ್ 15ರಂದು ರಾಮಾಯಣ ಮತ್ತು ಮಹಾಭಾರತ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಇಲ್ಲಿ ಉಲ್ಲೇಖನೀಯ ಅಂಶವೆಂದರೆ ದ್ವಾರಕಾ ಪ್ರತಿಷ್ಠಾನವು ಭಾರತ ಸಂಸ್ಕೃತಿ ಪ್ರತಿಷ್ಠಾನದೊಂದಿಗೆ ಕೈ ಜೋಡಿಸಿಕೊಂಡು ಈ ಪರೀಕ್ಷೆಯನ್ನು ನಡೆಸುತ್ತಿದೆ. 2025-26ನೇ ಸಾಲಿನಲ್ಲಿ ನಡೆಸಿದ ಪರೀಕ್ಷೆಯಲ್ಲಿ ಪದಕ ವಿಜೇತರ ಪಟ್ಟಿ ಈ ಕೆಳಗಂತಿದೆ. ಹೆಸರು ಹೇಳಿದ ಕೂಡಲೇ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ಪದಕ ಹಾಗೂ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕೆಂದು ವಿನಂತಿ. ವೇದಿಕೆಯಲ್ಲಿರುವ ಅತಿಥಿಗಳು ಮಕ್ಕಳನ್ನು ಪುರಸ್ಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಸರಸ್ವತಿ ವಿದ್ಯಾಮಂದಿರ ನರಿಮೊಗರು ಇಲ್ಲಿಯ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಶ್ರೀರಕ್ಷಾ, ಧನ್ವಿ ಸುಧೀರ್, ಶ್ರೀರಕ್ಷಾ, ಪದಕ ವಿಜೇತ ವಿದ್ಯಾರ್ಥಿಗಳಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಮುಖ ಅಭ್ಯಾಗತರಾಗಿರುವ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಇವರು ಪದಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಪುರಸ್ಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀರಕ್ಷಾ,
ಧನ್ವಿ ಸುಧೀರ್, ಧನುಷಾ ಟಿ, ಮನ್ವಿತಾ ಪಿ ಬಿ, ರಕ್ಷಾ, ದೀಪ್ತಿ ಎಸ್ ವಿ, ದೀಪಿಕಾ, ಹಾಗೂ ರಾಮಾಯಣ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಯಶಸ್ವಿ ಪಿ ಎಸ್, ಯಶ್ವಿ ಪಿ ಎಸ್, ಆಕಾಂಕ್ಷಾ, ಸಾನ್ವಿ ಎ ಆರ್, ಶ್ರೀರಾಮ ಶಾಲೆ ಉಪ್ಪಿನಂಗಡಿ, ಇಲ್ಲಿಯ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಶ್ರೇಯಸ್ ರಾಮ್, ಚಿನ್ಮಯ್ ಭಟ್ ಕೆ, ಮೋಕ್ಷ, ಹಾಗೂ ರಾಮಾಯಣ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಅನ್ಯ, ಬಹುಮಾನ ಪುರಸ್ಕೃತರಿಗೆ ಮುಂದಕ್ಕೆ ಹಿರಿಯ ನ್ಯಾಯವಾದಿಗಳು ಹಾಗೆಯೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾಗಿರುವ ಶ್ರೀ ಮಹೇಶ್ ಕಜೆಯವರು ಪದಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಪುರಸ್ಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಯಶಸ್ವಿ ಕೆ,
ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಸ್ಮಾರಕ ಪ್ರೌಢಶಾಲೆ ಇಲ್ಲಿಯ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಮಾನಸ, ಹಾಗೂ ರಾಮಾಯಣ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಯಶಸ್ವಿ, ಅಶ್ವಿನಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಇಲ್ಲಿಯ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಮುಕುಂದ ಎಸ್, ಜನನಿ ವೈ, ಶ್ರೀರಕ್ಷಾ, ಮುಂದಕ್ಕೆ ಬಹುಮಾನವನ್ನು ಸ್ವೀಕರಿಸಲಿಕ್ಕಿರುವ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಬೇಕೆಂದು ನಿವೃತ್ತ ಪ್ರಾಂಶುಪಾಲರಾಗಿರುವ ಶ್ರೀ BV ಸೂರ್ಯನಾರಾಯಣ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ರಾಮಾಯಣ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ತ್ರಿಸ್ತಾ ಭಟ್, ಸರ್ವೋದಯ ಪ್ರೌಢಶಾಲೆ ಉಪ್ಪಿನಂಗಡಿ ಇಲ್ಲಿಯ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಹೇಮಂತ್ ಕುಮಾರ್, ಶ್ರೀ ಭಾರತೀ ವಿದ್ಯಾಮಂದಿರ ಅಲಂಕಾರು ಇಲ್ಲಿಯ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಸಮೀಕ್ಷಾ KS ಹಾಗೂ ರಾಮಾಯಣ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಚಿರಶ್ರೀ, ಶ್ರೀಕೃಷ್ಣ ವಿದ್ಯಾಸಂಸ್ಥೆ ಪಟ್ಟೆ ಇಲ್ಲಿಯ ರಾಮಾಯಣ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಯಶ್ವಿತಾ, ವಿಸ್ಮಿತಾ ಎಂ, ಮಾನ್ಯ, ನವ್ಯ, ಷಣ್ಮುಖದೇವ ಪ್ರೌಢಶಾಲೆ ಪೆರ್ಲಂಪಾಡಿ ಇಲ್ಲಿಯ ಮಹಾಭಾರತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ದೀವಿತಾ,
ಪ್ರತೀಕ್ಷಾ, ಹಾಗೂ ರಾಮಾಯಣ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ನಿರೀಕ್ಷಾ ಕೆ, ನಮ್ರತಾ, ಮುಂದಕ್ಕೆ ಕಲಾಶಾಲೆ ವಿದ್ಯಾರ್ಥಿಗಳ ಪಟ್ಟಿಯನ್ನು ಅಶ್ವಿನಿ ಗೋಪಾಲಕೃಷ್ಣ ಭಟ್ ಇವರು ವಾಚಿಸಲಿದ್ದಾರೆ. ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಪುರಸ್ಕರಿಸಬೇಕು ಅಂತ ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘ ಬಳುವಾರು ಇದರ ಅಧ್ಯಕ್ಷರಾಗಿರುವ ಶ್ರೀ ಭಾಸ್ಕರ ಬಾರ್ಯ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ದ್ವಾರಕ ಕಲಾಶಾಲೆಯ ವಿದ್ಯಾರ್ಥಿಗಳ ಪಟ್ಟಿವಾಚನ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ಅಶ್ವಿನಿ ಎನ್ ಇವರಿಂದ. ಸುಸಂಸ್ಕೃತ ಸಮಾಜವೇ ನಮ್ಮ ಧ್ಯೇಯ ಎಂಬ ಮೂಲ ನೆಲೆಯಲ್ಲಿ ದ್ವಾರಕಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಕಳೆದ 4-5 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ವಿಶಿಷ್ಟವಾದ ಶಾಲೆ ದ್ವಾರಕಾ ಕಲಾಶಾಲೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೀಬೋರ್ಡ್, ಭಾಗವತಿಗೆ, ಯಕ್ಷಗಾನ ಹಿಮ್ಮೇಳ ತರಬೇತಿಯನ್ನು ನುರಿತ ನಿರ್ದೇಶಕರ ಮೂಲಕ ನೀಡಲಾಗುತ್ತಿದೆ. ಈ ವರ್ಷ ನಡೆಸಿದ ಪರೀಕ್ಷೆಯ ಆಧಾರದಲ್ಲಿ ತೆರಗಡೆಗೊಂಡ ಪಟ್ಟಿಯನ್ನು ಈ ಕೆಳಗೆ ಹೇಳುತ್ತಿದೆ. ಅತಿಥಿಗಳು ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ನೀಡಬೇಕೆಂದು ವಿನಂತಿಸುತ್ತೇನೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ವಂಶಿಕಾ ರೈ. ನೇಹಾ BS. ನೇಹಾ. ತನುಷಾ. ಅವನಿ ಕಲ್ಲೂರಾಯ. ಸನಿಹಾ. ಸನಿಹಾ. ಅಕ್ಷಯ್. अजय PK. अजय PK. क्षमा. क्षमा. प्रचेत. नियति. लहित. भवित. अक्षरी ए. अक्षय श्याम भट्ट. अभिनव शर्मा. आदित्य कृष्णा. अक्षरी ए.
ಅಭಿನವ್, ರಶ್ಮಿ, ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು. ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಪುತ್ತೂರು. ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಹರಿಕೃಷ್ಣ ಭಟ್ರವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ ನನ್ನ ಮಾರ್ಗದರ್ಶಕರು, ಆತ್ಮೀಯ ಸ್ನೇಹಿತರು, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಕೀಲರು ಆದ ಶ್ರೀಯುತ ಮಹೇಶ್ ಕಜೆ ಅವರೇ, ಹಾಗೆ ಈ ಒಂದು ದ್ವಾರಕಾ ಸಂಸ್ಥೆಯ ಸ್ಥಾಪಕರಾದ ಸಹೋದರರ ಸಮಾನರಾದ ಗೋಪಾಲಕೃಷ್ಣ ಭಟ್ರವರೇ, ಸ್ನೇಹಿತರಾದ ಭಾಸ್ಕರ್ ಬಾರಿಯರವರೇ, ಶ್ರೀ ವಿ ಸೂರ್ಯನಾರಾಯಣರವರೇ, ಗಣರಾಜ್ ಕುಂಬಳರವರೇ, ಇಲ್ಲಿ ಸೇರಿದಂಥ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ನಾನು ವರ್ಷವೂ ಕೂಡ ಈ ನಮ್ಮ ದ್ವಾರಕೋತ್ಸವ ಕಾರ್ಯಕ್ರಮದಲ್ಲಿ ಈ ಹಿಂದಿನಿಂದಲೂ ಇಂದಿನವರೆಗೂ ಕೂಡ ಭಾಗವಹಿಸ್ತಿದ್ದೆ. ಈ ದ್ವಾರಕೋತ್ಸವವು ಇಡೀ ನಮ್ಮ ಸಮಾಜದಲ್ಲೇ ಇವತ್ತೊಂದು ನಾವು ಕ್ಯಾಲೆಂಡರಲ್ಲಿ ಬರೆದಿಡ್ತೇವಲ್ಲ ಹಬ್ಬ ಅಂತೇಳಿ, ಅಂಥ ಹಬ್ಬವಾಗಿ ಇವತ್ತು ಮೂಡಿ ಬಂದಿದೆ. ಬಂಧುಗಳೇ, ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಜನರಲ್ಲಿ ದುಡ್ಡಿರಬಹುದು, ಆದರೆ ಆ ದುಡ್ಡನ್ನು ನಾವು ಸಮಾಜಕ್ಕೆ ಸಮರ್ಪಿಸಲು ನಮ್ಮಲ್ಲಿ ಮನಸ್ಸು ಬೇಕು, ಗಟ್ಟಿ ನಿರ್ಧಾರ ಬೇಕು, ಎಲ್ಲರಂತೆ ತಾನು ಎಂಬ ಭಾವನೆ ನಮ್ಮಲ್ಲಿ ಮೂಡಬೇಕು. ಈ ಎಲ್ಲ ಗುಣಗಳು ನಮ್ಮ ದ್ವಾರಕಾ ಸಂಸ್ಥೆಯ ಸ್ಥಾಪಕರಾದ ಗೋಪಾಲಕೃಷ್ಣ ಭಟ್ರಲ್ಲಿ ಇರುವುದನ್ನು ನಾನು ಕಂಡಿದ್ದೇನೆ. ಆದ ಕಾರಣ ಜನರ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ದ್ವಾರಕ ಸಂಸ್ಥೆ ಪಾತ್ರವಾಗಿದೆ ಅಂತ ಹೇಳುವುದಕ್ಕೆ ಇಲ್ಲಿ ಇವತ್ತು ಸೇರಿರುವ ಜನಸಂಖ್ಯೆಯೇ ಸಾಕ್ಷಿ. ಬಂಧುಗಳೇ, ಇವತ್ತು ಗೋಪಾಲಕೃಷ್ಣ ಭಟ್ರವರು ನಾನು ವರ್ಷಕ್ಕೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ. ಇವತ್ತು ನನ್ನನ್ನು ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಆಹ್ವಾನಿಸಿದರು. ನಾನು ಹಾಗಂತೇಳಿ ಅವರನ್ನು ಹೊಗಳುವುದಲ್ಲ, ಆದರೆ ಅದಕ್ಕೂ ಒಂದು ಕೆಲವು ಕಾರಣಗಳುಂಟು. ಇವತ್ತು ಅವರು ಸಮಾಜದಲ್ಲಿ ಮಾಡುವ ಸೇವೆ, ಪ್ರತಿಯೊಂದು ಅವರ ಕಷ್ಟಪಟ್ಟು ದುಡ್ಡನ್ನು ಇವತ್ತು ಸಮಾಜಕ್ಕೆ ಯಾವ ರೀತಿ ಸಮರ್ಪಿಸುತ್ತಾರೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತು ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದರಲ್ಲಿ ಇವತ್ತು ದ್ವಾರಕಾ ಸಂಸ್ಥೆ ಮಹತ್ವದ ಸ್ಥಾನವನ್ನು ಪಡೆದಿದೆ ಅಂತೇಳಿ ನಾನು ಹೇಳ್ತೇನೆ. ನಮ್ಮ ಸಂಸ್ಕೃತಿ ಉಳಿಸುವುದಂತ ಹೇಳಿದ್ರೇನು ನೋಡಿ, ಇಲ್ಲಿ ಎಷ್ಟೋ ನಾಟಕ, ಸಂಗೀತ, ನೃತ್ಯ, ಯಕ್ಷಗಾನ, ಮಹಾಭಾರತದಲ್ಲಿ ನಡೆಯುವ ಸ್ಪರ್ಧೆಗಳು, ಇದೆಲ್ಲ ಈಗ ಮಕ್ಕಳಿಗೆ ಬಹಳ ಅವಶ್ಯಕತೆ ಇದೆ. ಆದ ಕಾರಣ ಇದನ್ನು ಇಲ್ಲಿ ಕಲಿಸುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಗೋಪಾಲಣ್ಣನವರು ಮಾಡಿದ್ದಾರೆ. ಅದಲ್ಲದೆ ನಮ್ಮ ಪಠ್ಯ ಶಾಲೆಯಲ್ಲಿ
ಅದನ್ನು ದತ್ತು ತೆಕ್ಕೊಂಡು ಎಷ್ಟು ಮಕ್ಕಳಿಗೆ ಬಡ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಕಳಿಸ್ತಾರೆ. ಉದಾಹರಣೆಗೆ ಈಗ ನೋಡಿ, ಎಷ್ಟೋ ಶಾಲೆಗೆ ನೀವು ಹೋಗಿ, ಶಾಲೆಯಲ್ಲಿ ನಾನು ಬಡವ, ನನ್ನ ಮಗನಿಗೊಂದು ಸೀಟು ಕೊಡಿ ಅಂತ ಹೇಳಿದರೆ ಸೀಟು ಫುಲ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಇದ್ದರೆ ನೋಡಿ, ಸ್ವಲ್ಪ ಮಕ್ಕಳಿಗೆ ಮಾರ್ಕು ಕಡಿಮೆ ಆದರೆ ನೀವು ನೋಡಿ, ಇದು ಸೀಟ್ ಉಂಟು ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಪಠ್ಯಶಾಲೆಗೆ ಹೋಗಿ, ಅವ ಬಡವನಾದರೂ ಅವನಿಗೆ ತನ್ನ ಕೈಯಲ್ಲಿ ಫೀಸನ್ನೆಲ್ಲ ಕಟ್ಟಿಸಿ ಮತ್ತು ಅಲ್ಲಿ ಕಡಿಮೆ ಮಾರ್ಕ್ ಇದ್ದವನಿಗೆ ಹೆಚ್ಚು ಮಾರ್ಕು ಸಿಕ್ಕುವಂತೆ ಮಾಡುವುದನ್ನು ನಾನು ಈಗ ಪಠ್ಯಶಾಲೆಯಲ್ಲಿ ಈ 1 ವರ್ಷದಲ್ಲಿ ಕಾಣ್ತಾ ಇದ್ದೇನೆ ಬಂಧುಗಳೇ. ಅದಲ್ಲದೆ ಎಷ್ಟೋ ನನ್ನ ಇಲ್ಲಿ ಪಡ್ನೂರಿನಲ್ಲಿ ಅವರೊಂದು ಇದು ಲೇಔಟ್ ಮಾಡಿದ್ದಾರೆ. ಆ ಲೇಔಟಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದಾರೆ. ನಾನಲ್ಲಿ ಪಂಚಾಯಿತಿ ಸದಸ್ಯನಾಗಿರುವಾಗ ಅಲ್ಲಿ ಒಂದು ರೋಡ್ ಇತ್ತು. ಆ ರೋಡಲ್ಲಿ ಗುಂಡಿ ಎಲ್ಲ ಇತ್ತು, ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನನಗೆ ಆಗ ಅನುದಾನ ತರಲಿಕ್ಕೂ ನನ್ನಿಂದ ಸಾಧ್ಯ ಆಗಲಿಲ್ಲ. ಒಮ್ಮೆ ನಾನು ಹೋಗುವಾಗ ಅಲ್ಲಿ ಕಾಂಕ್ರೀಟ್ ಆಗ್ತಾ ಇತ್ತು. ಇದು ಯಾರ ಅನುದಾನದಿಂದ ಅಂತೇಳಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಮತ್ತೆ ನೋಡುವಾಗ ಗೋಪಾಲನವರು 8 ಲಕ್ಷ ಖರ್ಚು ಮಾಡಿ ಅದಕ್ಕೆ ಕಾಂಕ್ರೀಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಜವಾಗಿ ಅವರಿಗೆ ಅದು ಅಗತ್ಯವೇ ಇರಲಿಲ್ಲ. ಸಮಾಜ ಸೇವೆ ಅಂದರೆ ಹಾಗೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕೂಡ ಕಟ್ಟಿದ್ದಾರೆ. ಅದೆಲ್ಲ ಅವರಿಗೆ ಅಗತ್ಯ ಇತ್ತಾ? ಆದರೆ ಸಮಾಜಕ್ಕೆ ಬೇಕಾಗಿ ತನ್ನ ಇವತ್ತು ದುಡ್ಡನ್ನು ಖರ್ಚು ಮಾಡುವುದನ್ನು ನಾನು ಗೋಪಾಲಣ್ಣನವರಲ್ಲಿ ಕಂಡಿದ್ದೇನೆ. ಅದಲ್ಲದೆ ನಮ್ಮ ಇಲ್ಲಿ ಕಂಬಳೋತ್ಸವದಲ್ಲಿ ಮೊನ್ನೆ ನಾವು ಅವರಿಗೆ ಆಹ್ವಾನ ನೀಡಿದೆವು, ಅವರಿಗೆ ಬರಲಿಕ್ಕಾಗಲಿಲ್ಲ. ನಾನು ಗೋಪಾಲಣ್ಣ ಎಷ್ಟು ಹೊತ್ತಾದರೂ ಬರುವುದು ಕಾಣುವುದಿಲ್ಲ. ಮತ್ತೆ ನೋಡುವಾಗ ಒಂದು ನಮಗೆ ಶುಭಾಶಯದ ಲೆಟ್ರು ಮತ್ತು ಅದರಲ್ಲಿ 1 ಲಕ್ಷ ರೂಪಾಯಿಯ ಹಣವನ್ನು ಅವರಿಟ್ಟು ನಮಗೆ ಕಳಿಸಿಕೊಟ್ಟಿರ್ತಾರೆ. ನಮ್ಮ ಕಂಬಳದ ಸಮಿತಿಯವರು ಎಲ್ಲರೂ ಕೂಡ ಮೊನ್ನೆ ಹೋಗಿ ಅವರ ಆಫೀಸಿಗೆ ಹೋಗಿ ನಾವು ಅವರಿಗೆ ಮಹಾಲಿಂಗೇಶ್ವರ ದೇವರ ಪ್ರಸಾದ ಕೊಟ್ಟು ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅವರ ಈ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತೆ ಮಾಡಿದೆ. ಅದಲ್ಲದೆ ಮಹಾಲಿಂಗೇಶ್ವರ ದೇವಸ್ಥಾನದ ನಾನು ಅಧ್ಯಕ್ಷನಾಗಿ ಫಸ್ಟಿಗೆ ನಾನು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಹತ್ರ ಹೇಳಿದ್ದು ಒಂದೇ, ನಮಗೆ ಜೀರ್ಣೋದ್ಧಾರ ಕೆಲಸ ಆಗಬೇಕಲ್ಲ, ಅದಕ್ಕೆ ಆ ಜೀರ್ಣೋದ್ಧಾರ ಸಮಿತಿಗೆ ನಮ್ಮ ಗೋಪಾಲಣ್ಣನವರು ಬಹಳ ಕರಿಬೇಕು ನೀವು, ಅವರು ಖಂಡಿತವಾಗಿಯೂ ಸೇರ್ತಾರೆ ಅಂತೇಳಿ ಅಶೋಕ್ ಕುಮಾರ್ ಅವರು ಕೇಳಿದಾಗ ಅವರು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಗೆ ಸದಸ್ಯರಾಗಲು ಒಪ್ಪಿದರು. ಇವತ್ತು ನನಗೆ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ಅವರು ಅಷ್ಟು ನನಗೆ ಅದರಲ್ಲಿ ದೇವಸ್ಥಾನದ ವಿಷಯದಲ್ಲಿ ಸಪೋರ್ಟ್ ಕೊಟ್ಟವಂಥವರು. ಒಮ್ಮೆ ನನಗೆ ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗ ಮೊದಲಿನಾಗಲ್ಲ, ಮೊದಲು ಅನ್ನ ಪ್ರಸಾದ ಅಂದರೆ 200-300 ಜನ ಬರ್ತಿದ್ದರು. ಈಗ ನಿಮಗೆ ತುಪ್ಪ ಸೇವೆ, ಎಳ್ಳೆಣ್ಣೆ ಅಭಿಷೇಕ, ಮೋದಕ ಹೋಮ, ಇದು ಮೂಡಪ್ಪ ಸೇವೆ, ಇಂಥದ್ದೆಲ್ಲ ನಿರಂತರವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವುದು ನೀವು ಕಾಣಬಹುದು. ಹಾಗೆ ಅನ್ನ ಪ್ರಸಾದಕ್ಕೆ ದಿವಸಕ್ಕೆ 2500 ಶಾಲೆ ಮಕ್ಕಳು, 4000-5000 ಜನ ಆಗ್ತಾರೆ. ಸೋಮವಾರಂತೂ 5000 ಜನ ಆಗ್ತಾರೆ. ನಾನು ಅಲ್ಲಿ ಅಕ್ಕಿ ಸ್ವಲ್ಪ ಶಾರ್ಟೇಜ್ ಬಂತು. ಅಕ್ಕಿಗೆ ನಾನು ಎಂತ ಮಾಡೋದು ಅಂತೇಳಿ ಇದನ್ನು ಈ ಸಮಸ್ಯೆ ಬಂದಾಗ ನನಗೆ ಗೋಪಾಲನ ನೆನಪಾಗೋದು. ಅವರಲ್ಲಿ ನಾನು ಹೇಳಿದೆ, ಗೋಪಾಲನ ಈ ನಮ್ಮ ಸಮಿತಿಯವರೆಲ್ಲ ಹೋಗಿ ಈಗ ಅಕ್ಕಿ ಕಡಿಮೆ ಆಗಿದೆ ಅಲ್ವಾ, ಅದಕ್ಕೆ ನನ್ನಿಂದ ಏನಾಗಬೇಕಂತ ಕೇಳಿದರು. ನಾನು ಹೇಳಿದೆ, ಈ ತಿಂಗಳಿಗೆ 1 ಕ್ವಿಂಟಲ್ನಾಗೆ ವರ್ಷಕ್ಕೆ 12 ಕ್ವಿಂಟಲ್ ಅಕ್ಕಿ ಕೊಡಿ ಅಂತೇಳಿ. ಅವರು ಸ್ವಲ್ಪ ಆಲೋಚನೆ ಮಾಡಿದಾಗೆ ನನಗೆ ಕಂಡಿತ್ತು, ಇನ್ನು ಈಶ್ವರ ಭಟ್ರು ಪದೇ ಪದೇ ಉಪದ್ರ ಕೊಡ್ತಾರಂತ ನನಗೆ ಅನಿಸಿತ್ತು. ಅವರು ಗ್ರಹಿಸಿದ್ದು ಹಾಗೆಲ್ಲ, ನೀನು 12 ಕ್ವಿಂಟಲ್ ಒಮ್ಮೆಲೆ ತೆಕ್ಕೊಂಡು ಹೋಗಂತ ಹೇಳಿದರು. ನಾನು 12 ಕ್ವಿಂಟಲ್ ಅಕ್ಕಿಯನ್ನು ಒಮ್ಮೆಲೆ ತೆಕ್ಕೊಂಡು ಹೋದೆ. ಅದರಿಂದ ನಂತರ ಇವತ್ತಿಗೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಕ್ಕಿ ಕಡಿಮೆ ಆಗಲಿಲ್ಲ. 800 ಕ್ವಿಂಟಲ್ ಅಕ್ಕಿ ಬರುವಂಥ ಕೆಲಸ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಆಗಿದೆ. ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೂಡ ಸಾಗ್ತಾ ಇದೆ. ಇವತ್ತು ಅವರಿಗೆ ಪತ್ರಿಕೆ ಪ್ರಚಾರ ಬೇಡ, ಅವರಿಗೆ ಯಾವುದೇ ಒಂದು ಪ್ರಚಾರ ಗೀಚಾರ ಬೇಡ. ಅವರು ಸ್ವಲ್ಪ ಯಾವುದೇ ಪ್ರಚಾರ ಸಿಕ್ಕದೆ ಇವತ್ತು ಸಮಾಜ ಸೇವೆಯನ್ನು ಮಾಡೋದು ಗೋಪಾಲಣ್ಣನಲ್ಲಿ ನಾನು ಕಂಡು ಬಂದಿದ್ದೇನೆ. ಹಾಗೆ ಮಹಾಭಾರತ ಯುದ್ಧ ನಡೆಯುವಾಗ ಶ್ರೀಕೃಷ್ಣ ಅರ್ಜುನನಿಗೊಂದು ಗೀತೋಪದೇಶ ಮಾಡಿದರಂತೆ, ನೀನು ನಿನ್ನ ಕೆಲಸ ಕಾರ್ಯವನ್ನು ಮಾಡು, ಆದರೆ ಯಾವುದೇ ಪ್ರತಿಫಲಾಕ್ಷೆ ಪಡಬೇಡ, ಅದು ತಾನಾಗೇ ಬರುತ್ತಿದೆ ಎಂದು. ಗೋಪಾಲಣ್ಣನವರಲ್ಲಿ ಮಾಡಿದ ಕೆಲಸ ಕಾರ್ಯದಲ್ಲಿ ಪ್ರತಿಫಲಾಕ್ಷೆ ಇಲ್ಲದ ಮಾಡಿದ ಸೇವೆಯಿಂದ ಇಡೀ ಸಮಾಜವು ಇವತ್ತು ಗೋಪಾಲಣ್ಣನನ್ನು ಗುರುತಿಸುವಂತೆ ಆಗಿದೆ ಅಂತ ಹೇಳುತ್ತಾ,
ಅವರಿಗೆ ದೇವರು ಮಹಾಲಿಂಗೇಶ್ವರ ದೇವರು ಇನ್ನೂ ಈ ಸಂಸ್ಥೆಗೆ ಆರೋಗ್ಯ ಭಾಗ್ಯ ಕೊಡಲಿ. ಅಂದು ದ್ವಾರಕ್ಕೆ ಗೋಪಾಲಕೃಷ್ಣನಿಂದಾಗಿ ಅಭಿವೃದ್ಧಿ ಹೊಂದಿತ್ತು. ಇಂದು ಈ ದ್ವಾರಕ್ಕೆ ಈ ಗೋಪಾಲಕೃಷ್ಣನಿಂದಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ನಾವೆಲ್ಲರೂ ಅವರೊಂದಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸುವಂತ ಹೇಳುತ್ತಾ, ಮಹಾಲಿಂಗೇಶ್ವರ ದೇವರ ಅಧ್ಯಕ್ಷನಾಗಿ ಈಗ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಹಾಲಿಂಗೇಶ್ವರ ನಮ್ಮ ಪುತ್ತೂರು ಅಂದರೆ ಮಹಾಲಿಂಗೇಶ್ವರ ಅಂದರೆ ಪುತ್ತೂರು, ಎಲ್ಲರ ಹೃದಯದಲ್ಲಿ ಇರುವ ದೇವರು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 2 ವರ್ಷದಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಕಾರ್ಯ ಆಗಲಿದೆ. ನೀವೆಲ್ಲರೂ ಆ ಮಹಾಲಿಂಗೇಶ್ವರ ಜೀರ್ಣೋದ್ಧಾರ ನಾಳೆ 21ಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ನೀವೆಲ್ಲರೂ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಕೈ ಜೋಡಿಸಬೇಕಂತೇಳಿ ಹೇಳುತ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಾಡ್ತಾ ಇರುವಂತಹ ಜನಪರ ಕಾರ್ಯಗಳನ್ನು ಶ್ಲಾಘಿಸುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಸರ್. ಮುಂದಕ್ಕೆ ಪ್ರಮುಖ ಅಭ್ಯಾಗತರಾಗಿ ನಮ್ಮೊಂದಿಗಿರುವ ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘ ಇದರ ಅಧ್ಯಕ್ಷರಾಗಿರುವ ಶ್ರೀ ಭಾಸ್ಕರ ಬಾರಿಯ ಇವರ ಮಾತುಗಳಿಗೆ ಕಿವಿಯಾಗೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆರಾಧ್ಯ ಮೂರ್ತಿ ಮಹತೋಬಾಲ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನಿಗೆ ಶಿರಸ ವಂದಿಸಿ, ದ್ವಾರಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಹೆಮ್ಮೆಯಿಂದ ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೇವೆ. ಇಂದಿನ ಸಭೆಯ ಅಧ್ಯಕ್ಷರು ಹಾಗೆ ಗೋಪಾಲಕೃಷ್ಣವರ ತೀರ್ಥರೂಪದ ಹೇಳುವಾಗ ನನಗೆ ಬಹಳ ಸಂತೋಷ ಆಯಿತು. ನನಗೆ ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಕಜೆಯವರು ಹೇಗೆ ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅವರು ಎಂಬುದು, ಅವರ ಬ್ರಹ್ಮ ತೇಜಸ್ಸಿನ ಗುಟ್ಟಿ ಏನು ಎಂಬುದನ್ನು ಕೂಡ ತಿಳಿಸಿದರು. ಹಾಗೆ ಉಳಿದ ವೇದಿಕೆ ಇರತಕ್ಕಂಥ ಎಲ್ಲರನ್ನು ಕೂಡ ಈ ಸಂದರ್ಭ ವಿಶೇಷವಾಗಿ ನಾನು ನೆನಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಆತ್ಮೀಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಆ ಪತ್ರಕರ್ತ ಬಂಧುಗಳಿಗೂ ನಮನಗಳನ್ನು ಸಲ್ಲಿಸುವುದರೊಂದಿಗೆ 2 ಮಾತು. ಯಾಕೆ ಗಂಟೆ ಕೈ ಮುಗಿತಾ ಉಂಟು, ಗಂಟೆ ಕೈ ಮುಗಿಯುವಾಗ ಮುಗಿಸಬೇಕು ಅಂದಕ್ಕೆ ಈ ಗೋಷ್ಠಿಯನ್ನು, ಈ ಒಂದು ಕಾರ್ಯಕ್ರಮವನ್ನು. ಹಾಗಾಗಿ ಅವರ ತೀರ್ಥರೂಪರವರು ನಾಮಕರಣ ಮಾಡಿದ್ದು ಸಾರ್ಥಕ ಆಯಿತು. ಅವರ ಹೆಸರಿಟ್ಟದ್ದು ಗೋಪಾಲಕೃಷ್ಣ ಎಂಬ ಹೆಸರಿಟ್ಟಿದ್ದಾರೆ. ಯಾವಾಗಲೂ ಹೆಸರಿಡುವುದು ಉದ್ದೇಶ ಏನಂದರೆ ಆ ಹೆಸರಿನಂತೆ ಅವ ನಡಿಬೇಕು ಅಥವಾ ನಡಿಬೇಕು ಎಂಬಂಥ ನಡೆಯುವವಳವು ಎಂಬ ರೀತಿಯಲ್ಲಿ ಇರ್ತಾರೆ. ಅದು ಕ್ರೂರ ಹೆಸರಾಗಿರಬಾರ್ದು ಅಂತ, ಅಂದರೆ ಮಹಾಕಾಳಿ, ಭದ್ರಕಾಳಿ ಹೀಗಲ್ಲಿರಬಾರ್ದು. ಹಾಗಾದರೆ ಆಪ್ಯಾಯಮಾನವಾಗಿರತಕ್ಕಂಥ ಹೆಸರು ಇಡಬೇಕು, ಹೃದಯ ವಿಕಸನಗೊಳ್ಳತಕ್ಕಂಥ ಹೆಸರನ್ನು ಇಡಬೇಕು. ಆ ಹೆಸರು ಹೇಳಿದರೆ 7 ಜನ್ಮದ ಪಾಪ ಪರಿಹಾರ ಆಗತಕ್ಕಂಥ ಹೆಸರನ್ನು ಇಡಬೇಕು. ಅಚ್ಯುತಾನಂತ ಗೋವಿಂದ, ನೋಡಿ ಆ 3 ಹೆಸರು ಹೇಳಿ ಸಾಕಂತೆ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಂತ, ಅಚ್ಯುತಾನಂತ ಗೋವಿಂದ ಅಂತ. ಹಾಗೆ ಇವರು ಯಾವ ಉದ್ದೇಶದಲ್ಲಿ ಅಥವಾ ಯಾವ ಸಂಕಲ್ಪದಲ್ಲಿ ಅವರು ಆ ಹೆಸರನ್ನಿಟ್ಟರೋ ಗೊತ್ತಿಲ್ಲ. ಆ ಹೆಸರಿನಂತೆ ನಡೀತಾ ಇದ್ದಾರಲ್ಲ, ಇದಕ್ಕೆ ದೊಡ್ಡ ಸಂತೋಷ ಬೇರೆ ಏನೂ ಇಲ್ಲ. ಕೃಷ್ಣ ಅಂದರೆ ಏನು? ಆನಂದ ಅಂತ ಅರ್ಥ. ಅಂದರೆ ಇರುವಿಕೆ, ಅಂದರೆ ಆನಂದ. ಯಾವಾಗಲೂ ಆನಂದವಾಗಿರಬೇಕು. ಕೇವಲ ಅವರು ಮಾತ್ರ ಅಲ್ಲ, ಇಡೀ ನಮ್ಮ ಪುತ್ತೂರಿನ ಮಹಾಜನತೆ ಆನಂದವಾಗಿರಬೇಕೆಂಬುದು ಅವರ ಉದ್ದೇಶ, ಅವರ ಬೀಜ ಮಂತ್ರ. ಆ ಆನಂದದ ಜೊತೆ ವರ್ಷಕ್ಕೊಮ್ಮೆ ಸೇರುವುದರೊಂದಿಗೆ ಪರಮಾನಂದವನ್ನು ಸೃಷ್ಟಿಸಬೇಕು ಇಲ್ಲಿ ಎಂಬುದು ಅವರ ಇನ್ನೊಂದು ಉದ್ದೇಶ. ನಮ್ಮನ್ನು ಅವರು ಕರೆಕೊಂಡು ಬಂದದ್ದು ಆ ಗೌಜಿಯಲ್ಲಿ, ನಂದ ಗೋಕುಲವೇ ಇಲ್ಲಿ ಕಂಡಾಗಾಯಿತು. ಒಮ್ಮೆ ಇಲ್ಲಿ ಆ ಗೋಪಿಕಾ ಸ್ತ್ರೀಯರನ್ನು ಬಡಿದು ಎಬ್ಬಿಸಿದಾಗ ಬನ್ನಿ 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 ಕೃಷ್ಣ ಹೊರಟಿದ್ದಾನೆ ಅಂತ ಕೊರಟಿಕೊಂಡು, ಅಂಥ ಒಂದು ಚಿತ್ರಣವನ್ನು ಕೊಡುವ ಹಾಗೆ ದ್ವಾರಕೆಗೆ ಪ್ರವೇಶ ಮಾಡಿದ್ದೇವೆ ನಾವು. ಮೇಲಾಗಿ ಇವರು ಮಾಡ್ತಕ್ಕಂಥ ಕೆಲಸವೂ ಅಷ್ಟೇ. ಈಗ ಇದು 21ನೇ ವರ್ಷ ಅಲ್ವಾ? 21ನೇ ವರ್ಷ. ಅದು ಗಣಪತಿಯ ಸಂಖ್ಯೆ. ಅದನ್ನು ತಿರುಗಿಸಿ 12, ಅದು ವಿಷ್ಣುವಿನ ಸಂಖ್ಯೆ. ಒಂದಕ್ಕೊಂದು ಪರಸ್ಪರ ಆ ಕೃಷ್ಣನಿಗೆ ಕುಡಿ ಬರ್ತಾ ಇದೆ. ಇದು ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತೆ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಎಷ್ಟೆಷ್ಟು ವಿಭಾಗಗಳು ಇವರು ಇಟ್ಟುಕೊಂಡಿದ್ದಾರೆ. ಸಾಂಸ್ಕೃತಿಕ ಕಲೆಗಳು ಬೇರೆ, ಹಾಗೆಯೇ ಸಂಗೀತ ಕಲೆಗಳು ಬೇರೆ. ರಾಮಾಯಣ ಮಹಾಭಾರತ ಅಂತ ಆ ಕಥೆಯನ್ನು ತಿಳ್ಕೊಂಡು ಅದಕ್ಕೆ ಒಂದು ಪರೀಕ್ಷಾ ರೂಪದಲ್ಲಿ ಕೊಡತಕ್ಕಂಥ ಒಂದು ವಿಶೇಷ ಪದಕ. ಪ್ರತಿಯೊಂದು ಇಲಾಖೆಯಲ್ಲಿ ಇವರು ಕೈ ಜೋಡಿಸಿದ್ದಾರೆ. ಯಾಕೆ? ಎಲ್ಲರೂ ಮಾಡತಕ್ಕಂಥದ್ದು ಭಗವಂತನ ಸೇವೆ, ಅದು ಕೇಶವನ ಸೇವೆ ಎಂಬುದವರ ಸಂಕಲ್ಪ.
ಗೋಪಾಲಕೃಷ್ಣರೇ, ನೀಲವರ್ಣನ ಇದು ಕೃಪೆ ಪೆರ್ಚಿತು ನಿಮಗೆ. ಯಾಕೆ ನಿಮ್ಮ ಒಂದು ಆ ಯೂನಿಫಾರ್ಮು ನೀಲಿ ಬಣ್ಣದ್ದು ಅಲ್ವ ಗಣರಾಜರೇ? ಆ ಮೈಲಧ್ವಜನಿಗೆ 7 ಯಜ್ಞ ಮಾಡಿದರೂ ಕೂಡ ಕೃಷ್ಣನ ಪ್ರತ್ಯಕ್ಷ ಮಾಡಲಿಕ್ಕೆ ಆಗಲಿಲ್ಲ ಅಂತ ಪಾಪ. ಆಗ ನಾರದರು ಬಂದು ಇನ್ನೊಂದು ಯಜ್ಞ ಮಾಡು, 8ನೇದು, 7 ಬಿಡು, 8ನೇ ಯಜ್ಞ ಅದು ಯಾರ ಸಂಖ್ಯೆ? ಕೃಷ್ಣನ ಸಂಖ್ಯೆ ಅಲ್ವಾ? ಹಾಗಿರುವ ನೀಲವರ್ಣನ ಕೃಪೆ ನಿಮಗೆ ಪರಿಚಿತ ಇದೆ. ಹಾಗಾಗಿ ಈಗ 12 ಬಡಾವಣೆಗಳು ಆಯಿತಾ? ಅದರ ತಿರುಗಿಸಿ 21 ಬಡಾವಣೆಗಳು ಆಗ್ತಾ ಬರಲಿ ಎಂಬುದಾಗಿ ನಾನು ದೇವರಲ್ಲಿ ಬೇಡ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಸುಖಿಗಳಾಗಿರಬೇಕು, ಸಂತೋಷದಲ್ಲಿರಬೇಕೆಂಬುದೇ ನಿಮ್ಮ ಉದ್ದೇಶ. ಸಂತೋಷವಾಗಿದೆ. ಮೇಲಾಗಿ ಅಶನ ವಸನ ವಸತಿ ಅತ್ಯಂತ ಪ್ರಾಮುಖ್ಯ. ಆ ಮಹಾವಿಷ್ಣುವಿನ ಕೆಲಸವೇ ಅದು, ಪಾಲನಾಕರ್ತರಾಗಿ ಅದನ್ನು ನೀವು ಮಾಡ್ತಾಯಿದ್ದೀರಿ. ಆ ಹೆಸರಿಗೆ ತಕ್ಕಂತೆ ಅಶನದ ವ್ಯವಸ್ಥೆ ಇದೆ. ವಸನ ನಿಮ್ಮ ಶಲ್ಯವೇ ಸಾಕೋದು, ಅದು ವಸನವೇ ಅದು. ಹಾಗೆ ವಸತಿ ಸಮುಚ್ಚಯಗಳು ಅವರನ್ನೆಲ್ಲ ಇಲ್ಲಿ ಬರಮಾಡಿಸಿಕೊಂಡು ಅವರ ಹೃದಯದಲ್ಲಿ ವಿಶೇಷವಾದಂಥ ಸ್ಫುರಣೆ ಆಗತಕ್ಕಂಥದ್ದು ಅಥವಾ ವಿಕಸನ ಆಗತಕ್ಕಂಥ ಕೆಲಸ. ನಾನು ಸಾರ್ಥಕ 5 ಮನೆಯಲ್ಲಿ ವಾಸ್ತವ್ಯ ಮಾಡಿದ್ದು. ಕೆಲವು ಮನೆ ಕಟ್ಟಿಕೊಡ್ತಾರೆ, ಮತ್ತು ಅಲ್ಲಿ ತಲೆ ಹಾಕೋದಿಲ್ಲ, ಅಲ್ಲಿ ನೀರು ಬರೋದಿಲ್ಲ, ಟ್ಯಾಪ್ ಹೊಡೆದು ಹೋಗೋದು, ಏನಕ್ಕೇನಾಗೋದು, ಅವರ ಫೋನ್ ಮಾಡಿದ್ರು ಬರೋದಿಲ್ಲ, ವಿಳಾಸ ಇಲ್ಲ. ಇದು ಹಾಗಲ್ಲ, ಇವರೇ ಕಟ್ಟಿಸಿದ ಮನೆಯಲ್ಲಿ ಇವರೇ ಅದು ಪದೇ ಪದೇ ನೋಡಿಕೊಂಡು ಆನಂದದಲ್ಲಿ ಇರಿ ಎಂಬತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರಲ್ಲ, ಇವರ ದೊಡ್ಡ ಗುಣಕ್ಕೆ ತಲೆಬಾಗಿದ್ದೇನೆ. ಇನ್ನು ಮುಂದೆಯೂ ಇದೇ ರೀತಿಯಾಗಿ ಈ ಕಾರ್ಯಕ್ರಮ ನಡೀತಾ ಇರಲಿ. ಎಲ್ಲ ಇಲಾಖೆಗಳಿಗೆ, ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಇರಲಿ. ಅದರಲ್ಲಿ ಯಕ್ಷಗಾನಕ್ಕೆ ಕೂಡ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಅವರ ಸುಪುತ್ರ ಚಿರಂಜೀವಿ ನಮ್ಮಲ್ಲಿ ಬಂದಿದ್ದ ಆಂಜನೇಯ ಯಕ್ಷಗಾನ ಸಂಘಕ್ಕೆ. ಬರಲಿ, ಎಲ್ಲರಿಗೂ ಮುಕ್ತ ಅವಕಾಶ. ಈಗಂದು ಸಣ್ಣ ಸಣ್ಣ ಮಕ್ಕಳೇ ನಮ್ಮ ಆಂಜನೇಯ ಯಕ್ಷಗಾನ ಸಂಘದಲ್ಲಿ ಬದಲೆ ವಾದಕರಾಗಿ, ಚೆಂಡವಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾರನ್ನೆಲ್ಲ ತೀಡಿ ಒಂದು ಕಲಾವಿದನಾಗಿ ಮಾಡಿದ್ದೀರೋ ಅವರಿಗೆ ಉತ್ತಮವಾದ ವೇದಿಕೆ ನಾನು ಕಲ್ಪಿಸಿಕೊಡ್ತೇನೆ ಎಂಬ ಮೂಲಕವಾಗಿ ಇನ್ನೊಮ್ಮೆ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣವೇನು ಹಾಕ್ತೇನೆ. ನಮಸ್ಕಾರ. ಸಮಾಜದ ಸರ್ವತೋಮುಖ ಏಳಿಗೆಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಪ್ರತಿಷ್ಠಾನ ಮತ್ತು ಅಧ್ಯಕ್ಷರ ಬಗ್ಗೆ ಶ್ಲಾಘನೀಯ ನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ನಮ್ಮೊಂದಿಗಿದ್ದಾರೆ ಶ್ರೀಯುತ BV ಸೂರ್ಯನಾರಾಯಣ, ನಿವೃತ್ತ ಪ್ರಾಂಶುಪಾಲರು, ಪುತ್ತೂರು. ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ದ್ವಾರಕೋತ್ಸವ 2026ರ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ಈ ಪ್ರತಿಷ್ಠಾನದ ಅಧ್ಯಕ್ಷರೇ, ವೇದಿಕೆ ಮೇಲಿರೋ ಎಲ್ಲ ಆದರಣೀಯ ಅತಿಥಿ ಗಣ್ಯರೇ, ಮಾಧ್ಯಮ ಮಿತ್ರರೇ, ಇಲ್ಲಿ ಸೇರಿರುವ ಎಲ್ಲ ಬಂಧು ಮಿತ್ರರೇ, ದ್ವಾರಕಾ ಸಮೂಹ ಸಂಸ್ಥೆಯ ಎಲ್ಲ ಬಂಧುಗಳೇ, ಸರ್ವಂ ಕೃಷ್ಣಮಯಂ ಆಗಿದೆ. ವೇದಿಕೆ ಮೇಲಿರುವವರಲ್ಲಿ ಅನೇಕರು ಕೃಷ್ಣ ಹೆಸರನ್ನು ಹೊಂದಿದ್ದಾರೆ. ಸನ್ಮಾನಿತರಲ್ಲಿ ಕೆಲವರು ಕೃಷ್ಣರಿದ್ದಾರೆ. ಆಮೇಲೆ ಗೋಕುಲ ಬಡಾವಣೆ ಕೃಷ್ಣನ್ನೇ ನೆನಪಿಸ್ತದೆ, ದ್ವಾರಕ್ಕೆ ಖಂಡಿತ ಮತ್ತೊಮ್ಮೆ ನೆನಪಿಸ್ತದೆ. ಎಲ್ಲರೂ ಕೃಷ್ಣಮಯವಾಗಿರುವಾಗ ಭಾಸ್ಕರ ಬಾರಿ ಅವರು ಹೇಳಿದ ಹಾಗೇ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಆನಂದ ಇರ್ತದೆ, ಎಲ್ಲಿ ಆನಂದ ಇರ್ತದೋ ಅಲ್ಲಿ ನೆಮ್ಮದಿ ಇರ್ತದೆ, ಎಲ್ಲಿ ನೆಮ್ಮದಿ ಇರ್ತದೋ ಅಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸ್ತದೆ. ದ್ವಾರಕ ಎನ್ನುವ ಹೆಸರೇ, ದ್ವಾರ ಅಂದರೆ ಹೆಬ್ಬಾಗಿಲು, ಕ ಅಂದರೆ ಸ್ವರ್ಗ ಅಂತ. ಸ್ವರ್ಗಕ್ಕೆ ಹೆಬ್ಬಾಗಿಲು ಅನ್ನುವಂತಹ ಅರ್ಥವನ್ನು ಹೊಂದಿರತಕ್ಕಂತಹ ದ್ವಾರಕೆ ಹೆಸರನ್ನು ಹೊಂದಿರತಕ್ಕಂಥ ಸಂಸ್ಥೆಯ ಮೂಲಕ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಡಾವಣೆಗಳನ್ನು ಸ್ಥಾಪಿಸುವುದರ ಮೂಲಕ, ನಿವೇಶನದಲ್ಲಿ ಮನೆಗಳನ್ನು ನಿರ್ಮಿಸುವುದರ ಮೂಲಕ, ಅದನ್ನು ಸಮಾಜಕ್ಕೆ ಅರ್ಪಿಸುವ ಮೂಲಕ ಆ ಮನೆಗಳಲ್ಲಿ ಸದಾಕಾಲ ಅಲ್ಲಿ ಯಾರೆಲ್ಲ ವಾಸಿಸ್ತಾರೋ ಅವರೆಲ್ಲರೂ ಕೂಡ ಆನಂದದಿಂದಿರಬೇಕು ಎನ್ನುವ ಪರಿಕಲ್ಪನೆಯನ್ನು ಈ ಒಂದು ಹೆಸರು ಹೊಂದಿದೆ ಅಂತ ಭಾವಿಸ್ತೇನೆ. ಸ್ವರ್ಗ ಅನ್ನುವುದು ಎಲ್ಲೋ ನಮ್ಮ ಸಾವಿನ ಬಳಿಕ ನಾವು ತಲುಪುವ ಸ್ಥಳ ಅಲ್ಲ ಅಂತ ಕುವೆಂಪು ಹೇಳ್ತಾರೆ. ಸ್ವರ್ಗವೇ ನೀ ಭೂಮಿಯೊಳಿರದಿರೆ ನೀನು ಬೇರೆಲ್ಲೂ ಇಲ್ಲ ಅಂತ ಕುವೆಂಪುರವ ಅನಿಸಿಕೆ. ಎಲ್ಲಿ ಪ್ರೀತಿ ಇರ್ತದೋ, ಎಲ್ಲಿ ನೆಮ್ಮದಿ ಇರ್ತದೋ, ಎಲ್ಲಿ ಪ್ರಕೃತಿ ಆರಾಧನೆ ಇರ್ತದೋ, ಎಲ್ಲಿ ಪ್ರಕೃತಿಯನ್ನು ಅನುಭವಿಸುವಂತಹ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇರ್ತದೋ ಅಲ್ಲಿ ಸ್ವರ್ಗ ಸಮಾನವಾದ ಸುಖ, ಶಾಂತಿ, ನೆಮ್ಮದಿ ಇರ್ತದೆ ಅಂಥೇಳಿ. ನಮ್ಮ ಇಂಗ್ಲೀಷಲ್ಲಿ ಮನೆಗೆ ಹೌಸ್ ಮತ್ತು ಹೋಮ್ ಎನ್ನುವ 2 ಹೆಸರುಗಳಿದೆ. ಹೌಸ್ ಎನ್ನುವುದು ಕೇವಲ ಅದು ಒಂದು ಬಿಲ್ಡಿಂಗ್, ಅದೊಂದು ಯಾವುದೋ ಒಂದು ವಸ್ತುಗಳಿಂದ ನಿರ್ಮಿಸಲ್ಪಟ್ಟಂಥ ಒಂದು ಕಟ್ಟಡ ಆಗಿದ್ದರೆ, ಮನೆ ಎನ್ನುವುದು, ಹೋಮ್ ಎನ್ನುವುದು ಅಲ್ಲಿ ಎಲ್ಲಿ ನಮಗೆ ಆರಾಮ ಇರ್ತದೆ, ಎಲ್ಲಿ ಸುಖ, ನೆಮ್ಮದಿ, ಸಂತೋಷ, ಪ್ರೀತಿ ಸಿಗ್ತದೆ ಅದು ಹೋಮ್ ಆಗಿರ್ತದೆ. ಶ್ರೀಯುತ ಗೋಪಾಲಕೃಷ್ಣ ಭಟ್ಟರ ನೇತೃತ್ವದಲ್ಲಿ ಮುನ್ನಡೀತಾ ಇರತಕ್ಕಂತಹ
ಈ ದ್ವಾರಕಾ ಸಮೂಹ ಸಂಸ್ಥೆಗಳ ಮೂಲಕ ಇಲ್ಲಿ ಸಮಾಜಕ್ಕೆ ಅರ್ಪಿಸಲ್ಪಟ್ಟಂಥ ಎಲ್ಲ ಆ ಮನೆಗಳಲ್ಲಿ ವಾಸಿಸುವವರಿಗೆ ಸುಖ ಸಿಗ್ತದೆ, ಸಂತೋಷ ಸಿಗ್ತದೆ ಅಂಥೇಳಿ ಭಾವಿಸ್ತೇನೆ. ಯಾಕೆಂದರೆ ಅವೆಲ್ಲವೂ ಕೂಡ ಕೃಷ್ಣನಿಗೆ ಅರ್ಪಿಸಲ್ಪಟ್ಟಿವೆ, ಕೃಷ್ಣನ ಹೆಸರನ್ನೇ ಹೊಂದಿವೆ. ಆದರೆ ನಾವು ಬಹಳ ಇಷ್ಟಪಟ್ಟದ್ದು ಶ್ರೀಯುತ ಗೋಪಾಲಕೃಷ್ಣ ಭಟ್ರು, ಅವರ ಮನೆಯವರು, ಅವರ ತೀರ್ಥರೂಪರೆಲ್ಲರೂ ಕೂಡ ತಾವು ಗಳಿಸಿದಂತಹ ಸಂಪಾದನೆಯನ್ನು ಮತ್ತು ಸಮಾಜಕ್ಕೆ ಅದರ ಒಂದು ಪಾಲನ್ನು ಕೊಡುವುದರ ಮೂಲಕ ಸಮಾಜದಲ್ಲಿ ಸ್ವಾವಲಂಬಿ, ಸದೃಢ, ಸ್ವಾಭಿಮಾನಿ, ಸಶಕ್ತ, ಸನ್ನಡತೆಯ, ಸಚ್ಚಾರಿತ್ರ್ಯದ ಸಮಾಜವನ್ನು ನಿರ್ಮಿಸಬೇಕು ಅಂಥೇಳಿ ದ್ವಾರಕಾ ಪ್ರತಿಷ್ಠಾನದ ವೆಬ್ಸೈಟನ್ನು ನಾನು ನೋಡ್ತಾ ಇದ್ದೆ ನಿನ್ನೆ. ನೋಡುವಾಗ ಅದರ ಒಂದು ವಾಕ್ಯ ನನಗೆ ಭಾಳ ಇಷ್ಟ ಆಯಿತು. ಅದು ಯಾವುದು ಅಂತಂದರೆ, ಯಾವ ಸಮಾಜ ಅದು ಜೀವನ ಮೌಲ್ಯಗಳ ಜೊತೆಗೆ ಪ್ರಗತಿಯನ್ನು ಬೆಸೆದು ಅದು ಶಕ್ತಿಶಾಲಿ ಆಗ್ತದೋ ಆ ರೀತಿಯ ಸಮಾಜ ನಿರ್ಮಾಣದ ಧ್ಯೇಯ, ಗುರಿ ನಮ್ಮದು ಅಂತ ಹೇಳ್ತಾರೆ. ಸ್ವಲ್ಪ ಸವಾಲಿನ ಕೆಲಸ. ಯಾಕೆ ಅಂತಂದರೆ ಪ್ರಗತಿ ಯಾವತ್ತೂ ಕೂಡ ಪರಿವರ್ತನಶೀಲ ಆಗಿರುತ್ತದೆ. ಇವತ್ತು ನಡಿಲಿಕ್ಕೆ ಸಾಧ್ಯ ಇಲ್ಲದವನಿಗೆ ಎತ್ತಿನ ಬಂಡಿಯಲ್ಲಿ ಹೋಗೋದು ಪ್ರಗತಿ ಆಗಿತ್ತು. ಆದರೆ ಎತ್ತಿನ ಬಂಡಿ ಅದು ಯಾವಾಗ ಈಗ ವಿಮಾನ ಅಥವಾ ರಾಕೆಟ್ ವೇಗದಲ್ಲಿ ಬದಲಾಗ್ತಾ ಹೋಗಿದೆಯೋ ಹಾಗೇ ಈ ಪ್ರಗತಿ ಎನ್ನುವುದು ನಿರಂತರ ಪರಿವರ್ತನಶೀಲ. ಹಾಗೆ ಅಂಥೇಳಿ ಜೀವನ ಮೌಲ್ಯಗಳು ಪರಿವರ್ತನಶೀಲ ಅಲ್ಲ, ಅದು ಯಾವತ್ತೂ ನಿರಂತರವಾದ ಸತ್ಯ ಆಗಿರುತ್ತದೆ. ಅದು ಯಾವತ್ತು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯಾವುದನ್ನು ಜೀವನ ಮೌಲ್ಯ ನಮಗೆ ಕಟ್ಟಿಕೊಟ್ರೋ ಅದೇ ಜೀವನ ಮೌಲ್ಯಗಳು ಇವತ್ತೂ ಕೂಡ ಸತ್ಯ ಆಗಿದೆ. ಇವೆರಡನ್ನು ಬೆಸೆದುಕೊಂಡು ಸಾಗುವುದಿದೆಯಲ್ಲ, ಇವೆರಡನ್ನು ಜೊತೆಯಾಗಿ ಕೊಂಡೊಯ್ಯುತ್ತೇವೆ ಎನ್ನುವ ಧ್ಯೇಯವನ್ನು ಇಟ್ಟುಕೊಂಡದ್ದು ಶ್ರೀಯುತ ಗೋಪಾಲಕೃಷ್ಣರು ಮತ್ತು ಅವರ ತೀರ್ಥರೂಪರು, ಕುಟುಂಬ ವರ್ಗದವರು ಮತ್ತು ಈ ಸಮೂಹ ಸಂಸ್ಥೆಯಲ್ಲಿ ಯಾರೆಲ್ಲ ಇದರ ಶ್ರೇಯೋಭಿವೃದ್ಧಿಗೆ ದುಡಿತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಸವಾಲಿನ ಕೆಲಸ ಅಂತ ಹೇಳ್ತೇನೆ. ಆದರೆ ಇದು ಕಾರ್ಯಸಾಧ್ಯ. ಇದನ್ನು ಮಾಡಿ ತೋರಿಸ್ತಾ ಇದ್ದಾರಲ್ಲ. ನನಗೆ ಇತ್ತೀಚೆಗೆ ಪರ್ಯಾಯ ಪೀಠವನ್ನೇರಿದ ಇವರು ಗುರುಗಳಾದಂಥ ಶ್ರೀಯುತ ಶಿರೂರು ಸ್ವಾಮೀಜಿಯವರು ಹೇಳಿದಂಥ ಮಾತೊಂದು ನೆನಪಾಗ್ತದೆ. ಏನು ಅಂತಂದರೆ, ಇದು ಸಾಧ್ಯ ಎನ್ನುವುದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾರೆ. ಯಾವುದು ಅಂತಂದರೆ, ನಾವೆಲ್ಲರೂ ಗೋ ಸಂರಕ್ಷಣೆ ಆಗಬೇಕು ಅಂತ ಹೇಳ್ತೇವೆ. ಆದರೆ ಅಪಾರ್ಟ್ಮೆಂಟಲ್ಲಿರುವವರು ಗೋ ಸಂರಕ್ಷಣೆನೇ ಹೇಗೆ ಮಾಡಲಿಕ್ಕೆ ಸಾಧ್ಯ? ಪೇಟೆಯಲ್ಲಿರುವವರಿಗೆ ಗೋವುಗಳನ್ನು ಪಾಲನೆ ಮಾಡುವುದು ಹೇಗೆ ಸಾಧ್ಯ? ಅದಕ್ಕೆ ಅವರೊಂದು ಪರಿಹಾರ ಹೇಳ್ತಾರೆ. ಅದೇನು ಅಂತಂದರೆ, ಎಲ್ಲೆಲ್ಲಿ ಗೋಶಾಲೆಗಳು ನಿರ್ಮಾಣ ಆಗ್ತದೋ ಆ ಗೋಶಾಲೆಗೆ ಪ್ರೋತ್ಸಾಹವನ್ನು ನೀಡೋಣ, ಆ ಗೋಶಾಲೆಗೆ ಭೇಟಿಯನ್ನು ಕೊಡೋಣ, ಆ ಗೋವುಗಳಿಗೆ ನಾವು ಪೂಜೆಯನ್ನು ಕನಿಷ್ಠ ನಮ್ಮ ಬಿಡುವಿನ ವೇಳೆಯಲ್ಲಾದರೂ ಮಾಡೋಣ. ಈ ಮೂಲಕ ಪ್ರಗತಿಯ ಜೊತೆಗೆ ನಮ್ಮ ಜೀವನ ಮೌಲ್ಯಗಳನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಇದಕ್ಕೆ ನಮ್ಮಲ್ಲಿ ಒಂದು ಹೊಸ ನೋಟ ಬೇಕಾಗ್ತದೆ. ಈ ಹೊಸ ನೋಟವನ್ನು ಹೊಂದಿರತಕ್ಕಂತಹ ದ್ವಾರಕಾ ಪ್ರತಿಷ್ಠಾನದ ಮೂಲಕ ಇವತ್ತು ವಿವಿಧ 12 ಬಡಾವಣೆಗಳು ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. 12 ಬಡಾವಣೆಗಳನ್ನು ನಿರ್ಮಿಸುವುದರ ಜೊತೆಗೇ ಸಮಾಜಮುಖಿ ಇನ್ನಿತರ ಕಾರ್ಯಗಳಲ್ಲೂ, ಅದರಲ್ಲೂ ಕೂಡ ಯಕ್ಷಗಾನ, ಯೋಗ, ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟ ಇನ್ನಿತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ನನ್ನ ಎದುರುಗಡೆ ಇರತಕ್ಕಂತಹ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಎಕ್ಕ ಗಿಡ, ಅವರಿಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಈ ವೇದಿಕೆಯ ಮುಂಭಾಗದ ಸಭಾಂಗಣವನ್ನು ನಿರ್ಮಿಸಬೇಕಾದ್ರೆ ಅದನ್ನು ತೆಗೆದು ಹಾಕ್ಬೋದಿತ್ತು. ಆದರೆ ಅದನ್ನು ಹಾಗೇನೆ ರಕ್ಷಿಸಿ ಈ ಕಾರ್ಯಕ್ರಮದ ಜೊತೆಗೆ ಅದನ್ನು ಪೋಣಿಸಿದ್ದಾರೆ ಅಂತ ಹೇಳೋದೇ ಅವರು ಪ್ರಕೃತಿಯನ್ನು ಯಾವ ರೀತಿಯಲ್ಲಿ ಕಾಣುತ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಅಂತೇಳಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಅಷ್ಟೇ. ಈ ಗೋಕುಲ ಬಡಾವಣೆ ಅದು ನಂದ ಗೋಕುಲದ ಹಾಗೆ ಕಂಗೊಳಿಸ್ತಾ ಇದೆ. ಹಾಗೇನೆ ಅವರು ಎಲ್ಲೆಲ್ಲಿ ಇಂತಹ ಬಡಾವಣೆಗಳನ್ನು ಸ್ಥಾಪಿಸ್ತಾರೋ ಆ ಎಲ್ಲ ಬಡಾವಣೆಗಳು ಒಂದು ಹೊಸ ನೋಟ, ಒಂದು ಹೊಸ ಚೈತನ್ಯ, ಲವಲವಿಕೆ ಅಲ್ಲಿ ನೆಲೆಸುವಂಥ ಎಲ್ಲರಿಗೂ ಕೂಡ ಸುಖ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಆಶಿಸ್ತೇನೆ. ಶ್ರೀಯುತ ಗೋಪಾಲಕೃಷ್ಣರಿಗೆ, ಅವರ ತೀರ್ಥರೂಪರಿಗೆ, ಈ ಸಮೂಹ ಸಂಸ್ಥೆಯಲ್ಲಿ ದುಡಿಯುವ ಎಲ್ಲರಿಗೂ ಕೂಡ ವಿಶೇಷವಾಗಿ ಅವರು ಇತ್ತೀಚೆಗೆ ಪಟ್ಟೆಯ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯನ್ನು ಈ ದ್ವಾರಕಾ ಪ್ರತಿಷ್ಠಾನದ ಜೊತೆಗೆ ಜೋಡಿಸಿಕೊಂಡಿದ್ದಾರೆ. ಇದು ಸ್ತುತ್ಯರ್ಹವಾದಂಥ ಕೆಲಸ. ಒಂದು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸೋದ್ರ ಮೂಲಕ ಅವರೊಂದು ಸ್ವಸ್ಥ ಸಮಾಜಕ್ಕೆ ನಿರ್ಮಾಣಕ್ಕೆ ಒಂದು ಮುಂದಡಿಯನ್ನು ಇಟ್ಟಿದ್ದಾರೆ. ಆ ಹೆಜ್ಜೆ ಅವರಿಟ್ಟಂಥ ಹೆಜ್ಜೆ ಅದು ದಿಟ್ಟ ಹೆಜ್ಜೆ ಆಗಲಿ. ಈ ವಿದ್ಯಾಸಂಸ್ಥೆ ಅದು ನಾಡಿನ ಜನರಿಗೆ ಒಂದು ಹೊಸ ಬೆಳಕನ್ನು ವಿದ್ಯೆಯ ಮೂಲಕ ನವ ಜೀವನವನ್ನು ನೀಡುವಂಥ ಕೆಲಸವನ್ನು ಮಾಡಲಿ ಅಂತ ಆಶಿಸ್ತೇನೆ. ಕೃಷ್ಣ ದ್ವಾರಕೆಯನ್ನು ನಿರ್ಮಿಸಿದರೆ ದ್ವಾರಕಾ ಪ್ರತಿಷ್ಠಾನದವರು ಗೋಪಾಲಕೃಷ್ಣ ಭಟ್ರ ನೇತೃತ್ವದಲ್ಲಿ ನವ ದ್ವಾರಕೆಗಳ ನಿರ್ಮಾಣವನ್ನು ನಾಡಿನಾದ್ಯಂತ ಮಾಡಲಿ ನಿರ್ಮಿಸಲಿ. ಆ ಮೂಲಕ ಈ ನಾಡಿಗೆ ಈ ಎಲ್ಲರಿಗೂ ಸೂರು ಅಂತ ಹೇಳ್ತಕ್ಕಂಥ ಕೇಂದ್ರ ಸರ್ಕಾರದ ಏನು ಒಂದು ಘೋಷಣೆ ಇದೆ, ಆ ಎಲ್ಲರಿಗೂ ಸೂರು ಅಂತ ಹೇಳ್ತಕ್ಕಂಥ ಒಂದು ಘೋಷಣೆಗೆ ಪೂರಕವಾಗಿ ಖಾಸಗಿ ರಂಗ ಕೂಡ ಈ ದ್ವಾರಕಾ ಪ್ರತಿಷ್ಠಾನ ಅಂತ ಹೇಳೋದ್ರ ಮೂಲಕ ಕೆಲಸ ಮಾಡಲಿ ಅಂತ ಆಶಿಸ್ತೇನೆ. ಇವತ್ತು 8 ಕೋಟಿ ಜನ
ಇವತ್ತು 8 ಕೋಟಿ ಜನ ನಮ್ಮ ಭಾರತದಲ್ಲಿ ಇಂತಹ ಒಂದು ಸೆಕ್ಟರಲ್ಲಿ, ಈ ರೀತಿಯ ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ ದುಡಿತಾ ಇದ್ದಾರೆ. ಅದು ಇಂಜಿನಿಯರ್ ಇರಬಹುದು, ವಕೀಲರುಗಳಿರಬಹುದು, ಅಥವಾ ಯಾವುದೇ ಕೌಶಲವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿರ್ಬೋದು. 8 ಕೋಟಿ ಜನ, 8 ಕೋಟಿ ಜನರ ಮೂಲಕ ಪ್ರತಿಯೊಂದು ಕುಟುಂಬದಲ್ಲಿ 5 ಜನ ಇದ್ದಾರೆ ಅಂತಂದರೆ 40 ಕೋಟಿ ಜನ ಈ ಭಾರತದಲ್ಲಿ ಇಂಥ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ಗಳ ಮೂಲಕ ಒಂದು ಜೀವನವನ್ನು ಕಟ್ಕೊಳ್ತಾರೆ. ಆ 40 ಕೋಟಿ ಜನ ತಮ್ಮ ಸಂಪಾದನೆಯನ್ನು ತಮ್ಮ ಸಮಾಜದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿರೋ ಮೂಲಕ ಈ ದೇಶದ ಅಭಿವೃದ್ಧಿಗೋಸ್ಕರ, ಆರ್ಥಿಕ ಅಭಿವೃದ್ಧಿಗೋಸ್ಕರ, ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಕಾರಣಕರ್ತರಾಗಿದ್ದಾರೆ. ಅಂತಹ ಒಂದು ಕೆಲಸವನ್ನು ದ್ವಾರಕಾ ಪ್ರತಿಷ್ಠಾನ, ದ್ವಾರಕಾ ಕನ್ಸ್ಟ್ರಕ್ಷನ್ ಸಂಸ್ಥೆ ಕೂಡ ಮಾಡ್ತಾ ಇದೆ ಅಂತ ಹೇಳೋದನ್ನು ನೆನಪಿಸ್ಕೊಳ್ಳುತ್ತಾ, ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಮೂಲಕ ಇಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ನೀಡಿದ್ದಕ್ಕೋಸ್ಕರ ಪ್ರತಿಷ್ಠಾನದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ವಿಜಯ ಸರಸ್ವತಿ ಅವರ ಮುಂದಿನ ಕಾರ್ಯಕ್ರಮಕ್ಕೆ ಮೇಡಮ್ ಅವರು ರೆಡಿಯಾಗಿದ್ದಾರೆ. ಹಾಗಾಗಿ ಹೆಚ್ಚು ಮಾತನಾಡೋದು ಇದು ಸಮಯವಲ್ಲ. 12 ಗಂಟೆ ಆಗಿದೆ ಅಂತಂದರೆ ಕೈ ಮುಗಿದೆ, ಗಡಿಯಾರದ 2 ಮುಳ್ಳುಗಳು ಕೈ ಮುಗಿದು ನಮ್ಮನ್ನು ನೆನಪಿಸ್ತಾ ಇದೆ, ಸಮಯ ಆಗ್ತಾ ಇದೆ ಅಂಥೇಳಿ. ವಂದನೆಗಳು, ಶುಭವಾಗಲಿ. ತಮ್ಮ ಶುಭ ಹಾರೈಕೆಗಳಿಗೆ ಧನ್ಯವಾದ ಸರ್. ಮುಂದಕ್ಕೆ ಅಧ್ಯಕ್ಷೀಯ ನುಡಿ ನಮ್ಮ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ಹರಿಕೃಷ್ಣ ಭಟ್ಟ ಅರ್ತ್ಯಡ್ಕ ಇವರಿಂದ. ಗುರುಭ್ಯೋ ನಮಃ. ಕುಲದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ, ಹಾಗೆ ಕ್ಷೇತ್ರಾದಿ ಶ್ರೀ ಮಾಲಿಂಗೇಶ್ವರ ದೇವತಾಭ್ಯೋ ನಮಃ. ಹಾಗೂ ಇಲ್ಲಿ ವೇದಿಕೆಯಲ್ಲಿ ನನ್ನೊಂದಿಗೆ ಇದ್ದ ಗೌರವಾನ್ವಿತರು ಹಾಗೂ ನಮ್ಮ ಈ ದ್ವಾರಕಾ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಬಂದಂಥ ಎಲ್ಲ ಬಂಧು ಬಾಂಧವರಿಗೆ ಇವತ್ತು ನಾನು ರಚಿಸಿದಂಥ ಈ 3 ಹೊತ್ತಿಗೆ ಅದು ಹೊರಬರ್ತದೆ, ಬರಲಿಕ್ಕಿದೆ ಅದು ನನಗೇನು ಗೊತ್ತಿರಲಿಲ್ಲ. ಅಥವಾ ನಾನು ರಚನೆ ಮಾಡುವಾಗಲೂ ಹಾಗೆ ನಾನು ರಚನೆ ಮಾಡಿದ್ದು ಕೂಡ ಒಂದು ಯಾವುದೇ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಲ್ಲ. ಅಂದರೆ ಕೆಲವೊಮ್ಮೆ ನಿದ್ದೆ ಬಾರದೇ ಇರುವಾಗ ರಚನೆ ಮಾಡಿದ್ದು ಉಂಟು. ರಾತ್ರಿ ಆಯ್ತು ಮಲಗುವಂತ ಮಲಗಿದರೆ ಆವಾಗ ನನಗೆ ನನ್ನ ಮನಸ್ಸಿಗೆ ಸ್ಫೋಟ ಆಗಂಥ ಕೃತಿಯನ್ನು ಆವಾಗಲೇ ಬರೀಲಿಕ್ಕೆ ಪೆನ್ನು ಕಾಗದ ತಗೊಂಡು ಬರೀಲಿಕ್ಕೆ ಶುರು ಮಾಡಿ ಅಲ್ಲಿ ನಿದ್ದೆ ಮತ್ತೆ ಮಾಡಿದೆ. ಹೀಗೆ ನನ್ನ ಕೃತಿಗಳು ಒಂದೊಂದೇ ಆಗುತ್ತಾ ಅಲ್ಲಿ ರಾಶಿ ಬಿತ್ತದು. ಹಾಗೆ ಅಂತೇಳಿ ಆವಾಗ ಅದನ್ನು ಎಂತ ಮಾಡಲಿಕ್ಕೂ ನಮಗೆ ಅನುಕೂಲತೆ ಇರಲಿಲ್ಲ, ಮತ್ತು ಅದರ ಉದ್ದೇಶವೂ ಇಲ್ಲ. ಇವತ್ತು ಅದಕ್ಕೆ ಯಾವುದೇ ಒಂದು ಕರ್ತವ್ಯ ಕರ್ಮ ಆಗಬೇಕಿದ್ದು ಅದಕ್ಕೊಂದು ಕಾಲ ಅಂಥೇಳಿ ಉಂಟು. ಯಾವುದಕ್ಕೂ ಒಂದು ಕಾಲ. ಆ ಕಾಲ ಬಹುಶಃ ಇವತ್ತು ಅದಕ್ಕೆ ಬಂದು ಒದಗಿದೆ ಅಂತ ಕಾಣ್ತದೆ. ಹಾಗಾಗಿ ಅದು ಇವತ್ತು ನಿಮ್ಮೆಲ್ಲರ ಕೈ ಸೇರುವಂಥ ಯೋಗ ಕೂಡಿ ಬಂತು. ಮೊದಲು ಯಕ್ಷಗಾನ ಒಂದು ಪ್ರಸಂಗ ಪುಸ್ತಕ, ಅದು ನಾನು ಹೆಚ್ಚಾಗಿ ಮೊದಲಿಗೆಲ್ಲ ಕ್ರಮ ಉಂಟು. ಮನೆಗಳಲ್ಲಿ ಸೋಣೆ ತಿಂಗಳು ಅಂತೇಳಿ ಧರ್ಮ ತಿಂಗಳು, ಆ ಧರ್ಮ ತಿಂಗಳಿನಲ್ಲಿ ಪುರಾಣ ವಚನ ಮಾಡುವಂಥದ್ದೆಲ್ಲ ಕೆಲವು ಮನೆಗಳು, ಹೆಚ್ಚಿನ ಮನೆಗಳಲ್ಲಿ ಇತ್ತು ಆವಾಗ ಮೊದಲನೇ ಕಾಲ. ಈಗೆಲ್ಲ ಒಂದು ಪುಸ್ತಕ ನೋಡುವವರೇ ಕಡಿಮೆ ಆಗಿ ಗೊತ್ತಿಲ್ಲ ನನಗೆ, ನೋಡುವವರೇ ಇರ್ಬೋದು. ಆದರೆ ಮೊದಲು ಹೆಚ್ಚಾಗಿ ಆ ಕ್ರಮ ಇತ್ತು. ಅಂತೆ ನಾನು ಚಿಕ್ಕವನಿರುವಾಗ ನನ್ನ ಅಜ್ಜಿ ಆ ಸಮಯದಲ್ಲಿ ಮಹಾಭಾರತವನ್ನು ರಾಮಾಯಣವನ್ನು ಓದುತ್ತಾ ಆ ಕಥೆಗಳನ್ನು ನನಗೆ ಅಜ್ಜಿ ಹೇಳಿದ್ದು ಎಷ್ಟೋ ಸಲ ನೆನಪುಂಟು. ಅದರಿಂದ ನಾನು ಸ್ಫೂರ್ತಿಗೊಂಡು ಆವಾಗ ನಾನು ಚಿಕ್ಕ ಹುಡುಗ, ನಾನು ಅದನ್ನು ಬರೆಯುವಷ್ಟು ಯೋಗ್ಯ ಆಗಿರಲಿಲ್ಲ. ಅದು ನನ್ನ ಕತೆ, ಅಜ್ಜಿ ಹೇಳಿದ ಕಥೆಗಳು ನನ್ನ ಮನಸ್ಸು ಅಚ್ಚಡಿ ಉಳಿದು ಹಾಗೆ ನಾನು ಪುಸ್ತಕ ಓದಿದವನಲ್ಲ, ಕೇಳಿಯೇ ನಾನು ಮನಸ್ಸು ಇಟ್ಕೊಂಡು. ಹಾಗೆ ನಮ್ಮ ಮುಂದೆ ನಮ್ಮ ಗೈಯೂರು ಗ್ರಾಮದಲ್ಲಿ ಕಡಿಯಾರ ಶಾಲೆಯಲ್ಲಿ ಒಂದು ಭಜನಾ ಸಂಘ ತಯಾರಾಯಿತು. ಅಲ್ಲಿ ಅದೇ ಸಮಯದಲ್ಲಿ ಜೇನುನೊಣ ಸಾಕುವಂಥ ಜೇನು ಶಿಬಿರವು ಒಂದಾಯಿತು. ಆ ಜೇನು ಶಿಬಿರಕ್ಕೆ ನಾನು ಹೋಗಿ ಅವರೊಟ್ಟಿಗೆ ಸೇರಿಕೊಂಡು ನೊಣವನ್ನು ಹಿಡಿಯುವ ಮತ್ತು ಉತ್ತೇಜವಾಗಿ ನನಗೆ ಆ ಸಮಯದಲ್ಲಿ ಒಂದು ಯಕ್ಷಗಾನ, ನನಗೆ ಈ ಕಲೆ ಓದುವುದು ಹಾಡುವುದು ಅಂತೇಳಿ ಭಾಳ ಇಷ್ಟ, ಹಿಮ್ಮೇಳ ಅಲ್ಲಿ ಇಷ್ಟ. ಹಾಗೆ ಈ ಯಕ್ಷಗಾನದಲ್ಲಿ ಒಂದು ಸಂದರ್ಭದಲ್ಲಿ ನನಗೆ ಒಂದು ಸ್ಫೂರ್ತಿ ಬಂದು
ಈ ಜೇನುನೊಣಗಳನ್ನು ನೋಡಿ ಅದರ ಬಗ್ಗೆ ಒಂದು ಪ್ರಸಂಗ ಬರೆದ್ರೆ ಏನು ಅಂತೇಳಿ ಮನಸ್ಸಿಗೆ ಒಂದು ಮನಸ್ಸು ಬಂತು. ಹಾಗೆ ನಾನು ಅದರ ಒಂದು ಕೃತಿಯನ್ನು ರಚನೆ ಮಾಡಿದ್ದು, ಅದು ಬಿಡುಗಡೆ ಆಗಿದೆ, ಅದೆಲ್ಲ ಓದುಗರ ಕೈಯಲ್ಲಿದೆ. ಆ ನಂತರ ನಮ್ಮ ಮನೆಯಲ್ಲಿ ಒಂದು 1985 ಇಸ್ವಿಯ ನಂತರ ಆಗಿರಬೇಕು ಬಹುಶಃ, ಒಂದು ಯಕ್ಷಗಾನ ಕೊಟ್ಟು ಒಂದೆರಡು ಯಕ್ಷಗಾನ ಕೊಟ್ಟು ನಮ್ಮ ಮನೆಯಲ್ಲಿ ಆಗಿದೆ. ಅದಕ್ಕೆ ಆನೆಕಲ್ಲು ಗಣಪತಿ ಭಟ್ರು ಬಂದಿದ್ದರು ಭಾಗವತರಾಗಿ. ಅವರು ನನಗೆ ಅಂತ ಹೇಳಿದರು, ಅಣ್ಣ ನೀವೊಂದು ನಮ್ಮ ಹವ್ಯಕ ಭಾಷೆಯಲ್ಲಿ ಒಂದು ಏನಾದರೂ ಒಂದು ಬರೆದು ಕೊಡಿ ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ, ಆದರೆ ಮರಿತೇನೆ ಅಂತೇಳಿ. ಹಾಗೆ ನಾನು ಮಹಾಭಾರತದಿಂದ ವಿರಾಟ ಪರ್ವವನ್ನು ಆಯ್ದುಕೊಂಡು ಬರೀಲಿಕ್ಕೆ ಶುರು ಮಾಡಿದೆ. ಬರೆದು ಒಂದು ಸುಮಾರು ಮುಕ್ಕಾಲಂಶ ಹಂತಕ್ಕೆ ತಲುಪಿದೆ. ಮತ್ತೆ ಅವರು ನನಗೆ ಅದನ್ನು ಕೇಳಲಿಕ್ಕೆ ಬರಲಿಲ್ಲ, ನನಗೆ ಅವರು ಕೊಡಲಿಕ್ಕೆ ಹೋಗ್ಲಿಕ್ಕೆ ಬರದಲ್ಲಿ ಮೂಲೆಯಲ್ಲಿ ಇಟ್ಟೆ. ಹಾಗಾಯಿತು. ಹಾಗೆ ಅದರೊಟ್ಟಿಗೆ ಈ ಒಗಟು ಕೂಡ ಒಂದೊಂದು ನಾವು ರಚನೆ ಮಾಡುವ ಅಂತ ಕಂಡು ಅದು ಒಂದು 75 ಹಾಗೆ ಅದು ಮೂಲೆಯಲ್ಲಿ ಇತ್ತು. ಅದನ್ನು ಈಗ ನಮ್ಮ ಈ ದ್ವಾರಕಾಕೃಷ್ಣವರು ಆಯ್ದುಕೊಂಡು ಬಿಡುಗಡೆಯ ಆ ಒಂದು ಅನುಕೂಲವನ್ನು ಮಾಡಿಕೊಟ್ಟು ಮಾಡಿದಂಥ ನಾನು ನಿದ್ದೆ ಕೆಟ್ಟು ಮತ್ತು ಎಷ್ಟೊತ್ತಿಗೆ ಸಮಯ ಬಂದಾಗ ಬರೆಯೋದು. ಅದು ಇವತ್ತು ಎಲ್ಲರ ಕೈ ಸೇರುವಂಥ ಭಾಗ್ಯ ಒದಗಿತು. ನಾನು ಅದನ್ನು ಸಂತೋಷ ಪಡ್ತೇನೆ. ನನಗೆ ಬರೆಯೋದು ಹಾಡೋದು ಅದು ನನಗೆ ಸಂತೋಷ. ಇವತ್ತು ನಿಮ್ಮೆಲ್ಲರ ಬಾಯಿಂದ ಅದನ್ನು ಹಾಡಿಸುವುದು ನನಗೆ ಮತ್ತಷ್ಟು ಸಂತೋಷದಂಥ ಒಂದು ವಿಷಯ. ಇದರಲ್ಲಿ ನಾನು ಬರದಲ್ಲಿ ಒಂದು ಕೃತಿ ಉಂಟು, ಅದನ್ನು ಒಂದನ್ನು ಆಚರಿಸಿ ಹೇಳ್ತೇನೆ ನಾನು ನಿಮ್ಮ ಮುಂದೆ. ಮತ್ತು ಹೆಚ್ಚು ಸಮಯ ತೆಗೆಯುವುದಿಲ್ಲ, ಸಮಯ 12 ಗಂಟೆ ಕಳೆಯಿತು. ಎಲ್ಲಿದೆಯೇ ನೀತಿಗಳು ತುಂಬಿ ತುಳುಕುತ್ತಲಿ ಹೋದು, ಅಲ್ಲಿ ದೇವರು ತಾನೇ ಬಂದು ನೆಲೆಸುವನು. ಎಲ್ಲಿ ಹವನದ ಹೊಗೆಯು ವೇದ ಘೋಷವು ಇಹುದು, ಅಲ್ಲಿ ಶಾಂತಿಯು ಲಭಿಸಿ ಒಳ್ಳೆಯದಾಗುವುದು. ಫಲಪುಷ್ಪಗಳು ಎಲ್ಲ ಚೆಲುವಾಗಿ ಬೆಳೆದಿಹುದು, ಗಿಳಿ ಕೋಗಿಲೆಗಳಲ್ಲಿ ವಾಸವಾಗಿಹು. ಇಳೆಯು ಬಹು ಕಳೆಯಿಂದ ಬೆಳಗುತ್ತೀವಿ ತೆರವಿ, ಒಲುಮೆ ದೇವರದೆಂದು ಖಚಿತವಾಗುವುದು. ಭಜನೆ ಕೀರ್ತನೆ ನಿತ್ಯ ನಡೆಯುತ್ತಿಯ ಊರಲ್ಲಿ, ರುಜಯು ಬಾಧಿಸದಲ್ಲಿ ಸುಜನ ವ್ರಜಕ್ಕೆ. ಅಜನು ಹರಿರುದ್ಧರಿ ಭಜನೆ ಮಾಡ್ಪುದ ನೋಡಿ, ತಿಜಗ ಪಾಲಿಪ ದೊರೆಗೆ ಶುಭವ ಕೋರುವರು. ಎಲ್ಲಿದೆ ನೀತಿಗಳು ತುಂಬಿ ತುಳುಕುತ್ತಲಿಯುವುದು, ಅಲ್ಲಿ ದೇವರು ತಾನೇ ಬಂದು ನೆಲೆಸುವನು. ಹಾಗೆ ಆ ದೇವರು ಎಲ್ಲೆಲ್ಲೂ ಇರುವಂಥ ದೇವರು ಇಲ್ಲಿಯೂ ಬಂದು ಎಲ್ಲರನ್ನೂ ನೆಲೆಸಿ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿಕ್ಕೆ ತಿಳ್ಕೊಂಡು ನನ್ನ 2 ಮಾತು ದೇವರ ಪಾದಕ್ಕೆ ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕಾಗಿ ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ಭಟ್ ಅರ್ತೆಡ್ಕ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಪಟ್ಟಿ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವ ಶ್ರೀ ವಿಘ್ನೇಶ್ ಹಿರಣ್ಯ ಇವರಿಂದ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಹೃದಯ ಬಂಧುಗಳಿಗೆ ನಮಸ್ಕಾರಗಳು. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು ಹಾಗೂ ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ನಡೆಸುತ್ತಿರುವ ದ್ವಾರಕೋತ್ಸವ 26ರ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅಂದಗಾಣಿಸಿಕೊಟ್ಟಂತಹ ಎಲ್ಲರನ್ನೂ ನೆನೆಯುತ್ತಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಮತ್ತು ಇಂದು ಅನಾವರಣಗೊಂಡ 3 ಪುಸ್ತಕಗಳ ಕೃತಿಕಾರರಾದ ದ್ವಾರಕಾ ಮನೆಯ ಹಿರಿಯರು ಮತ್ತು ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇದರ ಗೌರವಾಧ್ಯಕ್ಷರಾದಂತಹ ಶ್ರೀಮಾನ್ ಹರಿಕೃಷ್ಣ ಭಟ್ ಅರ್ತ್ಯಡ್ಕ ಇವರಿಗೆ ಆದರಪೂರ್ವಕವಾದ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ದ್ವಾರಕೋತ್ಸವ 2026ರ ಉದ್ಘಾಟಕರಾದಂತಹ ಶ್ರೀ ಮಹೇಶ ಕಜೆ, ಹಿರಿಯ ವಕೀಲರು ಹಾಗೂ ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವರಿಗೆ ದ್ವಾರಕಾ ಸಮೂಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಗೆ ದ್ವಾರಕಾ ಸಮೂಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೋರ್ವ ಅತಿಥಿಗಳಾದಂತಹ ಶ್ರೀ ಭಾಸ್ಕರ ಬಾರಿಯ, ಅಧ್ಯಕ್ಷರು ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘ ಬಳುವಾರು ಪುತ್ತೂರು ಇವರಿಗೆ ದ್ವಾರಕಾ ಸಮೂಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೋರ್ವ ಅತಿಥಿಗಳು ಶ್ರೀ BV ಸೂರ್ಯನಾರಾಯಣ, ನಿವೃತ್ತ ಪ್ರಾಂಶುಪಾಲರು ಇವರಿಗೆ ಕೂಡ ದ್ವಾರಕಾ ಸಮೂಹ ಸಂಸ್ಥೆಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಆದರ್ಶಪ್ರಾಯರನ್ನು ಇವತ್ತು ದ್ವಾರಕೋತ್ಸವದ ಉದ್ಘಾಟನಾ ಸಭೆಯಲ್ಲಿ ಇವತ್ತು ಸನ್ಮಾನಿಸಲಾಯಿತು. ಸನ್ಮಾನಿತರಲ್ಲಿ ಮೊದಲಿಗರಾದಂತಹ ವೇದ ವಿದ್ವಾನ್ ಶ್ರೀ ಗಣೇಶ ಭಟ್ಟ ಪರಕ್ಕಜೆ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೋರ್ವ ಸನ್ಮಾನಿತರಾದಂತಹ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಪ್ರೀತಿಕಲಾ, ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೋರ್ವ ಸನ್ಮಾನಿತರು ಶ್ರೀ ಮುರಳೀಕೃಷ್ಣ, ಮಾಲೀಕರು ಸ್ಕಂದ ಪ್ಲಾಸ್ಟಿಕ್ಸ್ ನೆಕ್ರಂಪಾರೆ ಕಾಸರಗೋಡು ಇವರಿಗೂ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಮತ್ತು ದ್ವಾರಕಾ ಸಮೂಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಂದು ಒಟ್ಟು 4 ಗ್ರಂಥಗಳನ್ನು ಅನಾವರಣಗೊಳಿಸಿದಂತಹ ಶ್ರೀ ಗಣರಾಜ ಕುಂಬ್ಳೆ ಹಿರಿಯ ಸಾಹಿತಿಗಳು ಮತ್ತು ನಿವೃತ್ತ ಪ್ರಾಂಶುಪಾಲರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ದ್ವಾರಕಾ ಸಮೂಹ ಸಂಸ್ಥೆಗಳನ್ನು ಕಳೆದ 2 ದಶಕಗಳಿಂದ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ದ್ವಾರಕಾ ಸಂಸ್ಥೆಗಳ ಸ್ಥಾಪಕರು ಮತ್ತು ಅಧ್ಯಕ್ಷರಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಭಟ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಭಾ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕರಿಸಿದಂತಹ ದ್ವಾರಕಾ ಮನೆಯ ಎಲ್ಲ ಸದಸ್ಯರು, ಪತ್ರಿಕೆ ಮತ್ತು ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ಸಭಾಸದರನ್ನು ಎಲ್ಲ ಸಭಾಸದರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದು ಬಿಡುಗಡೆಗೊಂಡ ಬಾಳಿನ ಬುತ್ತಿ ಕೃತಿಯ ಲೇಖಕರು ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಶ್ರೀಮಾನ್ ನವೀನ ಕೃಷ್ಣ ಉಪ್ಪಿನಂಗಡಿ ಹಾಗೂ ಶ್ರೀದೇವಿ ಕುರಿಯ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ಸರ್ವರನ್ನು ಅಭಿನಂದಿಸಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಮುಂದೆ ನಡೆಯುವ ವಿಚಾರಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಂದನೆಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಕಾರ್ಯಕ್ರಮ ವಿಚಾರಗೋಷ್ಠಿ, ವಿಷಯ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ, ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ವಿಚಾರ ಮಂಡನೆ. ಸಮನ್ವಯಕಾರರಾಗಿ ನಮ್ಮ ಜೊತೆಗಿರುವವರು ಡಾಕ್ಟರ್ ವಿಜಯ ಸರಸ್ವತಿ ಬಿ, ಡೀನ್, ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಪುತ್ತೂರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಕುಂಬಳೆ ನರಸಿಂಹಪ್ರಭು, CEO ಕುಂಬಳೆ ಸೋಲಾರ್ ಎನರ್ಜಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್. ಇದೀಗ ವಿಚಾರಗೋಷ್ಠಿ ಆಗಲಿಕ್ಕಿದೆ.
ಈ ವಿಚಾರಗೋಷ್ಠಿಯ ಕಾರ್ಯಕ್ರಮ ನಿರೂಪಣೆಯನ್ನು ಹಿರಿಯ ಸಾಹಿತಿಗಳು ಹಾಗೆ ದ್ವಾರಕಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಗಣರಾಜ ಕುಂಬಳೆಯವರು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಾರಕೋತ್ಸವ 2026ರ ಉದ್ಘಾಟನಾ ಸಮಾರಂಭ ಮುಕ್ತಾಯಗೊಂಡಿದೆ. ಇದೀಗ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎಂಬ ವಿಚಾರಗೋಷ್ಠಿ ಆರಂಭ ಆಗಲಿಕ್ಕಿದೆ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡಿನ ಚೇರ್ಮನ್ ಆಗಿರುವ ಶ್ರೀ ಗೋಪಾಲಕೃಷ್ಣ ಭಟ್ ಅರ್ತಿಳ ಇವರು ವಹಿಸಬೇಕು ಅಂತ ಕೇಳಿಕೊಡ್ತೇನೆ. ಹಾಗೆಯೇ ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಆಗಿರುವ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಕರೆತರಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎಂಬ ವಿಚಾರಗೋಷ್ಠಿ, ಇದರಲ್ಲಿ ವಿಚಾರಮಣೆಯನ್ನು ಮಾಡುವುದಕ್ಕಾಗಿ ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಅಂತಿಮ ವರ್ಷದ 27 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅವರು ಸಭಾಂಗಣದ ಎದುರಿನ ಭಾಗದಲ್ಲಿ ಇರುವ ಆಸನಗಳಲ್ಲಿ ಬಂದು ಕುಳಿತುಕೊಳ್ಳಬೇಕು. ಅನುಕ್ರಮವಾಗಿ ಅವರ ವಿಚಾರ ಮಂಡನೆಯನ್ನು ಮಾಡುವುದಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎಂಬ ವಿಶಿಷ್ಟವಾದ ಒಂದು ಗೋಷ್ಠಿ. ಆಧುನಿಕ ಕಾಲದಲ್ಲಿ ಆರ್ಥಿಕ ಹೂಡಿಕೆಯ ಕ್ಷೇತ್ರ ಅತ್ಯಂತ ಆಕರ್ಷಕವಾದುದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಉದ್ಯೋಗ ಮತ್ತು ಉದ್ಯಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಯಾಗುವ ದೃಷ್ಟಿಯನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಬದುಕು ಸುಖಮಯವಾಗಿರಬೇಕು ಅಂತಾದರೆ ಸಂಪಾದನೆಯು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರುವುದಕ್ಕೆ ನಾವು ನಿರಂತರವಾಗಿ ಪ್ರಯತ್ನಿಸಬೇಕು. ಯಾವ ರೀತಿ ಪ್ರಯತ್ನಿಸಬಹುದು ಎನ್ನುವುದರ ಕುರಿತಾದ ಚಿಂತನೆಗಳು, ಅದರ ಒಳನೋಟಗಳು ಇವತ್ತಿನ ಗೋಷ್ಠಿಯಲ್ಲಿ ಯುವ ಸಮುದಾಯಕ್ಕೆ ದೊರಕಲಿವೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ದ್ವಾರಕಾ ಸಂಸ್ಥೆಯ ವತಿಯಿಂದ ಇದನ್ನು ಮಾಡುತ್ತಿರುವುದರ ಹಿನ್ನೆಲೆಯಲ್ಲಿ ಒಂದು ಸದುದ್ದೇಶ ಇದೆ. ತಾವು ಒಂದು ಉದ್ಯಮಿಯಾಗಿದ್ದುಕೊಂಡು ಕಟ್ಟಡ ನಿರ್ಮಾಣದ, ಲೇಔಟ್ ನಿರ್ಮಾಣದ ಅಥವಾ ಕನ್ಸ್ಟ್ರಕ್ಷನ್ ವಿಭಾಗದ ಕಾರ್ಯಗಳನ್ನು ಮಾಡುತ್ತಾ ಬೆಳೆಯುವುದರೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿ ಆರ್ಥಿಕವಾಗಿ ಯುವ ಜನತೆ ಸಬಲವಾಗಬೇಕೆನ್ನುವ ಸದುದ್ದೇಶದಿಂದ ಮಾದರಿಯಾಗಿ ಅನೇಕ ಚಿಂತನೆಗಳನ್ನು ನೀಡುವುದಕ್ಕೋಸ್ಕರವಾಗಿ ಈ ಒಂದು ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ.
ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಭಟ್ಟರ್ ತೇಡ್ಕ ಅವರು ವಹಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ನಡೆಯುವ ವಿಚಾರ ಮಂಡನೆ ಮತ್ತು ಆರ್ಥಿಕ ಸಲಹೆಗಾರರ ಮಾತುಗಳೊಂದಿಗೆ ಒಟ್ಟು ಕಾರ್ಯಕ್ರಮದ ಸಮನ್ವಯಕಾರರಾಗಿ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಹಯೋಗದೊಂದಿಗೆ ಈ ಒಂದು ಗೋಷ್ಠಿ ಇಲ್ಲಿ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಸ್ವಾಗತದ ಮಾತುಗಳನ್ನು ಈ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಶ್ರೀ ಅಮೃತ ಕೃಷ್ಣ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಸ್ವಾಗತದ ನುಡಿಗಳೊಂದಿಗೆ ಶ್ರೀ ಅಮೃತ ಕೃಷ್ಣ ಅವರು. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹೂಡಿಕೆಯ ಕನಸು ನಮ್ಮಲ್ಲಿ ನನಸು, ನಿಮ್ಮ ಹೂಡಿಕೆಯ ಅಭಿವೃದ್ಧಿಯ ಕನಸು ನಮ್ಮಲ್ಲಿ ನನಸು ಎಂಬ ಧ್ಯೇಯವಾಕ್ಯದೊಂದಿಗೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಸಂಸ್ಥೆ ಹಲವಾರು ಹೂಡಿಕೆದಾರರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿರುವುದು ಮಾತ್ರವಲ್ಲದೆ ಅವಕಾಶವನ್ನು ಉಪಯೋಗಿಸಿದಂತಹ ಹೂಡಿಕೆದಾರರ ಹೂಡಿಕೆಯನ್ನು ಅಭಿವೃದ್ಧಿಗೊಳಿಸುವುದರಲ್ಲಿ ಕೂಡ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಬರ್ತಾ ಇದೆ. ದ್ವಾರಕೋತ್ಸವ ಅಂತಂದರೆ ಕೇವಲ ಸಭಾ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ, ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರವಲ್ಲದೆ ನಮ್ಮ ಅಧ್ಯಕ್ಷರ ಯೋಜನೆಯಂತೆ ಅದರಲ್ಲಿ ಒಂದಿಷ್ಟು ಸಮಾಜಕ್ಕೆ ಜ್ಞಾನವನ್ನು ಪ್ರಸರಿಸುವಂತಹ ಕೆಲಸ ಕಾರ್ಯಗಳು ಕೂಡ ಆಗಬೇಕು ಅಂತೇಳಿ ಇಂತಹ ವಿಚಾರಗೋಷ್ಠಿಗಳನ್ನು ಹಮ್ಮಿಕೊಂಡದ್ದಾಗಿದೆ. ಹಾಗೆ ಈ ವರ್ಷ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎಂಬ ವಿಷಯದ ಬಗ್ಗೆ ಕಳೆದ ಒಂದು ತಿಂಗಳಿನಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇಲ್ಲಿ ದ್ವಾರಕಾ ಸಂಸ್ಥೆ ಮಾತ್ರವಲ್ಲದೆ ನಮ್ಮೊಂದಿಗೆ ಕೈ ಜೋಡಿಸಿದಂಥವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಹಸಂಸ್ಥೆಯಾದಂತಹ ವಿವೇಕಾನಂದ ಕಾಲೇಜ್ ಫಾರ್ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್ PG ಡಿಪಾರ್ಟ್ಮೆಂಟ್ ಅವರು. ನಾವು ಅವರಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದಾಗ ನಮ್ಮನ್ನು ಆದರಪೂರ್ವಕವಾಗಿ ಸ್ವಾಗತಿಸುವುದು ಮಾತ್ರವಲ್ಲದೆ ಸಲಹೆಗಳನ್ನು ಕೂಡ ನೀಡಿ ತಮ್ಮ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ವಿಚಾರದಲ್ಲಿ ಸಂಶೋಧನೆ ಕ್ಷೇತ್ರ ಕಾರ್ಯಗಳನ್ನು ಕೂಡ ಮಾಡಿಕೊಂಡು ಬಂದು ನಮ್ಮ ದ್ವಾರಕೋತ್ಸವ 2026ರ ಸಂದರ್ಭದಲ್ಲಿ ನಮ್ಮ ಮುಂದೆ ವಿಚಾರ ಮಂಡನೆ ಮಾಡಲು ಕೂಡ ಸಲಹೆಗಳನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ಡೀನ್ ಆಗಿರುವಂತಹ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರು ಸಮನ್ವಯಕಾರರಾಗಿ ಬಂದಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ನಮ್ಮ ದ್ವಾರಕಾ ಕಾರ್ಪೊರೇಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಆರ್ಥಿಕ ತಜ್ಞರಾದಂತಹ ಇಂದಿನ ಕಾರ್ಯಕ್ರಮದ ಸಮನ್ವಯಕಾರರಿಗೆ ಶಾಲು ಹೊದಿಸಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಆರ್ಥಿಕ ತಜ್ಞರು ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ಶ್ರೀಯುತ ಕುಂಬಳೆ ನರಸಿಂಹಪ್ರಭು ಅವರು ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಇಂದಿನ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ವಿಚಾರಗೋಷ್ಠಿ, ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಈ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ಇಂದಿನ ಸಮಾಜದಲ್ಲಿ ಸಾಮಾನ್ಯ ಯುವ ಜನರು ಉದ್ಯೋಗವನ್ನು ಹುಡುಕಿಕೊಂಡು ಉದ್ಯೋಗವನ್ನು ಪಡೆದುಕೊಂಡು ಒಂದಿಷ್ಟು ಸಂಪಾದನೆಯನ್ನು ಮಾಡುವ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೆ ಖರ್ಚುಗಳನ್ನು ಮಾಡಲಿಕ್ಕೆ ಹಲವಾರು ದಾರಿಗಳನ್ನು ತೋರಿಸುವಂತಹ ಅಡ್ವರ್ಟೈಸ್ಮೆಂಟ್ಗಳು ಅದು ಇದು ದಾರಿಯಲ್ಲಿ ಕಾಣ್ತಾ ಇರ್ತದೆ.
ಅಂತಹ ಸಂದರ್ಭದಲ್ಲಿ ಯಾರೂ ಕೂಡ ದಾರಿ ತಪ್ಪಬಾರ್ದು. ಒಂದಿಷ್ಟು ತನ್ನ ಸಂಪಾದನೆಯ ಭಾಗವನ್ನು ಹೂಡಿಕೆ ಮಾಡಲಿಕ್ಕೆ ಅಂತಲೇ ತೆಗೆದಿಡಬೇಕು, ಹೂಡಿಕೆಯನ್ನು ಮಾಡ್ತಾ ಹೋಗಬೇಕು. ಅದಕ್ಕೆ ಒಂದಿಷ್ಟು ವರ್ಷಗಳ ಕಾಲ ಕಾಯುವ ಅಗತ್ಯ ಇಲ್ಲ. ಸಂಪಾದನೆ ಶುರುವಾಗದಿಂದಾಗಲೇ ಹೂಡಿಕೆಯನ್ನು ಮಾಡ್ತಾ ಬರಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಈ ವಿಚಾರ ಗೋಷ್ಠಿಯನ್ನು ಮಾಡಿದ್ದಾಗಿರುತ್ತದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ಕೇಳ್ತಾ ಮುಂದೆ ವಿಚಾರಗೋಷ್ಠಿಗೆ ಅರಿವು ಮಾಡಿಕೊಡ್ತೇನೆ. ಧನ್ಯವಾದಗಳು. ವಂದನೆಗಳು ಶ್ರೀ ಅಮೃತಕೃಷ್ಣ ಅವರಿಗೆ. ಇದೀಗ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎಂಬ ವಿಷಯದ ಕುರಿತು ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಅಂತಿಮ ವರ್ಷದ ವಿದ್ಯಾರ್ಥಿಗಳು, MCOMನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕ್ಷೇತ್ರ ಕಾರ್ಯ ನಡೆಸಿ ಅನೇಕ ವಿಷಯಗಳನ್ನು ಹೂಡಿಕೆ ಬಗ್ಗೆ ಸಂಗ್ರಹ ಮಾಡಿದ್ದಾರೆ. ಅವರನ್ನು 5 ತಂಡಗಳಾಗಿ ವಿಭಜಿಸಿ ಅವರಿಗೆ ನಿರ್ದೇಶನವನ್ನು ನೀಡಿ ಇವತ್ತು ಪ್ರೆಸೆಂಟೇಷನ್ಗಾಗಿ ಸಿದ್ಧಪಡಿಸಿದ್ದಾರೆ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರು ಒಂದೊಂದೇ ತಂಡದವರು, ಆ ತಂಡದ ಪ್ರತಿನಿಧಿಗಳು ವೇದಿಕೆಗೆ ಬಂದು ತಮ್ಮ ವಿಚಾರಗಳನ್ನು ಅನುಕ್ರಮವಾಗಿ ಮಂಡಿಸಬೇಕಾಗಿ ಕೇಳಿಕೊಳ್ತೇನೆ. ಈಗ ಮೊದಲನೆಯ ತಂಡ. Help. If you don't find a way to earn money while you sleep, you will work until you die. Warren Buffett. With this beautiful quote, I am Ananya S. On behalf of Vivekananda College of Arts, Science and Commerce Autonomous Puttur, I extend a warm welcome to everyone gathered here on this special day. We, the students of PG Department of Commerce, Center for Postgraduate Studies and Research, are pleased to present our research project conducted in collaboration with Dwaraka Corporation Private Limited. This research has been carried out under the valuable guidance of Dr. Vijay Saraswati B, Dean of PG Program, whose constant support and guidance have helped us throughout the study. The title of our study is Financial Investment for Self-Reliant Living. Swavalambi Badukigagi Arthika Hudike, with a special emphasis on real estate as a secure and sustainable investment option. ಈ ಒಂದು ಸ್ಟಡಿ ಮಾಡುವಂತಹ ಪರ್ಪಸ್ಸಿಗೋಸ್ಕರ ನಮ್ಮ ಕಾಲೇಜಿನ ಸೆಕೆಂಡ್ ಇಯರ್ MCOMನ 27 ಸ್ಟೂಡೆಂಟ್ಸ್ ನಮ್ಮ ರೆಸ್ಪಾಂಡೆಂಟ್ ಜೊತೆ ಡೈರೆಕ್ಟ್ ಇಂಟರಾಕ್ಷನನ್ನು ಮಾಡಿ ಡೇಟಾವನ್ನು ಕಲೆಕ್ಟ್ ಮಾಡಿರ್ತೇವೆ. ಟುಡೇ ದ ಪ್ರಾಜೆಕ್ಟ್ ವಿಲ್ ಬಿ ಪ್ರೆಸೆಂಟೆಡ್ ಬೈ ಟೀಮ್ ಆಫ್ 5 ಮೆಂಬರ್ಸ್, ನವೀನ ಕೃಷ್ಣ, ಪ್ರಿಯಾ, ಪವನ್ ರಾಜ್, ದೀಪಶ್ರೀ ಆ್ಯಂಡ್ ಮೀ. ಈ ಸ್ಟಡಿಗೋಸ್ಕರ ಸಮ್ ಆಫ್ ದಿ ಏರಿಯಾಸನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಪುತ್ತೂರ್, ಬಂಟ್ವಾಳ್, ಬೆಳ್ತಂಗಡಿ ಆ್ಯಂಡ್ ಸುಳ್ಯ ತಾಲೂಕ್, ವಿಚ್ ಈಸ್ ವಿಟ್ನೆಸಿಂಗ್ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋಯಿಂಗ್ ಇಂಟ್ರೆಸ್ಟ್ ಇನ್ ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್ ಅಂತ ಹೇಳುವಂತಹ ಪರ್ಪಸ್ಸಿಗೋಸ್ಕರ. The key objective of our study is understanding the concept of financial investment for self-reliant living, analyze real estate investment, a sustainable investment option, and study ಏನೆಲ್ಲ ಈ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನಿಗೆ ಏನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗ್ತದೆ ಅಂತ ಹೇಳುವಂಥದ್ದನ್ನು ಸ್ಟಡಿ ಮಾಡಲಿಕ್ಕೋಸ್ಕರವಾಗಿ ನಾವಿದನ್ನು ಮಾಡಿರುವಂಥದ್ದು. ಸೊ ವಾಟ್ ಈಸ್ ಇನ್ವೆಸ್ಟ್ಮೆಂಟ್? ವಿಲಿಯಂ ಶಾರ್ಪ್ ಅಂತ ಹೇಳುವಂತಹ ವ್ಯಕ್ತಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡೆಫಿನೇಷನನ್ನು ಇದಕ್ಕೆ ಕೊಟ್ಟಿರ್ತಾರೆ. ಇನ್ವೆಸ್ಟ್ಮೆಂಟ್ ಇಸ್ ದ ಕಮಿಟ್ಮೆಂಟ್ ಆಫ್ ಫಂಡ್ಸ್ ಟು ಒನ್ ಆರ್ ಮೋರ್ ಎಸೆಟ್ ದಟ್ ವಿಲ್ ಬಿ ಹೆಲ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ ದ ಎಕ್ಸ್ಪೆಕ್ಟೇಷನ್ ಆಫ್ ಅರ್ನಿಂಗ್ ಅ ರಿಟರ್ನ್ ಅಂತ. ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳುವಂಥದ್ದು ನಮ್ಮ ಮನಿಯನ್ನು ಯಾವುದಾದ್ರೂ ಒಂದು ಎಸೆಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಆ ಮನಿಯನ್ನು ನಾವು ಇಮಿಡಿಯೇಟ್ ಆಗಿ ಸ್ಪೆಂಡ್ ಮಾಡೋದಿಲ್ಲ, ಅದರ ಬದಲಾಗಿ ಸ್ವಲ್ಪ ಟೈಮ್ ನಾವು ಅದನ್ನು ಹೋಲ್ಡ್ ಮಾಡಿಟ್ಟು ದೆನ್ ಯೂಸ್ ಮಾಡುವಂಥದ್ದು. ಫ್ಯೂಚರಲ್ಲಿ ರಿಟರ್ನ್ ಸಿಗ್ಬೋದು, ಪ್ರಾಫಿಟ್ ಸಿಗ್ಬೋದು ಅಂತ ಹೇಳುವಂತಹ ಪರ್ಪಸ್ಸಿಗೋಸ್ಕರ. ಏನಿದ್ರೆ ಇಂಪಾರ್ಟೆಂಟ್?
ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಹೊಸ್ತೇನಲ್ಲ. ಫ್ರಮ್ ಏನ್ಷಂಟ್ ಟೈಮ್ ಪೀಪಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಗೋಲ್ಡಲ್ಲಾಗಿರ್ಬೋದು, ಲ್ಯಾಂಡಲ್ಲಾಗಿರ್ಬೋದು, ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಇನ್ವೆಸ್ಟ್ಮೆಂಟ್ ಪ್ರಾಕ್ಟೀಸಸ್ ಕೂಡ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಟ್ರೆಡಿಷ್ನಲ್ ಫಾರ್ಮಿಂದ ಆರ್ಗನೈಸ್ಡ್ ಫೈನಾನ್ಷಿಯಲ್ ಆ್ಯಂಡ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಿಗೆ. ಇವತ್ತಿಗೂ ಕೂಡ ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ ಕಂಟಿನ್ಯೂ ಟು ರಿಮೇನ್ ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಟ್ರಸ್ಟೆಡ್ ಫಾರ್ಮ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಆಯಿತು. ಏನಿದ್ರ ಇಂಪಾರ್ಟೆನ್ಸ್? ಈ ಇನ್ಫ್ಲೇಷನ್ ಆಗ್ತಾ ಇರುವಂತಹ ಟೈಮಲ್ಲಿ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಇದರಿಂದಾಗಿ ಪರ್ಚೇಸಿಂಗ್ ಪವರ್ ಆಫ್ ಮನಿ ಡಿಕ್ರೀಸ್ ಆಯಿತು. ಅಂದರೆ ಸೇಮ್ ಅಮೌಂಟ್ ಆಫ್ ಮನಿ ಕ್ಯಾನ್ ಬೈ ಫ್ಯೂವರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ದ್ಯಾನ್ ಬಿಫೋರ್ ಅಂತ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅರ್ನಿಂಗ್ ಇನ್ಕಮ್ ಅಲೋನ್ ಈಸ್ ನಾಟ್ ಇನಫ್. ನಾವು ನಮ್ಮ ಫ್ಯೂಚರನ್ನು ಸೆಕ್ಯೂರ್ ಮಾಡಲಿಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗ್ತದೆ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ ನಮ್ಮ ಅರ್ನಿಂಗ್ಸ್ ಎಲ್ಲ ನಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸನ್ನು, ಡೇ ಟು ಡೇ ನೀಡ್ಸನ್ನು ಮೀಟ್ ಮಾಡಲಿಕ್ಕೆ ಸ್ಪೆಂಡ್ ಆಗಿ ಹೋಗ್ತದೆ. ಅದೇ ನಾವು ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ಒಂದು ಎಸೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಇಂಟ್ರೆಸ್ಟ್ ರೂಪದಲ್ಲ, ರೆಂಟ್ ರೂಪದಲ್ಲ, ಎಪ್ರಿಸಿಯೇಷನ್ ರೂಪದಲ್ಲ ನಮಗೆ ಸಿಗ್ತದೆ. ಅಂದರೆ ಮನಿ ವರ್ಕ್ ಫಾರ್ ಅಸ್ ಅಂತ. ಸೊ ನಮ್ಮ ಸ್ಟಡಿಯ ಬಗ್ಗೆ ಹೇಳೋದಾದರೆ ನಮ್ಮ ಟಾರ್ಗೆಟ್ ಗ್ರೂಪ್ ಯಾರು ಅಂತ ಹೇಳಿದರೆ ಸೆಲ್ಫ್ ಎಂಪ್ಲಾಯ್ಡ್ ಮಿಡಲ್ ಇನ್ಕಮ್ ಗ್ರೂಪ್. ಅಂದರೆ ಅವರು ರಿಯಲ್ ಬೆನಿಫಿಷರೀಸ್ ಇದಕ್ಕೆ ಅಂತ ಹೇಳುವಂತಹ ಪರ್ಪಸಿಗೋಸ್ಕರ ನಾವು ಅವರನ್ನು ಅಪ್ರೋಚ್ ಆಗಿರುವಂಥದ್ದು. ಸೊ ನಾವು ಚೂಸ್ ಮಾಡಿರುವಂತಹ ಡೇಟಾ ಕಲೆಕ್ಷನ್ ಮೆಥಡ್ ಪ್ರೈಮರಿ ಡೇಟಾ. ಒಂದು ಸ್ಟ್ರಕ್ಚರ್ಡ್ ಕ್ವೆಶನರ್ಸನ್ನು ಪ್ರಿಪೇರ್ ಮಾಡಿದ್ವಿ ಆ್ಯಂಡ್ ನಾವು 27 ಸ್ಟೂಡೆಂಟ್ಸ್ ಡೈರೆಕ್ಟ್ ಇಂಟರ್ಯಾಕ್ಷನನ್ನು ಮಾಡಿರುವಂಥದ್ದು. ಇನ್ ದ್ಯಾಟ್ it helps us to understand public in a perception, motivation, awareness regarding real estate investment ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಬಗ್ಗೆ ಯಾವ ಥರ ಇದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಯಿತು. In that time, we observe that people's attitude towards real estate investmentಗೆ ತುಂಬ ಪಾಸಿಟಿವ್ ಆಗೇ ಇತ್ತು. ಮೋಸ್ಟ್ ಪಾರ್ಟಿಸಿಪೆಂಟ್ಸ್ ಹೇಳಿದ್ದು ಅಂತ ಹೇಳಿದರೆ ಹೌದು, ರಿಯಲ್ ಎಸ್ಟೇಟ್ ಒಂದು ಸೆಕ್ಯೂರ್ ಹಾಗೆ ಟ್ರಸ್ಟೆಡ್ ಫಾರ್ಮ್. ಯಾಕೆ ಅಂತ ಹೇಳಿದರೆ ಅದರ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಆಗಿರ್ಬೋದು, ಇನ್ಕಮ್ ಜನರೇಟಿಂಗ್ ಕೆಪಾಸಿಟಿ ಆಗಿರ್ಬೋದು, ವ್ಯಾಲ್ಯೂ ಅಪ್ರಿಸಿಯೇಷನ್ ಆಗಿರ್ಬೋದು, ಇದರಿಂದಾಗಿ ನಮಗೆ ಬೆಸ್ಟ್ ಅಂತ ಅನ್ನಿಸ್ತು. ಸಮ್ ಆಫ್ ದೇ ಎಕ್ಸ್ಪ್ರೆಸ್ ದೇರ್ ಕನ್ಸರ್ನ್ ಇನ್ ಇನಿಷಿಯಲ್ ಕ್ಯಾಪಿಟಲ್ ಆ್ಯಂಡ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಫ್ಯೂ ಆಫ್ ದೆಮ್ ಫೆಲ್ಟ್ ಲೈಕ್ ಅದಕ್ಕೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಬೇಕು, ಪ್ರಾಪರ್ ಗೈಡೆನ್ಸ್ ಬೇಕು ಸಕ್ಸಸ್ಫುಲ್ ಇನ್ವೆಸ್ಟ್ಮೆಂಟ್ಗೆ. ಈ ಥರದ ಒಪಿನಿಯನ್ಸ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. Overall, this study attempts to highlight the importance of real estate investment in promoting financial stability and independence among individuals. So, hereby I conclude the introductory part of our study. Now I request Navina Krishna to kindly take over and continue the presentation with the next section of study. Thank you. ಥ್ಯಾಂಕ್ ಯು ಅನನ್ಯ. ಎಲ್ಲರಿಗೂ ನಮಸ್ಕಾರ. ಅನನ್ಯ ಅವರು ನಮ್ಮ ಸ್ಟಡಿಯ ಬಗ್ಗೆ ಬ್ರೀಫಾಗಿ ಹೇಳಿದರು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ಹೇಳಿದರು. ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೇರೆ ಬೇರೆ ಅವೆನ್ಯೂಸ್ಗಳು ಅವೈಲೇಬಲ್ ಇರ್ತಾರೆ, ಅದರ ಬಗ್ಗೆ ಒಂದು ಕಂಪ್ಯಾರಿಟಿವ್ ಸ್ಟಡಿಯನ್ನು ಮಾಡುವ. ಇವಾಗ ನಾವು ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಅವೆನ್ಯೂಸ್ಗಳಲ್ಲಿ ಮಾಡ್ತೇವೆ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ? Some invest for profit and some may invest for additional appreciation and some others invest for meeting inflation. ಹೌದಲ್ಲ? ಹಾಗಾಗಿ ಬೇರೆ ಬೇರೆ ಇಲ್ಲಿರುವಂಥ ಎಲ್ಲರಿಗೂ ಗೊತ್ತಿದೆ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ಗಳ ಬಗ್ಗೆ. ಬಟ್ ನಾವಿಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು ವೆರಿ ಫ್ಯೂ, ಅಂದರೆ 5 ಇನ್ವೆಸ್ಟ್ಮೆಂಟ್ ಅವೆನ್ಯೂಗಳನ್ನು ಕಂಪ್ಯಾರಿಸನ್ಗೆ ಯೂಸ್ ಮಾಡ್ಕೊಂಡಿದ್ದೇವೆ. ಯಾಕಂತಂದರೆ ನಮ್ಮ ಟಾಪಿಕ್ ಅದಾಗಿರೋದ್ರಿಂದ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ, ಒಬ್ಬ ಮನುಷ್ಯ ಸ್ವಾವಲಂಬಿ ಆಗುವುದು ಹೇಗೆ ಅಂತ. ಹಾಗಾಗಿ ಅವ ಸ್ವಾವಲಂಬಿ ಆಗಬೇಕಿದ್ದರೆ ಅವ ಇನ್ವೆಸ್ಟ್ ಮಾಡಿದಂತಹ ಅವೆನ್ಯೂ ಏನಿರ್ತಾರೆ ಅದು ಲಾಂಗ್ ಟರ್ಮಲ್ಲಿ ವೆಲ್ತ್ ಕೊಡಬೇಕಾಗ್ತಾರೆ. ಹಾಗಾಗಿ ಲಾಂಗ್ ಟರ್ಮ್ ವೆಲ್ತ್ ಯಾವುದೆಲ್ಲ ಇನ್ವೆಸ್ಟ್ಮೆಂಟ್ ಅವೆನ್ಯೂಗಳು ಕೊಡ್ತಾರೆ ಅದರ ಬಗ್ಗೆ ನಾವು ಫೋಕಸ್ ಮಾಡಿದ್ದೇವೆ. ಈ 5 ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ಗಳನ್ನು ಕಂಪೇರ್ ಮಾಡಲಿಕ್ಕೆ ಸೆವರಲ್ ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ ಒನ್ ರಿಟರ್ನ್, ರಿಸ್ಕ್, ಲಿಕ್ವಿಡಿಟಿ ಮತ್ತು ಮಾರ್ಟ್ಗೇಜಬಿಲಿಟಿ. ಇದರಲ್ಲಿ ಫಸ್ಟ್ ಒನ್ ಶೇರ್ಸ್. ನಮಗೆಲ್ಲ ಗೊತ್ತಿರಬಹುದು, ಒಂದು ಕಾಲದಲ್ಲಿ ಶೇರ್ಸನ್ನು ಬೈ ಮಾಡುವಂಥದ್ದು ತುಂಬ ಪ್ರಾಮಿನೆಂಟ್ ಆಗಿತ್ತು ಆ್ಯಂಡ್ ಅದು ಪೀಕಲ್ಲಿ ಹೋಗಿತ್ತು. ಆದರೆ ಇಂಡಿಯನ್ಸ್ ಹ್ಯಾವ್ ಶಿಫ್ಟೆಡ್
ಫ್ರಮ್ ಶೇರ್ಸ್ ಟು ಸಮ್ ಅದರ್ ಅವೆನ್ಯೂಸ್ ಅಂತ. ಇವಾಗ ನಾವು ಶೇರ್ಸನ್ನು ಬೈ ಮಾಡುವಾಗ ಎಕ್ಸೈಟ್ಮೆಂಟ್ ಇರ್ತಾರೆ, ಯಾಕೆ ಕ್ವಿಕ್ ಪ್ರಾಫಿಟನ್ನು ಮಾಡಲಿಕ್ಕೆ. ಬಟ್ ದ್ಯಾಟ್ ಎಕ್ಸೈಟ್ಮೆಂಟ್ ಮೇ ಟರ್ನ್ ಇನ್ ಟು ಫಿಯರ್. ಯಾಕೆ ಫಿಯರ್ ಆಗ್ತದೆ? ಲಾಸ್ ಆಫ್ ಗೆಟ್ಟಿಂಗ್ ಕ್ಯಾಪಿಟಲ್ ಲಾಸ್, ಅಂದರೆ ನಮ್ಮ ಕ್ಯಾಪಿಟಲನ್ನು ಪ್ರಿಸರ್ವ್ ಮಾಡಿಟ್ಕೊಳ್ಳುವಂಥದ್ದು ಶೇರ್ಸಲ್ಲಿ ಒಂದು ಚಾಲೆಂಜ್ ಕೂಡ ಹೌದು. ಯಾಕಂತಂದರೆ ಹೈ ವಾಲಟಿಲಿಟಿ ಇರ್ತಾರೆ. ನಮಗೆಲ್ಲ ಗೊತ್ತಿರ್ಬೋದು, ಒಂದು ಮಾತಿದೆ, ಅಮೇರಿಕಾದಲ್ಲಿ ಟ್ರಂಪ್ ಸೀನ್ ಇದ್ದರೆ ಇಂಡಿಯನ್ ಶೇರ್ ಮಾರ್ಕೆಟಿಗೆ ಜ್ವರ ಬರ್ತಾರೆ ಅಂತ. ಸೊ ಗ್ಲೋಬಲ್ ಕ್ರೈಸಿಸ್ ಏನೆಲ್ಲ ಆಗ್ತದೆ ಅದೆಲ್ಲ ಇಂಡಿಯನ್ ಶೇರ್ ಮಾರ್ಕೆಟ್ಗೆ ಎಫೆಕ್ಟ್ ಆಗ್ತದೆ. ಆ್ಯಂಡ್ ಇಲ್ಲಿ ಮಾರ್ಟ್ಗೇಜಬಿಲಿಟಿ ಈಸ್ ವೆರಿ ವೆರಿ ಲೋ. ನೆಕ್ಸ್ಟ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಬ್ಯಾಂಕ್ ಡೆಪಾಸಿಟ್ಸ್. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇವಾಗ ಸ್ಲೋ ಆಗಿ ಪಾಪ್ಯುಲರ್ ಆಗ್ತಾ ಉಂಟು. ಯಾಕಂತಂದರೆ ದೇ ಆರ್ ಪ್ರೊವೈಡಿಂಗ್ ಸ್ಟೇಬಲ್ ರಿಟರ್ನ್ಸ್ ಫ್ರಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಬ್ಯಾಂಕ್ ಡೆಪಾಸಿಟ್ಸ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ಬಟ್ ಸಮ್ಟೈಮ್ಸ್ ದೇ ಮೇ ಫೇಲ್ ಟು ಮೀಟ್ ಇನ್ಫ್ಲೇಷನ್ ಅಂತ. ಹಾಗಾಗಿ ಸ್ಟೇಬಲ್ ರಿಟರ್ನ್ ಆಗಿದ್ದರೂ ಕೂಡ ಕೆಲವೊಂದು ಸಲ ಇನ್ಫ್ಲೇಷನ್ನ ಮೀಟ್ ಮಾಡೋದು ಕಷ್ಟ ಆಗ್ತದೆ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ಶೇರ್ಸ್. ಬಟ್ ಇಲ್ಲಿ ಒಂದು ಏನು ಅಡ್ವಾಂಟೇಜ್ ಅಂತಂದರೆ ಒಂದು ಡಿಸಿಪ್ಲಿನ್ಡ್ ಆದ ಇನ್ವೆಸ್ಟ್ಮೆಂಟ್ ಪ್ರೊಸೀಜರ್ ಆಗಿರ್ತಾರೆ. ಇದು ಯಾಕೆ ಪಾಪ್ಯುಲರ್ ಆಯಿತು ಇವಾಗ ಅಂದರೆ ಸಿಪ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದರಿಂದಾಗಿ ಮ್ಯೂಚುವಲ್ ಫಂಡ್ಸ್ ತುಂಬ ಪಾಪ್ಯುಲರ್ ಆಗ್ತಾ ಉಂಟು. ಬಟ್ ಇದರಲ್ಲಿ ಏನಂತಂದರೆ ಈಕ್ವಿಟಿ ಫಂಡ್ಸಲ್ಲಿ ಹೈ ರಿಸ್ಕ್ ಇರ್ತದೆ, ಡೆಟ್ ಫಂಡ್ಸಲ್ಲಿ ಕಡಿಮೆ ರಿಸ್ಕ್ ಇರ್ತದೆ. ಇಲ್ಲಿ ಕೂಡ ಮಾರ್ಟ್ಗೇಜಬಿಲಿಟಿ ಅನ್ನೋದು ತುಂಬ ಕಡಿಮೆ ಆಗಿರ್ತಾರೆ. ನೆಕ್ಸ್ಟ್ ಗೋಲ್ಡ್. ಇವಾಗ ನಮ್ಮ ಆಡಿಯನ್ಸಲ್ಲಿ ಎಲ್ಲರೂ ಮಾತನಾಡುವಂಥದ್ದು ಗೋಲ್ಡ್. ಕಳೆದ ಒಂದು 4-5 ದಿನ ನೋಡಿದರೆ 13,000 ಇದ್ದ ಗೋಲ್ಡ್ ಪ್ರೈಸ್ 16,000 ಆಗಿದೆ. ಯಾವುದೋ ಒಂದು ದಿನ ಪ್ರೈಸ್ ಡೌನ್ ಆಯಿತು, ಬಟ್ ಅದು 3-4 ಗಂಟೆಗಳಿಗೆ ಮಾತ್ರ ಸೀಮಿತ ಆಯಿತು. ಅದಾದಮೇಲೆ ಪುನಃ ಪ್ರೈಸ್ ಹೈಕ್ ಆಯಿತು. ಇದು ಆ್ಯಕ್ಚುಲಿ ಡ್ಯೂ ಟು ಅಬ್ನಾರ್ಮಲ್ ಸಿಚುವೇಶನ್ಸ್ ಅಂತ ಹೇಳಬಹುದು. ಬಟ್ ಈಗ ಆದ್ದರಿಂದಾಗಿ ಗೋಲ್ಡನ್ನು ಒಂದು ಇನ್ವೆಸ್ಟ್ಮೆಂಟ್ ಅವೆನ್ಯೂ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾ ಬೇಡವಾ ಅಂತ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಮಾರ್ಟ್ಗೇಜಬಿಲಿಟಿ. ಸ್ಪೆಸಿಫಿಕ್ ಆಗಿ ಗೋಲ್ಡ್ ಲೋನ್ಸ್ಗಳನ್ನು ಕೊಡುವಂಥ ಬ್ಯಾಂಕ್ಸ್ಗಳೇ ಇವೆ. ನೆಕ್ಸ್ಟ್ ರಿಯಲ್ ಎಸ್ಟೇಟ್. ನಮ್ಮ ಸ್ಟಡಿ ಇದ್ದಂಥದ್ದು ರಿಯಲ್ ಎಸ್ಟೇಟ್ನ ಬಗ್ಗೆ. ರಿಯಲ್ ಎಸ್ಟೇಟ್ ಅಂದರೆ ಸಿಂಪಲ್ ಆಗಿ ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ರಿಯಲ್ ಎಸ್ಟೇಟಿನ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಕೇಳಿದರೆ ಅದು ಡ್ಯುವೆಲ್ ಇನ್ಕಮನ್ನು ಕೊಡುವಂಥದ್ದು. ಯಾಕಂತಂದರೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಒಬ್ಬ ಜಾಗ ಖರೀದಿಸಿರ್ತಾನೆ. ಆ ಖರೀದಿಸಿದಂತಹ ಜಾಗದಲ್ಲಿ ಒಂದು ಯಾವುದೋ ಬಿಲ್ಡಿಂಗನ್ನು ಮಾಡಿರ್ತಾನೆ ಆ್ಯಂಡ್ ಅದನ್ನು ರೆಂಟಿಗೆ ಕೊಟ್ಟಿರ್ತಾನೆ. ಆವಾಗ ಏನಾಗ್ತದೆ ಅಂತ ಕೇಳಿದರೆ ಓನರ್ ಇದ್ದಾನಲ್ಲ, ಅವನ ಓನರ್ಶಿಪ್ ಆಫ್ ದಿ ಲ್ಯಾಂಡ್ ರಿಮೇನ್ಸ್ ವಿತ್ ಹಿಮ್ ಓನ್ಲಿ. ಆ್ಯಂಡ್ ಲ್ಯಾಂಡ್ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗ್ತಾ ಇರ್ತಾರೆ. ಅದೊಂದು ಅಡ್ವಾಂಟೇಜ್ ಆಯಿತು ಅವನಿಗೆ. ಅದಾದಮೇಲೆ ಅವನು ರೆಂಟಿಗೆ ಕೊಟ್ಟಿರ್ತಾನಲ್ಲ ಬಿಲ್ಡಿಂಗ್, ಆ ಬಿಲ್ಡಿಂಗಿಂದ ಬರುವಂಥ ರೆಂಟ್ ಕೂಡ ಅವನಿಗೆ ಅಡಿಷನಲ್ ಇನ್ಕಮ್. ನಮ್ಮ ಮೇಡಮ್ ಮೊನ್ನೆ ಪಾಠ ಮಾಡುವಾಗ ಹೇಳಿದರು, JP ನಗರದಲ್ಲಿ ಈಗ ಒಂದು ಮನೆಗೆ 50,000 ಬಾಡಿಗೆ ಇದೆ ಅಂತೆ. ಅರ್ನಿಂಗ್ 50,000 ಇನ್ ಅ ಮಂತ್ ಈಸ್ ನಾಟ್ ಅ ಸಿಂಪಲ್ ಥಿಂಗ್. ಸೊ ರಿಯಲ್ ಎಸ್ಟೇಟ್ ಯಾಕೆ ಸ್ಪೆಷಲೈಸ್ ಆಗಿದೆ ಅಂತಂದರೆ ಡ್ಯುವೆಲ್ ಇನ್ಕಮ್ ಕೊಡೋದ್ರಿಂದ. ಇಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿಕ್ಕಾಗೋದಿಲ್ಲ, ಲಿಕ್ವಿಡಿಟಿ ಕಡಿಮೆ ಇರ್ತದೆ. ಹಾಗಂತ ಅದು ಡಿಸ್ಅಡ್ವಾಂಟೇಜ್ ಖಂಡಿತ ಅಲ್ಲ, ಅದೊಂದು ಅಡ್ವಾಂಟೇಜೇ. ಯಾಕಂತಂದರೆ ಲಿಕ್ವಿಡಿಟಿ ಸಿಂಪಲಾಗಿ ಹೇಳೋದಿದ್ದರೆ ಎಬಿಲಿಟಿ ಟು ಕನ್ವರ್ಟ್ ದಿ ಅಸೆಟ್ ಇಂಟು ಕ್ಯಾಶ್. ಈ ಲಿಕ್ವಿಡಿಟಿ ಕಡಿಮೆ ಇರೋದ್ರಿಂದ ಒಬ್ಬ ಮನುಷ್ಯ ಆ ಜಾಗವನ್ನು ಲಾಂಗ್ ಟರ್ಮ್ ಆಗಿ ಹೋಲ್ಡ್ ಮಾಡಲಿಕ್ಕಾಗ್ತದೆ. ಇಲ್ಲದೇ ಇದ್ದರೆ ಲಿಕ್ವಿಡಿಟಿ ಜಾಸ್ತಿ ಇದ್ದರೆ ಈಸಿಯಾಗಿ ಕ್ಯಾಶಿಗೆ ಕನ್ವರ್ಟ್ ಆಗ್ತದೆ. ಕ್ಯಾಶ್ ನಮ್ಮ ಕೈಗೆ ಬಂದರೆ ಉಂಟಲ್ಲ, ಆಮೇಲೆ ನಮ್ಮ ನೀಡ್ಸ್ ವಾಂಟ್ಸ್ ಎಲ್ಲ ಕೂಡ ಅನ್ಲಿಮಿಟೆಡ್ ಆಗ್ತಾ ಹೋಗ್ತದೆ. ನಮಗೆ ಬೇಡದೇ ಇದ್ದದ್ದನ್ನು ಕೂಡ ನಾವು ಬೈ ಮಾಡ್ತಾ ಹೋಗ್ತೇವೆ. ಇವಾಗ ಒಂದು ಕ್ವಶನ್ ಬರ್ತಾರೆ, ನಾವು ಜಾಸ್ತಿ ಲಿಕ್ವಿಡಿಟಿ ಇದ್ದರೆ ಒಳ್ಳೆಯದಾ, ಕಡಿಮೆ ಲಿಕ್ವಿಡಿಟಿ ಇದ್ದರೆ ಒಳ್ಳೆಯದಾ? ಎಷ್ಟು ಬೇಕೋ ಅಷ್ಟೇ ಲಿಕ್ವಿಡಿಟಿ ಇದ್ದರೆ ಒಳ್ಳೆಯದು. ಹಾಗಾಗಿ ಲಿಕ್ವಿಡಿಟಿ ರಿಯಲ್ ಎಸ್ಟೇಟಲ್ಲಿ ಕಡಿಮೆ ಉಂಟು ಅಂತ ಹೇಳಿದರೆ ಅದು ಖಂಡಿತ ಡಿಸ್ಅಡ್ವಾಂಟೇಜ್ ಅಲ್ಲ, ಅದೊಂದು ರೀತಿಯಲ್ಲಿ ಅಡ್ವಾಂಟೇಜೇ ಹೌದು. ಮತ್ತೊಂದು ಏನು ಅಂತಂದರೆ
ಒಬ್ಬನಿಗೆ ಲಾಂಗ್ ಟರ್ಮ್ ಆಗಿ ಒಂದು ಟ್ಯಾಂಜಿಬಲ್ ಅಸೆಟನ್ನು ಹೋಲ್ಡ್ ಮಾಡಲಿಕ್ಕೆ ರಿಯಲ್ ಎಸ್ಟೇಟ್ ಹೆಲ್ಪ್ ಮಾಡ್ತಾರೆ. ಸೊ ಆ ಲಿಕ್ವಿಡಿಟಿ ಅನ್ನುವಂಥದ್ದು ಅಡ್ವಾಂಟೇಜ್ ಕೂಡ ಹೌದು ರಿಯಲ್ ಎಸ್ಟೇಟಿಗೆ. ನೆಕ್ಸ್ಟ್ ಇದಿರುವಂಥದ್ದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅಲೋಕೇಶನ್ ಹೇಗಾಗಿದೆ ಅಂತ. ಇದರಲ್ಲಿ ಮೋಸ್ಟ್ ಆಫ್ ದೆಮ್ ಫ್ರಮ್ ಗ್ಲೋಬಲ್ ಇಸ್ ಪ್ರಿಫರಿಂಗ್ ಈಕ್ವಿಟಿ ಆ್ಯಂಡ್ ಸ್ಟಾಕ್ಸ್. ನೆಕ್ಸ್ಟ್ ನಾವು ಇಂಡಿಯನ್ ಸಿನಾರಿಯೋದಲ್ಲಿ ಬಂದರೆ ಈ ಸ್ಟಡಿ ಯಾರು ಕಂಡಕ್ಟ್ ಮಾಡಿದ್ದು ಅಂದರೆ ಝೆರೋದಾ, ಒನ್ ಆಫ್ ದಿ ರೈಸಿಂಗ್ ಫಿನ್ಟೆಕ್ ಆ್ಯಪ್ಸ್. ಝೆರೋದಾ ಮಾಡಿದಂಥ ಸ್ಟಡಿಯಲ್ಲಿ ಬಂದಂಥದ್ದು ಏನು ಅಂತಂದರೆ ಮೋರ್ ದೆನ್ 50% ಆಫ್ ದಿ ಪೀಪಲ್ ಆರ್ ಪ್ರಿಫರಿಂಗ್ ಟು ಬೈ ಪ್ರಾಪರ್ಟಿ ಅಂತ. ಸೊ ಇಂಡಿಯನ್ ಕಂಟೆಕ್ಸ್ಟಲ್ಲಿ ರಿಯಲ್ ಎಸ್ಟೇಟಿಗೆ ತುಂಬ ಡಿಮ್ಯಾಂಡ್ ಇದೆ. ಆ್ಯಂಡ್ 50% ಹಾಫ್ ಆಫ್ ದಿ ಪಾಪ್ಯುಲೇಷನ್ ಆರ್ ಪ್ರಿಫರಿಂಗ್ ಟು ಬೈ ಪ್ರಾಪರ್ಟಿ ಫಾರ್ ಲಾಂಗ್ ಟರ್ಮ್ ಹೋಲ್ಡಿಂಗ್. ನೆಕ್ಸ್ಟ್ ನಾವೀಗ ಹೇಳಿದಂಥ 5 ಇನ್ವೆಸ್ಟ್ಮೆಂಟ್ ಅವೆನ್ಯೂಗಳು ಇನ್ನಕ್ಕೆ. ಹಾಗಂತ ಲಾಂಗ್ ಟರ್ಮ್ ಆಗಿ ನಾವು ವೆಲ್ತ್ ಕ್ರಿಯೇಟ್ ಆಗಬೇಕಿದ್ರೆ ರಿಯಲ್ ಎಸ್ಟೇಟಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಸ್ಟಡಿ ಕೂಡ ಹಾಗೆ. ನಮ್ಮ ಸ್ಟಡಿಯಲ್ಲಿ ಸಿಕ್ಕಿದ್ದು ಕೂಡ ಅದೇ. ಎಲ್ಲರೂ ಹೇಳಿದಂಥದ್ದು, ಆಲ್ಮೋಸ್ಟ್ ಎಲ್ಲರೂ ಹೇಳಿದಂಥದ್ದು, ಲಾಂಗ್ ಟರ್ಮ್ ಆಗಿ ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ ಅಥವಾ ಒಬ್ಬ ಮನುಷ್ಯ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕಿದ್ರೆ ರಿಯಲ್ ಎಸ್ಟೇಟ್ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ರಿಯಲ್ ಎಸ್ಟೇಟ್ನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಪ್ರಿಯಾ ಅವರು ಮಾಡ್ತಾರೆ. ಅವಕಾಶಕ್ಕಾಗಿ ವಂದನೆಗಳು. Good morning to everyone. Real estate is more than just buying a house or a land. It is a powerful way to invest our money. It increases in value, gives steady returns, and helps people to build wealth. In a growing country like India, real estate is becoming one of the strongest investment options. Today, I will talk about the real estate boom in India. So first we will see what is a real estate. Real estate is all about land and buildings where people buy, sell and invest to create wealth. So real estate ಅಂತ ಹೇಳಿದರೆ ಒಂದು ಲ್ಯಾಂಡನ್ನು ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಅದು ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್, ಅಗ್ರಿಕಲ್ಚರಲ್ ಆ್ಯಂಡ್ ರಿಟೇಲಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಸೊ ವಿ ಆಲ್ ನೋ ಇಟ್ ಇನ್ಕ್ಲೂಡ್ಸ್ ಸೆವೆರಲ್ ಟೈಪ್ಸ್. ಇನ್ ದ್ಯಾಟ್ ಫಸ್ಟ್ ಒನ್ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್. ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಅಂತ ಹೇಳಿದರೆ ಜನರು ಅವರ ಸೆಲ್ಫ್ ಯೂಸ್ಗೆ ಯೂಸ್ ಮಾಡುವಂಥದ್ದು. ಇದರಲ್ಲಿ ಫ್ಲ್ಯಾಟ್ಸ್, ಹೌಸ್, ಇಂಡಿಪೆಂಡೆಂಟ್ ಹೌಸಸ್, ವಿಲ್ಲಾಸ್ ಮತ್ತು ಪ್ಲಾಟೆಡ್ ಡೆವಲಪ್ಮೆಂಟ್ಸ್ ಇನ್ಕ್ಲೂಡ್ ಆಗ್ತದೆ. ಇಲ್ಲಿ ರಿಸ್ಕ್ ಮತ್ತು ರಿಟರ್ನ್ ತುಂಬ ಕಡಿಮೆ ಇರುವ ಕಾರಣ ಜನರು ಇದರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಕಮರ್ಷಿಯಲ್ ಪ್ರಾಪರ್ಟಿ. ಬಿಸ್ನೆಸ್ ಆ್ಯಕ್ಟಿವಿಟೀಸಿಗೆ ಯೂಸ್ ಮಾಡುವಂತಹ ಪ್ರಾಪರ್ಟೀಸನ್ನು ಕಮರ್ಷಿಯಲ್ ಪ್ರಾಪರ್ಟಿ ಅಂತ ಹೇಳುವಂಥದ್ದು. ಇದರಲ್ಲಿ ಆಫೀಸ್ ಸ್ಪೇಸಸ್, ಕಾರ್ಪೊರೇಟ್ ಬಿಲ್ಡಿಂಗ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಇದರಿಂದ ನಮಗೆ ರೆಗ್ಯುಲರ್ ಆಗಿ ರೆಂಟಲ್ ಇನ್ಕಮನ್ನು ಕೂಡ ಅರ್ನ್ ಮಾಡಲಿಕ್ಕಾಗ್ತದೆ. ಅದಲ್ಲದೆ ಪ್ರಾಪರ್ಟಿ ವ್ಯಾಲ್ಯೂ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಒನ್ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್. ಈ ಪ್ರಾಪರ್ಟೀಸನ್ನು ಮೇಯ್ನಾಗಿ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ವೇರ್ಹೌಸಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಇಂಡಸ್ಟ್ರಿಯಲ್ ಪ್ರಾಪರ್ಟೀಸಿಗೆ ಲಾಂಗ್ ಟರ್ಮ್ ಆದಂತಹ ಗ್ರೋತ್ ವ್ಯಾಲ್ಯೂ ಅನ್ನುವಂಥದ್ದು ಇರ್ತದೆ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿಯನ್ನು ಲ್ಯಾಂಡ್ ಫಾರ್ಮಿಂಗ್ ಮತ್ತು ಅಲೈಡ್ ಆ್ಯಕ್ಟಿವಿಟೀಸಿಗೆ ಯೂಸ್ ಮಾಡುವಂಥದ್ದು. ಇಲ್ಲಿ ಶಾರ್ಟ್ ಟರ್ಮಲ್ಲಿ ರಿಟರ್ನ್ಸ್ ಅನ್ನುವಂಥದ್ದು ತುಂಬ ಕಡಿಮೆ ಇದ್ದರೂ ಕೂಡ ಲಾಂಗ್ ಟರ್ಮಲ್ಲಿ ರಿಟರ್ನ್ ಅನ್ನುವಂಥದ್ದನ್ನು ಸ್ಲೋ ಆಗಿ ಜನ್ರೇಟ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಇನ್ಕಮನ್ನು ಜನ್ರೇಟ್ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು. Now we will see what are the key factors while investing in real estate. ಅದರಲ್ಲಿ ಫಸ್ಟ್ ಒನ್ ರಿಸ್ಕ್ ಫ್ಯಾಕ್ಟರ್. ಕೇವಲ ರಿಯಲ್ ಎಸ್ಟೇಟ್ ಅಲ್ಲದೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟಲ್ಲಿಯೂ ಕೂಡ ರಿಸ್ಕ್ ಫ್ಯಾಕ್ಟರ್ ಅನ್ನುವಂಥದ್ದು ಇರ್ತದೆ.
ಇಟ್ ಇನ್ಕ್ಲೂಡ್ಸ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್, ಲಾಸ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಅನ್ಫೋರ್ಸೀನ್ ಈವೆಂಟ್ಸ್. ಇದರಿಂದ ಕ್ಯಾಶ್ ಫ್ಲೋ ಅನ್ನುವಂಥದ್ದು ಕಡಿಮೆ ಆಗಬಹುದು, ಹಾಗೆ ಪ್ರಾಪರ್ಟಿ ವ್ಯಾಲ್ಯೂ ಅನ್ನುವಂಥದ್ದು ಕೂಡ ಕಡಿಮೆ ಆಗಬಹುದು. ಸೊ ಈ ಕ್ಯಾಪಿಟಲ್ ಲಾಸನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆದಷ್ಟು ಲಾಸನ್ನು ಕಡಿಮೆ ಮಾಡಬಹುದು. ನೆಕ್ಸ್ಟ್, ಡಾಕ್ಯುಮೆಂಟೇಷನ್. ಟೈಟಲ್ ಡೀಡ್ಸ್, ಬಿಲ್ಡಿಂಗ್ ಪರ್ಮಿಟ್ಸ್ ಆ್ಯಂಡ್ ಕಂಪ್ಲೀಷನ್ ಸರ್ಟಿಫಿಕೇಟ್ಸ್ ಅನ್ನು ಪ್ರಾಪರ್ ಆಗಿ ಡಾಕ್ಯುಮೆಂಟೇಷನ್ ಮಾಡೋದ್ರಿಂದ ಫ್ಯೂಚರಲ್ಲಿ ಯಾವುದೇ ಲೀಗಲ್ ಡಿಸ್ಪ್ಯೂಟ್ಸ್ ಆಗದ ಹಾಗೆ ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್, ಲೀಗಲ್ ಕ್ಲಿಯರೆನ್ಸಸ್ ಆ್ಯಂಡ್ ಟೈಟಲ್. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ಪ್ರಾಪರ್ಟಿಗೆ ಲೀಗಲ್ ಆದಂತಹ ಸ್ಟೇಟಸ್ ಇದೆಯಾ ಅಥವಾ ಗೌರ್ಮೆಂಟಿಂದ ಸರಿಯಾದ ಅಪ್ರೂವಲ್ಸ್ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗ್ತದೆ. ಇದರಿಂದ ಫ್ಯೂಚರಲ್ಲಿ ಫಿನಾನ್ಷಿಯಲ್ ಲಾಸ್ ಮತ್ತು ಯಾವುದೇ ಡಿಸ್ಪ್ಯೂಟ್ಸ್ ಆಗದ ಹಾಗೆ ನೋಡಿಕೊಳ್ಳಿಕ್ಕೆ ಆಗ್ತದೆ. ನೆಕ್ಸ್ಟ್, ಲೊಕೇಶನ್. ಒಂದು ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡುವಾಗ ಆ ಪ್ರಾಪರ್ಟಿ ಯಾವ ಲೊಕೇಶನಲ್ಲಿ ಸಿಚುವೇಟ್ ಆಗಿದೆ ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗ್ತದೆ. ಇನ್ ಕೇಸ್ ಒಂದು ಪ್ರಾಪರ್ಟಿ ಅರ್ಬನ್ ಏರಿಯಾ, ಸಿಟಿ ಏರಿಯಾದಲ್ಲಿ ಲೊಕೇಟ್ ಆಗಿದರೆ ಅಲ್ಲಿ ವ್ಯಾಲ್ಯೂ ಅನ್ನುವಂಥದ್ದು ಫ್ಯೂಚರ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಲೊಕೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟರ್ ಆಗಿರ್ತದೆ. ನೆಕ್ಸ್ಟ್, ಲಿಕ್ವಿಡಿಟಿ. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡುವಾಗ ಅದಕ್ಕೆ ಫ್ಯೂಚರಲ್ಲಿ ಒಂದು ಒಳ್ಳೆಯ ರೀಸೇಲ್ ಪ್ಲ್ಯಾನ್ ವ್ಯಾಲ್ಯೂ ಉಂಟಾ ಅಂತ ನೋಡಬೇಕಾಗ್ತದೆ. ಲಿಕ್ವಿಡಿಟಿ ಅಂತ ಹೇಳಿದರೆ ಶಾರ್ಟ್ ಟರ್ಮಲ್ಲಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಸೊ ಒಂದು ರಿಯಲ್ ಎಸ್ಟೇಟನ್ನು ಸೆಲ್ ಮಾಡಬೇಕಾದ್ರೆ ಅಲ್ಲಿ ವೇರಿಯಸ್ ಪ್ರೊಸೀಜರ್ಸ್ ಇರುವ ಕಾರಣ ಸೆಲ್ ಮಾಡಲಿಕ್ಕೆ ತುಂಬ ಪ್ರೊಸೀಜರ್ಸ್ ಆಗ್ತದೆ. ಹಾಗಾಗಿ ಲಿಕ್ವಿಡಿಟಿ ಅನ್ನುವಂಥದ್ದು ಕಡಿಮೆ ಇರ್ತದೆ. ಸೊ ಈ ಎಲ್ಲ ಫ್ಯಾಕ್ಟರ್ಸನ್ನು ಒಂದು ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡುವಾಗ ನಾವು ಫ್ಯಾಕ್ಟರ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ನಾವು ವಿ ವಿಲ್ ಸಿ ವಾಟ್ ಆರ್ ದ ಕಾಸ್ಟ್ ವೈಲ್ ಬೈಯಿಂಗ್ ಅ ರಿಯಲ್ ಎಸ್ಟೇಟ್. In that first one, property cost. It is the basic price of the property. ಫಾರ್ ಎಕ್ಸಾಂಪಲ್, ನಾನು ಈಗ ಒಂದು 60 ಲ್ಯಾಕ್ನ ಫ್ಲ್ಯಾಟನ್ನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿದರೆ ಈ 60 ಲ್ಯಾಕ್ ಕೂಡ ಬೇಸಿಕ್ ಪ್ರಾಪರ್ಟಿ ಪ್ರೈಸ್ ಆಗಿರ್ತದೆ. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಫೀಸ್. ಒಂದು ಪ್ರಾಪರ್ಟಿ ರಿಜಿಸ್ಟರ್ ಆಗುವಾಗ ಇನ್ಕರ್ ಆಗುವಂಥ ಚಾರ್ಜಸನ್ನು ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳುವಂಥದ್ದು. ಇದು ಪ್ರಾಪರ್ಟಿಯ 1% 3% ವರೆಗೆ ವೇರಿ ಆಗ್ತಾ ಇರ್ತದೆ. ನೆಕ್ಸ್ಟ್, ಸ್ಟ್ಯಾಂಪ್ ಡ್ಯೂಟಿ. ದೀಸ್ ವೇರಿ ಬೈ ಸ್ಟೇಟ್, ಜನರಲಿ ರೇಂಜಿಂಗ್ ಫ್ರಮ್ 5% to 10% ಆಫ್ ದ ಪ್ರಾಪರ್ಟೀಸ್ ಟೋಟಲ್ ವ್ಯಾಲ್ಯೂ. ಈಗ ಒಂದು 60 ಲ್ಯಾಕ್ನ ಫ್ಲ್ಯಾಟನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿದರೆ 5%ನಷ್ಟು ಅಂತ ಹೇಳಿದರೆ 3 ಲ್ಯಾಕ್ನಷ್ಟು ನಾನು ಗೌರ್ಮೆಂಟಿಗೆ ಒಂದಿಷ್ಟು ಸ್ಟ್ಯಾಂಪ್ ಡ್ಯೂಟಿಯಾಗಿ ಪೇ ಮಾಡಬೇಕಾಗ್ತದೆ. ನೆಕ್ಸ್ಟ್, ಬ್ರೋಕರೇಜ್ ಆ್ಯಂಡ್ ಏಜೆಂಟ್ ಫೀಸ್. ಕಮಿಷನ್ ಪೇ ಟು ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆರ್ ಏಜೆಂಟ್ಸ್. ಇನ್ ಕೇಸ್ ನಾನು ಪ್ರಾಪರ್ಟಿಯನ್ನು ಬ್ರೋಕರ್ಸ್ ಮುಖಾಂತರ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿದರೆ 1% 2% ವರೆಗೆ ಬ್ರೋಕರೇಜ್ ಫೀಸನ್ನು ಕೂಡ ಪೇ ಮಾಡಬೇಕು. ನೆಕ್ಸ್ಟ್, GST. ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಪ್ರಾಪರ್ಟೀಸ್ಗೆ ಅಪ್ಲೈ ಆಗುವಂಥದ್ದು. ಎಫೋರ್ಡೇಬಲ್ ಹೌಸಿಂಗ್ ಆದರೆ 1%, ನಾನ್ ಎಫೋರ್ಡೇಬಲ್ ಹೌಸಿಂಗ್ ಆದರೆ 5%, ಅದೇ ಕಮರ್ಷಿಯಲ್ ಪ್ರಾಪರ್ಟೀಸಿಗಾದರೆ 12%ನಷ್ಟು GST ಅಪ್ಲೈ ಆಗ್ತದೆ. ನೆಕ್ಸ್ಟ್, ಲೀಗಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಚಾರ್ಜಸ್. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ವೆರಿಫೈ ಆಗುವಾಗ ಇನ್ಕರ್ ಆಗುವಂತಹ ಚಾರ್ಜಸ್ಸೇ ಲೀಗಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಚಾರ್ಜಸ್ ಆಗಿರ್ತದೆ. ಇದರಲ್ಲಿ ಟೈಟಲ್ ವೆರಿಫಿಕೇಷನ್ ಕಾಸ್ಟ್ ಕೂಡ ಇನ್ಕರ್ ಆಗ್ತದೆ. ಇದು ₹10,000 50,000 ವರೆಗೆ ವೇರಿ ಆಗ್ತಾ ಇರ್ತದೆ. ಹಾಗಾಗಿ ಒಂದು ರಿಯಲ್ ಎಸ್ಟೇಟನ್ನು ಬೈ ಮಾಡುವಾಗ ಬೇಸಿಕ್ ಪ್ರಾಪರ್ಟಿ ಪ್ರೈಸ್ ಅಲ್ಲದೆ ಬೇರೆ ಪ್ರೈಸನ್ನು ಕೂಡ ನಾವು ಬೇರ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಕಂಪರೇಟಿವ್ ಪ್ರೈಸ್ ಅಪ್ರಿಸಿಯೇಷನ್ ಓವರ್ ಅ ಪೀರಿಯಡ್ ಆಫ್ ಟೈಮ್. According to RBI House Price Index, the national growth rate has averaged roughly 5.1% since 2011, but fluctuations were sharp during key policy and economic shifts. In 2010 to 2016, high double-digit annual growth, peaking at 26.3% in late 2011. In 2017 to 2020, slower growth caused by triple shock of demonetization, GST implementation and Real Estate Regulation Act. In 2020 to 2022, prices hit a record low of -11.4% in September 2020 due to COVID-19 before rebounding sharply by 4 to 11% in 2022.
In 2023 to 26, strong recovery with 2025 forecast showing 6.5% plus national appreciation. Commercial office rentals rose up to 15% year on year in 2025 across major metros. Next, city-wise growth rate. ಇದರ ಕೀ ಫೈಂಡಿಂಗ್ಸ್ ಏನಂತ ಹೇಳಿದರೆ, ಹೈದರಾಬಾದ್ ರಿಜಿಸ್ಟರ್ಡ್ ದ ಹೈಯೆಸ್ಟ್ ಗ್ರೋತ್ ಇನ್ ರಿಯಲ್ ಎಸ್ಟೇಟ್ ಪ್ರೈಸಸ್ ಅಮಾಂಗ್ ದ ಲಿಸ್ಟೆಡ್ ಸಿಟೀಸ್ ವಿತ್ 30.67% increase. Next, Bangalore followed with a substantial growth of 27.33%. Pune and National Capital Region showed identical growth rates of 22%. Kolkata experienced an 18.67% increase. Mumbai Metropolitan Region saw a 17.67% rise, and Chennai recorded the lowest but still significant growth of 17%. Next, literature review. Various authors have reviewed this real estate that 2008 ಪ್ರವೀಣ್ ಕುಮಾರ್ ಇವರ ಸ್ಟಡಿ ಏನು ಹೇಳ್ತದೆ ಅಂತ ಹೇಳಿದರೆ, ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಆದಂತಹ ವ್ಯಾಲ್ಯೂವನ್ನು ಜನರೇಟ್ ಮಾಡಲಿಕ್ಕೆ ಆಗ್ತದೆ. ಅದಲ್ಲದೆ ಇನ್ಫ್ಲೇಷನ್ ಟೈಮಲ್ಲಿ ರಿಯಲ್ ಎಸ್ಟೇಟಿನ ವ್ಯಾಲ್ಯೂ ಅನ್ನುವಂಥದ್ದು ಸ್ಟೇಬಲ್ ಆಗಿ ಇರ್ತದೆ. ಸೊ ಓವರಾಲ್ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೆಲ್ಫ್ ರಿಲಯಂಟ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಅದಲ್ಲದೆ ಫ್ಯೂಚರಲ್ಲಿ ಒಳ್ಳೆಯ ರೆಗ್ಯುಲರ್ ರಿಟರ್ನ್ ಅನ್ನು ಕೂಡ ಜನರೇಟ್ ಮಾಡಲಿಕ್ಕೆ ಆಗ್ತದೆ. ಇದರ ಜೊತೆಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಥ್ಯಾಂಕ್ ಯು. ದ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಕಂಟಿನ್ಯೂಡ್ ಬೈ ಪವನ್ ರಾಜ್. ಎಲ್ರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. A very good afternoon to everyone. We, the students of 2nd MCom, have made an extensive research on financial investment for self-reliant living. So, the study was conducted in Puttur, Bantwal, Sulya and Beltangadi taluks of Dakshina Kannada district. The total number of respondents for our study is 131, and we have mainly focused on middle income group of people. ನಮ್ಮ ಸ್ಟಡಿ ಏನಿದೆ ಇದು ಮಿಡಲ್ ಇನ್ಕಮ್ ಗ್ರೂಪ್ ಆಫ್ ಪೀಪಲ್ ಅನ್ನು ಮಾತ್ರ ಫೋಕಸ್ ಮಾಡಿದೆ, ರಾದರ್ ದೆನ್ ದ ಬಿಸ್ನೆಸ್ ಮ್ಯಾನ್. ಸೊ ದ ಟೋಟಲ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್, ನಮ್ಮ ಸ್ಟಡಿಯ ಟೋಟಲ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಎಷ್ಟು ಅಂತ ಹೇಳಿದರೆ 131, 131. ಇನ್ ದ್ಯಾಟ್ ದ ಮೆಜಾರಿಟಿ ಆಫ್ ದೆಮ್ ಆರ್ ಮೇಲ್, ದಟ್ ಕನ್ಸಿಸ್ಟಿಂಗ್ ಆಫ್ 83.6%. 83.6%, nearly 110 male and very few, that is female, consisting of 16.4%, nearly 21 female employees. Yes, moving forward, when the study was conducted, this study is mainly prepared and conducted through questionnaire ಅನ್ನು ಕಳಿಸಿ ನಾವು ಡೇಟಾವನ್ನು ಕಲೆಕ್ಟ್ ಮಾಡಿರೋದು. ಕ್ವೆಶನೇರನ್ನು ಮೊಬೈಲಿಗೆ ಸೆಂಡ್ ಮಾಡಿ ಅದರಿಂದ ರೆಸ್ಪಾನ್ಸ್ ಕಲೆಕ್ಟ್ ಮಾಡಿದ್ದಲ್ಲ, ಸ್ವತಃ ನಾವೇ ವಿದ್ಯಾರ್ಥಿಗಳು ಪ್ರತಿಯೊಂದು ಸೆಲ್ಫ್ ಎಂಪ್ಲಾಯ್ ಅವರ ಹತ್ರ ಭೇಟಿ ನೀಡಿ ಅವರಿಂದ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡಿರುವಂಥದ್ದು. ಸೊ ದ ಡೇಟಾ ವಾಸ್ ಕಲೆಕ್ಟೆಡ್ ಲೈಕ್ ದಿಸ್. ಮೇ ಐ ಹ್ಯಾವ್ ದ ಕಾರ್ಡ್ಲೆಸ್ ಮೈಕ್ ಪ್ಲೀಸ್? ಕಾರ್ಡ್ಲೆಸ್ ಮೈಕ್. Yes, coming back. ನಾವು ಫಸ್ಟ್ ರೆಸ್ಪಾಂಡೆಂಟ್ಸ್ ಹತ್ರ ಕೇಳಿದ ಕ್ವೆಶ್ಚನ್ ಏನಂತ ಹೇಳಿದರೆ, ಅದು ದೇರ್ ಪ್ರೈಮರಿ ಸೋರ್ಸ್ ಆಫ್ ಲೈವ್ಲಿವುಡ್, ಅವರ ಲೈವ್ಲಿವುಡ್ನ ಪ್ರೈಮರಿ ಸೋರ್ಸ್ ಏನಂತ ಹೇಳಿ. ಅವರಿಗೆ ನಾವು ಯಾವುದೆಲ್ಲ ಆಪ್ಷನ್ ಕೊಟ್ವಿ ಅಂತ ಹೇಳಿದರೆ, ವೆದರ್ ದೇ ಆರ್ ದ ಸ್ಟೂಡೆಂಟ್ಸ್ ಆರ್ ಅನ್ಎಂಪ್ಲಾಯ್ಡ್, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸರ್ವಿಸಸ್, ಸ್ಯಾಲ್ರಿಡ್ ಎಂಪ್ಲಾಯೀಸಾ, ಸೆಲ್ಫ್ ಎಂಪ್ಲಾಯರ್ ಅಂತ ಹೇಳಿ. ಮೆಜಾರಿಟಿ ಆಫ್ ದೆಮ್ ಹ್ಯಾವ್ ರೆಸ್ಪಾಂಡೆಡ್ ದಟ್ ಈಸ್ 61.9%, 61.9% ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ. ಕಾರಣ ಯಾಕೆ ಅಂತ ಕೇಳಿದಾಗ, ಅವರಿಗೆ ಬೇರೆಯವರ ಕೆಳಗಡೆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ. ದೇ ಡೋಂಟ್ ವಾಂಟ್ ಟು ವರ್ಕ್ ಅಂಡರ್ ಸಮ್ ಅದರ್ಸ್, ದೇ ವಾಂಟ್ ಟು ಬಿ ದೇಯರ್ ಓನ್ ಬಾಸ್. ಅವರೇ ಸ್ವಂತ ಬಾಸ್ ಆಗಿ ವರ್ಕ್ ಮಾಡಬೇಕನ್ನೋ ಕಾರಣಕ್ಕಾಗಿ ಅವರು ಸೆಲ್ಫ್ ಎಂಪ್ಲಾಯ್ಡನ್ನು ಚೂಸ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಮೂವಿಂಗ್ ಫಾರ್ವರ್ಡ್,
when the next question is asked with the respondents, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಇದರ ಮೇನ್ ಆಬ್ಜೆಕ್ಟಿವ್ ಏನಂತ ಕೇಳಿದಾಗ the one reason, the major reason and the response I got, that is to get financially independence along with long term wealth creation. ನಾನು ಆಗ ಹೇಳಿದಾಗೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ನಾವು ಯಾರ ಅಂಡರಲ್ಲೂ ಕೂಡ ವರ್ಕ್ ಮಾಡಬಾರ್ದು. ಈಗ ನಾವೆಲ್ಲ ಕಾಣ್ಬೋದು ಏನಂತ ಹೇಳಿದರೆ, ಮನೆಯ ಪ್ರತಿಯೊಂದು ಹೆಣ್ಣು ಮಗು ಕೂಡ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಹೊರಗಡೆಗೆ ಹೋಗಿ ದುಡಿತಿದ್ದಾರೆ. ಕಾರಣ ಏನಂತ ಹೇಳಿದರೆ ತನ್ನ ಎಕ್ಸ್ಪೆನ್ಸಸ್ ಅನ್ನು ತನ್ನ ಗಂಡನ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗಬಾರ್ದು, ತಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವ ಕಾರಣಕ್ಕಾಗಿ. ಹಾಗಾಗಿ ರೆಸ್ಪಾಂಡೆಂಟ್ಸ್ ಕೂಡ ಅದೇ ರೀತಿ ನಮಗೆ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ದ ಮೇನ್ ಇಂಟೆನ್ಷನ್ ಆಫ್ ದ ಎವ್ರಿ ಇನ್ವೆಸ್ಟ್ಮೆಂಟ್ ಈಸ್ long-term wealth creation as well as to become financially independent. Moving forward, when I ask the next question with the respondents, what is the biggest motivation to start a venture? ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸುಮ್ಮನೆ ಐಡಿಯಾ ಇಟ್ಟು ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಇಂಟೆನ್ಷನ್ ಇರಬೇಕು. ಏನು ನಿಮಗೆ ಮೋಟಿವೇಶನ್ ಅಂತ ಕೇಳಿದಾಗ ಅವರಿಗೆ ನಾವು ಕೆಲವಷ್ಟು ಆಪ್ಷನ್ ಅನ್ನು ಕೊಟ್ವಿ. ದ ಆಪ್ಷನ್ ಇಸ್ ಕ್ರಿಯೇಟಿಂಗ್ ಲೋಕಲ್ ಎಂಪ್ಲಾಯ್ಮೆಂಟಾ ಅಥವಾ ಫ್ಯಾಮಿಲಿ ಟ್ರೆಡಿಷನ್. ನಾವು ನೋಡ್ಬೋದು ಕೆಲವು ಹಿಂದಿನಿಂದ ಪರಂಪರೆಯುತ್ತ ಕೆಲವು ಕಾರ್ಯಗಳನ್ನು ಮಾಡ್ತಾ ಬರಬೇಕಾಗ್ತದೆ ಅವರ ಉದ್ಯೋಗ. ನೆಕ್ಸ್ಟ್ ಆಪ್ಷನ್ ಬೀಯಿಂಗ್ ಮೈ ಓನ್ ಬಾಸ್, ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್. ನಾನು ಹೇಳಿದಾಗೆ ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಅನ್ನೋದೇ ಒಂದು ಮೇನ್ ಇನ್ವೆಸ್ಟ್ಮೆಂಟ್ನ ಆಬ್ಜೆಕ್ಟಿವ್ ಮತ್ತು ಅದೇ ಬಿಗ್ಗೆಸ್ಟ್ ಮೋಟಿವೇಶನ್ ಆಗಿದೆ ಆಸ್ ಪರ್ ದ ಡೇಟಾ ಕಲೆಕ್ಟೆಡ್ ಫ್ರಮ್ ದ ರೆಸ್ಪಾಂಡೆಂಟ್ಸ್. ನೆಕ್ಸ್ಟ್ ಮೂವಿಂಗ್ ಫಾರ್ವರ್ಡ್, ವೆನ್ ಐ ಆಸ್ಕ್ಡ್ ದ ರೆಸ್ಪಾಂಡೆಂಟ್ಸ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲೌಸ್ ಎ ಬೆಟರ್ ಯೂಸ್ ಆಫ್ ಪರ್ಸನಲ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ಒಬ್ಬರ ಅಂಡರಲ್ಲಿ ವರ್ಕ್ ಮಾಡ್ತಿದ್ದಾಗ ನಾವು ಅವರು ಹೇಳಿದಾಗೆ ಕೇಳಬೇಕಾಗ್ತದೆ. ಆದರೆ ಸೆಲ್ಫ್ ಎಂಪ್ಲಾಯ್ಡ್ ಆದರೆ ನಮ್ಮಲ್ಲೇ ಒಂದು ಹೊಸ ಸ್ಕಿಲ್ಲನ್ನು ಅದು ಉದ್ಭವ ಮಾಡ್ತದೆ. ಅಷ್ಟೇ ಅಲ್ಲ, ಒಂದು ಸೊಸೈಟಿಯಲ್ಲಿ ಹೊಸ ರೆಕಗ್ನಿಷನ್ ಹಾಗೆ ಸೋಷಿಯಲ್ ಸ್ಟೇಟಸನ್ನೇ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ಹೆಲ್ಪ್ ಆಗಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಮೆಜಾರಿಟಿ ದಟ್ ಇಸ್ 35.8% ಸ್ಟ್ರಾಂಗ್ಲಿ ಎಗ್ರಿ ಆಗಿದ್ದಾರೆ, ಜೊತೆಗೆ 50.7% ಎಗ್ರಿ ಆಗಿದ್ದಾರೆ. ಟುಗೆದರ್ ಹೇಳಬೇಕಂತ ಹೇಳಿದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ಅ ಬೆಸ್ಟ್ ಒನ್ ಅಂತೇಳಿ ಈ ಪೈ ಚಾರ್ಟಲ್ಲಿ ನಾವು ಕಾಣ್ಬೋದಾಗಿದೆ. ಮೂವಿಂಗ್ ಫಾರ್ವರ್ಡ್, when I asked the respondents which real estate feature matters while investing ಅಂತ ಕೇಳಿದಾಗ, ರಿಯಲ್ ಎಸ್ಟೇಟಲ್ಲಿ ಯಾವ ಫೀಚರ್ ಮ್ಯಾಟರ್ ಆಗ್ತದೆ ಅಂತ ಕೇಳಿದಾಗ ಕೆಲವಷ್ಟು ಆಪ್ಷನನ್ನು ಕೊಟ್ವಿ ನಾವು ರೆಸ್ಪಾಂಡೆಂಟ್ಸ್ಗೆ. ಏನು ಆಪ್ಷನ್ ಅಂತ ಹೇಳಿದರೆ ಲೊಕೇಶನ್ ಪೊಟೆನ್ಷಿಯಲ್ ಆಗಿರ್ಬೋದು, ಲೀಗಲ್ ಕ್ಲಾರಿಟಿ ಆಗಿರ್ಬೋದು, ಈಸ್ ಆಫ್ ರೀಸೇಲ್ ಆಗಿರ್ಬೋದು, ಅಥವಾ ಫ್ಯೂಚರ್ ಡೆವಲಪ್ಮೆಂಟ್ ಆಗಿರ್ಬೋದು. ನಮಗೆ ಅದರಲ್ಲಿ ಪೈಚಾರ್ಟನ್ನು ನೋಡೋ ಗೊತ್ತಾಗ್ಬೋದು ದ ಮೆಜಾರಿಟಿ ಪೀಪಲ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಫ್ಯೂಚರ್ ಡೆವಲಪ್ಮೆಂಟ್. ಅದರಿಂದ ರಿಯಲ್ ಎಸ್ಟೇಟಿಂದ ಫ್ಯೂಚರ್ ಡೆವಲಪ್ಮೆಂಟ್ ಅನ್ನುವ ಕಾರಣವನ್ನು ನಮಗೆ ರೆಸ್ಪಾನ್ಸ್ ಆಗಿ ನೀಡಿರ್ತಾರೆ. ಮೂವಿಂಗ್ ಫಾರ್ವರ್ಡ್, when I asked the respondents, real estate investment decisions are influenced by the family. ಈಗ ಒಂದು ರಿಯಲ್ ಎಸ್ಟೇಟ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಏನಿದೆ ಅದಕ್ಕೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆಯಾ, ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಆಗ್ತದಂತ ಕೇಳಿದಾಗ ಡೆಫಿನೆಟ್ಲಿ ಎಸ್, ಆಸ್ ಇಟ್ ಇಸ್ ಸ್ಟ್ರಾಂಗ್ಲಿ ಅಗ್ರೀಡ್ ಬೈ 26.9% ಆ್ಯಂಡ್ ಅಗ್ರೀಡ್ ಬೈ 47%. ಟುಗೆದರ್ ಅರೌಂಡ್ 70% ಪೀಪಲ್ ಅಗ್ರೀಡ್ ದ್ಯಾಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಫ್ಯಾಮಿಲಿ. ಯಾಕಂತ ಹೇಳಿದರೆ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮತ್ತು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅನ್ನುವ ಕಾರಣಕ್ಕೋಸ್ಕರ. ಮೂವಿಂಗ್ ಫಾರ್ವರ್ಡ್, when the respondents are being asked with real estate is the safest long term investment compared to other options ಅಂತ ಹೇಳಿದರೆ ಗೋಲ್ಡ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಶೇರ್ಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ಅದರ ಜೊತೆ ರಿಯಲ್ ಎಸ್ಟೇಟ್. ಇಷ್ಟನ್ನು ಕಂಪೇರ್ ಮಾಡಿದಾಗ ಯಾವುದು ತುಂಬ ಸೇಫೆಸ್ಟ್ ಅಂತ ಕೇಳಿದಾಗ ಬಂದಂಥ ಒಂದೇ ಮಾತು ದ್ಯಾಟ್ ಇಸ್ ರಿಯಲ್ ಎಸ್ಟೇಟ್. ನೀವು ಸ್ಟ್ರಾಂಗ್ಲಿ ಇಲ್ಲಿ ಕಾಣ್ಬೋದು ಎಗ್ರಿ ಆಗಿದ್ದಾರೆ 44.8%, ಸ್ಟ್ರಾಂಗ್ಲಿ ಅಗ್ರಿ ಆಗಿದ್ದಾರೆ 19.4%. ಟುಗೆದರ್ ಅರೌಂಡ್ 60 to 70% ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಈಸ್ ದ ಬೆಸ್ಟ್ ಒನ್ ಅಂತೇಳಿ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಪ್ರಾಪರ್ಟಿ ಡು ಯು ಕನ್ಸಿಡರ್ ದ ಮೋಸ್ಟ್ ಪ್ರಾಫಿಟೇಬಲ್? ಈಗ ಯಾವ ಇದು ಇನ್ವೆಸ್ಟ್ಮೆಂಟ್ ರೆವೆನ್ಯೂ ಮೋಸ್ಟ್ ಪ್ರಾಫಿಟೇಬಲ್ ಅಂತ ಕೇಳಿದಾಗ ಅವರಿಗೆ ಒಂದಷ್ಟು ಆಪ್ಷನನ್ನು ಕೊಟ್ವಿ ನಾವು ರೆಸ್ಪಾಂಡೆಂಟ್ಸ್ಗೆ. ಬಿಲ್ಟ್ ಅಪ್ ಹೌಸಾ ಅಥವಾ ಫ್ಲ್ಯಾಟ್ ಅಂತೇಳಿ, ಅಗ್ರಿಕಲ್ಚರ್ ಲ್ಯಾಂಡಾ, ಕಮರ್ಷಿಯಲ್ ಕ್ರಾಪಾ, ನೆಕ್ಸ್ಟ್ ರೆಸಿಡೆನ್ಷಿಯಲ್ ಪ್ಲಾಟ್ ಅಂತ ಕೇಳಿದಾಗ ಮೆಜಾರಿಟಿ ಆಫ್ ದೆಮ್ ಅಗ್ರೀಡ್ ಫಾರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳಿದ್ದಾರೆ. ಕಾರಣ ಏನಂತ ಕೇಳಿದಾಗ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿದರೆ ಅವರು ಮೇನ್ ಆಗಿ ತಗೊಂಡದ್ದು ಲ್ಯಾಂಡ್ ಪ್ಲಸ್ ಆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನು ಅವರು ಬೆಳೀತಾರೆ ನೋಡಿ ಅದರಿಂದ ಬರುವಂಥ ಫಸಲಿಂದ ಬರುವಂಥ ಹಣ ಆಗಿರ್ಬೋದು. ಸೊ ಈಲ್ಡನ್ನು ಪ್ಲಸ್ ಲ್ಯಾಂಡನ್ನು ಕನ್ಸಿಡರ್ ಮಾಡಿ ಟುಗೆದರ್ ಅಲಾಂಗ್ ವಿತ್ ಅಗ್ರಿಕಲ್ಚರ್ ಲ್ಯಾಂಡ್ ರಿಯಲ್ ಎಸ್ಟೇಟ್ ಅನ್ನೋ ಆಪ್ಷನನ್ನು ನಮಗೆ ಕೊಟ್ಟಿರ್ತಾರೆ ಈ ಟೈಮಲ್ಲಿ. ಡೆಫಿನೆಟ್ಲಿ ವೇರ್ ದೇರ್ ಇಸ್ ಅ ಬೆನಿಫಿಟ್ ಆರ್ ದ ಪ್ರಾಫಿಟ್ ದೇರ್ ಅರೈಸಸ್ ಅ ಚಾಲೆಂಜ್. ಎಲ್ಲಿ ನಮಗೆ ಉಪಯೋಗ ಇರ್ತದೋ ಅಲ್ಲಿ ಸವಾಲುಗಳು ಅಥವಾ ಚಾಲೆಂಜಸ್ ಕೂಡ ಅಷ್ಟೇ ಇರ್ತದೆ. ನಾವು ಅಲ್ಲಿ ರೆಸ್ಪಾಂಡೆಂಟ್ಸ್ ಹತ್ರ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಯಾವುದು ಚಾಲೆಂಜ್ ಅಂತ ಕೇಳಿದಾಗ ಒಂದಷ್ಟು ಆಪ್ಷನನ್ನು ಕೊಟ್ವಿ. ಲೋ ಲಿಕ್ವಿಡಿಟಿಯಾ,
ಹೈ ಪ್ರಾಪರ್ಟಿ ಪ್ರೈಸಸ್ಸಾ, ಬ್ರೋಕರೇಜ್ ಅಥವಾ ಹಿಡನ್ ಚಾರ್ಜಸ್ಸಾ, ಲೀಗಲ್ ಅಥವಾ ಟೈಟಲ್ ಡಿಸ್ಪ್ಯೂಟ್ಸ್ ಅನ್ನೋ ಒಂದಷ್ಟು ಆಪ್ಷನನ್ನು ಕೊಟ್ವಿ. ಆಗ ನಮಗೆ ಬಂದಂಥ ರೆಸ್ಪಾನ್ಸ್ ಹೈ ಪ್ರಾಪರ್ಟಿ ಪ್ರೈಸಸ್ ಅಂತ ಹೇಳಿ. ಅದು ಹೈ ಪ್ರಾಪರ್ಟಿ ಪ್ರೈಸಸ್ ವಾಪಸ್ ಅವ್ರ ಹತ್ರ ಕೇಳಿದ್ವಿ, ಕಾರಣ ಏನಂತ ತಿಳ್ಕೊಳ್ಬೋದು ಅಂತ ಹೇಳಿದಾಗ, ದ್ಯಾಟ್ ಡಿಪೆಂಡ್ಸ್ ವೇರ್ ದ ಪ್ರಾಪರ್ಟಿ ಇಸ್ ಲೊಕೇಟೆಡ್. ಇಫ್ ದ ಪ್ರಾಪರ್ಟಿ ಇಸ್ ಲೊಕೇಟೆಡ್ ಇನ್ ಅರ್ಬನ್ ಏರಿಯಾ ಅಂತ ಹೇಳಿದರೆ ಡೆಫಿನೆಟ್ಲಿ ದ ಕಾಸ್ಟ್ ವಿಲ್ ಬಿ ಹೈ ಕಂಪೇರ್ ಟು ರೂರಲ್ ಏರಿಯಾ. ಆ ಯಾವ ಲೊಕೇಶನಲ್ಲಿ ರಿಯಲ್ ಎಸ್ಟೇಟ್ ಲೊಕೇಟ್ ಆಗಿದೋ ಅದರ ಮೇಲೆ ಪ್ರಾಪರ್ಟಿ ಪ್ರೈಸಸ್ ಫಿಕ್ಸ್ ಆಗ್ತದೆ. ಆದ ಕಾರಣಕ್ಕಾಗಿ ಹೈ ಪ್ರಾಪರ್ಟಿ ಪ್ರೈಸ್ ಅನ್ನುವ ರೆಸ್ಪಾನ್ಸಸ್ ಅನ್ನು ಕೊಟ್ಟಿರ್ತಾರೆ ಈ ಟೈಮಲ್ಲಿ. ನೆಕ್ಸ್ಟ್, ಜನರೇಟಿಂಗ್ ರೆಂಟಲ್ ಇನ್ಕಮ್ ಇಸ್ ಅ ಕೀ ಪಾರ್ಟ್ ಆಫ್ ಮೈ ಸೆಲ್ಫ್ ರಿಲಯನ್ಸ್ ಪ್ಲ್ಯಾನ್. ಎಸ್, ಇದಕ್ಕೆ ತುಂಬ ಮಂದಿ ಎಗ್ರಿ ಆಗಿದ್ದಾರೆ. ನಮಗೆ ರೆಂಟಲ್ ಇನ್ಕಮ್ ಒಂದು ಸ್ಟಡಿ ಇನ್ಕಮ್ ಅಂತ ಹೇಳಿ, ರಿಯಲ್ ಎಸ್ಟೇಟಿಂದ ರೆಂಟಲ್ ಇನ್ಕಮನ್ನು ಸ್ಟಡಿ ಇನ್ಕಮ್ ಆಗಿ ನಾವು ಕಾಣ್ಬೋದು. ಹಾಗಾಗಿ ತುಂಬ ಮಂದಿ ಇದಕ್ಕೆ ಎಗ್ರಿಯನ್ನು ನಮಗೆ ನೀಡಿರ್ತಾರೆ. ನೆಕ್ಸ್ಟ್, ಇನ್ವೆಸ್ಟಿಂಗ್ ಇನ್ ಮೈ ಓನ್ ಬಿಸ್ನೆಸ್ ಹ್ಯಾಸ್ ಇಂಪ್ರೂವ್ಡ್ ಮೈ ಸೋಷಿಯಲ್ ಸ್ಟೇಟಸ್. ನಾನು ಆಗಲೇ ಹೇಳಿದ್ದೆ, ಇನ್ವೆಸ್ಟ್ಮೆಂಟ್ ದ್ಯಾಟ್ ಇಸ್ ಸೆಲ್ಫ್ ಎಂಪ್ಲಾಯ್ಡ್ ಆದರೆ ನಮ್ಮ ಸೋಷಿಯಲ್ ಸ್ಟೇಟಸ್, ಸೋಷಿಯಲ್ ರೆಕಗ್ನಿಷನನ್ನು ಇಂಪ್ರೂವ್ ಮಾಡ್ತದೆ ಅಂತೇಳಿ ಇಲ್ಲಿ ಲೈವ್ ಆಗಿ ನಾವು ಕಾಣ್ಬೋದು. ಆ್ಯಸ್ ಇಟ್ ಇಸ್ ಅಗ್ರೀಡ್ ಬೈ 56.7% ಆ್ಯಂಡ್ ಸ್ಟ್ರಾಂಗ್ಲಿ ಅಗ್ರೀಡ್ ಬೈ 26.1%. ಟುಗೆದರ್ ಅರೌಂಡ್ 80 to 85% ಏನಾಗಿದ್ದಾರೆ ಅಂತ ಹೇಳಿದರೆ, ಇನ್ವೆಸ್ಟಿಂಗ್ ನಮ್ಮ ಬಿಸ್ನೆಸ್ಸಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಸೋಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗಿದೆ ಅಂತ ಹೇಳಿ ಇಷ್ಟಪಟ್ಟಿದ್ದಾರೆ. Then, financial investment have provided me with a better emergency fund. ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಎಮರ್ಜೆನ್ಸಿ ಅಂದರೆ ಕಷ್ಟಕಾಲದ ಟೈಮಲ್ಲಿ ಈ ಇನ್ವೆಸ್ಟ್ಮೆಂಟ್ ನಮ್ಮ ಕೈ ಹತ್ತಿದೆ ಅಂತ ಹೇಳಿದರೆ ನಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಅಗ್ರೀಡ್ ಬೈ 56.7%, ಸ್ಟ್ರಾಂಗ್ಲಿ ಅಗ್ರೀಡ್ ಬೈ 23.9%. ಟುಗೆದರ್ 80 to 85% ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇನ್ವೆಸ್ಟ್ಮೆಂಟ್ ಅನ್ನೋದು ಕಷ್ಟಕಾಲದಲ್ಲಿದ್ದ ಆಪತ್ ಬಾಂಧವನಾಗಿ ಲೈಫ್ ಬ್ಲಡ್ ಸೇವಿಂಗ್ ಅಂತ ಹೇಳ್ಬೋದು. ಹಾಗಾಗಿ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಅನ್ನೋದನ್ನು ಇಲ್ಲಿ ನಮಗೆ ಪೈ ಚಾರ್ಟ್ನ ಮೂಲಕ ಕೂಡ ಕಾಣ್ಬೋದು. ತುಂಬ ಮಂದಿ ಇದಕ್ಕೆ ಫೇವರೇಬಲ್ ರೆಸ್ಪಾನ್ಸಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್, ವೆನ್ ದ ರೆಸ್ಪಾಂಡೆಂಟ್ಸ್ ಆರ್ ಆಸ್ಕ್ಡ್, ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆದರೆ ಎಷ್ಟು ಮಂದಿ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ, ನೀವು ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟನ್ನು ಕೊಡ್ತಾ ಇದ್ದೀರಿ ಅಂತ ಕೇಳುವಾಗ ನಿಯರ್ಲಿ 35.8% ಏನು ಅಗ್ರಿ ಆಗಿದ್ದಾರೆ ಅಂತ ಹೇಳಿದರೆ, ನಾವು 1 to 2 ಜನಕ್ಕೆ ಉದ್ಯೋಗವನ್ನು ನೀಡಿರ್ತೇವೆ. ನೆಕ್ಸ್ಟ್, ರೆಸ್ಟ್ ಉಳಿದವರು ಏನಿದ್ದಾರೆ ಅಂತ ಹೇಳಿದರೆ ಅದು ವೇರಿ ಆಗಿದೆ, ಅದು ಅಪ್ ಟು 5 ಮತ್ತು ಅಬವ್ 5 ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಟ್ಟಿದ್ದಾನೆ. ನೆಕ್ಸ್ಟ್, ರಿಯಲ್ ಎಸ್ಟೇಟ್ ಇಸ್ ಕನ್ಸಿಡರ್ಡ್ ಬೆಸ್ಟ್ ಫಾರ್. ರಿಯಲ್ ಎಸ್ಟೇಟ್ ಯಾವುದಕ್ಕೆ ಕನ್ಸಿಡರ್ ಮಾಡ್ತೀರಿ ಬೆಸ್ಟ್ ಅಂತೇಳಿ ಒಂದು 4 ಆಪ್ಷನ್ ಕೊಟ್ವಿ. ಏನಂತ ಹೇಳಿದರೆ, ಲಾಟ್ರಿ ಟೈಪ್ ರಿಟರ್ನಾ, ಡೈಲಿ ಟ್ರೇಡಿಂಗಾ, ಕ್ವಿಕ್ ಪ್ರಾಫಿಟ್ಸಾ, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನಾ. ಡೆಫಿನೆಟ್ಲಿ ನಾನಾಗ ಹೇಳಿದ್ದೆ, the investment for the real estate is considered best for in order to become the financial independence as well as for the long term wealth creation ಗೆ real estate is the most best profitable avenue ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌ ಡಸ್ ದ ರಿಯಲ್ ಎಸ್ಟೇಟ್ ಹೆಲ್ಪ್ ಡ್ಯೂರಿಂಗ್ ಇಕನಾಮಿಕ್ ಡೌನ್ ಟರ್ನ್ಸ್? ಇಕನಾಮಿಕ್ ಡೌನ್ ಟರ್ನ್ಸ್ ಅಂತ ಹೇಳಿದರೆ ಜಾಬ್ ಲಾಸಸ್ ಆಗಿರ್ಬೋದು, ರಿಸೆಷನ್ ಟೈಮ್ ಆಗಿರ್ಬೋದು. ಆಗ ರಿಯಲ್ ಎಸ್ಟೇಟ್ ಹೇಗೆ ನಮ್ಮ ಕೈ ಹತ್ತಿದೆ? ಇಟ್ ಗಿವ್ಸ್ ನೋ ರೆಂಟಲ್ ಇನ್ಕಮ್, ಕಂಪ್ಲೀಟ್ಲಿ ಲಾಸ್ ಆಗಿದೆ, ಇನ್ಸ್ಟಂಟ್ ಲಿಕ್ವಿಡಿಟಿಯಾ, ಇಟ್ ರಿಮೈನ್ಸ್ ಮೋರ್ ಸ್ಟೇಬಲ್. ಏನೇ ಆದರೂ ಕೂಡ ರಿಯಲ್ ಎಸ್ಟೇಟ್ ಮೋರ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ರೆಸ್ಪಾನ್ಸನ್ನು ವ್ಯಕ್ತಪಡಿಸಿದ್ದಾರೆ. ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಇನ್ಕ್ರೀಸ್ ಕಾನ್ಫಿಡೆನ್ಸ್ ಇನ್ ಹ್ಯಾಂಡ್ಲಿಂಗ್ ಫಿನಾನ್ಷಿಯಲ್ ಎಮರ್ಜೆನ್ಸೀಸ್. ಅದೇ ಎಮರ್ಜೆನ್ಸಿ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಸಾಕಷ್ಟು ಜನರ ಕೈ ಹತ್ತಿದೆ. ಇಲ್ಲೇ ನೋಡ್ಬೋದು 85% ಜನ ಇದಕ್ಕೆ ರೆಸ್ಪಾನ್ಸಸ್ಸನ್ನು ಅಗ್ರಿ ರೂಪದಲ್ಲಿ ನೀಡಿರ್ತಾರೆ. ಇನ್ಕಮ್ ಜನರೇಟೆಡ್ ಥ್ರೂ ಓನ್ಡ್ ಅಸೆಟ್ಸ್ ರೆಡ್ಯೂಸಸ್ ದ ಡಿಪೆಂಡೆನ್ಸಿ ಆನ್ ಅದರ್ಸ್. ನಾನು ಹೇಳಿದಾಗೆ ಒಬ್ಬರ ಅಂಡರಲ್ಲಿ ವರ್ಕ್ ಮಾಡೋದಕ್ಕಿಂತ ನಮ್ಮದೇ ಎಂಪ್ಲಾಯ್ಮೆಂಟ್ ಇದ್ದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬೇಕಂತ ಇಲ್ಲ, ಯಾಕೆಂದರೆ ಇಲ್ಲಿ ನಮಗೆ ನಾವೇ ಬಾಸ್ ಇದ್ದಾಗೆ. ಹಾಗಾಗಿ ಅಲ್ಲಿ ಅಗ್ರಿ ಎಷ್ಟು 54.5% ಅಗ್ರಿ ಆಗಿದ್ದಾರೆ. ನೆಕ್ಸ್ಟ್ 31.3% ಸ್ಟ್ರಾಂಗ್ಲಿ ಅಗ್ರಿ ಆಗಿದ್ದಾರೆ. ಇನ್ನೂ ಇಲ್ಲಿ ಕಾಣ್ಬೋದು ಓನ್ಲಿ ಮೈನರ್, ಅದು 0.7% ಮಾತ್ರ ಇದಕ್ಕೆ ಡಿಸ್ಅಗ್ರಿ ಅನ್ನುವ ರೆಸ್ಪಾನ್ಸನ್ನು ನೀಡಿರ್ತಾರೆ. ಸೊ ಓವರ್ ಆಲ್ ಈ ಇನ್ವೆಸ್ಟ್ಮೆಂಟ್ ಅನ್ನೋದು ಏನಿದೆ ಅದು ಇನ್ನೊಬ್ಬರ ಮೇಲಾಗುವಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿರ್ತದೆ. ಎಸ್, ಈಗ ಡೇಟಾ ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿದೆ, ಕ್ವೆಶ್ಚನೇರ್ ಮುಖಾಂತರ ಡೇಟಾ ಕಲೆಕ್ಟ್ ಮಾಡಿದ್ವಿ ಅಂತೇಳಿ. ಡೇಟಾ ಕಲೆಕ್ಟ್ ಮಾಡಿದಾಗ ನಾನು ಒಬ್ಬರ ಹತ್ರ ಹೋಗಿ ಮೇನ್ ಆಗಿ ಕೇಳಿದೆ, ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೇನ್ ರೀಸನ್ ಎಂತ ಅಂತ ಹೇಳಿ. ಆಗ ಅವರು ಹೇಳಿದರು ಬಡತನ ಅಂತೇಳಿ, ಪವರ್ಟಿ ಅಂತ ಹೇಳಿ. ನಾನೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಳ್ಳಿ ಮನೆ ಫುಡ್ ಪ್ರಾಡಕ್ಟ್ಸ್ ಅಂತ ನಿಮಗೆ ಗೊತ್ತಿರ್ಬೋದು, ಉಪ್ಪಿನಕಾಯಿ ಫ್ಯಾಕ್ಟ್ರಿ. ಅವ್ರು ಏನು ಹೇಳಿದ್ರು ಅಂತ ಕೇಳಿದರೆ, ವೆನ್ ಐ ಅಪ್ರೋಚ್ಡ್ ದೆಮ್, ನಾನು ಅವರನ್ನು ಅಪ್ರೋಚ್ ಆದಾಗ ಅವ್ರು ಹೇಳಿದರು ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೇನ್ ಕಾರಣ ಬಡತನ ಅಂತ ಹೇಳಿ. ಆದರೆ ಈಗ ಅವರು ಯಾವ ಸ್ಟೇಟಸಲ್ಲಿ ಇದ್ದಾರೆ ಅಂತ ಹೇಳಿದರೆ, ಮೊದಲು ತಮ್ಮದೇ ಮನೆಯಲ್ಲಿ ಉಪ್ಪಿನಕಾಯಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದರು, ಅದು ಅವರ ಕುಟುಂಬದವರ ಜೊತೆಗೆ. ಬಿಸ್ನೆಸ್ ಸ್ವಲ್ಪ ಎಕ್ಸ್ಪಾನ್ಷನ್ ಆಗ್ತಾ ಹೋಯಿತು, ಹತ್ತಿರದ ನೇಬರ್ಸನ್ನು ಕರ್ಕೊಂಡ್ರು. ಈಗ
ಅವರು ನಿಯರ್ಲಿ 15 ಜನ ಫೀಮೇಲ್ ಎಂಪ್ಲಾಯೀಸ್ ಅಂದರೆ ಮಹಿಳೆಯರಿಗೆ ಉದ್ಯೋಗವನ್ನು ನೀಡ್ತಿದ್ದಾರೆ. ಅದು ಕೂಡ ವರ್ಷದ ಪ್ರತಿದಿನ ಕೂಡ ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರಿಗೆ ವರ್ಕನ್ನು ನೀಡ್ತಾ ಇದ್ದಾರೆ. ಎಸ್ಪೆಷಲಿ ವಿಮೆನ್ ಎಂಪವರ್ಮೆಂಟಿಗೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡತನದಿಂದ ಸ್ಟಾರ್ಟ್ ಆದಂಥ ಒಂದು ಸಂಸ್ಥೆ ಇಂದು ಮಹಿಳೆಯರಿಗೆ ಉದ್ಯೋಗವನ್ನು ನೀಡುವ ಜೊತೆಗೆ ಎಸ್ಪೆಷಲಿ ತಮ್ಮದೇ ಆದ ರಿಯಲ್ ಎಸ್ಟೇಟನ್ನು ಕೂಡ ಓನ್ ಮಾಡಿದ್ದಾರೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ದಟ್ ಹಳ್ಳಿ ಮನೆ ಫುಡ್ ಪ್ರಾಡಕ್ಟ್ಸ್. ಹಾಗಾಗಿ ಇದು ನಮ್ಮ ಬೆಸ್ಟ್ ಸಕ್ಸಸ್ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ನ ಸಕ್ಸಸ್ ನನಗೆ ಯಾವಾಗ ಖಂಡಿತ ಅಂತ ಹೇಳಿದರೆ ವೆನ್ ದೇ ಸೆಟ್ ಐ ಓನ್ ಅ ರಿಯಲ್ ಎಸ್ಟೇಟ್ ಅಂತ ಹೇಳಿದರು. ದಟ್ ಈಸ್ ದ ಸಕ್ಸಸ್ ಬಿಹೈಂಡ್ ದಿಸ್. ಸೊ ಐ ಹಿಯರ್ ಬೈ ಕನ್ಕ್ಲೂಡ್ ಮೈ ಅನಾಲಿಸಿಸ್ ಪಾರ್ಟ್. ಐ ರಿಕ್ವೆಸ್ಟ್ ನೌ ದೀಪಾಶ್ರೀ ಟು ಟೇಕ್ ಓವರ್ ದ ಫೈನಲ್ ಸಜೆಷನ್ ಆ್ಯಂಡ್ ಕನ್ಕ್ಲೂಷನ್ ಪಾರ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. Good afternoon. The project on financial investment for self-reliant living, it highlights the growing importance of self-employment, asset ownership and diversified investment in achieving the financial independence and social security. Based on the responses collected and the overall objective of the study, the following are the suggestion and the recommendation that is proposed to strengthen the financial self-reliance at individual, community and policy level. The first one, promoting skill-based training for self-employment. The finding indicates that self-employment is widely perceived as it offers greater security and better utilization of the personal skills when it compared to private sector jobs. However, the success of self-employment depends heavily on relevant technical, managerial and entrepreneurial skills. The next one, strengthening emergency fund planning. Many respondents acknowledge that financial investment has improved their ability to handle the emergency. However, this practice should be further institutionalized by encouraging the individuals to maintain a dedicated emergency fund equivalent to at least 6 months of their living expenses. The next one, encouraging diversified investment portfolio. The study shows that diversification of investment, particularly combining business venture with the land and real estate, it significantly reduces the financial burden. Individual should encourage it to adopt a balanced investment approach that will rather than rely on a single source of income. Diversification across self-employment, real estate, savings instrument and insurance product can provide you the long-term financial stability, and also it protects against the economic downturns, and also it ensures the consistent cash flow. The next one, integrating family and community support system. The study indicates that investment decisions are often influenced by the family opinion, that reflecting the collective nature of financial planning. The community-based financial planning session can promote a collective understanding, it reduces the conflicts, and also it enhances the better alignment of long-term financial goal with households. The next one, reducing dependency on the government welfare schemes. The findings suggest that the investment contribute to reduce the dependency on the government supports, while welfare schemes
remains essential. Long-term self-reliance can be achieved through income-generating asset and sustainable employment. The next one, encouraging employment generation through investment. Investment-driven self-employment has the potential to create the jobs even in a small-scale business sector. The respondent indicate their ability to employ one or more individuals in their organization or the ventures. Government and non-government organizations should recognize and support these job creators by providing incentives, recognition program and access to business development service. The project highlights the asset ownership, which plays a crucial role in achieving long-term financial security, with the real estate emerging as one of the most preferred and dependable investment option. The finding indicates that the individual who invests in real estate will experience greater financial stability and reduces their economic stress and enhance their confidence in managing the future uncertainty. Real estate investment provides the individuals with the tangible asset ownership, which not only appreciate in value over a time, but also it offerings a psychological and social security. Unlike short-term financial instrument, the real estate investment will serve as a long-term wealth building tool that protects the individual during economic downturns and inflationary periods. The study further reveals that combining self-employment or business venture with the real estate ownership that significantly reduces the dependency on the single source of income, and also it strengthens the financial resilience. The another key advantage of real estate is the opportunity to generate a rental income. Income from residential, commercial, agricultural property contribute to steady cash flow that enables the individuals to meet their household expenses, manage the emergencies, and also it reduces the dependency on the government schemes. The study also emphasized the importance of institutional and policy level support to encourage the real estate investment, access to affordable credit and a long-term loan that enables the individual to invest in a real estate asset and also create a sustainable income generating opportunity. In conclusion, the findings strongly suggest that real estate investment is a strategic and reliable choice for an individual who's seeking for self-reliant living. By investing in real estate, the individual can secure the financial stability, generate a continuous income and enhance their decision-making power, and also they can contribute to the broader economic development. A well-planned approach to real estate investment is serve as a foundation for personal growth, social security and sustainable financial independence. With this, we conclude our presentation. We sincerely thank Dwaraka Corporation Private Limited for giving us this opportunity to conduct the research and for their continuous support. And we express our heartfelt gratitude to all the respondents for their valuable time and a honest review. And also, we deeply thankful to Dr. Vijay Saraswati, Dean of PG Program, Vivekananda College of Arts, Science and Commerce, Autonomous Puttur. Thank you, ma'am, for your valuable guidance. And also, I would like to thank all the lecturers of PG Department of Commerce for their valuable guidance, constant support and encouragement throughout the research work. Thank you for attention. ಯುವ ಶಕ್ತಿಯಲ್ಲಿ ಏನಿದೆ ಎನ್ನುವುದನ್ನು ಇವತ್ತು ಸಾಬೀತುಪಡಿಸಿದರು ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ MCOM ವಿಭಾಗದ ವಿದ್ಯಾರ್ಥಿಗಳು. ಈ ಸರ್ವೆಯನ್ನು ಮಾಡಿ ಸಮರ್ಥವಾಗಿ ವಿಷಯಗಳನ್ನು ಸಂಗ್ರಹಿಸಿ
ಅವರ ಹಿರಿಯರ ಮಾರ್ಗದರ್ಶನವನ್ನು ಚೆನ್ನಾಗಿ ಬಳಸಿ ಬಹಳ ಒಳ್ಳೆಯ ರೀತಿಯ ಒಂದು ಪ್ರೆಸೆಂಟೇಷನನ್ನು ಮಾಡಿದ್ದಾರೆ. ಈಗ ನಾವು ಇನ್ನೊಂದು ವಿಶೇಷವಾದ ಒಂದು 10-12 ನಿಮಿಷದ ಒಂದು ವಿಡಿಯೋ ನೋಡುವ. ಇದು ಖ್ಯಾತ ಆರ್ಥಿಕ ತಜ್ಞ ಮತ್ತು ಇನ್ವೆಸ್ಟ್ಮೆಂಟ್ ಸಲಹೆಗಾರ, ಕುಂಬ್ಳೆ ಸೋಲಾರ್ ಎನರ್ಜೀಸ್ ಎನ್ನುವ ಸಂಸ್ಥೆಯ ಸ್ಥಾಪಕ ಕುಂಬ್ಳೆ ನರಸಿಂಹಪ್ರಭು ಇವರ ಒಂದು ವಿಡಿಯೋ. ಅವರು ಇವತ್ತು ಅತಿಥಿಗಳಾಗಿ ಭಾಗವಹಿಸಬೇಕಿತ್ತು, ಆದರೆ ಅವರಿಗೆ ಅನಿವಾರ್ಯ ಕಾರಣದಿಂದ ದುಬಾಯಿಗೆ ಪ್ರಯಾಣಿಸಬೇಕಾಗಿ ಬಂದದ್ದರಿಂದ ಅವರೊಂದು ವಿಡಿಯೋ ಕಳಿಸಿಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ, ಆಮೇಲೆ ಸಮನ್ವಯಕಾರರ ಮಾತುಗಳಿಗೆ ನಾವು ಕಿವಿಯಾಗುವ. ಇದೀಗ ನಿಮ್ಮ ಮುಂದೆ ಕುಂಬ್ಳೆ ನರಸಿಂಹಪ್ರಭು ಅವರು ಬರ್ತಾ ಇದ್ದಾರೆ. ದ್ವಾರಕೋತ್ಸವಕ್ಕೆ ಬಂದಂತೆಲ್ಲ ದ್ವಾರಕ ಕುಟುಂಬದವರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ನನ್ನ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ಹಾಗೂ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವ ಡಾಕ್ಟರ್ ವಿಜಯ ಸರಸ್ವತಿ ಕೂಡ ನನ್ನ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ತಮ್ಮ ಮೊದಲನೇ ಪ್ರಶ್ನೆ ಇರೋದು, ಮಧ್ಯಮ ವರ್ಗದವರಿಗೆ ಹೂಡಿಕೆ ಅಗತ್ಯವಿದೆಯಾ ಅಥವಾ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಗತ್ಯವಿದೆಯಾ ಅನ್ನೋ ಒಂದು ಪ್ರಶ್ನೆ. ಹೇಳೋದಾದರೆ ಭಾರತದಲ್ಲಿ 80% ಜನರು ಲಿಟ್ರೇಟ್ ಅಂತ ಹೇಳ್ತೇವೆ ನಾವು, ದೇ ಆರ್ ಲಿಟ್ರೇಟ್. ಅದರಲ್ಲಿ ಕೇವಲ 17% ಜನರು ಮಾತ್ರ ಫೈನಾನ್ಷಿಯಲ್ ಲಿಟ್ರೇಟ್. ಹಾಗಾಗಿ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಆ ಫೈನಾನ್ಷಿಯಲ್ ಲಿಟ್ರಸಿ ಬಂದಿಲ್ಲ. ನಮಗೆ ಹೂಡಿಕೆ ಹಾಗೂ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ಸ್ ಏನೇನು ಗೊತ್ತಾಗೋದಿಲ್ಲ, ಇನ್ನೂ ನಮ್ಗೆ ಅರ್ಥ ಆಗೋದಿಲ್ಲ. ಸೇವಿಂಗ್ಸ್ ಅಂತ ಹೇಳಿದರೆ ತಾವು ಬ್ಯಾಂಕ್ನಲ್ಲಿ ಅಥವಾ ಕಿಸಾನ್ ವಿಕಾಸ್ ಪತ್ರವ ಅಥವಾ PPF ಅಥವಾ EPF ಅಥವಾ ಇನ್ಶೂರೆನ್ಸ, ಇದೆಲ್ಲವೂ ಸೇವಿಂಗ್ಸ್. ಅಂದರೆ ಅಲ್ಲಿ ಬಡ್ಡಿ ದರ ಫಿಕ್ಸ್ಡ್ ಆಗಿರುತ್ತೆ. ನಿಮಗೆ ಖಾತ್ರಿ ಇದೆ, ನೀವು 1 ಲಕ್ಷ ಹಾಕಿದರೆ 6,000 ವರ್ಷಕ್ಕೆ ಬರುತ್ತೆ ಬಡ್ಡಿ ಅಂತೇಳಿ, ಅದು ಸೇವಿಂಗ್ಸ್. ಅಲ್ಲಿ ಧನ ವೃದ್ಧಿ ಆಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತ ಹೇಳಿದರೆ ತಾವು ಹಾಕುವಂಥದ್ದು ಫ್ಲ್ಯಾಟಲ್ಲಿ ಅಥವಾ ಖಾಲಿ ಜಾಗದಲ್ಲಿ ಅಥವಾ ಶೇರ್ಸಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಅಥವಾ ಬಂಗಾರದಲ್ಲಿ ಅಥವಾ ಬೆಳ್ಳಿಯಲ್ಲಿ. ಇದರಲ್ಲಿ ರಿಟರ್ನ್ಸ್ ವೇರಿ ಆಗುತ್ತೆ, ಸ್ವಲ್ಪ ಕಮ್ಮಿ, ಕೆಲವು ವರ್ಷ ಜಾಸ್ತಿ ಇರ್ಬೋದು. ಆದರೆ ಅದು ಯಾವಾಗಲೂ ಒಂದು 5 ವರ್ಷ 10 ವರ್ಷ ಸಮಯದಲ್ಲಿ ಅದು ಡಬಲ್, ಅದು ಟ್ರಿಬಲ್ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಹೇಳೋದು ಹೂಡಿಕೆ ಅಂತೇಳಿ, ಇನ್ವೆಸ್ಟ್ಮೆಂಟ್ ಅಂತೇಳಿ. ಹಾಗಾಗಿ ಎಲ್ಲರೂ ತಾವು ಸಂಪಾದನೆ ಮಾಡಿದ ಕೂಡಲೇ ಒಂದು ಸಣ್ಣ ಭಾಗವನ್ನು ಉಳಿತಾಯ, ಇನ್ನೊಂದು ಸಣ್ಣ ಭಾಗವನ್ನು ಹೂಡಿಕೆ, ಇದೆರಡು ಮಾಡಿದರೆ ನಿಮ್ಮ ಬದುಕಿನ ದೋಣಿಯು ಆರಾಮಾಗಿ ಈ ಸಾಗರದಲ್ಲಿ ಸಾಗಲಿಕ್ಕೆ ಸುಲಭವಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಮೇಡಮ್, ಎರಡನೇ ಪ್ರಶ್ನೆ ಅವರು ಕೇಳಿದ ಹಾಗೆ, ಪುತ್ತೂರಿನಲ್ಲಿ ಕರೋನಾ ಸಮಯದಲ್ಲಿ ಹಾಗೂ ಸಮಯದ ನಂತರದಲ್ಲಿ ಈ ಪುತ್ತೂರಿನಲ್ಲಿ ರಿಯಲ್ ಎಸ್ಟೇಟಿಗೆ ಬೆಳವಣಿಗೆ ಏನಾಗಿದೆ ಅಂತೇಳಿ ನಿಜ ಹೇಳಬೇಕಾದ್ರೆ, ಕರೋನಾ ಸಮಯದಲ್ಲಿ ಅನೇಕ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ನವರು ತಮ್ಮ ಊರಿಗೆ ಬಂದು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾಯಿದ್ರು. ಅದನ್ನು ಮುಂದಕ್ಕೆ ಕೆಲವು ಕಂಪ್ನಿಗಳು ಕಾಯಂ ಮಾಡಿದರು, ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತೇಳಿ. ಆಗ ಎಲ್ಲ ಈ ಸಾಫ್ಟ್ವೇರ್ ಇಂಜಿನಿಯರಿಗೆ ಒಂದು ಮನಸ್ಸಿನಲ್ಲಿ ಇದು ಬಂತು, ನಾವು ಯಾಕೆ ಇಲ್ಲಿ ಮನೆ ಮಾಡಬಾರ್ದು, ವೆನ್ ಯು ವರ್ಕ್ ಫ್ರಮ್ ಹೋಮ್ ವೈ ಡೋಂಟ್ ಯು ಬೈ ಹೋಮ್ ಇನ್ ಅವರ್ ಹೋಮ್ ಟೌನ್ ಅಂಥೇಳಿ ಆ ಒಂದು ಪರಿಜ್ಞಾನದಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಸಣ್ಣ ಸೈಟ್ ಹುಡ್ಕೊಂಡು ಅಲ್ಲಿ ಮನೆ ಮಾಡೋಕ್ಕೆ ಶುರು ಮಾಡಿದರು. ಅದಲ್ಲದೆ ಫ್ಲ್ಯಾಟ್ಗಳನ್ನು ಪರ್ಚೇಸ್ ಶುರು ಮಾಡಿದರು. ಅದಲ್ಲದೆ ಪುತ್ತೂರು ತಾವು ಹೇಳಿದಾಗೆ ಒಂದು ಬೆಳವಣಿಗೆ ನಗರ, ದಕ್ಷಿಣ ಕನ್ನಡದ 2ನೇ ಅಂದರೆ ಪ್ರಮುಖ ನಗರ ಮಂಗಳೂರು ನಂತರ ಪುತ್ತೂರು ಹೇಳ್ಬೋದು. ಹಾಗಾಗಿ ಅಲ್ಲಿ ಉತ್ತಮವಾದ ವಾಣಿಜ್ಯ ನಗರ, ಅದು ಒಂದು ಕೃಷಿ ಉತ್ಪನ್ನ ನಗರ. ಅದರಿಂದ ಅಲ್ಲಿ ಹೂಡಿಕೆಗೆ ಉತ್ತಮ ಅವಕಾಶವಿದ್ದು ಈ ರಿಯಲ್ ಎಸ್ಟೇಟಿಗೆ ಒಂದು ಉತ್ತೇಜನ ಸಿಕ್ಕಿತ್ತು. ಈ ಕೊರೋನಾ ನಂತರದ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಂದ ಒಂದು ನಾವು ಊರಲ್ಲಿರಬೇಕು, ಊರಲ್ಲಿ ಇದ್ಕೊಂಡು ನಮ್ಮ ಕೆಲಸವನ್ನು ಮಾಡಿ ನಮ್ಮದೇ ಆದ ಮನೆ ಕಟ್ಟಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಅವರೆಲ್ಲರೂ ತಮ್ಮದೇ ಊರಿನಲ್ಲಿ ಜಾಗವನ್ನು ಪಡ್ಕೊಂಡು ಅದರಲ್ಲಿ ಮನೆ ಕಟ್ಟಿ ಶುರು ಮಾಡಿದರು, ಫ್ಲ್ಯಾಟ್ ಮಾಡಿ ಶುರು ಮಾಡಿದರು. ಆದ್ದರಿಂದ ಇಡೀ ಪುತ್ತೂರಿನಲ್ಲಿ ಈ ರಿಯಲ್ ಎಸ್ಟೇಟ್ಗೆ ಒಂದು ಬೆಳವಣಿಗೆಗೆ ಒಂದು ಉತ್ತೇಜನ ಸಿಕ್ಕಿತು. ಅದು ಅಲ್ಲದೆ ಅದರ ಒಟ್ಟಿಗೆ ಕೃಷಿಕರ ಉತ್ಪನ್ನಗಳು, ಈಗ ಅಡಿಕೆ, ತೆಂಗು ಹಾಗೂ ಕೊಕ್ಕೋ, ರಬ್ಬರ್ ಇಂಥ ಪ್ರೊಡ್ಯೂಸ್ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾ ಹೋಯಿತು. ಅದರಿಂದ ಎಲ್ಲರಿಗೂ ಉತ್ಪನ್ನ ಜಾಸ್ತಿ ಆಯಿತು, ಉತ್ಪತ್ತಿ ಜಾಸ್ತಿ ಆಯಿತು. ಅದರಿಂದ ಅವರೆಲ್ಲರೂ ಆ ಬಂದ ಲಾಭದಿಂದ ನಾವೊಂದು ಜಾಗ ತೆಗೆಯುವ, ನಾವೊಂದು ದೊಡ್ಡ ಮನೆ ಕಟ್ಟುವ ಅಂತೇಳಿ ಇದೆಲ್ಲ ಜನ ಕಟ್ಟುವ ಶುರು ಮಾಡುವಾಗ ಇಡೀ ರಿಯಲ್ ಎಸ್ಟೇಟ್ ಮಾರ್ಕೆಟ್
ಪುತ್ತೂರು ರಿಯಲ್ ಎಸ್ಟೇಟ್ ಮಾರ್ಕೆಟು ಬೆಳವಣಿಗೆ ಶುರು ಆಯಿತು. ಈಗ ರಿಯಲ್ ಎಸ್ಟೇಟ್ನಲ್ಲಿ ಮೂರನೇ ಪ್ರಶ್ನೆ, ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಹಾಗೂ ಇದರಲ್ಲಿ ಉಳಿತಾಯ ಹೇಗೆ ಮಾಡೋದು ಅಂತೇಳಿ. ಪ್ರಾಯಶಃ ತಾವೆಲ್ಲರೂ ಒಂದು ಯಾವ ಹುಡುಗನಿಗೆ ಒಂದು ಕಾಲೇಜಾಗಿ ಕೆಲಸ ಬರುವಾಗ 25-26 ವರ್ಷ ಆಗುತ್ತೆ. ಅಲ್ಲಿಂದ ಅವನ ಜೀವನದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿ ಶುರು ಆಗುತ್ತೆ. ಅವನಿಗೆ ಅಲ್ಲಿಂದ ಸಂಬಳ ಸಿಗುತ್ತೆ, ಅಲ್ಲಿಂದ ಅವನ ಆರ್ಥಿಕ ಸುಧಾರಣೆ ಆಗಲಿ ಸುಧಾರಿರುತ್ತೆ. ಆದರೆ ನಾವೆಲ್ಲರೂ ಏನು ಮಾಡ್ತೇವೆ ಅಂತ ಹೇಳಿದರೆ ಎಲ್ಲ ಹಣ ಹೊಡಿಕೊಂಡು ನಾವು ಸೇವಿಂಗ್ಸ್ ಮಾಡ್ತೀವಿ, ಉಳಿತಾಯ ಮಾಡ್ತೀವಿ. ನಾವು ಇನ್ವೆಸ್ಟ್ ಮಾಡೋದಿಲ್ಲ, ಹೂಡಿಕೆ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ಯಂಗ್ಸ್ಟರ್ನವರು 25 ವರ್ಷದಿಂದ ಸಾಧಾರಣ 30-32 ವರ್ಷವರೆಗೆ ಮದುವೆ ಆಗುವವರೆಗೆ ಅಥವಾ ಮದುವೆ ಆದ 1 ವರ್ಷದವರೆಗೆ ಅವರು ಒಂದು ಪೋರ್ಷನ್ ತಮ್ಮ ಸ್ಯಾಲ್ರಿಯ ಸಂಬಳದ ಒಂದು ಪೋರ್ಷನ್ ಅವರು ಸೇವಿಂಗ್ಸ್ ಮಾಡಿ, ಮೇಬಿ ಬ್ಯಾಂಕ್ ಎಫ್ ಡಿ ಇರ್ಬೋದು ಅಥವಾ PPF ಇರ್ಬೋದು. ಅದು ಅಲ್ಲದೆ ಸ್ವಲ್ಪ ಹಣ SIP ಮುಖಾಂತರ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಇದು ಸಾಧಾರಣ 5-7 ವರ್ಷದಲ್ಲಿ ಸಾಕಷ್ಟು ಮೊತ್ತ ಆದಾಗ ಆ ಮೊತ್ತವನ್ನು ತೆಗೆದು ಆ ಮೊತ್ತದಿಂದ ಒಂದು ಜಾಗವನ್ನು ಖರೀದಿ ಮಾಡಿ, ಅದಕ್ಕೆ ಡೌನ್ ಪೇಮೆಂಟ್ ಅಥವಾ ಫುಲ್ ಪೇಮೆಂಟ್ ಜಾಗಕ್ಕೆ ಹಣ ಕೊಟ್ಟು ಅಲ್ಲಿಂದ ಮುಂದಕ್ಕೆ ಆ ಜಾಗವನ್ನು ಬ್ಯಾಂಕಿನವರಿಗೆ ಅಡವಿಟ್ಟು ಬ್ಯಾಂಕಿನಿಂದ ಹೌಸಿಂಗ್ ಲೋನ್ ತೆಗೆದು ಆ ಹೌಸಿಂಗ್ ಲೋನಿಂದ ತಮ್ಮ ಕನಸಿನ ಮನೆಯನ್ನು ಕಟ್ಟಿ ಮುಂದಕ್ಕೆ ಅದಕ್ಕೆ EMI ಕಟ್ಟಿ ಒಂದು ಅತ್ಯುತ್ತಮವಾದ ಹೂಡಿಕೆ ಮುಂದಿನ ವರ್ಷಗಳಲ್ಲಿ ಅದಾಗೋದು ಖಂಡಿತ. ಯಾಕಂದರೆ ಇವತ್ತು ಒಂದು ಸೆಂಟ್ಸಿಗೆ ಅಥವಾ ಒಂದು ಸೈಟಿಗೆ 5 ಲಕ್ಷ ಇದ್ದರೆ 10 ವರ್ಷ ನಂತರ 10 ಲಕ್ಷ 12 ಲಕ್ಷ ಆಗೋದು ಖಂಡಿತ. ಹಾಗಾಗಿ ತಾವು ಮಾಡಿದ ಹೂಡಿಕೆ ಉಳಿತಾಯದಿಂದ ಹೂಡಿಕೆ, ಪ್ರಥಮ 7 ವರ್ಷದಲ್ಲಿ ಉಳಿತಾಯ, ಮತ್ತೆ ಉಳಿದ 10-15 ವರ್ಷದಲ್ಲಿ ಅದನ್ನು ಹೂಡಿಕೆ, ಲ್ಯಾಂಡು ಅದರಂಥ ಮನೆ, ಇದು ಕಟ್ಟಿದರೆ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿರುತ್ತೆ. ಅದಲ್ಲದೆ ಮುಂದಕ್ಕೆ ನೀವು ಒಂದು ಒಳ್ಳೆಯ ಹೂಡಿಕೆ ಮಾಡಿದ್ದೀರಾ ಅಂತೇಳಿ ನಿಮ್ಗೆ ಮನವರಿಕೆ ಆಗೋದು ಖಂಡಿತ ಅಂತೇಳಿ ನನ್ನ ಭಾವನೆ. ಮೇಡಮ್, ಮುಂದಿನ ಪ್ರಶ್ನೆ ಇರೋದು ರಿಯಲ್ ಎಸ್ಟೇಟ್ನಲ್ಲಿ ಉದ್ಯೋಗ ಅವಕಾಶಗಳು. ನಿಜ ಹೇಳಬೇಕಾದ್ರೆ ಇಡೀ ಭಾರತದಲ್ಲಿ ಉದ್ಯೋಗ ಅವಕಾಶ ಇರೋದು 2 ಸೆಕ್ಟ್ರಲ್ಲಿ, ಒಂದು ಸರ್ವಿಸ್ ಸೆಕ್ಟರು, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗು, ಮತ್ತು 3ನೇದು ರಿಯಲ್ ಎಸ್ಟೇಟ್ ಸೆಕ್ಟರ್. ಯಾಕಂದರೆ ಈ ಸೆಕ್ಟರಿಗೆ ಅನೇಕ ಅವಕಾಶಗಳಿವೆ. ಒಂದು ಇಂಜಿನಿಯರ್ಸು ಬೇಕಾಗುವವರು, ಇನ್ನೊಂದು ಆರ್ಕಿಟೆಕ್ಚರ್ ಬೇಕಾಗುವರು, ಮತ್ತು ಕಾಂಟ್ರಾಕ್ಟರ್ಸ್, ಅದ ನಂತರ ಕೆಲಸ ಮಾಡುವವರು, ಅದು ಸಾರಣೆ ಕೆಲಸ ಇರ್ಬೋದು, ಪೇಂಟಿಂಗ್ ಕೆಲಸ ಇರ್ಬೋದು, ಕೂಲಿ ಕೆಲಸ ಇರ್ಬೋದು. ಅನೇಕ ಅನ್ಸ್ಕಿಲ್ಡ್ ಅಂದರೆ ಅದಕ್ಕೆ ಅಷ್ಟು ಎಜುಕೇಷನ್ ಬೇಕಂತಿಲ್ಲ, 10th ಪಾಸ್ ಆದರೂ ಕೂಡ ಇದರಲ್ಲಿ ಕೆಲಸ ಮಾಡ್ಬೋದು. ಸೊ ಅನ್ಸ್ಕಿಲ್ಡ್ ವರ್ಕರ್ಸು, ಸಮ್ ಸ್ಕಿಲ್ಡ್ ವರ್ಕರ್ಸ್ ಆರ್ ಆಲ್ ಅಬ್ಸಾರ್ಬ್ಡ್ ಇನ್ ದ ರಿಯಲ್ ಎಸ್ಟೇಟ್ ಸೆಕ್ಟರ್. ಅದು ಅಲ್ಲದೆ ಅದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜರ್ಸು ಮತ್ತು ನಿಮ್ಮದು ಬ್ರೋಕಿಂಗ್ಸು, ಅನೇಕ ಬ್ರೋಕರ್ಗಳಿದ್ದೇವೆ, ರಿಯಲ್ ಎಸ್ಟೇಟ್ ಬ್ರೋಕರ್ಸು, ರಿಯಲ್ ಎಸ್ಟೇಟ್ ಕಮಿಷನ್ ಏಜೆಂಟ್ಸು. ಮತ್ತು ಇದಕ್ಕೆ ಪೂರಕವಾಗಿ ಲ್ಯಾಂಡಿಗೆ ಯಾವುದೇ ಜಾಗ ತೆಗಿಬೇಕಾದ್ರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಇರಬೇಕು. ಡಾಕ್ಯುಮೆಂಟ್ಸ್ ಇರಬೇಕಾದ್ರೆ ನಾವು ಲಾಯರ್ ಹತ್ರ ಹೋಗಬೇಕು. ಲಾಯರ್ನ ಕೂಡ ಉತ್ತಮ ಅವಕಾಶ ಬರೋದು ರಿಯಲ್ ಎಸ್ಟೇಟಿಂದ. ಅದು ಅಲ್ಲದೆ ನಾವು ಈ ಮನೆ ಕಟ್ಟಲಿಕ್ಕೆ ಹಣ ಬೇಕು. ಹಣ ಬೇಕಾದರೆ ಬ್ಯಾಂಕ್ ಹತ್ರ ಹೋಗಬೇಕು. ಅಲ್ಲಿ ಕೂಡ ಒಂದು ಬ್ಯಾಂಕಿಂಗೋ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಹತ್ರ ಅದು ಒಂದು ಅವಕಾಶ, ಅವರಿಗೂ ಒಂದು ಅವಕಾಶ. ಅದು ಅಲ್ಲದೆ ಮನೆ ಕಟ್ಟುವಾಗ ನಾವು ಜೀವನ ಮಾಡ್ತೇವೆ, ಇನ್ಶೂರೆನ್ಸ್ ಪಕ್ಕನ ಏನಾದರೆ ಲೋನ್ ಕಟ್ಟು ಹೇಗೆ ಅಂತೇಳಿ ಅದಕ್ಕೂ ಒಂದು ವ್ಯಾಪಾರ. ಸೊ ಇದು ನೋಡಲಿಕ್ಕೆ ಹೋದರೆ ಎಲ್ರಿಗೂ ಇದರಿಂದ ಒಂದು ವ್ಯಾಪಾರ ಆಗ್ತದೆ. ಅದಲ್ಲದೆ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಜಾಬ್ ಆಪರ್ಚುನಿಟಿ ಸೆಕ್ಟರ್ ಇನ್ ಇಂಡಿಯಾ ಈಸ್ ರಿಯಲ್ ಎಸ್ಟೇಟ್ because of all these factors. Engineers are involved, lawyers are involved, bankers are involved, agents are involved, construction workers are involved, contractors are involved, cement companies, paint companies, ಎಲ್ಲರೂ ಆಲ್ ಟೈಲ್ ಕಂಪನಿ, ಎಲ್ರಿಗೂ ಇದರಲ್ಲಿ ಉದ್ಯೋಗ ಅವಕಾಶವಿದೆ. ಹಾಗಾಗಿ ಒನ್ ಆಫ್ ದ ಮೇಜರ್ ಬ್ಯಾಕ್ಬೋನ್ ಆಫ್ ದ ವರ್ಕ್ ಫೋರ್ಸ್, ದ ಜಾಬ್ ಮಾರ್ಕೆಟ್ ಟುಡೇ ಇನ್ ದಿಸ್ ಕಂಟ್ರಿ ಈಸ್ ರಿಯಲ್ ಎಸ್ಟೇಟ್. ಆಫ್ಟರ್ ದ ಸಾಫ್ಟ್ವೇರ್ ಸೆಕ್ಟರ್ and the manufacturing sector, real estate sector is the biggest job opportunity sector today in our country. ಸಾಧಾರಣ ಮೇಡಮ್ನ ಕಡೆ ಪ್ರಶ್ನೆ ಕೇಳಿದಾಗೆ ಪುತ್ತೂರು ಹಾಗೂ ಪರಿಸರ, ಪುತ್ತೂರಿಂದ 100 ಕಿಲೋಮೀಟರ್ ಪರಿಸರದಲ್ಲಿ ಇಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗಿದೆ, ಪ್ರಮುಖವಾಗಿ ಪುತ್ತೂರಲ್ಲಿ.
ಅದು ಯಾಕೆ ಆಗಿದೆ, ಇನ್ನು ಮುಂದಕ್ಕೆ ಇದಕ್ಕೆ ಅವಕಾಶ ಹೇಗೆ ಅಂತೇಳಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ನಾನು ಸಂತೋಷ ಪಡ್ತಾ ಇದ್ದೇನೆ. ತಾವು ನೋಡಿದ ಹಾಗೆ ಇವತ್ತು ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ ಎರಡಕ್ಕೂ ನಾವು ಹೇಳ್ತೇವೆ ಕೋಸ್ಟಲ್ ಕರ್ನಾಟಕ ಅಂತಾರೆ. ಈ ಕೋಸ್ಟಲ್ ಕರ್ನಾಟಕದಲ್ಲಿ ನಾವು ಕರ್ನಾಟಕ ಸರ್ಕಾರ ಬೆಂಗಳೂರು ನಂತರ ಮಂಗಳೂರಿಗೆ ಸ್ಟಾರ್ಟಪ್ ಅಂತ ಒಂದು ಮಾಡಿದೆ. ಆಫ್ಟರ್ ಬ್ಯಾಂಗ್ಳೂರ್ ಸ್ಟಾರ್ಟಪ್ ನೌ ಇಸ್ ಮ್ಯಾಂಗ್ಳೂರ್, ಇಟ್ ಈಸ್ ಕಾಲ್ಡ್ ಸಿಲಿಕಾನ್ ಬೀಚ್. ಅಲ್ಲಿ ಆದಷ್ಟು ಸ್ಟಾರ್ಟಪ್ ಉತ್ತೇಜನ ಕೊಡಬೇಕು. ಸಾಫ್ಟ್ವೇರ್ ಸೆಕ್ಟರ್ ಇರ್ಬೋದು, ಫಿನ್ಟೆಕ್ ಕಂಪನಿ ಇರ್ಬೋದು, ಅಥವಾ ಅನೇಕ ಸೆಕ್ಟರಲ್ಲಿ ಸ್ಟಾರ್ಟಪ್ಪಿಗೆ ಇಲ್ಲಿ ಉತ್ತೇಜನ ಕೊಡಬೇಕಂತ ಸರ್ಕಾರ ನಿರ್ಧಾರ ಮಾಡಿದಾಗಿ, ಅದರಿಂದ ಇಲ್ಲಿಯ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಇಲ್ಲಿಯ ಕನೆಕ್ಟಿವಿಟಿ ಹಾಗೂ ಪವರು ಹಾಗೂ ಏರ್ಪೋರ್ಟು, ಟ್ರೈನ್ಸು ಎಲ್ಲವೂ ಉತ್ತಮ ದರ್ಜೆಗೆ ತರಬೇಕಂತ ಸರ್ಕಾರ ನಿರ್ಧಾರ ಮಾಡಿದೆ. ಅದು ತಕ್ಕವಾಗಿ ಕೆಲಸ ನಡೀತಾ ಇದೆ. ಈಗ ಮಂಗಳೂರು ನಂತರ ದಕ್ಷಿಣ ಕನ್ನಡದಲ್ಲಿ ಎರಡನೇ ಪ್ರಮುಖ ನಗರ ಪುತ್ತೂರು. ಈ ಪುತ್ತೂರಿನ ಪದ ಹೇಳಿದ ಹಾಗೆ ಇಲ್ಲಿ ಟ್ರೇಡ್ ಅಂದರೆ ಇದು ಬಿಸ್ನೆಸ್, ಇದೊಂದು ಬಿಸ್ನೆಸ್ ಸೆಂಟರ್. ಪ್ರಮುಖವಾಗಿ ಅಗ್ರಿಕಲ್ಚರ್ ಪ್ರೊಡ್ಯೂಸಿಗೆ ಒಂದು ತಾವು ಹೇಳಿದ ಹಾಗೆ ಕೊಕ್ಕೋ, ರಬ್ಬರು, ಅಡಿಕೆ, ತೆಂಗು, ಇದಕ್ಕೆಲ್ಲ ಒಂದು ದೊಡ್ಡ ಮಾರ್ಕೆಟ್ ಪುತ್ತೂರು. ಸುತ್ತಮುತ್ತಲಲ್ಲಿ ಎಲ್ಲ ಅವರಿಗೆ ಪ್ರಮುಖ ಮಾರ್ಕೆಟ್ ಪುತ್ತೂರು. ಈ ಬಗ್ಗೆ ಸೊಳ್ಳೆ ಇರ್ಬೋದು, ಆ ಕಡೆಯಿಂದ ಉಪ್ಪಿನ ಇರ್ಬೋದು, ಆ ಕಡೆಯಿಂದ ಬೆಳ್ತಂಗಡಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಎಲ್ಲದಕ್ಕೂ ಒಂದು ವಾಣಿಜ್ಯ ಕೇಂದ್ರವಂದರೆ ಪುತ್ತೂರು. ಹಾಗಾಗಿ ಪುತ್ತೂರಿಗೆ ಅತ್ಯಂತ ಪ್ರಾಮುಖ್ಯ ಬಂದಿದೆ ಅಂತ ಹೇಳಿದರೆ ಬಿಕಾಸ್ ಆಫ್ ದ ವಿಸಿಲಿಟಿ ಟು ಅದರ್ ಸ್ಮಾಲರ್ ಟೌನ್ಸ್ ಅರೌಂಡ್ ಪುತ್ತೂರು, ಸುಳ್ಯ. ಎರಡನೇದು ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಇಲ್ಲಿರುವಂಥದ್ದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜ್ ಇರ್ಬೋದು, ITI ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, KVG ಸುಳ್ಯ, ಈ ಕಡೆಯಿಂದ ವಿವೇಕಾನಂದ, ಈ ಕಡೆಯಿಂದ ಫಿಲೋಮಿನಾ, ಅನೇಕ ಕಾಲೇಜುಗಳು ಸುತ್ತಮುತ್ತಲಿಂದ ಅಲ್ಲಿ ಉತ್ತಮವಾದ ಒಂದು ಜಾಬ್ ಅಪ್ಪಣೆ ಬಂದಿದೆ ಪುತ್ತೂರಿನಲ್ಲಿ. ಎಲ್ರಿಗೂ ಪುತ್ತೂರಲ್ಲಿ ಹೋಗಿ ಕೆಲಸ ಹುಡುಕುವ ಒಂದು ಚಾನ್ಸ್ ಸಿಕ್ಕಿದೆ. ಅದರಿಂದ ಅಲ್ಲಿಯ ಬೆಳವಣಿಗೆ ಆಗಿದೆ. ಹಾಗೆ ಅಲ್ಲಿ ಸೆಟ್ಲಾದ ಮೇಲೆ ನನ್ನ ಮನೆ ಆಗಬೇಕು ಅಂತ ಹೇಳುವಾಗ ರಿಯಲ್ ಎಸ್ಟೇಟ್ ಕೂಡ ಅಲ್ಲಿ ಉತ್ತೇಜನ ಸಿಕ್ಕಿದೆ. ಮೂರನೇದು ಇಂಪಾರ್ಟೆಂಟ್ ಅಂದರೆ ಈಗ ಆಫ್ಟರ್ ಮ್ಯಾಂಗ್ಳೂರ್, ಈಗ ನಾನು ಹೇಳಿದಾಗೆ ಎರಡನೇ ಪ್ರಮುಖ ಪುತ್ತೂರಾಗಿರುವಾಗ ಈಗ ಸ್ಟಾರ್ಟಪ್ ಕೂಡ ಈಗ ಪುತ್ತೂರಲ್ಲಿ ಆಗುವ ಸಾಧ್ಯತೆ ಇದೆ. ಈ ಯಂಗ್ ಇಂಜಿನಿಯರ್ಸ್ನವರು ನಾವು ಬೆಂಗಳೂರು ಕೆಲಸ ಹೋಗೋ ಬದಲು ಇದೆ ಸುಳ್ಯದಿಂದ ಪುತ್ತೂರಿಂದ ಎಲ್ಲ ಓದಿ ಕೆಲಸಕ್ಕೋಸ್ಕರ ಬೆಂಗಳೂರು ಹೋಗಬೇಕು. ಅದಕ್ಕಿಂತ ಅವರು ತಮ್ಮದೇ ಆದ ಒಂದು ಸ್ಟಾರ್ಟಪ್ಪನ್ನು ಅವರು ಪುತ್ತೂರಲ್ಲೇ ಮಾಡ್ಬೋದು. ಇದಕ್ಕೆ ಮತ್ತಷ್ಟು ಸರ್ಕಾರದ ಉತ್ತೇಜನ ಕೊಟ್ಟು ನಾವು ಪುತ್ತೂರನ್ನೇ ಒಂದು ಉಪಕೇಂದ್ರ ಮಾಡ್ಬೋದು. ಮ್ಯಾಂಗ್ಳೂರು ಮೇನ್ ಸೆಂಟರ್ ಫಾರ್ ಸಾಫ್ಟ್ವೇರ್ ಸ್ಟಾರ್ಟಪ್, ಸೆಕೆಂಡ್ ಸೆಂಟರ್ ಈಸ್ ಪುತ್ತೂರು ಇನ್ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಹೇಳುವಾಗ ಅಲ್ಲಿ ಕೂಡ ಅತ್ಯುತ್ತಮವಾದ ಈ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಸಾಧ್ಯ ಉಂಟು. ಯಾಕೆಂದರೆ ಒಂದು ಸ್ಟಾರ್ಟಪ್ ಆಗುವಾಗ ಕನಿಷ್ಠ ಪಕ್ಷ 5-6 ಜಾಬ್, ಒಂದು 100 ಸ್ಟಾರ್ಟಪ್ ನಾಳ್ದು ಪುತ್ತೂರಲ್ಲಿ ಆದರೆ ಸಾಧಾರಣ 1,000 ಜಾಬ್ ಒಂದು ಕೊಡುವ ಸಾಧ್ಯತೆ ಇದೆ. ಇದಕ್ಕೆ ನಾನು ಉದಾಹರಣೆ ಹೊರಬೇಕಾದ್ರೆ ಉಜಿರೆಯಲ್ಲಿ ಆಗ್ರಿಲೀಫ್ ಅಂತ ಸಂಸ್ಥೆ ಇದೆ. ಅವರು ಕೇವಲ ನಮ್ಮ ಇದು ಎರೆಕನೆಟ್ ಮಾಡುವಂಥ ಬಟ್ಟೆಗಳು, ನಾವು ಊಟಕ್ಕೆ ಬಳಸೋ ಬಟ್ಟೆಗಳನ್ನು ಮಾಡಿ ಇವತ್ತು ಲಕ್ಷಾಂತರ ಬಟ್ಟೆಗಳನ್ನು ಅವರು ಅಮೆರಿಕ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಸಾಧಾರಣ 500 ಜನ ಜಾಸ್ತಿಯಲ್ಲಿ ಕೆಲಸಕ್ಕಿದ್ದಾರೆ. ಸೊ ಇದು ಸಣ್ಣ ಉದಾಹರಣೆ. ನಮ್ಮದೇ ಆದ ಊರಲ್ಲಿ ನಮ್ಮದೇ ಆದ ಒಂದು ಕೃಷಿಕರ ಇದರಿಂದ ಆದಂಥ ಒಂದು ಪ್ರಾಡಕ್ಟನ್ನು ಮಾಡಿ ಅಮೆರಿಕ ಎಕ್ಸ್ಪೋರ್ಟ್ ಮಾಡುವಂಥದ್ದು ಎಷ್ಟು ಜಾಬ್ ಕ್ರಿಯೇಟ್ ಮಾಡಿದ್ದು ನೋಡಿ. ಸೊ ಇಂಥದ್ದೇ ಆದ ಅನೇಕ ಸ್ಟಾರ್ಟಪ್ ಐಡಿಯಾಸ್ಗಳು ನಮ್ಮದು ಬೆಳ್ತಂಗಡಿ ಬರ್ಬೋದು, ಈ ಕಡೆ ಸುಳ್ಯ ಬರ್ಬೋದು, ಪುತ್ತೂರು ಬರ್ಬೋದು, ಉಪ್ಪಿನ ಬಂದರೆ ಈ ರಿಯಲ್ ಎಸ್ಟೇಟಿಗೆ ಪುತ್ತೂರಿಗೆ ಮತ್ತಷ್ಟು ಉತ್ತೇಜನ ಕೊಟ್ಟಾಗುತ್ತೆ. ಅಲ್ಲದೆ ಜಾಬ್ ಆಪರ್ಚುನಿಟಿ ಕೂಡ ಪುತ್ತೂರಲ್ಲಿ ಇನ್ನೂ ಜಾಸ್ತಿ ಆಗುವ ಸಂಭಾವನೆ ಇದೆ. ಯಾಕಂದರೆ ಇದೆಲ್ಲವೂ ಇದಕ್ಕೆ ಪೂರಕವಾಗಿರುತ್ತೆ. ಒಂದಕ್ಕೆ ಒಂದು ಪೂರಕ ಇರುವಾಗ ನನ್ನ ಲೆಕ್ಕದಲ್ಲಿ ಪುತ್ತೂರು ಈಸ್ ದ ಸೆಕೆಂಡ್ ಬೆಸ್ಟ್ ಡೆವಲಪಿಂಗ್ ಟೌನ್ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಆ್ಯಂಡ್ ಇಟ್ ಈಸ್ ಫಾರ್ ದ ಚೇಂಬರ್ ಆಫ್ ಕಾಮರ್ಸ್ ಆಫ್ ಪುತ್ತೂರು, ದ MP of Mangalore, Captain Brijesh Chauta, the MLA of Puttur, and all the people, the politicians, the trade bodies, the businessmen, they all come together to promote ನಮ್ಮ ಊರು ಪುತ್ತೂರು, ಬನ್ನಿ ನಮ್ಮ ಪುತ್ತೂರಿಗೆ, something like that. You have a good slogan so people can come back. ಬನ್ನಿ ಮರಳಿ ಪುತ್ತೂರಿಗೆ, ನಿಮ್ಮ ಊರಿಗೆ, start your own venture so that Puttur can be one of the most prosperous town in Dakshina Kannada district, and Puttur will be a big market for real estate, education
ಆ್ಯಂಡ್ ಎಗ್ರಿಕಲ್ಚರ್ ಪ್ರೊಡ್ಯೂಸ್ ಇನ್ ದ ಡೇಸ್ ಟು ಕಮ್. ಇಷ್ಟನ್ನು ಹೇಳುತ್ತಾ ಇಲ್ಲಿ ಬಂದಂತಹ ಎಲ್ಲ ದ್ವಾರಕೋತ್ಸವ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಂದಿರಿಗೂ ಧನ್ಯವಾದ ಹೇಳುತ್ತಾ, ಮೇಡಮ್ ತಮಗೂ ಧನ್ಯವಾದ. ಈ ಕಾರ್ಯಕ್ರಮವನ್ನು ನಾನು ಸ್ವತಃವಾಗಿ ಇಲ್ಲಿ ಬಂದು ತಮ್ಮ ಮಾತಾಡಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ಇದೇ ಸಮಯದಲ್ಲಿ ಈಗ ಇವತ್ತು ದುಬೈಲಿದ್ದೇನೆ, ಬೇರೆ ಕಾರ್ಯಕ್ರಮದಲ್ಲಿ ನಾನು ಬರಲಿಕ್ಕೆ ಆಗಲಿಲ್ಲ. ತಮ್ಮನ್ನು ಶ್ರಮಿಸಬೇಕು. ತಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಮತ್ತೊಮ್ಮೆ ದೇವರ ಪಾತ್ರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮ್ಮ ಎಲ್ಲ ಮಾತಿಗಾಗಿ ಮತ್ತು ಸಪೋರ್ಟಿಗಾಗಿ. ಈಗ ಸಮನ್ವಯಕಾರರಾದ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರು ಈ ಗೋಷ್ಠಿಯ ಸಮನ್ವಯದ ಮಾತುಗಳನ್ನಾಡಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಲಿಕ್ಕಿದ್ದಾರೆ. ಡಾಕ್ಟರ್ ವಿಜಯ ಸರಸ್ವತಿ ಅವರು. ಎಲ್ರಿಗೂ ನಮಸ್ಕಾರ. ದ್ವಾರಕೋತ್ಸವದ ಎರಡನೆಯ ವಿಚಾರಗೋಷ್ಠಿಯ ಕೊನೆಯ ಕ್ಷಣದಲ್ಲಿ ನಾವೆಲ್ಲ ಸೇರಿದ್ದೇವೆ ಬಂಧುಗಳೇ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಡೀ ದ್ವಾರಕಾ ಪ್ರತಿಷ್ಠಾನದ ಚುಕ್ಕಾಣಿಯನ್ನು ಹಿಡಿದು ನಡೆಸ್ತಾ ಇರುವಂತಹ ಆತ್ಮೀಯರಾದಂತಹ ಗೋಪಾಲಕೃಷ್ಣ ಅವರೇ, ಹಾಗೂ ಎಲ್ಲ ದ್ವಾರಕಾ ಪ್ರತಿಷ್ಠಾನದ ಬಂಧುಗಳೇ, ಹಾಗೂ ನೆರೆದಿರುವಂತಹ ಪ್ರೀತಿಯ ಸಭಿಕರೇ, ಮನುಷ್ಯನಿಗೆ ಸಹಜವಾದಂಥ ಪ್ರಶ್ನೆ ಹುಟ್ಟುತ್ತದೆ, ಏನಾಗಬೇಕು ಅಂತ. ಬಾಲ್ಯದಲ್ಲಿ ಹೆತ್ತವರು ನೋಡ್ಕೊಳ್ತಾರೆ, ದೊಡ್ಡವರಾದ ಮೇಲೆ ನಮ್ಮದೇ ಆದಂತಹ ಜವಾಬ್ದಾರಿಯನ್ನು ನಾವು ಹೊಂದ್ಕೊಳ್ತೇವೆ. ಅದರ ಮಧ್ಯದಲ್ಲಿ ಮನುಷ್ಯನಿಗೆ ಸಹಜವಾಗಿ ಇರಬೇಕಾದದ್ದು ಏನು ಅಂತ ಹೇಳಿದರೆ, ಒಂದು ಸೂರು ಬೇಕು ಅಂತ. ಇದು ಸಾಮಾನ್ಯವಾಗಿ ಎಲ್ರಿಗೂ ಕಾಣುವಂಥದ್ದು. ಬಹುಶಃ ಇವತ್ತಿನ ಒಟ್ಟು ವಿಚಾರಗೋಷ್ಠಿಯ ಆಶಯವೂ ಕೂಡ ಇದೆ. ಒಂದು ಸರ್ವಿಸನ್ನು ಕೊಡ್ತಾ ಇರುವಂಥ ಸಂಸ್ಥೆ ದ್ವಾರಕಾ ಪ್ರತಿಷ್ಠಾನ. ರಿಯಲ್ ಎಸ್ಟೇಟಿನ ಉದ್ಯಮದ ಮೂಲಕ ಸಮಾಜ ಸೇವೆ ಅದು ಪ್ರವೃತ್ತಿಯಾಗಿ, ಅವರ ವೃತ್ತಿ ಏನು ಅಂತ ತಗೊಂಡ್ರೆ ಅದು ರಿಯಲ್ ಎಸ್ಟೇಟ್. ಪುತ್ತೂರಿನ ಆಸುಪಾಸಿನ ಹಲವಾರು ಕಡೆಗಳಲ್ಲಿ ಇವತ್ತು ಸಾಮಾನ್ಯರಿಗೆ ತಲುಪುವ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಒಂದು ಉದ್ಯಮವನ್ನೇ ಮಾಡ್ತಾ ಬಂದಿರುವಂತಹ ಒಂದು ಸಂಸ್ಥೆ ಅದು ಸರ್ವೀಸ್ ಪ್ರೊವೈಡರ್ ರೀತಿಯಲ್ಲಿ ಕೆಲಸ ಮಾಡಿದರೆ, ಇನ್ನೊಂದು ಕಡೆಯಲ್ಲಿ ನಾವೆಲ್ಲ ಸಮಾಜದ ಭಾಗ, ಒಂದು ಸರ್ವೀಸನ್ನು ತೆಗೆದುಕೊಳ್ಳುವಂಥವ್ರು. ಬಹುಶಃ ಇದೆರಡರ ಮಧ್ಯದಲ್ಲಿ ಒಂದು ರೀತಿಯಾದಂತಹ ಬೆಸುಗೆ ಅಥವಾ ಕೊಂಡಿ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ವಿಚಾರಗೋಷ್ಠಿ ಇವತ್ತು ಆಯೋಜನೆ ಆಗಿದೆ ಅಂತ ನಾವು ಅಂದ್ಕೊಳ್ತೇವೆ. ಸೆಲ್ಫ್ ರಿಲಯಂಟ್ ಲಿವಿಂಗಿಗೋಸ್ಕರ, ಸುಸ್ಥಿರವಾದಂಥ ಬದುಕಿಗೋಸ್ಕರ ಇನ್ವೆಸ್ಟ್ಮೆಂಟು, ಅದರಲ್ಲಿ ರಿಯಲ್ ಎಸ್ಟೇಟು ಅತಿ ಮುಖ್ಯ ಅಂತ. ಬಂಧುಗಳೇ, ಗೊತ್ತಿದೆ ಸಮಯ ಮಧ್ಯಾಹ್ನ 1:30 ಆಗಿದೆ, ಊಟದ ಹೊತ್ತು ಅಂತ. ಆದರೂ ಕೂಡ ಯಾವಾಗ ನಮ್ಮನ್ನು ಅನಿವಾರ್ಯತೆ ಅಥವಾ ಒಂದು ರೀತಿಯಾದಂಥ ತೀವ್ರವಾದಂಥ ತುಡಿತ ನಮ್ಮನ್ನು ಕಾಯಿಡ್ತಾ ಇರುತ್ತದೋ ಆಗ ಅದ್ರ ಬಗ್ಗೆ ನಾವು ಹೆಚ್ಚು ಒಲವನ್ನು ತೋರಿಸ್ತೇವೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಷಯ. ಸರ್ವಜ್ಞ ಒಂದು ಕಡೆಯಲ್ಲಿ ಹೇಳ್ತಾನೆ, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆ ಅರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂತ. ಬಹುಶಃ ನಮಗೆ ಬೇಕಾಗಿರೋದು ಇವತ್ತು ಎಲ್ರಿಗೂ ಅದೇ. ಇಲ್ಲಿರುವಂತಹ ಭಾಳಷ್ಟು ಜ್ಞಾನಿಗಳು, ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ನೋಡಿದರೆ ಭಾಳಷ್ಟು ಜ್ಞಾನಿಗಳು ನೀವಿಲ್ಲಿದ್ದೀರಿ. ಆದರೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಯುವ ಜನತೆ ಈ ದೃಷ್ಟಿಯ ಕಡೆಗೆ ಹೆಚ್ಚು ಯೋಚನೆ ಮಾಡಬೇಕು. ಇವತ್ತು ಸಾಮಾಜಿಕವಾಗಿ ಜಾಗತಿಕ ಮಟ್ಟದ ಒಂದು ವಿಶೇಷತೆಗಳನ್ನು ನಾವು ನೋಡೋದಾದರೆ, ಇವತ್ತು ಯಾವುದೆಲ್ಲ ರೀತಿಯಾದಂತಹ ಸ್ಥಾನಪಲ್ಲಟಗಳು, ಯಾವುದೆಲ್ಲ ರೀತಿಯಾದಂತಹ ಬದಲಾವಣೆಗಳು ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ಸೆಕ್ಟ್ರನ್ನು ಕಾಡ್ತಾ ಇದೆ ಅಂತ. ಒಂದು ಕಡೆಯಲ್ಲಿ ದೇಶ ಇನ್ನೊಂದು ದೇಶದ ಕಡೆಗೆ ಮಾಡ್ತಾ ಇರುವಂಥ ಒಪ್ಪಂದಗಳಿರ್ಬೋದು, ಅಮೇರಿಕದಂತಹ ಹೊಸ ನೀತಿಗಳಿರ್ಬೋದು, ಜಾಗತೀಕರಣದ ನೀತಿಗಳಿರ್ಬೋದು, ಆ ಸಂದರ್ಭದಲ್ಲಿ ಭಾರತ ತೆಗೆದುಕೊಳ್ತಾ ಇರುವಂತಹ ಕೆಲವೊಂದು ವಿಶೇಷವಾದಂತಹ ಯೋಜನೆಗಳಿರ್ಬೋದು, ಜಾಗತಿಕ ಮಟ್ಟದ ಈ ರೀತಿಯಾದಂತಹ ತಲ್ಲಣಗಳು, ಪಲ್ಲಟಗಳು ಎಲ್ಲ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಕ್ಷೇತ್ರವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇದೆ. ಆದರೆ ಈ ಇಷ್ಟೂ ವರ್ಷಗಳಲ್ಲಿ ನಾವು ನೋಡಿದಾಗ ಜಾಗತಿಕ ಮಟ್ಟದ ಯಾವುದೇ ರೀತಿಯಾದಂತಹ ಬದಲಾವಣೆಗಳು, ಫೋರ್ಸುಗಳು, ಇನ್ಫ್ಲೂಯೆನ್ಸುಗಳು ಬಹುಶಃ ಒಂದು ಕ್ಷೇತ್ರವನ್ನು ಮಾತ್ರ ತಟ್ಟಿಲ್ಲ ಅಂತಾದರೆ ಅದು ರಿಯಲ್ ಎಸ್ಟೇಟ್. ದಟ್ಸ್ ದ ಓನ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ವಿಚ್ ಹ್ಯಾಸ್ ನಾಟ್ ಬೀನ್ ಇನ್ಫ್ಲೂಯೆನ್ಸ್ಡ್ ಓವರ್ ದೀಸ್ ಇಯರ್ಸ್. ಎಲ್ಲ ಕ್ಷೇತ್ರವನ್ನು ಬೇಕಾದರೂ ನೋಡಿ. ಆಗ ನಮ್ಮ ವಿದ್ಯಾರ್ಥಿ ಬಂದು ಉಲ್ಲೇಖ ಮಾಡಿದರು, ಇವತ್ತು ನಾವು ಅತ್ಯಂತ
ವಲಟೈಲ್ ಸೆಕ್ಯೂರಿಟೀಸ್ ಅಂತ ನಾವು ನೋಡ್ತಾ ಇದ್ರೆ, ಒಂದು ಕಡೆಗೆ ಒಂದು ಕಾಲದಲ್ಲಿ ಸ್ಟಾಕ್ ಮಾರ್ಕೆಟ್ ವಾಸ್ ವೆರಿ ವಲಟೈಲ್, ಸ್ಪೆಕ್ಯುಲೇಟಿವ್ ಪ್ರಾಫಿಟಿಗೋಸ್ಕರ ಜನ ಮಾಡ್ತಾ ಇದ್ರು ಅಂತಿತ್ತು. ಮೊನ್ನೆ ಈಗ ಒಂದು ವಾರದಲ್ಲಿ ನಾವು ಗೋಲ್ಡ್ ಪ್ರೈಸನ್ನು ನೋಡಿದರೆ ಇಟ್ ಈಸ್ ಸೋ ವಲಟೈಲ್, ಸ್ಪೆಕ್ಯುಲೇಟಿವ್ ಮಾರ್ಕೆಟ್ಗಿಂತ ಜಾಸ್ತಿ ವಲಟಾಲಿಟಿ. 4 ದಿನದಲ್ಲಿ ಏರಿದಂಥ ಪ್ರೈಸು 72,000 ಇಳಿದು ಬಿದ್ದಿದೆ ಅಂತ, ದ ಸ್ಪೆಕ್ಯುಲೇಟಿವ್ನೆಸ್. ಬಟ್ ಒಂದು ಸೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ವಿಚ್ ವಿಲ್ ಬಿ ಆಲ್ವೇಸ್ ಸೆಕ್ಯೂರ್ಡ್ ಅಂತ ನಾವು ನೋಡೋದಾದರೆ ಓವರ್ ದಿಸ್ ಪೀರಿಯಡ್ ಆಫ್ ಟೈಮ್, ದಟ್ ಈಸ್ ದ ರಿಯಲ್ ಎಸ್ಟೇಟ್. ಬಹುಶಃ ಒಟ್ಟು ಈ ಕಾರ್ಯಕ್ರಮದ ಉದ್ದೇಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೇಳುವುದಕ್ಕೆ ಇಷ್ಟಪಡೋದು ಇಷ್ಟೇ. ಜಾಗತಿಕವಾಗಿ ಕಳೆದ 10 ವರ್ಷಗಳಲ್ಲಿ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಪುತ್ತೂರು, ಮಂಗಳೂರು, ಸ್ವಲ್ಪ ಆ ಕಡೆಗೆ ಹೋಗೋದಾದರೆ ಬೆಂಗಳೂರು, ಇವತ್ತು ಬೆಂಗಳೂರೇನು ಬಹಳ ದೂರ ಅಲ್ಲ. ಇವತ್ತು ಇಲ್ಲಿನ ಹಲವಾರು ಜನರನ್ನು ಕೇಳಿದರೆ ನಮಗೆ ಬೆಂಗಳೂರಲ್ಲೂ ಒಂದು ಸೈಟ್ ಇದೆ ಅಂತ ಹೇಳ್ತಾರೆ, ಪುತ್ತೂರಲ್ಲೂ ಒಂದು ಸೈಟ್ ಇದೆ ಅಂತ ಹೇಳ್ತಾರೆ. ಬಹುಶಃ ಒಂದು ಸ್ವಲ್ಪ ಸಮಯ ಕಳೆದರೆ ದ್ವಾರಕಾ ಪ್ರತಿಷ್ಠಾನದವರು ಮೈಸೂರಿನಲ್ಲೂ ಅವರ ಒಂದು ಲೇಔಟ್ ಪ್ರಾರಂಭ ಮಾಡುವಂಥ ಸಾಧ್ಯತೆಗಳು ಇರಬಹುದು. ಯಾಕೆಂದರೆ ಅದು ಭಾಳಷ್ಟು ಆಗಲಿ ಅನ್ನುವಂಥ ಆಶಯ ಕೂಡ ನಮ್ಮದೇ ಇರಲಿ. ಈಗ ಈ ಒಟ್ಟು ನಾವು ಉದ್ದೇಶವನ್ನು ಅಥವಾ ಒಂದು ಜಾಗತಿಕ ಮಟ್ಟದ ಈ ಬದಲಾವಣೆಯನ್ನು ಅದ್ರ ಜೊತೆಗೆ ನೋಡಿದರೆ, ಇವತ್ತು ಕಳೆದ 10 ವರ್ಷಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆಗಿರುವಂತಹ ಗ್ರೋತ್ ರೇಟನ್ನು ನೋಡಿದರೆ 90 to 110%. ಇದು ಜಾಗತಿಕವಾಗಿ ನಮಗೆ ತಿಕ್ಕುತ್ತಾ ಇರುವಂಥ, ಜೊತೆಗೆ ಸ್ಥಳೀಯವಾಗಿ ಸಿಗ್ತಾ ಇರುವಂಥ ಸ್ಟ್ಯಾಟಿಸ್ಟಿಕ್ಸು 90 to 110% ಇನ್ಕ್ರೀಸ್. ನಾವೊಂದು ಸ್ವಲ್ಪ ಯೋಚನೆ ಮಾಡೋಣ ಬಂಧುಗಳೇ, ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು? ಭಾಳಷ್ಟು ಜನರಿಗೆ ಕಷ್ಟ ಇದೆ. ಮನುಷ್ಯ ತುಂಬ ಆಸೆ ಬುರುಕ ಆಗಬಾರ್ದು, ಗ್ರೀಡಿ ಆಗಬಾರ್ದು, ಸಹಜ. ಆದರೆ ಒಂದು ನಮ್ಮದೇ ಆದಂತಹ ಪ್ಲಾಟನ್ನು ಅಥವಾ ನಮ್ಮದೇ ಆದಂಥ ಒಂದು ಸ್ಥಾನವನ್ನು ಅಥವಾ ನಮ್ಮದೇ ಆದಂಥ ಒಂದು ಮಣ್ಣನ್ನು ಇಟ್ಕೊಳ್ಬೇಕಾದಂಥ ಅಗತ್ಯ ಇದೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡೋಣ. ಇವತ್ತು ನೀವೊಂದು ಬಾಡಿಗೆ ಗೃಹದಲ್ಲಿ ನಾವು ಯೋಚನೆ ಮಾಡೋಣ. ಪುತ್ತೂರಿನಂತಹ ಜಾಗದಲ್ಲಿ ಇವತ್ತೊಂದು 3 ಬೆಡ್ಡೆಡ್ ಅಥವಾ 2 ಬೆಡ್ಡೆಡ್ ಒಂದು ಸರಿಯಾದಂತಹ ಮನೆಯನ್ನು ನಾವು ಬಾಡಿಗೆಗೆ ತಗೊಳ್ಬೇಕು ಅಂತಾದರೆ ಕನಿಷ್ಠ 10,000 ಬಾಡಿಗೆ ಇದೆ. ನಾವು ಯೋಚನೆ ಮಾಡಬೇಕು, ಒಂದು 3 ವರ್ಷಗಳ ಕಾಲ ನಾವು 10,000 ಬಾಡಿಗೆ ಡೆಪಾಸಿಟ್ ಕೊಟ್ಟು ಅದು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಇಲ್ಲ, ನಮ್ಮ ಸ್ವಂತವಾದಂಥ ಆಸ್ತಿ ನಮಗದಾಗೋದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಒಂದಿಷ್ಟು ರಿಸ್ಕನ್ನು ತಗೊಂಡ್ರೆ, ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ನಾವು ಮಾಡಿದರೆ ಆ ರೀತಿಯಾದಂತಹ ಜೀವನದ ಸದೃಢತೆ ನಮಗೆ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವುದರ ಮೂಲ ಆಶಯವೇ ಬಹುಶಃ ಈ ಪ್ರಾಜೆಕ್ಟಿನ ಮೂಲಕ. ಹಾಗಾಗಿ ಈ ಪ್ರಾಜೆಕ್ಟ್ ಬಹಳ ಖುಷಿಯಾಯಿತು. ದ್ವಾರಕಾ ಪ್ರತಿಷ್ಠಾನದವರು, ವಿಶೇಷವಾಗಿ ಗಣರಾಜ್ ಕುಂಬ್ಳೆ ಅವರು ಹಾಗೂ ಅವರ ಉಳಿದ ಸಹವರ್ತಿಗಳು ಬಂದು ನಮ್ಮ ಸಂಸ್ಥೆಯ ಜೊತೆಗೆ ಇದನ್ನು ಮಾಡಿಕೊಡ್ಬೋದಾ ಅಂತ ಕೇಳುವಾಗ ಬಹಳ ಖುಷಿಯಾಯಿತು. ಯಾಕೆಂತ ಹೇಳಿದರೆ, ನಮಗೆ ಇವತ್ತು ದುಡ್ಡಿದ್ದವರು ಬೇಕಾದಷ್ಟಿದ್ದಾರೆ, ಸೈಟ್ ಸಂಖ್ಯೆ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಉದ್ದೇಶ ಅದು ಅಲ್ಲ. ಮಧ್ಯಮ ವರ್ಗದ ಜನ ಇವತ್ತು ಒಂದು ಸುಸ್ಥಿರವಾದ ಬದುಕಿಗೋಸ್ಕರ ಒಂದು ಮನುಷ್ಯ ಸಾಮಾನ್ಯವಾಗಿ ಹೇಳ್ತಾನೆ, ನಿನಗೆ ಎಷ್ಟು ಜಾಗ ಬೇಕು ಅಂದರೆ 3/6 ಅಂತ ಸಾಕು ಅಂತ. ಆದರೆ ಅದಕ್ಕಿಂತ ಆಚೆಯನ್ನು ನಾವು ಯೋಚನೆ ಮಾಡಬಹುದು ಅಂತಾದರೆ, ಮಧ್ಯಮ ವರ್ಗದ ಜನರಿಗೆ ಬದುಕನ್ನು ನಡೆಸುವುದಕ್ಕೋಸ್ಕರ ತಮ್ಮದೇ ಆದ ದುಡ್ಡಿನಿಂದ ನನಗೊಂದು ಸ್ವಂತವಾದ ನೆಲೆ ಇದೆ ಅನ್ನುವಂಥದ್ದು ಬಹಳಷ್ಟು ಜನರ ಕನಸು. ಬಹುಶಃ ಇಲ್ಲಿ ಇರುವಂತಹ ಬಹಳಷ್ಟು ಜನರ ಕನಸು ಕೂಡ ಅದು ಖಂಡಿತವಾಗಿ ಆಗಿರುವುದಕ್ಕೆ ಸಾಧ್ಯ ಇದೆ. ನನ್ನದಾದಂಥ ಒಂದು ನೆಲೆ ಬೇಕು, ನನ್ನದಾದಂಥ ಒಂದು ಸೂರು ಬೇಕು. ಅದಕ್ಕಿಂತ ಆಚೆದು ಅದು ಬೇರೆ ವಿಷಯಗಳು. 1, 2, 3, ಅವನಿಗೆ 4 ಇದೆ, ನನಗೆ 6 ಇದೆ, ಅದು ಬೇರೆ ವಿಷಯಗಳು. ಆದರೆ ನನ್ನದೇ ಆದಂಥ ಸ್ವಂತ ಸೂರು ನೆಲ ಇಟ್ಟುಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಇರುವಂಥವರಿಗೆ ಖಂಡಿತವಾಗಿಯೂ ಕೂಡ ಯಾವಾಗ ನೀವು ರಿಯಲ್ ಎಸ್ಟೇಟನ್ನು ಒಂದು ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ತೀರೋ, ಅದು ಖಂಡಿತವಾಗಿಯೂ ನಿಮಗೆ ರಿವಾರ್ಡನ್ನು ಕೊಡ್ತದೆ ಅನ್ನುವಂತಹ ಒಟ್ಟು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕುಂಬ್ಳೆ ನರಸಿಂಹಪ್ರಭುಗಳು ಕೂಡ ಅದನ್ನೇ, ಪಯ್ಯವರು ಕೂಡ ಅದನ್ನೇ ವ್ಯಕ್ತಪಡಿಸಿದ್ದಾರೆ. ಒಟ್ಟು ಈ ವಿದ್ಯಾರ್ಥಿಗಳು ನಡೆಸಿದಂತಹ ಈ ಸಂಶೋಧನಾತ್ಮಕವಾದಂತಹ ಒಂದು ಫೀಲ್ಡ್ ವರ್ಕಿನಲ್ಲಿ ಕೂಡ ಅದೇ ನಮಗೆ ಕಂಡು ಬಂದಿದೆ. ಒಟ್ಟು ಸಾರಾಂಶವನ್ನು ಹೇಳೋದಾದರೆ, ಇನ್ ಜಿಸ್ಟ್ ಇಫ್ ವಿ ಕ್ಯಾನ್ ಟೆಲ್, the only thing that investment in real estate will always grow, and the only one investment which never depreciated, only one investment which never depreciated. ಪುತ್ತೂರಿನ ಈ ಆಸುಪಾಸಿನಲ್ಲಿ 2000 ಅವಧಿಯಲ್ಲಿ, ನಾನೇ ನನ್ನದೇ ಉದಾಹರಣೆಯನ್ನೇ ಕೊಡದೆ ಆದರೆ 2000 ಇಸುವಿಯಲ್ಲಿ ಸುಮಾರು ಸೆನ್ಸಿಗೆ 20,000 ಇದ್ದಂಥ ಜಾಗ ಇವತ್ತು 6 ರಿಂದ 8 ಲಕ್ಷಕ್ಕೆ ಹೋಗಿದೆ.
ಒಂದು ಬಾರಿ ನಾವು ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡುವ 20 ರಿಂದ 22 ವರ್ಷಗಳ ಅವಧಿಯಲ್ಲಿ 20,000 ಸೆನ್ಸಿಗೆ ಇದ್ದಂಥ ಜಾಗ ಇವತ್ತು 6 ರಿಂದ 8 ಲಕ್ಷಕ್ಕವರೆಗೆ ಹೋಗಿದೆ. ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಇವತ್ತು ಅಲ್ಲಿ ಕೂಡ ಯಾವ ಜಾಗ ಕೂಡ ನಮಗೆ 3 ಲಕ್ಷ 4 ಲಕ್ಷಕ್ಕಿಂತ ಕಡಿಮೆ ಇವತ್ತು ಇಲ್ಲ. ಸಾಮಾನ್ಯವಾಗಿ ನಾವು ನೋಡುವಾಗ ಕೃಷಿ ಭೂಮಿಯೂ ಕೂಡ ಅದೇ ರೀತಿಯಲ್ಲಿ ಇವತ್ತು ಜಾಗದ ಬೆಲೆ ಏರಿದೆ ಅನ್ನುವುದು ಮುಖ್ಯ ಅಲ್ಲ, ಆ ರೀತಿಯಾದಂತಹ ಒಂದು ಗ್ರೋತ್ ರೇಟನ್ನು ತೋರಿಸ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ ರಿಯಲ್ ಎಸ್ಟೇಟ್ ಆಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ವ್ಯಕ್ತಿಯದಲ್ಲಿ ಜೋಡಿಸಿಕೊಳ್ಳಬಹುದು. ಅದು ಖಂಡಿತವಾಗಿ ಬದುಕಿಗೆ ಮಾರ್ಗದರ್ಶಕವಾಗಿ ನಿಲ್ತದೆ ಅನ್ನುವಂತಹ ಆಶಯವನ್ನು ಒಟ್ಟು ಈ ಕಾರ್ಯಕ್ರಮದ ಸಮನ್ವಯಕಾರರ ನೆಲೆಯಲ್ಲಿ ಹೇಳ್ತಾ ದ್ವಾರಕಾ ಪ್ರತಿಷ್ಠಾನದ ಬಗ್ಗೆ 2 ಮಾತು. ಮನುಷ್ಯನಿಗೆ ವೃತ್ತಿ ಎಷ್ಟು ಮುಖ್ಯ ಆಗುತ್ತದೋ ಪ್ರವೃತ್ತಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಅಂತ ಹೇಳ್ತಾರೆ. ವೃತ್ತಿಯಲ್ಲಿ ಈ ರಿಯಲ್ ಎಸ್ಟೇಟನ್ನು ಸವಾಲನ್ನು ಸ್ವೀಕರಿಸಿರುವಂತಹ ಈ ಪ್ರತಿಷ್ಠಾನ ಪ್ರವೃತ್ತಿಯ ನೆಲೆಯಲ್ಲಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಾದಂಥ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವುದನ್ನು ನಾವೆಲ್ಲ ನೋಡಿದ್ದೇವೆ. ಸಂಸ್ಥೆ ಇದನ್ನು ಅಭಿನಂದಿಸ್ತದೆ ಅಂತ ಹೇಳ್ತಾ ಇವತ್ತಿನ ಬಜೆಟ್ ಫೆಬ್ರವರಿ 1 ಆದಿತ್ಯವಾರ ಆದರೂ ಕೂಡ ಇವತ್ತು ಸೆಂಟ್ರಲ್ ಬಜೆಟ್ ಪ್ರಸ್ತಾಪ ಆಗಿದೆ. ನಾನು ಸುಮ್ಮನೆ ಮಧ್ಯದಲ್ಲಿ ನೋಡ್ತಾ ಇದ್ದೆ ಬಜೆಟ್ ಹೈಲೈಟ್ಸ್ ಏನಿದೆ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟದ್ದು ಅಂತ. ತುಂಬ ಆಶಾದಾಯಕವಾದಂಥ ಒಂದು ಬೆಳವಣಿಗೆ ಕೂಡ ಬಜೆಟಿನಲ್ಲಿ ಇದೆ ಅಂತೆ. ನಿರ್ಮಲಾ ಸೀತಾರಾಮನ್ ಅವರು ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ನ ಬಗ್ಗೆ ಒಂದು ರೀತಿಯಾದಂತಹ ಹೊಸ ಬದಲಾವಣೆಗಳನ್ನು ತರಬೇಕು. ರಿಯಲ್ ಎಸ್ಟೇಟ್ ಶುಡ್ ಬಿ ಫ್ರೆಂಡ್ಲಿ ಟು ದ ಇನ್ವೆಸ್ಟರ್ ಅನ್ನುವಂತಹ ಸ್ಲೋಗನನ್ನು ಕೊಟ್ಟಿದ್ದಾರೆ. ಬಹುಶಃ ಅದು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಈ ಬಜೆಟ್ 2026ರ ಒಂದು ಕೊಡುಗೆ ಅಂತ ಹೇಳ್ತಾ, ಜಾಗತಿಕ ಮಟ್ಟದ ತಲ್ಲಣಗಳು ಏನೇ ಇರಲಿ, ಸವಾಲುಗಳು ಏನೇ ಇರಲಿ, ಉದ್ಯಮದ ಜೊತೆಗೆ ಸುಸ್ಥಿರ ಬದುಕು ನಾಳೆ ನಮ್ಮದಾಗಬೇಕು ಅಂತಾದರೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಇನ್ವೆಸ್ಟ್ಮೆಂಟು ರಿಯಲ್ ಎಸ್ಟೇಟ್ ಆಗಿರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಸುಂದರವಾದಂಥ ವಿಚಾರಗೋಷ್ಠಿಯನ್ನು ನಡೆಸಿಕೊಂಡಂಥ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಾಗವಹಿಸಿದಂಥ ನಿಮಗೆಲ್ಲರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅವಕಾಶವನ್ನು ಮಾಡಿಕೊಟ್ಟಂಥ ಸಂಸ್ಥೆಗೆ ನಮಸ್ಕರಿಸ್ತಾ ನಮಸ್ಕಾರಗಳು. ಧನ್ಯವಾದಗಳು ಮೇಡಮ್. ಬಜೆಟ್ 26 ಮತ್ತು ದ್ವಾರಕೋತ್ಸವ 26 ಕನೆಕ್ಟ್ ಮಾಡಿದಿರಿ. ಸುಸ್ಥಿರ ಅಭಿವೃದ್ಧಿ, ಸ್ವಾವಲಂಬನೆಯ ಮಹತ್ವವನ್ನು ಹೇಗೆ ದ್ವಾರಕಾ ಸಂಸ್ಥೆ ಎತ್ತಿ ಹಿಡಿದಿದೆ ಮತ್ತು ಪುತ್ತೂರು ಆಸುಪಾಸಿನ ಯುವ ಜನತೆಗೆ ಹೇಗೆ ಪ್ರೇರಕವಾಗಿದೆ ಅನ್ನೋದನ್ನು ಒತ್ತಿ ಹೇಳಿದಿರಿ. ಮತ್ತು 27 ಮಂದಿಯ ಒಂದು ಬಲಿಷ್ಠ ತಂಡವನ್ನು ನಮ್ಮ ಪುತ್ತೂರಿನಲ್ಲಿ ಇಂತಹ ಆರ್ಥಿಕ ತಜ್ಞರು, ಭವಿಷ್ಯದ ಆರ್ಥಿಕ ತಜ್ಞರು ಬಂದಿದ್ದಾರೆ ಅನ್ನೋದನ್ನು ನೀವು ಈಗ ತೋರಿಸಿಕೊಟ್ಟಿದ್ದೀರಿ. ವಿವೇಕಾನಂದ ಮಹಾವಿದ್ಯಾಲಯದ ಮಹಾವಿದ್ಯಾರ್ಥಿಗಳಿಗೆ ನಾವೊಂದು ಜೋರಾದ ಕರತಾಡನವನ್ನು ಮಾಡಿ ಅಭಿನಂದನೆಯನ್ನು ಹೇಳೋಣ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶುಭ ನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಗೋಪಾಲಕೃಷ್ಣ ಭಟ್ರು. ಶ್ರೀ ಗುರುಭ್ಯೋ ನಮಃ. ದ್ವಾರಕೋತ್ಸವ 2026ರಲ್ಲಿ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎಂಬ ವಿಷಯದ ಬಗ್ಗೆ ಸಂಶೋಧನೆಯನ್ನು ಮಾಡಿ ಇಲ್ಲಿ ನಮ್ಮ ಮುಂದೆ ಮಂಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಹೇಳುತ್ತಾ, ಅವರನ್ನು ಮುನ್ನಡೆಸಿದ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರನ್ನು ಅಭಿನಂದಿಸ್ತಾ, ಹೂಡಿಕೆ ಎನ್ನುವುದು ಅದು ಕೇವಲ ಅಂತಸ್ತಿಗೆ ಮತ್ತು ವ್ಯವಸ್ಥೆಗೆ ಹೇಳಿದ್ದಲ್ಲ, ಅದು ಮನಸ್ಸಿದ್ದಲ್ಲಿ ಎಲ್ಲರನ್ನು ವ್ಯಾಪಿಸ್ಬೋದು ಅಥವಾ ಎಲ್ಲರಿಗೂ ಮಾಡ್ಬೋದು ಎನ್ನುವ ಸಂದೇಶವನ್ನು ನೀಡಿದ್ದೀರಿ. ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ ಕಾರ್ಯಕ್ರಮ ಮತ್ತೆ ಮುಂದುವರಿಬೇಕಿದೆ. ಭಾಗವಹಿಸಿದ, ಕೇಳಿದ, ಸಹಕರಿಸಿದ ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಸಮನ್ವಯಕಾರರಾದ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಸ್ಮರಣಿಕೆ ನೀಡಿ ಸತ್ಕರಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತೇನೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಮ್ಮೆ ಬರಬೇಕು ವೇದಿಕೆಗೆ. ಹಾಗೆ ಉಪನ್ಯಾಸಕರು, ಈ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತು ವಿವಿಧ ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹಿಸಿದಂಥ ಉಪನ್ಯಾಸಕರು ಕೂಡ ಒಮ್ಮೆ ಎಲ್ಲರೂ ಬನ್ನಿ, ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಅಧ್ಯಕ್ಷರು ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಶ್ರೀ ಅಮೃತ ಕೃಷ್ಣ ಅವರಿಗೆ ನಮ್ಮ ಉಡುಗೊರೆಗಳನ್ನಿತ್ತು
ಕಾಣಿಕೆಗಳನ್ನಿತ್ತು ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅವರಿಗೆ ನಾವು ಸರ್ಟಿಫಿಕೇಟ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ ಸಂಸ್ಥೆಯ ವತಿಯಿಂದ. ನಮ್ಮ ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರುಗಳಾದಂತಹ ಪ್ರೊಫೆಸರ್ ಲಕ್ಷ್ಮೀ ಭಟ್, ಪ್ರೊಫೆಸರ್ ಶಾಲಿನಿ, ಪ್ರೊಫೆಸರ್ ಚೈತ್ರ ಹಾಗೂ ಪ್ರೊಫೆಸರ್ ರಾಘವೇಂದ್ರ ಅವರು ಕೂಡ ನಮ್ಮ ಈ ಕಾರ್ಯದ ಜೊತೆಗೆ ಕೈ ಜೋಡಿಸಿಕೊಂಡವರು. ಅವರಿಗೂ ಕೂಡ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಆಡಳಿತ ಮಂಡಳಿ ಹಾಗೂ ನಮ್ಮ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಕ್ಷೇತ್ರ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಬನ್ನಿ. ವಿವೇಕಾನಂದದ್ದು ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕ್ರಮದ ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಅದಲ್ಲದೆ ಅವರಿಗೊಂದು ಒಳ್ಳೆಯ ಸರ್ಟಿಫಿಕೇಟನ್ನು ನಾವು ಕೊಡ್ತಾ ಇದ್ದೇವೆ ಎಪ್ರಿಸಿಯೇಷನ್ ಮಾಡ್ತಾ. ಇದನ್ನು ಕಿಟ್ಗಳನ್ನು ಎಲ್ಲರೊಮ್ಮೆ ಗ್ರೂಪ್ ಫೋಟೋದ ರೀತಿಯಲ್ಲಿ ಫೋಟೋಕ್ಕೊಂದು ಪೋಸ್ ಕೊಡುವಾಗ ನಿಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳೊಮ್ಮೆ ಅರ್ಧ ಮಂಡಲಾಕಾರದಲ್ಲಿ ನಿಲ್ಲಿ, ವೇದಿಕೆ ಎರಡೂ ಪಕ್ಕದಲ್ಲಿ ನಿಲ್ಲಿ. ಬಹಳ ಒಳ್ಳೆಯ ಪ್ರೆಸೆಂಟೇಷನ್, ವಿದ್ಯಾರ್ಥಿಗಳ ಉತ್ಸಾಹಪೂರ್ಣ ಭಾಗವಹಿಸುವಿಕೆ. ಇದು 1 ತಿಂಗಳ ಶ್ರಮ. ಇದೇ ಮಕ್ಕಳು ಇದನ್ನು ಇನ್ನೂ ಬೆಳೆಸಿ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಮಾಡಿ ಒಳ್ಳೆಯ ತಿಳುವಳಿಕೆಯನ್ನು ಪಡೆಯಲಿ ಮತ್ತು ಸಮಾಜಕ್ಕೆ ಉಪಯುಕ್ತವಾಗುವ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಮಾಜಕ್ಕೆ ಕೃತಿ ರೂಪದಲ್ಲಿ ತರುವಂತಾಗಲಿ, ಅವರು ಉತ್ತಮ ಸಂಶೋಧಕರಾಗಲಿ, ಒಳ್ಳೆಯ ಮಾತುಗಾರರಾಗಲಿ. ನೀವು ಗಮನಿಸಿರ್ಬೋದು, ಇವತ್ತು ಪ್ರೆಸೆಂಟೇಷನ್ ಮಾಡಿದಂಥ ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ಮಾತುಗಾರರು ಕೂಡ ಭಾಳ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿಭಾಗ ಸಹಯೋಗದಲ್ಲಿ ನಡೆಸಿದಂತಹ ಈ ಒಂದು ಅಧ್ಯಯನ ಮತ್ತು ಅದರ ಪ್ರಸ್ತುತಿ ಬಹಳ ಯಶಸ್ವಿಯಾಗಿ ನಡೆಯಿತು. ಕಳೆದ ವರ್ಷ ನಾವು ಕೃಷಿ, ಗೋರಕ್ಷಣೆ ಮುಂತಾದಂತಹ ವಿಷಯಗಳ ಕುರಿತಾದ ಗೋಷ್ಠಿಯನ್ನು ಮಾಡಿದ್ದೆವು. ಒಳ್ಳೆಯ ಸ್ಪಂದನ ಸಿಕ್ಕಿತ್ತು. ಹಾಗಾಗಿ ಈ ವರ್ಷ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಗೋಷ್ಠಿಯನ್ನು ನಡೆಸಿದ್ದೇವೆ. ಅತ್ಯುತ್ತಮ ಸ್ಪಂದನೆ ಸಿಕ್ಕಿದೆ. ಕುಂಬಳೆ ಸೋಲಾರ್ ಎನರ್ಜೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪಕರಾದ ಕುಂಬಳೆ ನರಸಿಂಹಪ್ರಭುಗಳು, ನಮ್ಮ ದೇಶದ ಖ್ಯಾತ ಆರ್ಥಿಕ ತಜ್ಞ ಮತ್ತು ಸಲಹೆಗಾರರಾದ ಕುಂಬಳೆ ನರಸಿಂಹಪ್ರಭುಗಳು ಈ ಕಾರ್ಯಕ್ರಮದಲ್ಲಿ ಅತ್ಯುತ್ಸಾಹದಿಂದ ತಾವು ವಿಡಿಯೋ ಕಳಿಸುವುದರ ಮೂಲಕ ಭಾಗವಹಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿರುವ ಒಂದು ಉಪಸ್ಥಿತಿ, ಅವರ ಧ್ವನಿಯ ಉಪಸ್ಥಿತಿ, ಚಿತ್ರದ ಉಪಸ್ಥಿತಿ ನಮಗೆ ಬಹಳ ಒಳ್ಳೆಯ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಿದ ಹಾಗಾಗಿದೆ. ಒಳ್ಳೆಯ ಒಂದು ಗೋಷ್ಠಿ ಈ ಕಾರ್ಯಕ್ರಮದಲ್ಲಿ ಚಿಂತನೆಯನ್ನು ನಡೆಸಲಿಕ್ಕೆ ತುಂಬ ಅವಕಾಶವನ್ನು ಕೊಟ್ಟಿದೆ. ಇದನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಿದವರು ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವವರಿಗೂ ಎಲ್ಲರಿಗೂ ಕೂಡ ಉಪಯುಕ್ತವಾದ ಕಾರ್ಯಕ್ರಮ ಇದಾಗಬಹುದು ಎನ್ನುವ ನಿರೀಕ್ಷೆ ನಮಗಿದೆ. ದ್ವಾರಕಾ ಸಂಸ್ಥೆಯ ಕನಸನ್ನು ನನಸು ಮಾಡುವ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಕಾರಣರಾದ ಎಲ್ಲ ವ್ಯಕ್ತಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಬೇಕು. ಈ ಧನ್ಯವಾದದ ಮಾತುಗಳಿಗಾಗಿ ಧನ್ಯಶ್ರೀ ಮಿಂಚಿನಡ್ಕ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಧನ್ಯಶ್ರೀ ಮಿಂಚಿನಡ್ಕ ಒಮ್ಮೆ ಎಲ್ಲರಿಗೂ ನಮಸ್ಕಾರ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇವುಗಳ ಸಹಯೋಗದಲ್ಲಿ ನಡೆದ ವಿಚಾರಗೋಷ್ಠಿ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಶ್ರೀ ಗೋಪಾಲಕೃಷ್ಣ ಭಟ್ ಅರ್ತೆಡ್ಕ ಇವರಿಗೆ ಧನ್ಯವಾದಗಳು.
ಸಮನ್ವಯಕಾರರಾಗಿ ನಮ್ಮೊಂದಿಗಿರುವ ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಡಾಕ್ಟರ್ ವಿಜಯ ಸರಸ್ವತಿ ಬಿ ಇವರಿಗೆ ಮನದಾಳದ ಕೃತಜ್ಞತೆಗಳು. ವಿಡಿಯೋದ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡ ಕುಂಬ್ಳೆ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಸಿಇಒ ಆಗಿರುವ ಶ್ರೀ ಕುಂಬ್ಳೆ ನರಸಿಂಹಪ್ರಭು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಾಣಿಜ್ಯ ವಿಭಾಗದ ಎಲ್ಲ ಉಪನ್ಯಾಸಕರಿಗೆ ವಂದನೆಗಳು. ಅತ್ಯಂತ ಸೊಗಸಾಗಿ ವಿಚಾರ ಮಂಡನೆಯನ್ನು ಮಾತ್ರವಲ್ಲದೆ ಸಂಶೋಧನೆ ನಡೆಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು. ಧನ್ಯವಾದಗಳು. ಇಲ್ಲಿಗೆ ವಿಚಾರಗೋಷ್ಠಿ ಮುಕ್ತಾಯವಾಯಿತು. ನಾವು 20 ನಿಮಿಷ ನಮ್ಮ ಸಮಯದಿಂದ ಹಿಂದೆ ಇದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮ ವೇದಿಕೆಯಲ್ಲಿ ಇದೀಗ ನಿಮ್ಮ ಮುಂದೆ. ಇದರ ಉದ್ಘೋಷಣೆ ಮಾಡುವುದಕ್ಕಾಗಿ ಉಮಾ ಮೇಡಮ್ ಅವರಿಗೆ ನಾನು ಮೈಕನ್ನು ಹಸ್ತಾಂತರಿಸಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ದ್ವಾರಕೋತ್ಸವ 2020 ಸಭಾ ಕಾರ್ಯಕ್ರಮ ಇದೀಗ ತಾನೇ ಸಂಪನ್ನಗೊಂಡು ಚರ್ಚೆಯ ಕಾರ್ಯಕ್ರಮವೂ ಕೂಡ ಮುಗಿದಿರುತ್ತದೆ. ತುಂಬ ಅರ್ಥಪೂರ್ಣವಾಗಿ ಇದೆಲ್ಲ ಕಾರ್ಯಕ್ರಮಗಳು ಕೂಡ ಸಂಪನ್ನಗೊಂಡಿವೆ. ಮುಂದಿನ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ. ಎಲ್ಲರೂ ಬಹಳಷ್ಟು ಕುತೂಹಲದಿಂದ ಕಾಯುವಂತಹ ಸಮಯ ಇದಾಗಿದೆ. ಈ ಇಳಿಹೊಗಲಿನಲ್ಲಿ ಮೊದಲಿಗೆ ಲಯವಾದ್ಯ ರಂಜನಿ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ನಡೆಸಿಕೊಡಲ್ಪಡುವಂತಹ ಕಾರ್ಯಕ್ರಮ. ತದನಂತರದಲ್ಲಿ ಕಲಾರಾಧನೆ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮವು ನಡೆಯಲಿದೆ. ಮುಂದೆ ಜಿ ಕನ್ನಡ ಖ್ಯಾತಿಯ ಖ್ಯಾತ ಗಾಯಕಿ ಅಖಿಲ ಪಜಿಮಣ್ಣು ಮತ್ತು ಬಳಗದವರಿಂದ ಗಾನ ರಸಧಾರೆ ಕಾರ್ಯಕ್ರಮನ ನಮಗೆ ಕೊಡಲಿದ್ದಾರೆ.
ಸುಮಾರು ಸಂಜೆಯ ಹೊತ್ತಿಗೆ ಶಂಭೋ ಸ್ವಯಂಭೋ ಭರತ ನೃತ್ಯ ಕಾರ್ಯಕ್ರಮವು ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಂದ ನಡೆಯಲಿದೆ. ಹಾಗೆಯೇ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಭೂಮಿಪುತ್ರ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮುಂದೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಲಾಭಿಮಾನಿಗಳಾದ ತಾವೆಲ್ಲರೂ ಇದ್ದು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಯ ಕಲಾಭಿಮಾನಿಗಳೇ, ಮಧ್ಯಾಹ್ನದ ಭೋಜನದ ಸಮಯ ಅಥವಾ ಭೋಜನೋತ್ತರದ ಸಮಯ ಇದು ಬಹಳ ಸವಾಲಿನ ಅವಧಿ. ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿರುವುದಕ್ಕಾಗಿ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ತಾನೇ ನಡೆದ ಚಿಂತನೆಯ ವೇದಿಕೆಯಿಂದ ಸಂಭ್ರಮದ ವೇದಿಕೆಗೆ ಹೆಜ್ಜೆ ಇಡುತ್ತಿದ್ದೇವೆ. ಈ ಕಾರ್ಯಕ್ರಮವು ಕೇವಲ ಮನರಂಜನೆ ಕೊಡುವುದು ಮಾತ್ರವಾಗಿರದೆ ವಿದ್ಯಾರ್ಥಿಗಳ ಕಲಾ ಪ್ರತಿಭೆ ಮತ್ತು ಪರಂಪರೆಯ ಸೊಗಡನ್ನು ಹೊತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿದೆ. ಮೊದಲಿಗೆ ಲಯವಾದ್ಯ ರಂಜನಿ ಎಂಬಂತಹ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವವರು ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳು. ಆರಂಭದಲ್ಲಿ ನಾವು ದ್ವಾರಕಾ ಕಲಾಶಾಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ದ್ವಾರಕಾ ಪ್ರತಿಷ್ಠಾನದ ಮುಖ್ಯ ಧ್ಯೇಯೋದ್ದೇಶವೇ ಸುಸಂಸ್ಕೃತ ಸಮಾಜದ ನಿರ್ಮಾಣ. ಈ ನಿಟ್ಟಿನಲ್ಲಿ ಪ್ರತಿಷ್ಠಾನವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದೆ. ಅದು ಸಮಾಜಮುಖಿ ಇರಬಹುದು, ಜನಪರ ಕಾರ್ಯಕ್ರಮಗಳಿರಬಹುದು. ಇಂದಿನ ಮಕ್ಕಳೇ ನಮ್ಮ ಮುಂದಿನ ಭವ್ಯ ಜನಾಂಗ ಎಂಬ ನೆಲೆಯಲ್ಲಿ ಅವರಿಗೆ ಉತ್ತಮ ಸಂಸ್ಕಾರವನ್ನು ಕೊಡುವ ಸದುದ್ದೇಶದಿಂದ ಹಲವಾರು ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದೆ. ಮಕ್ಕಳು ಶೈಕ್ಷಣಿಕವಾಗಿ ಮಾತ್ರವಲ್ಲದೆ
ಇನ್ನಿತರ ಕಲಾ ಪ್ರಕಾರಗಳಲ್ಲೂ ಪ್ರತಿಭಾವಂತರಾಗಬೇಕು ಎಂಬ ಸದಭಿಲಾಷೆಯೊಂದಿಗೆ ಆರಂಭವಾದ ಶಾಲೆಯೇ ಈ ದ್ವಾರಕಾ ಕಲಾಶಾಲೆ. ಇಲ್ಲಿ ಕೀಬೋರ್ಡ್, ಭಾಗವತಿಕೆ ಮತ್ತು ಯಕ್ಷಗಾನದ ಹಿಮ್ಮೇಳದ ತರಗತಿಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲಾಗ್ತಾ ಇದೆ. ಇದರ ಪ್ರಯೋಜನವನ್ನು ಪಡೆದವರು ಹಾಗೂ ಪಡೆಯುತ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಹಲವಾರು. ಇದೇ ಬಡಾವಣೆಯ ನಂದಗೋಕುಲ ವೇದಿಕೆಯಲ್ಲಿ ಪ್ರತಿ ಭಾನುವಾರದಂದು ಇವೆಲ್ಲ ತರಗತಿಗಳು ನಡೆಯುತ್ತಿವೆ. ಒಟ್ಟಿನಲ್ಲಿ ದ್ವಾರಕೋತ್ಸವ ಎಂದರೆ ದ್ವಾರಕಾ ಕಲಾಶಾಲೆಯ ವಾರ್ಷಿಕೋತ್ಸವ ಎಂದರೆ ತಪ್ಪಾಗಲಾರದು. ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಅಂಗವಾಗಿ ಲಯವಾದ್ಯ ರಂಜನೆಯಲ್ಲಿ ಕೀಬೋರ್ಡ್ ವಾದನದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಶುಭಾರಂಭವಾಗಲಿದೆ. ಇದೀಗ ಗುರುಗಳಾದ ಶ್ರೀ ಬಾಬು ಕಾಟುಕುಕ್ಕೆ ಬೆಳಗ ಮತ್ತು ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ಕೀಬೋರ್ಡ್ ವಾದನ. ಗುರುಗಳಾದ ಶ್ರೀ ಬಾಬು ಕಾಟುಕುಕ್ಕೆಯವರು ಸಂಗೀತ ಕ್ಷೇತ್ರದಲ್ಲಿ ಕೀಬೋರ್ಡ್ ನುಡಿಸುವುದರಿಂದ ಕೀಬೋರ್ಡ್ ಬಾಲಣ್ಣ ಪುತ್ತೂರ್ ಎಂದೇ ಪ್ರಖ್ಯಾತರಾಗಿರುತ್ತಾರೆ. 1977ರಲ್ಲಿ ವಿಟ್ಲದ ಜೂನಿಯರ್ ಕಾಲೇಜಿನಲ್ಲಿ PUC ವಿದ್ಯಾಭ್ಯಾಸ, 1979ರಲ್ಲಿ BSNL ಇಲಾಖೆಯಲ್ಲಿ ಟೆಲಿಫೋನ್ ನಿರ್ವಾಹಕರಾಗಿ ಕೆಲಸಕ್ಕೆ ಸೇರ್ಪಡೆ, ಸುಮಾರು 39 ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ 2018ರಲ್ಲಿ ನಿವೃತ್ತಿಯನ್ನು ಹೊಂದಿ ಈಗ ಪೂರ್ಣ ಪ್ರಮಾಣದಲ್ಲಿ ಕೀಬೋರ್ಡ್ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಾಲ್ಯದಿಂದಲೇ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಭಜನೆ, ನಾಟಕ, ಸುಗಮ ಸಂಗೀತಗಳಿಗೆ ಹಿನ್ನೆಲೆ ಸಂಗೀತವನ್ನು ಒದಗಿಸುತ್ತಿದ್ದೀರಿ. 2014ರಲ್ಲಿ ಸುಳ್ಯ ಕಲಾ ಬಳಗದಿಂದ ಭಾವನಾ ಪ್ರಶಸ್ತಿ, 2019ರಲ್ಲಿ ಗಾನಸಿರಿ ಕಲಾ ತಂಡದಿಂದ ಸಂಗೀತ ರತ್ನ ಪ್ರಶಸ್ತಿ, VB ಕ್ರಿಯೇಷನ್ಸ್ ಪಾಣಾಜೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಈಗ ಪ್ರಸ್ತುತ ಕೀಬೋರ್ಡ್ ಶಿಕ್ಷಕರಾಗಿ ವಿವೇಕಾನಂದ CBSE ಪುತ್ತೂರು, ವರ್ಣಕುಟೀರ ಮುಕ್ರುಂಪಾಡಿಯ ನಂದಗೋಕುಲ ಬಡಾವಣೆ, ಕಾವು, ಕಲ್ಲಡ್ಕ ಇತ್ಯಾದಿ ಸ್ಥಳಗಳಲ್ಲಿ ಕೀಬೋರ್ಡ್ ತರಗತಿಯನ್ನು ಮಾಡುತ್ತಿದ್ದಾರೆ. ಇವರನ್ನು ಹಾಗೂ ಇವರ ಬಳಗದವರನ್ನು ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ಕೀಬೋರ್ಡ್ ವಾದನ ನಿಮಗಾಗಿ ಈ ವೇದಿಕೆ.
ಈ ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗಿ ನಡೆಸಿಕೊಟ್ಟಂತಹ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಗೆ ನಿರ್ದೇಶಕರಾಗಿರುವ ಶ್ರೀ ಬಾಬು ಕಾಟುಕುಕ್ಕೆ ಹಾಗೂ ಅವರ ಬಳಗದವರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳು. ಗುರುಗಳಾದ ಶ್ರೀ ಬಾಬು ಕಾಟುಕುಕ್ಕೆ ಅವರಿಗೆ ಶ್ರೀಮತಿ ಅಶ್ವಿನಿ ಗೋಪಾಲಕೃಷ್ಣ ಭಟ್ ದ್ವಾರಕಾ ಪ್ರತಿಷ್ಠಾನ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇದುವರೆಗೆ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ಸುಶ್ರಾವ್ಯವಾದ ಕೀಬೋರ್ಡ್ ವಾದನ ಹಾಗೂ ಹಾಡುಗಳನ್ನು ಆಲಿಸಿದೆವು. ಮುಂದಕ್ಕೆ ಲಯವಾದ್ಯರಂಜನಿಯ ಮುಂದಿನ ಅಂಗವಾಗಿ ಭಾಗವತಿಕೆ ಕಾರ್ಯಕ್ರಮ. ಯಕ್ಷಗಾನದ ಆತ್ಮ ಎಂದರೆ ಭಾಗವತಿಕೆ. ಪದಗಳ ತಾಳ, ರಾಗದ ಲಯ ಮತ್ತು ಕಥೆಯ ಜೀವಂತಿಕೆಯನ್ನು ರಂಗಮಂದಿರಕ್ಕೆ ತರುವವರು ಭಾಗವತರು. ಇಂದು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಮಧುರ ಕಂಠಸಿರಿಯಿಂದ, ಭಕ್ತಿಭಾವದಿಂದ ಹಾಗೂ ಅನುಭವಪೂರ್ಣ ಗಾಯನದಿಂದ ನಮ್ಮನ್ನು ರಂಜಿಸಲಿರುವವರು ಭಾಗವತರಾದ ಶ್ರೀಯುತ ಲಕ್ಷ್ಮೀನಾರಾಯಣ್ ಭಟ್ ಬಟ್ಯಮೂಲೆ. ಇವರೊಂದಿಗೆ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಜೊತೆಯಾಗಲಿರುವರು. ಗುರುಗಳಾದ ಶ್ರೀ ಬಿ ಲಕ್ಷ್ಮೀನಾರಾಯಣ ಭಟ್ ಬಟ್ಯಮೂಲೆ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಒಡ್ಯದಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಆರ್ಲ ಪದವಿನಲ್ಲಿ ಪೂರೈಸಿರುತ್ತಾರೆ. ಕಲೆಯ ಬಗ್ಗೆ ಒಲವು ಇದ್ದ ತಾವು ತಾಳಮದ್ದಳೆಯಲ್ಲಿ ಅರ್ಥಗಾರಿಕೆಯನ್ನು ಅಭ್ಯಸಿಸಿ ನಂತರ ಯಕ್ಷಗಾನ ನಾಟ್ಯ ಗುರುಗಳಾದ ಸಬ್ಬಣಕೋಡಿ ರಾಮಭಟ್ ಅವರಿಂದ ನಾಟ್ಯಾಭ್ಯಾಸವನ್ನು ಕರಗತ ಮಾಡಿಕೊಂಡಿರಿ. ನಾರಾಯಣ ಭಾಗವತರಿಂದ ಭಾಗವತಿಕೆ ಕಲಿಯುವ ಅವಕಾಶವನ್ನು ಮಾಡಿಕೊಂಡಿರಿ. 1998-99ರಲ್ಲಿ ಸುಂಕದಕಟ್ಟೆ ಮೇಳ, ಕಟೀಲು ಮೇಳದಲ್ಲಿಯೂ ಅತಿಥಿ ಭಾಗವತರಾಗಿ ಸೇವೆ ನೀಡಿರುವಿರಿ. 1996ರಿಂದಲೇ ಆಕಾಶವಾಣಿಯ ಮಂಗಳೂರು ಕೇಂದ್ರದಲ್ಲಿ ಕಲಾವಿದನಾಗಿ ಯಕ್ಷಗಾನದ ಹಾಡುಗಳು ಹಾಗೂ ತಾಳಮದ್ದಳೆಯ ತಂಡದಲ್ಲಿ ಈಗಲೂ ಭಾಗವಹಿಸುತ್ತಿದ್ದಾರೆ. ಕಳೆದ 18 ವರ್ಷಗಳಿಂದ ಯಕ್ಷಗಾನ ಕಲಾಸಂಘ ತಂಡದ ಪ್ರಧಾನ ಭಾಗವತರಾಗಿದ್ದೀರಿ. ಬಲಿಪ ಭಾಗವತರ ಪ್ರೀತಿಯ ಶಿಷ್ಯರಾಗಿ ಬಲಿಪ ಶೈಲಿಯನ್ನೇ ಆರಾಧಿಸಿ ಅನುಸರಿಸುತ್ತಿರುವ ತಾವು ಕಳೆದ 6-7 ವರ್ಷಗಳಿಂದ ಭಾಗವತಿಕೆಯ ತರಗತಿಗಳನ್ನು ನಡೆಸುತ್ತಿದ್ದೀರಿ. ಇವರನ್ನು ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಸಹಕರಿಸುತ್ತಿರುವ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಗೂ ಪ್ರೀತಿಯ ಸ್ವಾಗತ. ಇದೀಗ ನಿಮಗಾಗಿ ವೇದಿಕೆ.
ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕಲೆ, ಸಂಸ್ಕೃತಿ ಮತ್ತು ಶಿಸ್ತುಗಳಲ್ಲಿ ತಮ್ಮದೇ ಆದ ಗುರುತು ಮೂಡಿಸುತ್ತಿದ್ದಾರೆ. ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಸಮಾನ ಮಹತ್ವ ನೀಡುವ ಈ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭೆ ಇಂದು ವೇದಿಕೆಯಲ್ಲಿ ಅರಳಲಿದೆ. ತಮಗಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಹಲೋ. ಹಲೋ. ಅಭ್ಯಾಸ, ಆತ್ಮವಿಶ್ವಾಸ ಮತ್ತು ಉತ್ಸಾಹದೊಂದಿಗೆ ವೇದಿಕೆಗೆ ಕಾಲಿಟ್ಟಿರುವ ದ್ವಾರಕ ಕಲಾಶಾಲೆಯ ವಿದ್ಯಾರ್ಥಿಗಳು ನಮ್ಮೆಲ್ಲರ ಮನಸ್ಸನ್ನು ಗೆಲ್ಲಲಿದ್ದಾರೆ. ಹಾಗೆ ಅವರನ್ನು ತರಬೇತಿಗೊಳಿಸಿರತಕ್ಕಂತಹ ಗುರುವೃಂದದವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹಕಭರಿತ ಚಪ್ಪಾಳೆಗಳನ್ನು ನಾವು ಕೊಡೋಣ. ಮುಖದವಗೆ ಗಣಪಗೆ ಚೆಲ್ವತ್ರಿಜಗ ವಂದಿತಾನೆ ಗಾರತಿ ಎತ್ತೇರೆ ಆರತಿ ಎತ್ತೇರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದಾವತಿಯಂದದಿ ಮೆರೆಬವಗೆ ಆವಾಗ ಮನದಲ್ಲಿ ನೆನೆವರಿಷ್ಟಾರ್ಥವ ಈವ ಗಣೇಶ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷಧಿ ಭಕ್ತರ ಪೊರೆಬವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ಹಲೋ 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 ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತನೆ ಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ದೇವತೆಗಳ ಕೈಯ ತಪ್ಪವ ಗೊಂಬಗೆ ನಾವಾಗ್ನಿಯಂದದಿ ಮೆರೆವಗೆ ಆವಾಗ ಮನದಲ್ಲಿ ನೆನೆವರೆ ಸ್ಟಾರ್ತವ ಈವ ಗಣೇಶ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶುಪ ಶಾಂಕುಶದಾನಿಗೆ ಹರುಷದಿ ಬಕುತರ ಹೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖ ದವಗೆ ಗಣಪಗೆ ಶರಣು ತೀರುವಗ್ರಶಾಲಿ ವಾಹಿನಿ ಶರಣು ತೀರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಚರಣು ಚಂದ್ರವದನೆ ಸೌಂದರ್ಯ
ಕಾಳಗ ಇಳಬಾಯ್ ಬಿಡಲಿ ತೆರೆದಿಂ ಮತ್ತೆ ವಿಭಾಡಿಸುತ್ತಿರ ಗಜರುತ್ತಲೆ ಮೂದಲಿಸಿತು ಮಾತಾಡಿದರಾಗ ಎಲವೋ ಸೂತನ ಮಗನೇ ಕೇಳುತ್ತ ಪಾರ್ಥ ಮನದಲ್ಲಿ ಕಾತರಿಸಿ ಧನು ಬಿಳುಹಿ ದುಗುಡದೊಳಿರಲು ಹರಿ ನುಡಿದ ಆ
ಏನು ಚಿಂತೆ ಬಂತು ಪಾರ್ಥ ಎನ್ನೊಳೀಗ ಬೇಳು ಮುಂದೆ ಕರ್ಣ ನೆಂಬದೂರ್ತ ನಿಂದಿರ್ಪತಾನದಕೋ ಆ ಆ ಮುಂದೆ ಕರ್ಣ ನೆಂಬದೂರ್ತ ನಿಂದಿರ್ಪತಾನದಕೋ ಕುಂತಿ ಕೈಯ ಧನುವನಿಳುಹಿ ಕುಂತಿ ಕೈಯ ಧನುವನಿಳುಹಿ ಸುಮ್ಮನಿರ್ಪುದೇಕೋ ಕುಂತಿ ಕೈಯ ಧನುವನಿಳುಹಿ ಸುಮ್ಮನಿರ್ಪುದೇಕೋ ರಣದೊಳೆಮ್ಮಂತವರಿಗಾದರು ರಣದೊಳೆಮ್ಮಂತವರಿಗಾದರು ಕೋಪವೇರಿಬಹುದು ಸೆಣಸುವಂಥ ವೀರ ನಿನಗೆ ಸೇರುವುದೇ ಹೀಗಿಹುದು ಏನು ಚಿಂತೆ ಬಂತು ಪಾರ್ಥ ದೇವ ಲಾಲಿಪೂದಿಗ ಬಿಡದೊಂದು ಯೋಜನಾ ಆ, 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 ದೇವ ಲಾಲಿಪೂದಿಗ ಬಿಡದೊಂದು ಯೋಜನಾ ಆ ವಿರೋಧಿಯ ರಥವಾ ಆ ವಿರೋಧಿಯ ರಥವಾ ನೀವೇ ನೋಡುವ ತೆರದಿಂದೆಚ್ಚು ನೀವೇ ನೋಡುವ ತೆರದಿಂದೆಚ್ಚು ರಿಪುವಿನ ದಾವರ ಬಿಡಿಸಿದೆನೋ ನೀವೇ ನೋಡುವ ತೆರದಿಂದೆಚ್ಚು ರಿಪುವಿನ ದಾವರ ಬಿಡಿಸಿದೆನೋ ದೇವಲಾಲಿಪುದಿಗ ಬಿಡದೊಂದು ಯೋಜನ ಆ ವಿರೋಧಿಯ ರಥವಾ ಆ, ಆ, ಜೀವದಾಸೆಯ ಬಿಟ್ಟು ಪತ್ತು ಬಿಲ್ಲಂತರ ಆ, 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 ಜೀವದಾಸೆಯ ಬಿಟ್ಟು ಪತ್ತು ಬಿಲ್ಲಂತರ ಜೀವರೋಧವನು ಮತ್ತ ಜೀವರಾತ್ಮಜನೆ ಜದಾತನತಿ ದೋಷ ಭಾವದೀಪಗಳು ವೀರಿ ಆ ಕಿರೀಟಿಯ ನೋಡಿದಂ ಕೇಳ್ದು ನಗುತ ಕರು
ಮತ್ತೆ ಶರಾಸನಮಂ ಛೇಗೈದದಿ ರಣದಿಂ ತತ್ತರಣಾಗ್ರದಿ ರಿಪುವಿನ ಕತ್ತರಿಸೆನೆ ಬಳಿಕ ಪಾರ್ಥನು ವಾದಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಭಾಗವತಿಕೆಯ ಗುರುಗಳಾದ ಶ್ರೀ ಬಿ ಲಕ್ಷ್ಮೀನಾರಾಯಣ ಭಟ್ಯಮೂಲೆ ಹಾಗೂ ಹಿಮ್ಮೇಳದ ಗುರುಗಳಾದ ಕಿನಿಲಕೋಡಿ ಶ್ರೀ ಗಿರೀಶ್ ಭಟ್ ಇವರಿಗೆ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಬ್ಬರ ತಾಳ ಮತ್ತು ಯಕ್ಷಗಾನ ಭಾಗವತಿಕೆ ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗಿ ನಡೆಸಿಕೊಟ್ಟಂತಹ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೆಯೇ ನಿರ್ದೇಶಕರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಉದ್ಘಾಟನಾ ಸಭೆಯಲ್ಲಿ ನಾವು ಸನ್ಮಾನಿಸಬೇಕಾಗಿದ್ದಂತಹ ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು ಈಗಾಗಲೇ ಆಗಮಿಸಿದ್ದಾರೆ, ನಮ್ಮೊಂದಿಗಿದ್ದಾರೆ. ಮಂಗಳೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ಭಾಗವಹಿಸಬೇಕಾದ್ದರಿಂದ ಅವರಿಗೆ ಬರುವುದಕ್ಕೆ ತಡ ಆಯಿತು. ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಮತ್ತು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರ ಸನ್ಮಾನ ಪತ್ರವನ್ನು ಕುಮಾರಿ ಕೀರ್ತನ ಅವರಿಗೆ ವಾಚಿಸ್ತಾರೆ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು ದ್ವಾರಕೋತ್ಸವ 2026 ಸನ್ಮಾನ ಪತ್ರ. ಗೌರವಾನ್ವಿತ ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರಿಗೆ ಪ್ರಣಾಮಗಳು. ಪುತ್ತೂರಿನಲ್ಲಿ ಕಳೆದ 39 ವರ್ಷಗಳಿಂದ ಆಯುರ್ವೇದ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾವಿರಾರು ರೋಗಿಗಳ ಮುಖದಲ್ಲಿ ಮಂದಹಾಸವನ್ನು, ಜೀವನದ ಭರವಸೆಯನ್ನು ಮೂಡಿಸಿದ ತಾವು ಅಭಿನಂದನಾರ್ಹರು. ತಾವು ಪುತ್ತೂರಿನಲ್ಲಿ ಸ್ಥಾಪಿಸಿರುವ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಸಂಸ್ಥೆಯು ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿದೆ. 40ಕ್ಕಿಂತಲೂ ಹೆಚ್ಚು ಔಷಧಿಗಳಿಗೆ ಪೇಟೆಂಟನ್ನು ಪಡೆದಿದ್ದು 160ಕ್ಕಿಂತ ಹೆಚ್ಚು ಆಯುರ್ವೇದೀಯ ಔಷಧಿಗಳನ್ನು ತಯಾರಿಸುತ್ತಾ ಕರ್ನಾಟಕ ಮತ್ತು ಇತರ ರಾಜ್ಯಗಳಿಗೆ ವಿತರಣೆಯಾಗುತ್ತಿದೆ. ಆಯುರ್ವೇದದ ಅರಿವನ್ನು ಸಾಮಾನ್ಯ ಜನರಿಗೆ ನೀಡುವ ಉದ್ದೇಶದಿಂದ ನಮ್ಮ TV ವಾಹಿನಿಯಲ್ಲಿ ಆರೋಗ್ಯವೇ ಭಾಗ್ಯ ಎಂಬ ಕಾರ್ಯಕ್ರಮ ಸರಣಿಯನ್ನು ನಡೆಸಿಕೊಟ್ಟವರು ತಾವು. ವೈದ್ಯಕೀಯ ರಂಗದ ಜೊತೆಗೆ ಕಲಾರಂಗದಲ್ಲೂ ತಾವು ಪುತ್ತೂರಿಗೆ ಸಾಂಸ್ಕೃತಿಕ ರಂಗೇರಿಸಿದ್ದೀರಿ. ಕಲೋಪಾಸನದ ಮೂಲಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ದಿಗ್ಗಜರು ಪುತ್ತೂರಿಗೆ ಪ್ರಾದಾರ್ಪಣೆ ಮಾಡುವಂತೆ ಮಾಡಿದ್ದೀರಿ. ಶುಚಿಯುಳ್ಳ ಯಕ್ಷಗಾನ ಕಾರ್ಯಕ್ರಮಗಳನ್ನು ತಾವು ಕಳೆದ 2 ದಶಕಗಳಿಂದ ನೀಡಿದವರು. ಕರ್ನಾಟಕ ಸರ್ಕಾರ ಉತ್ತಮ ತಯಾರಿಕಾ ರಾಜ್ಯ ಪ್ರಶಸ್ತಿ, JC ಸಮಾಜರತ್ನ ಪ್ರಶಸ್ತಿ, KSFCಯ ಉದ್ಯಮಶೀಲ ಪ್ರಶಸ್ತಿ, ಕಣಿಯಾನ್ ಸಂಘದಿಂದ ವೈದ್ಯರತ್ನ ಪ್ರಶಸ್ತಿ, ಮೂಕಾಂಬಿಕಾ ಸಾಂಸ್ಕೃತಿಕ ಅಕಾಡೆಮಿಯ ಕಲಾಶ್ರಯ ಪ್ರಶಸ್ತಿ, ವಿಶ್ವ ವೈದ್ಯರತ್ನ ಪ್ರಶಸ್ತಿ ಮುಂತಾದ ವಿವಿಧ ಪ್ರಶಸ್ತಿಗಳಿಗೆ ತಾವು ಭಾಜನರಾಗಿದ್ದೀರಿ. ತಾವು ಪತ್ನಿ ಶ್ರೀಮತಿ ರೂಪಾಲೇಖ, ಮಗಳು ಮೇಘನಾ ಹಾಗೂ ಮಗ ಕೇದಾರ ಕೃಷ್ಣರೊಂದಿಗೆ ಸಂತೃಪ್ತ ಕುಟುಂಬಿ. ತಮ್ಮ ಸುದೀರ್ಘ ಸಾರ್ಥಕ ಸೇವೆಯನ್ನು ಪರಿಗಣಿಸಿ ದ್ವಾರಕೋತ್ಸವ 2026ರಲ್ಲಿ ದ್ವಾರಕಾ ವೈದ್ಯರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ತಮ್ಮನ್ನು ಸನ್ಮಾನಿಸುತ್ತಿದ್ದೇವೆ. ದೇವರು ತಮಗೆ ಆಯುಷ್ಯ, ಆರೋಗ್ಯ, ಸಕಲ ಸಂಪದಗಳನ್ನು ಕರುಣಿಸಿ ಹರಸಲೆಂದು ನಾವು ಸಂಪ್ರಾರ್ಥಿಸುತ್ತೇವೆ. ಪ್ರೀತಿಯ ನಮನಗಳೊಂದಿಗೆ
ಶ್ರೀ ಗೋಪಾಲಕೃಷ್ಣ ಭಟ್, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ, ರಿಜಿಸ್ಟರ್, ಪುತ್ತೂರು. ದಿನಾಂಕ 1/2/2026. ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರಿಗೆ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಶಾಲು, ಹಾರ, ಪೇಟ, ಸನ್ಮಾನ ಪತ್ರ, ಫಲವಸ್ತುಗಳೊಂದಿಗೆ ಸತ್ಕರಿಸ್ತಾ ಇದ್ದಾರೆ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಭಟ್ ತೇಡ್ಕ ಅವರು. ಸನ್ಮಾನಕ್ಕೆ ಒಂದೆರಡು ಮಾತುಗಳ ಪ್ರತಿಕ್ರಿಯೆಯನ್ನು ಡಾಕ್ಟ್ರು ಹೇಳಬೇಕಾಗಿ ಕೇಳಿಕೊಳ್ತೇವೆ. ದ್ವಾರಕಾ ಪ್ರತಿಷ್ಠಾನದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಮತ್ತು ದಂಪತಿಯವರೇ ಹಾಗೂ ಎಲ್ಲ ನನ್ನ ಅಭಿಮಾನಿಗಳೇ, ಶ್ರೀ ಗೋಪಾಲಕೃಷ್ಣ ಭಟ್ ಅವರು ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಒಂದು ಸಮಾಜದ ಸಂಪರ್ಕವನ್ನು ಇಟ್ಟುಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಅವರೊಬ್ಬ ಒಳ್ಳೆಯ ಉದಾಹರಣೆ. ಇಷ್ಟೊಂದು ಸ್ವಚ್ಛಂದ ವಾತಾವರಣದಲ್ಲಿ ಒಂದು ಕಲೆಯನ್ನು ಕೊಡುವ ಮೂಲಕ, ನಾನು ಹಾಗೆ ಕೇಳಿದೆ ಮಕ್ಕಳನ್ನು, ಅವರದೇ ಈ ವರಾಂಡದ ಮಕ್ಕಳನ್ನು ಆ ಯಕ್ಷಗಾನ ನಮ್ಮ ಹಿಂದಿನ ಪರಂಪರೆಯನ್ನು ಉಳಿಸಿಕೊಳ್ಳುವ ಒಂದು ಉದ್ದೇಶದಿಂದ ಆ ಮಕ್ಕಳಿಗೆ ಕಲಿಸಿ ಒಂದು ಪ್ರದರ್ಶನ ಕಲಿಸುವುದು ಎಷ್ಟು ಆಗ್ತದೆ, ಆದರೆ ವೇದಿಕೆ ಸಿಗೋದು ಭಾಳ ಕಷ್ಟ, ಅದನ್ನು ಒದಗಿಸ್ತಾ ಇದ್ದಾರೆ. ಅದು ನಾವೆಲ್ಲರೂ ಅವರನ್ನು ಸ್ಮರಿಸಬೇಕು ಈ ಸಂದರ್ಭದಲ್ಲಿ. ನಾನು ಬೆಳಗ್ಗೆ ಇರಬೇಕಾಗಿತ್ತು, ಅನಿವಾರ್ಯ ಕಾರಣ ನನ್ನನ್ನು ಬಹಳ ಒಂದು ಗೌರವದಲ್ಲಿ ನನ್ನನ್ನು ಈ ಕಾರ್ಯಕ್ರಮ ಕರೆದಿದ್ದೀರಿ. ನನಗೆ ಮಂಗಳೂರು ಆಯುಷ್ ಹಬ್ಬ ಆಗ್ತಾಯಿತ್ತು, ಅಲ್ಲಿ ನನಗೆ ವೈದ್ಯಶ್ರೀ ಶ್ರೀ ಆಯುಷ್ ಎಂಬ ದೊಡ್ಡ ಒಂದು ಪ್ರಶಸ್ತಿಯನ್ನು ಅಲ್ಲಿ ಕೊಟ್ಟಿರು. ಅದು ಬೇಗ ಮುಗಿಸಿ ಬರುವಂಥ ಆಲೋಚನೆ ಮಾಡಿದೆ, ಆದರೆ ಅಲ್ಲಿಯ ದೊಡ್ಡ ಕ್ರೌಡು, ತುಂಬ ಸಂಸದರೆಲ್ಲ ಇದ್ದರು, ಆದ ಕಾರಣ ಬರಲಿಕ್ಕೆ ಆಗಲಿಲ್ಲ. ನಾನು ಇನ್ನೊಮ್ಮೆ ಕ್ಷಮೆಯನ್ನು ಕೋರ್ತಾ, ಆದರೂ ಸಹ ನಾನು ಬಂದಿರುವಾಗ ನನ್ನನ್ನು ನಿಮ್ಮ ಒಳ್ಳೆ ಈ ಸಮೂಹದ ಮುಂದೆ, ಸಜ್ಜನರ ಮುಂದೆ ನನ್ನನ್ನು ಗೌರವಿಸಿದ್ದೀರಿ. ಹಾಗೂ ಈ ಗೌರವಕ್ಕೆ ನನ್ನೆಷ್ಟು ಪಾತ್ರ ನನಗೆ ಗೊತ್ತಿಲ್ಲ, ಆದರೂ ಸಹ ನನ್ನ ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಾನು ಎಲ್ಲರಿಗೂ, ಈ ಸಂಸ್ಥೆಯ ಸ್ಥಾಪಕರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಹಾಗೂ ಅವರ ಕುಟುಂಬಸ್ಥರಿಗೂ ಸಹ ಅವರೊಟ್ಟಿಗೆ ಇರುವಂತಹ ಎಲ್ಲ ಅವರೊಟ್ಟಿಗಿರುವಂಥವರೆಲ್ಲರಿಗೂ ಸಹ ನಾನು ಆಭಾರಿಯಾಗುತ್ತಾ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತರಿಗೆ ಇನ್ನೂ ಇಂಥ ಕಾರ್ಯಕ್ರಮಗಳನ್ನು ಮುಂದೆ ನಡೆಸುವಂಥ ಶಕ್ತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ಇನ್ನೊಮ್ಮೆ ಮನಸಾರೆ ಪ್ರಾರ್ಥಿಸುತ್ತೇನೆ. ನಮಸ್ತೆ. ಧನ್ಯವಾದಗಳು ಸರ್. ಇನ್ನು ಮುಂದೆ ಪಟ್ಟೆ ಶ್ರೀಕೃಷ್ಣ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ. ಉತ್ತಮ ಸಮಾಜ ನಿರ್ಮಾಣವಾಗುವುದು ಮಕ್ಕಳಿಂದಲೇ ಎನ್ನುವ ಮಾತು ಅಕ್ಷರಶಃ ಸತ್ಯ. ಅಂತಹ ಮಕ್ಕಳನ್ನು ರೂಪಿಸುವ ಕೇಂದ್ರವೇ ಶಾಲೆ. ಆದರೆ ಒಂದು ಶಾಲೆಯನ್ನು ನಡೆಸುವುದು ಅತ್ಯಂತ ಕ್ಲಿಷ್ಟಕರವಾದ ಕಾರ್ಯವೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂತಹ ಮಹತ್ತರ ಜವಾಬ್ದಾರಿಯನ್ನು ಹೊತ್ತು ಈ ವರ್ಷದಿಂದ ದ್ವಾರಕಾ ಪ್ರತಿಷ್ಠಾನವು ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಶಾಲೆಯನ್ನು ಸಮರ್ಥವಾಗಿ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಅಲ್ಪಾವಧಿಯಲ್ಲಿಯೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುತ್ತಾ ಇದೆ. ಇಲ್ಲಿನ ವಿಶೇಷತೆ ಏನೆಂದರೆ ವಿದ್ಯಾರ್ಥಿಗಳ ಪಠ್ಯಾಭ್ಯಾಸದ ಜೊತೆಗೆ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವ ನಿಟ್ಟಿನಲ್ಲಿ ರಂಗಕಲೆಗಳಿಗೆ ವಿಶೇಷ ಪಠ್ಯಕ್ರಮ, ಕ್ರೀಡೆ, ಯೋಗ, ಕರಾಟೆ, ಸಂಗೀತ, ಕ್ರಾಫ್ಟ್, ನೈತಿಕ ಶಿಕ್ಷಣ, ಯಕ್ಷಗಾನ, ಕೃಷಿ, ಭರತನಾಟ್ಯ ಮೊದಲಾದ ಅನೇಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ನೀಡಿ ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಈ ಸಂಸ್ಥೆ ಮುಂದಾಗಿದೆ. ಇದೀಗ ಈ ಎಲ್ಲ ತರಬೇತಿಗಳ ಫಲವಾಗಿ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಕಲೆಗೆ ಸಲ್ಲಿಸುವ ಒಂದು ವಿನಮ್ರ ನಮನವಾಗಿ ಕಲಾರಾಧನೆ ಈ ರೂಪಕ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತದೆ. ಮನಸ್ಸು ಮನಗಳನ್ನು ಒಗ್ಗೂಡಿಸುವ ಒಂದು ಸುಂದರ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ. ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈ ವೇದಿಕೆ ತಮಗಾಗಿ. ದ್ವಾರಕೋತ್ಸವ 2026 ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ದ್ವಾರಕೋತ್ಸವ 2026. ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ.
ಈಗ ನಿಮ್ಮ ಮುಂದೆ ದ್ವಾರಕಾ ಪ್ರತಿಷ್ಠಾನದ ಆಡಳಿತಕ್ಕೊಳಪಟ್ಟ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾರಾಧನೆ. ಗ್ರಾಮೀಣ ಪ್ರದೇಶವಾದ ಪಟ್ಟೆಯ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳನ್ನು ಸುಸಂಸ್ಕೃತ ಸಮಾಜವೇ ನಮ್ಮ ಧ್ಯೇಯ ಎಂಬ ಪರಿಕಲ್ಪನೆಯಡಿಯಲ್ಲಿ ಮುನ್ನಡೆಸುತ್ತಾ ಮಕ್ಕಳಿಗೆ ತಮ್ಮ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಸಪ್ತ ಸಹ ಪಠ್ಯ ಕಲೆಗಳಾದ ಕರಾಟೆ, ಭರತನಾಟ್ಯ, ಸಂಗೀತ, ಕೃಷಿ, ಯೋಗ, ಕ್ರೀಡೆ, ನೈತಿಕ ಶಿಕ್ಷಣ, ರಂಗಕಲೆ ಹಾಗೂ ಯಕ್ಷಗಾನ ಮುಂತಾದವುಗಳನ್ನೆಲ್ಲ ಸೇರಿಸಿಕೊಂಡು ಪ್ರಸ್ತುತಪಡಿಸುವ ಕಾರ್ಯಕ್ರಮವೇ ಕಲಾರಾಧನೆ. ಕಲಾಭಿಮಾನಿಗಳಾದ ತಾವೆಲ್ಲರೂ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ. ಕಲಾರಾಧನೆಗೆ ಮತ್ತೊಮ್ಮೆ ಸ್ವಾಗತ. ಇನ್ನು 1 ತಿಂಗಳು ಮೊಬೈಲಲ್ಲಿ ಆಟ ಆಡುವುದಷ್ಟೇ ನನ್ನ ಕೆಲಸ. ಹೌದೌದೌದೌದು, ಮೊಬೈಲಲ್ಲಿ ಆಟ ಆಡುವ. ನಿಲ್ಲಿ, ನಾವು ನಾಳೆ ತಾತನ ಮನೆಗೆ ಹೋಗ್ತಾ ಇದ್ದೇವೆ, ಹಳ್ಳಿಗೆ. ಹಳ್ಳಿಯ ಅದು ಬೋರು. ಹಳ್ಳಿಯ ಬಗ್ಗೆ ನಿಮಗೇನು ಗೊತ್ತಿದೆ? ಪ್ರಕೃತಿಯೊಂದಿಗೆ ಬೆರೆತು ಬಾಳುವ ಹಳ್ಳಿಯ ಬದುಕನ್ನು ತಿಳಿದುಕೊಳ್ಳುವ. ಬನ್ನಿ ಹೋಗುವ. ಅಯ್ಯೋ, ಹಳ್ಳಿನ ಬಾಯಿ ಮುಚ್ಚರ, ನನ್ನೊಂದಿಗೆ ಬನ್ನಿ. ಹಳ್ಳಿಗೆ ಹೋದ್ರೆ ದಿಲ್ಲಿಗೆ ಹೋಗಲು ಮನಸ್ಸೇ ಬರುವುದಿಲ್ಲ. ಬೇಡಪ್ಪ. ಸುಮ್ಮನಿರಿ, ನಾನು ಹೇಳಿದಷ್ಟು ಕೇಳಿ. ನಾಳೆ ಬೆಳಿಗ್ಗೆ ತಾತನ ಮನೆಗೆ ಹೋಗ್ಲಿಕ್ಕಿದೆ ಅಷ್ಟೇ. ಆಯ್ತಪ್ಪ. ಹಾಯ್ ತಾತ, ನಾವು ಬಂದ್ವಿ. ಓಹೋಹೋ, ಬಂದ್ರ ಮಕ್ಕಳೇ? ಎಷ್ಟು ಸಮಯ ಆಯ್ತು ನಿಮ್ಮನ್ನು ನೋಡಿ. ತಾತ, ನಾವು 1 ವಾರ ಇಲ್ಲಿಯೇ ಇರ್ತೇವೆ. ನೀವು ಬೋರ್ ಆಗದಾಗೆ ನಮಗೆ ಕತೆ ಹೇಳಬೇಕು. ಆಯ್ತು ಮಕ್ಕಳೇ, ಆಯ್ತು. ಮೊದಲು ಕಷಾಯ ಕುಡೀರಿ. ಅಜ್ಜಿ ಹಳ್ಳಿಯ ತಿನಿಸು ತರ್ತಾರೆ. ತಿನ್ನುತ್ತಾ ತಿನ್ನುತ್ತಾ ಮಾತಾಡುವ. ತಾತ, ಇಲ್ಲಿ ಎಷ್ಟು ತಂಪಾಗಿದೆ. ಹಳ್ಳಿ ಎಂದರೆ ತಂಪು, ದೇಹಕ್ಕೂ ತಂಪು, ಮನಸ್ಸಿಗೂ ತಂಪು. ಪೇಟೆಯ ಜಂಜಾಟದಿಂದ ಮುಕ್ತಿ, ನಮ್ಮ ಹಳ್ಳಿಯ ಸುಂದರವಾದ ನೋಟವೇ ಶಕ್ತಿ. ಬೆಳಗಿನ ಸುಂದರ ಸಮಯದಲ್ಲಿ ಆ ಪಕ್ಷಿಗಳ ಕಲರವ, ಸೂರ್ಯನು ಮೂಡುವ ಬಾಣಿನಲ್ಲಿ ಕಿರಣಗಳ ನಳಿದಾಟ, ನಿತ್ಯ ಕರ್ಮಗಳಿಗೆ ಜನರ ಓಡಾಟ, ಎಚ್ಚರಗೊಂಡ ಜೀವಿಗಳೆಲ್ಲ ಪ್ರಾರಂಭಿಸಿದೆ ನಲಿದಾಟ. ವಿವರಿಸುತ್ತೇನೆ ಕೇಳಿ ಪ್ರಕೃತಿಯ ಪಾಠ. பக்கிலா புலித்தண்ட கோரிலா கிளத்தண்ட மோடையி கெம்பேருந்து. பக்கிலா புலித்தண்ட கோரிலா கிளத்தண்ட மோடையி கெம்பேருந்து. லக்குலே 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 ಎಂದದು ದೊಂಬುದ ರವಿ ಪಂಡಂಡು. பக்கிலா புலித்தண்ட கோரிலா கிளத்தண்ட மோடையி கெம்பேருந்து. லக்குலே 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 ಎಂದದು ದೊಂಬುದ ರವಿ ಪಂಡಂಡು. ದೊಂಬುದ ರವಿ ಪಂಡಂಡು. ದೊಂಬುದ ರವಿ ಪಂಡಂಡು.
നടുട്ടിത്തി തെരക്കൊണ്ടു മെല്ലനെ മാജിണ്ട് പച്ച പജിരുത മിത്യ പുരലൊന്തു മുത്തുലു ജാറുത് ബൂറുണ്ടു പച്ചിരെ ಗುದ್ದುದು ತಿನ್ಪುನ ಪರಬೆರೆ ತೆಂಬೊದ ಸತ್ತಾಂಡು ಪಕ್ಕಿಲ ಬುಲಿತುಂಡು ಕೋರಿಲ ಕಿಲತುಂಡು ಮೂಡಯಿ ಕೆಂಪೇರುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು ದೊಂಬುದ ರವಿ ಪಂಡುಂಡು ದೊಂಬುದ ರವಿ ಪಂಡುಂಡು ಕಡ್ಡನೆ ತರ್ಕೊಂದು ತುದೆ ನೀರು ಕನಯರೆ ಪೊನ್ನುಲೆ ಸಾಲುಂದು ಕಡ್ಡಗು ಪೂಪಾಡ್ದು ಪೊಡಿಯಾದು ಬರತಿನ ರಂಗೋಲೆ ಪುಲ್ಲುಂದು ತೊಟ್ಟಿಲ ಪುರುಬಾಲೆ ಲಕ್ಕದು ಅಪ್ಪೆನು ಲೆಪ್ಪುನ ಕೇನುಂಡು ಅಟ್ಟಿಲು ದಟ್ಟಣೆ ಮಲ್ತೆರು ಪೊಂಜವು ಮಾಡುಡೆ ಪುಗೆ ಪೋಪುಂಡು ಪಕ್ಕಿಲ ಬುಲಿತುಂಡು ಕೋರಿಲ ಕಿಲತುಂಡು ಮೂಡಯಿ ಕೆಂಪೇರುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು ಅಷ್ಟು ಮಾತ್ರ ಅಲ್ಲ ಮಕ್ಕಳೇ, ವ್ಯವಸಾಯದ ಕೆಲಸಕ್ಕೆ ಸ್ವಲ್ಪ ಮಂದಿ ಹೋದರೆ ಮನೆಯಲ್ಲಿರುವ ಇನ್ನಷ್ಟು ಮಂದಿ ಯೋಗ ಧ್ಯಾನ ಮಾಡಿ ದೇಹ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೆ. ಆ ಯೋಗದ ಕೆಲವೊಂದು ಆಸನವನ್ನು ವಿವರಿಸುತ್ತೇನೆ. ಒಂದೊಂದು ಆಸನಗಳು ಒಂದೊಂದು ರೀತಿ ಶಕ್ತಿಯನ್ನು ನಮಗೆ ನೀಡುತ್ತದೆ. ನೋಡಿ, ತಿಳಿದುಕೊಳ್ಳಿ.
गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि सब कह रहे हैं आदि योगी योग के स्पर्श से अब योग में करना है तन मन सांस शाश्वत सनन सननन प्राण गुंजन धनन घननन उतरे मुझ में आदि योगी योग धारा चलत छन छन सांस शाश्वत सनन सननन प्राण गुंजन घनन घननन उतरे मुझ में आदि योगी उतरे मुझ में आदि योगी
चूरा चूरा पूर्ण होने दो मुझे और होने दो अब पूरा पूरा भस्म वाली रस्म कर दो आदि योगी योग उत्सव रंग भर दो आदि योगी बज उठे ये मन सितारी झनन 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 सांस शाश्वत झनन सनन प्राण गुंजन झनन झनन सांस शाश्वत झनन सनन प्राण गुंजन झनन झनन सांस शाश्वत झनन सनन प्राण गुंजन झनन झनन मुझे आदि योगी योग धारा छलक चंचल सांस शाश्वत झनन सनन प्राण गुंजन झनन झनन उतरे मुझ में आदि योगी उतरे मुझ में आदि योगी ತಾತ, ಈ ರೀತಿ ಯೋಗಾಸನಗಳ ಮೂಲಕ ನಾವು ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಟರೆ ಆರೋಗ್ಯದಲ್ಲಿರುತ್ತೇವೆ. ಬಹುಶಃ ನಾವು ಡಾಕ್ಟರ್ ಬಳಿ ಹೋಗುವುದು ತಪ್ಪುತ್ತದೆ ಅಲ್ಲವೇ? ಹೌದು ಮಕ್ಕಳೇ, ನಾವು ಈ ಹಳ್ಳಿಯಲ್ಲಿ ಅದೆಷ್ಟೋ ಗಿಡಮೂಲಿಕೆಯನ್ನು ಉಪಯೋಗಿಸುತ್ತಿದ್ದೇವೆ. ಏನೇ ಬಂದರೂ ಕಷಾಯಗಳು, ಲೇಪನಗಳು ಗುಣ ಮಾಡುತ್ತದೆ. ಪ್ರಕೃತಿಯು ಆಹಾರ ಹಾಗೂ ಆರೋಗ್ಯವನ್ನು ನೀಡುತ್ತದೆ, ಜೊತೆಗೆ ಸಹಬಾಳ್ವೆಯನ್ನು ಕಲಿಸುತ್ತದೆ. ನಿಮಗೆ ಪುಣ್ಯಕೋಟಿಯ ಕತೆ ಗೊತ್ತಿದೆಯೇ? ನಿಮಗೆ ರೈಮ್ಸ್ ಬೇಕಿದ್ರೆ ನಾವು ಹೇಳಿಕೊಡ್ತೇವೆ, ಆದರೆ ಈ ಕತೆ ಎಲ್ಲ ನಮಗೆ ಗೊತ್ತಿಲ್ಲ. ಮಕ್ಕಳೇ, ರೈಮ್ಸ್ಗಳು ಇರಲಿ, ಕಾಲಕ್ಕೆ ತಕ್ಕ ಬದಲಾವಣೆಗಳು ಅಗತ್ಯ. ಆದರೆ ನಮ್ಮ ಮೂಲ ಸಂಸ್ಕೃತಿಯನ್ನು ಮರೆತರೆ ಹೇಗೆ? ಸಮುದ್ರದ ನೀರಿನಲ್ಲಿ ಈಜಾಡಿದರೂ ಬಾಯಾರಿದಾಗ ಬಾವಿಯ ನೀರೇ ಕುಡಿಯಬೇಕಲ್ಲವೇ? ಅದೇ ಬಾವಿ ನೀರು ಅಂದರೆ ನಮ್ಮ ಮೂಲ ಸಂಸ್ಕೃತಿ. ನೀರು ವಸರಾಗಿ, ಪ್ರಕೃತಿ ಹಸಿರಾಗಿ, ಮನುಕುಲದ ಉಸಿರಾಗಿ ಮುನ್ನಡೆಸುತ್ತದೆ. ಅಂತಹ ಈ ಪುಣ್ಯ ಮಣ್ಣಿಯಲ್ಲಿ ಪುಣ್ಯಕೋಟಿಯ ಕತೆ ಹೇಳ್ತೀನಿ ಕೇಳಿ. ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ್ತ
ನುಡಿಯುತ್ತ ಗೊಲ್ಲಗೌಡನು ಬಡಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಗೊಲ್ಲಗೌಡನು ಬಡಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದಾಮಲೆ ಮಧ್ಯದೊಳಗೆ ಅರ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ. ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಹಬ್ಬಿದಾಮಲೆ ಮಧ್ಯದೊಳಗೆ ಅರ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ. ತುಡುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ. ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವ
ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡನು ನೀನು. ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ಕೊಂದು ತಿನ್ನುವೆ ನಿಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು. ಕಂದ ನಿನ್ನನು ನೋಡಿ ಹೋಗುವೆ ನಿಂದು ಬಂದೆನು ತೊಪ್ಪಿಗೆ. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ. ಆರ ಬಳಿಯಲಿ ಮಲಗಲಮ್ಮ, ಆರು ನನಗೆ ಹಿತವರು. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ. ಆರ ಬಳಿಯಲಿ ಮಲಗಲಮ್ಮ, ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ನಿನ್ನ ತಾಯೊಡ ಹುಟ್ಟುಗಳಿರ. ಕಂದ ನಿಮ್ಮವನೆಂದು ಕಾಣಿರಿ ತಪ್ಪದೇ ನೀ ಕರುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಉದಯಬೇಡಿ. ಕಂದ ನಿಮ್ಮವನೆಂದು ಕಾಣಿರಿ ತಪ್ಪದೇ ನೀ ಕರುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಉದಯಬೇಡಿ. ಕಂದ ನಿಮ್ಮವನೆಂದು ಕಾಣಿರಿ ತಪ್ಪದೇ ನೀ ಕರುವನು. ತಪ್ಪಲಿಯು ನೀನಾದೆ ಮಗುವೆ, ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ. ನಿಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ. ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ.
ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸೀತು ಮೊಲೆಯ ಬೇಗದಿ. ಚೆನ್ನಗೊಲ್ಲನ ಕರೆದು ತಾನು ಮುನ್ನತಾದಿಂತೆಂದಿತು. ಚೆನ್ನಗೊಲ್ಲನ ಕರೆದು ತಾನು ಮುನ್ನತಾದಿಂತೆಂದಿತು. ನಿನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರಿ. ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರಿ. ಈವನು ಸೌಭಾಗ್ಯ ಸಂಪದ ಭಾವ ಜಪಿತ ಕೃಷ್ಣನು. ಈವನು ಸೌಭಾಗ್ಯ ಸಂಪದ ಭಾವ ಜಪಿತ ಕೃಷ್ಣನು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಹೌದು ತಾತ, ಸತ್ಯಮೇವ ಜಯತೆ. ತುಂಬಾ ಖುಷಿಯಾಯಿತು. ತುಂಬಾ ವಿಷಯ ಕಲಿತುಕೊಂಡೆವು. ಮಕ್ಕಳೇ, ಸತ್ಯದ ಮಹತ್ವವನ್ನು ಅರಿತುಕೊಂಡೆವು. ಕೂಡಿ ಬಾಳುವ ಮನಸ್ಸು ತಿಳಿದುಕೊಂಡೆವು. ಅಷ್ಟೇ ಅಲ್ಲ ಮಕ್ಕಳೇ. ನಿಲ್ರಿ, ನಾನು ಒಂದು ಕತೆ ಹೇಳ್ತೀನಿ. ನೀವು ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ಆಮೇಲೆ ಊಟ ಮಾಡುವ. ಬೇಗ ಬೇಗ ಹೋಗಿ. ಇಲ್ಲಿ ಕೇಳಿ ಮಕ್ಕಳೇ, ಸುಗ್ಗಿ ತುಳುನಾಡ ವಿಶೇಷ ಹಬ್ಬ. ಸುಗ್ಗಿ ಕಾಲ ಬಂದೆಂದರೆ ರೈತರಿಗೂ ಹಿಗ್ಗೋ ಹಿಗ್ಗು. ಸ್ವಿಗ್ಗಿ ನಂಗೊತ್ತು. ವಾವ್, ಬೇಕಾದ ತಿಂಡಿಗಳನ್ನು ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಕ್ಕಾಗುತ್ತೆ. ಪಿಜ್ಜಾ, ಬರ್ಗರ್ ಅದು ಎಲ್ಲವೂ ಸಿಗುತ್ತೆ. ಏನೇ ಅದು ಪಿಜ್ಜಾ ಬರ್ಗರು ಅಂದರೆ? ಅದು ಸ್ವಿಗ್ಗಿಯಲ್ಲಿ ಸಿಗುತ್ತೆ. ತುಂಬಾ ಟೇಸ್ಟಿ ಇರುತ್ತೆ. ಇದು ಅದಲ್ಲಮ್ಮ. ನಮ್ಮ ಭಾರತ ಕೃಷಿ ಪ್ರಧಾನ ದೇಶ. ಇಲ್ಲಿ ರೈತನ ಬೆವರು ಬಿದ್ದ ನೆಲವೇ ನಮಗೆ ಅನ್ನದ ಬಟ್ಟಲು. ಆ ಬೆವರಿನ ಫಲವಾಗಿ ಹೊಮ್ಮುವ ಸಂತಸದ ಋತು ಸುಗ್ಗಿ ಕಾಲ. ಅಂತಹ ಸುಗ್ಗಿ ಸಂಭ್ರಮದ ವೈಭವವನ್ನು ಸಾರುವ ಹಾಡನ್ನು ಕೇಳು. ಜಗ್ ನಕ್ ನಕ್ ಜಗ್ ಜಗ್ ನಕ್ ನಕ್
ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯವರೆಯ ರಾಶಿ ಹಾಕವೇ ನೋಡಿ, ಮುತ್ತು ಹೆಸರಿನ ರಾಶಿ ಮಾಡವೇ. ಮುತ್ತು ಮುತ್ತು ಬೆಳೆದಂತ ಬೇಳೆ ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ. ಕಾಳು ಕಾಳು ರಾಶಿ ನೀವು ಎಂತ ಚಂದ, ಆಳುವುದ ರಾಶಿ ನೀವು ನೋಡಲಂದ. ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹುರ್ಕೊಂಡು ಕೊಲ್ಲಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಘನ ಘನ ಹೆಜ್ಜೆಗೆ ಪಕ್ಕ ಕೈಯ ಹೆಜ್ಜೆಗೆ ಮುತ್ತಿನ ಕೋಲಗಳ ಹೊಲಿತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿರೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ ನಗ್ ನಗ್ ಜಗ್ ಜಗ್ ನಗ್ ನಗ್, ಜಗ್ ನಗ್ ನಗ್ ಜಗ್ ಜಗ್ ನಗ್ ನಗ್. ಮಕ್ಕಳೇ, ಸುಗ್ಗಿಯ ಸಂಭ್ರಮದ ಬಗ್ಗೆ ವಿವರಿಸಿದೆ. ಗೊತ್ತಾಯಿತಾ ಮಕ್ಕಳೇ? ಹಾ, ಗೊತ್ತಾಯ್ತಜ್ಜಿ. ಹಾ ಹಾ ಹಾ, ಸ್ನಾನ ಮಾಡಿ ಬಂದ್ರಾ? ಇನ್ನು ನೀವು ಕತೆ ಮುಂದುವರಿಸಿ. ನಾನು ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡುತ್ತೇನೆ. ಮಕ್ಕಳೇ, ಇಂತಹ ಸಂಭ್ರಮದಲ್ಲಿ ನಮ್ಮ ತುಳುನಾಡಿನ ವಿಶೇಷ ಹೇಳಬೇಕಾದರೆ ನಮ್ಮದೇ ಗ್ರಾಮದಲ್ಲಿ ಉದಯಿಸಿದ ಅಮರುಬೊಳ್ಳಿಗಳು, ಅಂತಹ 2 ನಕ್ಷತ್ರಗಳು ಕೋಟಿ ಚೆನ್ನಯರು.
ಅವರ ಕಥೆಯನ್ನು ನಾನು ನಿಮಗೆ ಹೇಳಲೇಬೇಕು. ಸತ್ಯಗೂ ತಿಗಲೆಡಿ ಸಾದಿ ಕೊರ್ಪೆ, ಸುಳ್ಳುಗೂ ಸುರಿಯಡಿ ಸಾದಿ ತೋಜಾವ ಎಂದು ಹೇಳಿದ ಮಹಾಪುರುಷರು. ಸಾಧಿಸಿದ ಈ ಭೂಮಿ ಪುಣ್ಯಭೂಮಿಯಲ್ಲದೆ ಮತ್ತಿನ್ನೇನು. ಅಮರವೀರರಾದ ಕೋಟಿ ಚೆನ್ನಯರ ಕಥೆಯನ್ನು ಹೇಳುತ್ತೇನೆ ಕೇಳಿ. ಒಂದಾನೊಂದು ಕಾಲದಲ್ಲಿ 7 ಕಡಲಾಚೆ ಆಹಾರ ಹುಡುಕುತ್ತಾ ಹೋದ ಗಂಡು ಕೆಂಜವ ಹಕ್ಕಿ ಬಾರದೇ ಇರುವುದನ್ನು ಕಂಡ ಹೆಣ್ಣು ಹಕ್ಕಿಯ ಹರಕೆಯಂತೆ ಸೂರ್ಯನಾರಾಯಣ ದೇವರಿಗೆ ಅರ್ಪಿಸಿದ ತಮ್ಮ ಮೊದಲ ಮೊಟ್ಟೆ ಮುಂಜಾನೆ ಸ್ನಾನಕ್ಕೆಂದು ಹೋದ ಬ್ರಾಹ್ಮಣ ಪೆಜನಾರ್ ಅವರಿಗೆ ಸಿಕ್ಕಿತು. 16 ದಿನದ ನಂತರ ಮಗು ಕೂಗುವ ಸದ್ದು ಕತ್ತಲೆ ಛಾಯೆ ಬೊಬ್ಬೆ ಪಾಡಡೆ ಮುತ್ತು ಬರುವೆ ಗುಮ್ಮೆ ಜೋ 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 ಕತ್ತಲೆ ಛಾಯೆ ಬೊಬ್ಬೆ ಪಾಡಡೆ ಮುತ್ತು ಬರುವೆ ಗೊಮ್ಮೆ ಮುದ್ದು ಮಲ್ಲಿಗೆ ಎಸಳು ಬುದ್ದು ಮೋನೆಗೆ ಅರಳು ಮುತ್ತು ಮಾಣಿಕ ಎನ್ನ ಪುರುಬಾಲೆ ಜೋ 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 ಮಕ್ಕಳೇ, ನೀವು ಇನ್ನೂ ಮಲಗಿಲ್ವಾ? ನೋಡಲ್ಲಿ, ಮಗು ಮಲಗಿದೆ. ತಾತ, ನಮಗೆ ನಿದ್ದೆ ಬರಲಿಲ್ಲ. ನೋಡಿದ್ರಾ ಮಕ್ಕಳೇ, ಅದಕ್ಕೆ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದದ್ದು. ಇಲ್ಲಿ ಏನೆಲ್ಲ ಕಲಿಸ್ತಾರೆ ಗೊತ್ತಾಯ್ತಲ್ವಾ? ಯಾವ ಶಾಲೆ ತಾತ ಅದು? ಅದು ದ್ವಾರಕಾ ಪ್ರತಿಷ್ಠಾನದವರ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳು ಪಟ್ಟೆ. ಹಾಗಾದರೆ ನಾವು ಇನ್ನು ಇದೇ ಶಾಲೆಯಲ್ಲಿ ಕಲಿಯುತ್ತೇವೆ. ಅಪ್ಪ, ನಮ್ಮನ್ನು ಇಲ್ಲಿಗೇ ಸೇರಿಸಿ. ತಾತ, ನಾವಿನ್ನು ಇಲ್ಲಿಯೇ ಇರುತ್ತೇವೆ. ಬೆಳಿಗ್ಗೆ ಹೇಳಿದ ಮಾತು ನೆನಪಾಯಿತು.
ಆಯಿತು ತಾತ. ಪೇಟೆಯ ಜಂಜಾಟದಿಂದ ಮುಕ್ತಿ, ಹಳ್ಳಿಯ ಸುಂದರ ನೋಟವೇ ಶಕ್ತಿ. ಆಗ್ಲಿ ಮಕ್ಕಳೇ, ಇಲ್ಲಿ ಏರಿ ಪ್ರಕೃತಿಯೊಂದಿಗೆ ಬದುಕುವುದೆಂದರೆ ಅಮೃತ ಸಮಾನ. ಅಂದಹಾಗೆ ಪಟ್ಟೆಶಾಲೆ ಮಕ್ಕಳು ಭೂಮಿಪುತ್ರ ಎನ್ನುವ ಯಕ್ಷಗಾನ ಬಯಲಾಟವನ್ನು ಆಡಿ ತೋರಿಸಲಿದ್ದಾರೆ. ನಾವೆಲ್ಲ ನೋಡುವ. ಇಲ್ಲಿಯವರೆಗೆ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾರಾಧನೆಯನ್ನು ವೀಕ್ಷಿಸಿದಿರಿ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಆಶೀರ್ವಾದ ಹಾರೈಕೆ ಸದಾ ಇರಲೆಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮಿ ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ಧ್ವನಿ ಮುದ್ರಣ ಶ್ರೀಮಾನ್ ಸದಾಶಿವ ಭಟ್ ಶಿವಗಿರಿ ಕಲ್ಲಡ್ಕ. ನೃತ್ಯ ಸಂಯೋಜನೆ ಶಿಕ್ಷಕ ವೃಂದ. ವರ್ಣಾಲಂಕಾರ ಮತ್ತು ವಸ್ತ್ರಾಲಂಕಾರದಲ್ಲಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ಈ ಸದವಕಾಶವನ್ನು ಕಲ್ಪಿಸಿಕೊಟ್ಟ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ಮಾತೃ ಸಂಸ್ಥೆಯಾದ ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು ಇವರಿಗೆ ಅನಂತಾನಂತ ಧನ್ಯವಾದಗಳು. ಕಲಾರಾಧನೆ ಎಂಬ ರೂಪಕವನ್ನು ಅತ್ಯಂತ ಮನೋಜ್ಞವಾಗಿ ನಿರ್ದೇಶನ ಮಾಡಿದ ರಂಗಕರ್ಮಿ ಶ್ರೀ ಸದಾಶಿವ ಭಟ್ ಇವರಿಗೆ ಹಾಗೂ ಪಟ್ಟೆ ಶ್ರೀ ಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಭಟ್ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಉತ್ತಮ ರೂಪಕವನ್ನು ಅತ್ಯಂತ ಸುಂದರವಾಗಿ ನಿರ್ದೇಶನ ಮಾಡಿದ ರಂಗಕರ್ಮಿ ಶ್ರೀ ಸದಾಶಿವ ಭಟ್ ಇವರಿಗೆ ಹಾಗೂ ಪಟ್ಟೆ ಶ್ರೀ ಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳು. ಒಂದೇ ವೇದಿಕೆಯಲ್ಲಿ ಜಿ ಕನ್ನಡ ಖ್ಯಾತ ಗಾಯಕಿ ಅಖಿಲಾ ಪಜಿಮಣ್ಣು ಮತ್ತು ಬಳಗದವರಿಂದ ಗಾನ ರಸಧಾರೆ, ಹಾಗೆಯೇ ಶಂಭು ಸ್ವಯಂಭೂ ಭರತ ನೃತ್ಯ ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಂದ ಮತ್ತು ಭೂಮಿ ಪುತ್ರ ಯಕ್ಷಗಾನ ಬಯಲಾಟ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮವನ್ನು ಕಲಾಭಿಮಾನಿಗಳಾದ ತಾವೆಲ್ಲರೂ ಕೊನೆಯವರೆಗೆ ವೀಕ್ಷಿಸಿ ಕಲೆಯನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತೇನೆ.
ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಬಂಧುಗಳಿಗೂ ಪ್ರೀತಿಯ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀ ನವೀನ ಕೃಷ್ಣ ಉಪ್ಪಿನಂಗಡಿಯವರು ನಡೆಸಿಕೊಡಲಿದ್ದಾರೆ. Check. ಎಲ್ಲರಿಗೂ ಶುಭ ಸಂಜೆ. ಇದೀಗ ತಾರಾ ಆಕರ್ಷಣೆಯಾಗಿ ನಮ್ಮ ದ್ವಾರಕೋತ್ಸವ 2026ರಲ್ಲಿ ಜೀ ಕನ್ನಡ ಖ್ಯಾತಿಯ ಖ್ಯಾತ ಗಾಯಕಿ ಅಖಿಲ ಪಜಿಮಣ್ಣು ಮತ್ತು ಬಳಗದವರಿಂದ ಗಾನ ರಸಧಾರೆ ಎನ್ನುವ ವಿಶಿಷ್ಟ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಈ ಕಾರ್ಯಕ್ರಮಕ್ಕಾಗಿ ಅಖಿಲ ಪಜಿಮಣ್ಣು ಮತ್ತು ಬಳಗದವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಒಂದು ರಿಯಲ್ ಎಸ್ಟೇಟ್ ಕಂಪನಿಯಾಗಿದ್ದು, ನಿಮ್ಮ ಮನೆಯ ಕನಸು ನಮ್ಮಲ್ಲಿ ಆಗುವುದು ನನಸು ಎಂಬ ಟ್ಯಾಗ್ಲೈನ್ನೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮಲ್ಲಿ ಏನೇನಿದೆ ಅಂತ ಕೇಳೋದಿದ್ದರೆ 100% ವಾಸ್ತು, 12 ಮೀಟರ್ನಿಂದ 9 ಮೀಟರ್ ವಿಶಾಲವಾದ ರಸ್ತೆಗಳು, ಸ್ವಯಂ ಚಾಲಿತ ಬೀದಿ ದೀಪಗಳು, ಉತ್ತಮ ಸಿಸಿ ಒಳಚರಂಡಿ ವ್ಯವಸ್ಥೆ, ಕಾಂಕ್ರೀಟ್ ಇಂಟರ್ಲಾಕ್ ರಸ್ತೆಗಳು, ನೀರಿನ ವ್ಯವಸ್ಥೆ, ಸಿಸಿ ಕ್ಯಾಮರಾ ಕಣ್ಗಾವಲು, ರಸ್ತೆ ಸೂಚಕಗಳು, ಕ್ಲಪ್ತ ಸಮಯಕ್ಕೆ ಪ್ರಾಜೆಕ್ಟ್ ಮುಕ್ತಾಯ, ಸುಂದರ ಉದ್ಯಾನವನ, ಗ್ರಾಹಕ ಸ್ನೇಹಿ ಸಂವಹನ ವ್ಯವಸ್ಥೆ, ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ವಿಶೇಷ ವಿನ್ಯಾಸ ಹಾಗೂ ಮಿತದರದ ಮನೆಗಳ ನಿರ್ಮಾಣ, ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ, ರೇರಾ ಅನುಮೋದಿತ ಬಡಾವಣೆ, ಹೀಗೆ ಹಲವಾರು ಫೀಚರ್ಸ್ಗಳು ಲಭ್ಯ ಇರ್ತದೆ. ನಮ್ಮ ಬಡಾವಣೆಗಳು ಎಲ್ಲೆಲ್ಲಿ ಲಭ್ಯವಿದೆ ಅಂತ ಕೇಳಿದರೆ, ಹರಿಹರ ಇದು ಕರಾಯ ಉಪ್ಪಿನಂಗಡಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿ ಹೆದ್ದಾರಿಗೆ ತಾಗಿಕೊಂಡಿದೆ. ಗೋಕುಲ ಇದೇ ಬಡಾವಣೆ, ಇದು ಮುಕ್ರಂಪಾಡಿ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿದೆ. ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯಿಂದ 50 ಮೀಟರ್ ದೂರದಲ್ಲಿದೆ. ಅನಂತರದಲ್ಲಿ ನಂದಿಲ, ಇದು ಬಳುವಾರು ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿದೆ. ಪುತ್ತೂರು ನಗರ ಬಸ್ಸು ತಂಗುದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದ್ದು, ರೈಲ್ವೆ ನಿಲ್ದಾಣದಿಂದ 500 ಮೀಟರ್ ದೂರದಲ್ಲಿದೆ. ಶೇಷಾದ್ರಿ ಇದು ಕೆದುವಡ್ಕದಲ್ಲಿದೆ. ಪುತ್ತೂರು ನಗರದಿಂದ ಸುಮಾರು 5 ಕಿಲೋಮೀಟರ್, ಅಂದರೆ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಿಂದ 1 ಕಿಲೋಮೀಟರ್ ವಿವೇಕಾನಂದ ವಿದ್ಯಾಸಂಸ್ಥೆಯ ರಸ್ತೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಅನಂತರದ್ದು ಗೋಮತಿ, ಇದು ತುಂಬೆಯ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರು NH 75ರಿಂದ 200 ಮೀಟರ್ ದೂರದಲ್ಲಿದೆ. ಆಸ್ಪತ್ರೆ, ಶಾಲೆ ಮತ್ತು ಕಾಲೇಜಿಗೆ ಅತ್ಯಂತ ಸಮೀಪದಲ್ಲಿದೆ. ಇನ್ನೊಂದು ಪುತ್ತೂರಿನಲ್ಲೇ ಇರುವ ಬಡಾವಣೆ ಶಿವೋಹಂ, ಇದು ಸೂತ್ರಬೆಟ್ಟು ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿದೆ. ಪುತ್ತೂರು ನಗರ ಬಸ್ಸು ತಂಗುದಾಣದಿಂದ 1 ಕಿಲೋಮೀಟರ್
ಹಾಗೆ ರೈಲ್ವೆ ನಿಲ್ದಾಣದಿಂದ 300 ಮೀಟರ್ ದೂರದಲ್ಲಿದೆ. ನಮ್ಮ ಸಂಸ್ಥೆಯ ಒಂದು ವಿಶಿಷ್ಟವಾದ ಈಗ ನಿರ್ಮಾಣಗೊಳ್ತಾ ಇರುವ ಬಡಾವಣೆ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ. ಇದು ಕೆಮ್ಮಾರ ಉಪ್ಪಿನಂಗಡಿಯಲ್ಲಿದೆ. ಪ್ರೀತಿ, ಗೌರವ, ಭದ್ರತೆಗಾಗಿ ಉಜ್ಜೀವನ ಎಂಬ ಟ್ಯಾಗ್ಲೈನ್ನೊಂದಿಗೆ ಉಜ್ಜೀವನ ಬಡಾವಣೆ ಈಗಾಗಲೇ ನಿರ್ಮಾಣ ಹಂತದಲ್ಲಿದೆ. ನಮ್ಮ ಅಧ್ಯಕ್ಷರ ಮಾತಿನಲ್ಲೇ ಹೇಳೋದಿದ್ರೆ, ನಿವೃತ್ತಿ ಒಂದು ಹೊರೆಯಲ್ಲ, ಅದು ಹೊಸ ಜೀವನದ ಆರಂಭ. ಉಜ್ಜೀವನ ಅನ್ನುವ ಹೆಸರೇ ಸೂಚಿಸುವಂತೆ ಉಜ್ಜೀವನ ಅಂದರೆ ಉತ್ಕೃಷ್ಟ ಉತ್ತಮ ಜೀವನ. ಸುಮಾರು 80-90ರ ದಶಕಗಳಲ್ಲಿ ವಿದೇಶಗಳಲ್ಲಿ ಇದ್ದ ಈ ರೀತಿಯ ವ್ಯವಸ್ಥಿತ ಬಡಾವಣೆಗಳು 10 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೂ ಕಾಲಿಟ್ಟಿದ್ದು ಇದೀಗ ನಮ್ಮೂರಿಗೂ ಬಂದು ನಿಂತಿದೆ. ದೇಶಕಾಲವು ಸಂಕೀರ್ತಿಯ ಎಂಬುದು ವೇದ ನುಡಿ. ಇದು ಈ ಕಾಲದ ಅಗತ್ಯವೂ ಹೌದು. ಯಾವಾಗ ಸಮಾಜವು ತನ್ನ ಪೀಳಿಗೆಯ ಅಭಿವೃದ್ಧಿಯಲ್ಲಿ ಸಂಖ್ಯಾಸೀಮೆಯನ್ನು ತಂದಿತೋ ಅದಾಗಲೇ ಇಂತಹ ಒಂದು ವ್ಯವಸ್ಥೆಗೆ ನಾಂದಿಯನ್ನು ಹಾಡಿತ್ತು. ಆರ್ಥಿಕವಾಗಿ ದುರ್ಬಲವಲ್ಲದ ನಮ್ಮ ಸಮಾಜಕ್ಕೆ ಇಂದಿನ ಅಗತ್ಯ ಏನೆಂದರೆ ಆರೈಕೆಗಾಗಿ ಮತ್ತು ಪೋಷಣೆಗಾಗಿ ಮಾನವ ಸಂಪನ್ಮೂಲವಾಗಿದೆ. ಈ ಅಗತ್ಯವನ್ನು ಮನಗಂಡು ನಾವುಗಳು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಹೋಬಳಿಯ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಗೆ ತಾಗಿಕೊಂಡು ಕೆಮ್ಮಾರ ಎಂಬಲ್ಲಿ ಸುಮಾರು 20 ಎಕರೆ ವಿಸ್ತಾರವಾದ ಜಾಗದಲ್ಲಿ ಉಜ್ಜೀವನ ಬಡಾವಣೆಯನ್ನು ನಿರ್ಮಾಣ ಮಾಡುತ್ತಿರುವುದಾಗಿದೆ. ಫ್ರಮ್ ಗ್ರೋಸರಿ ಟು ಟಿಲ್ ಮೆಡಿಕಲ್ ಎಂಬ ರೀತಿಯಲ್ಲಿ ಹಿರಿಯರ ಆರಾಮದಾಯಕ ಬದುಕಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳೂ ಒಳಗೊಂಡಂತೆ ರೆಸ್ಟೋರೆಂಟ್, ನ್ಯಾಚುರೋಪತಿ, ಸಹಾಯಕರು, ಕ್ಲಿನಿಕ್, ವಾಕಿಂಗ್ ಟ್ರ್ಯಾಕ್, ಧ್ಯಾನ ಮಂದಿರ, ಗೋಶಾಲೆ, ದಿನಸಿ ಅಂಗಡಿ, ಅತಿಥಿ ಕೊಠಡಿ, ಲೈಬ್ರರಿ, ವಿಶಾಲವಾದ ರಸ್ತೆಗಳು, CCTV ಸೌಕರ್ಯ, ಕಾಂಪೌಂಡ್ ಭದ್ರತೆ, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್, ಸ್ವಯಂಚಾಲಿತ ಬೀದಿ ದೀಪಗಳು, ನೀರಿನ ವ್ಯವಸ್ಥೆ, ಸ್ವಂತ ಟ್ರಾನ್ಸ್ಫಾರ್ಮರ್ನೊಂದಿಗೆ ವಿದ್ಯುತ್ ವ್ಯವಸ್ಥೆ, ಹೀಗೆ 10 ಹಲವು ಸೌಲಭ್ಯಗಳು ಇಲ್ಲಿನ ಮೆರುಗನ್ನು ಹೆಚ್ಚಿಸಲಿಕ್ಕಿದೆ. ಕೇವಲ ಹಿರಿಯರಿಗೆ ಮಾತ್ರವಲ್ಲದೆ ಪರ ಊರಿನಲ್ಲಿರುವ ಊರಿನ ಉದ್ಯೋಗಿಗಳಿಗೂ ಇದರ ಪ್ರಯೋಜನ ಪಡೆಯಬಹುದಾಗಿದ್ದು, ತಮ್ಮ ಹೆತ್ತವರು ಸಕಲ ಸೌಲಭ್ಯದ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆಂಬ ಖಾತ್ರಿಯಲ್ಲಿ ತಮ್ಮ ಕೆಲಸ ಮಾಡುವುದರೊಂದಿಗೆ ತಮಗೂ ರಜಾ ದಿನಗಳಲ್ಲಿ ಇಲ್ಲಿ ಬಂದು ಸೌಲಭ್ಯಗಳನ್ನು ಅನುಭವಿಸಬಹುದಾಗಿದೆ. ಒಟ್ಟಿನಲ್ಲಿ ನಮ್ಮ ಸಮಾಜದ ವರ್ತಮಾನ ಹಾಗೂ ಭವಿಷ್ಯದ ಅಗತ್ಯತೆಗಳನ್ನು ಮನಗಂಡು ನಿರ್ಮಿಸುತ್ತಿರುವ ಪ್ರಾಜೆಕ್ಟ್ ಇದಾಗಿದ್ದು, ಆಸಕ್ತ ಬಂಧುಗಳು ಇಲ್ಲಿ ಮನೆಗಳನ್ನು ಕೊಂಡು ಸ್ವಚ್ಛ, ಸಮೃದ್ಧ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಬದುಕುವ ಅನುಭವವನ್ನು ಪಡೆಯಬೇಕೆಂಬುದು ನಮ್ಮ ಆಶಯವಾಗಿದೆ. ಉಜ್ಜೀವನ ಬಡಾವಣೆಯ ಮೇಲ್ನೋಟವನ್ನು ನೋಡುವುದಿದ್ದರೆ ಒಂದೇ ಸೂರಿನ ಅಡಿಯಲ್ಲಿ ಸಂಪೂರ್ಣ ಸೌಲಭ್ಯಗಳು. ಪುತ್ತೂರಿನಿಂದ 17 ಕಿಲೋಮೀಟರ್, ಉಪ್ಪಿನಂಗಡಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ ಉಜ್ಜೀವನ ಬಡಾವಣೆ. ಇದು 8,50,000 ಚದರ ಅಡಿಗಳಷ್ಟು ವಿಸ್ತಾರದ ಬಡಾವಣೆ. ನಮ್ಮ ಧ್ಯೇಯ ಏನು ಅಂತ ಕೇಳಿದರೆ, ವಿಭಕ್ತ ಕೌಟುಂಬಿಕ ವ್ಯವಸ್ಥೆಯಾಗಿ ಪರಿವರ್ತನೆಗೊಳ್ಳುತ್ತಿರುವ ನಮ್ಮ ಸಮಾಜಕ್ಕೆ ಸುವ್ಯವಸ್ಥಿತವಾದ ಭದ್ರ ನಾಗರಿಕ ಬಡಾವಣೆಯ ವ್ಯವಸ್ಥೆಯನ್ನು ಕಲ್ಪಿಸುವುದು. ನಿವೃತ್ತಿಯ ನಂತರ ಶಾಂತಿಯುತ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ಬೇಕಾದ ಸೇವೆಯನ್ನು ಒದಗಿಸುವುದು. ವಿದೇಶ, ಪರ ಊರಿನಲ್ಲಿರುವ ತಮ್ಮ ಮಕ್ಕಳ ಸಾಧನೆ, ಸಂತೋಷ ಮತ್ತು ಜೀವನದ ಸಂಭ್ರಮಗಳನ್ನು ನೋಡುತ್ತಾ ತಮ್ಮ ಇಳಿವಯಸ್ಸನ್ನು ಸಂಭ್ರಮಿಸುವುದು. ಜೀವನ ಪೂರ್ತಿ ಸಮಾಜವನ್ನು ತಿದ್ದಿ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ ಹಿರಿಯರಿಗೆ ಪ್ರೀತಿ, ಗೌರವ ಮತ್ತು ಭದ್ರತೆಯ ಜೀವನವನ್ನು ಕಲ್ಪಿಸುವುದಾಗಿದೆ. ದ್ವಾರಕಾ ಸಂಸ್ಥೆಯ ಬಗ್ಗೆ ಹೇಳುವುದಿದ್ದರೆ, ನಿರ್ಮಾಣ ಕ್ಷೇತ್ರದ ಅನುಭವ 21 ವರ್ಷಕ್ಕೂ ಹೆಚ್ಚು. ಪೂರ್ಣಗೊಂಡ ವಸತಿ ಬಡಾವಣೆಗಳ ಸಂಖ್ಯೆ 10ಕ್ಕೂ ಹೆಚ್ಚು. ಹಸ್ತಾಂತರಿಸಿದ ನಿರ್ಮಾಣಗಳು 700ಕ್ಕೂ ಹೆಚ್ಚು. ಕಚೇರಿ ನೌಕರರು 30ಕ್ಕೂ ಹೆಚ್ಚು. ಸಾಮಾನ್ಯ ನೌಕರರು 300ಕ್ಕೂ ಹೆಚ್ಚು. ಉಜ್ಜೀವನ ಬಡಾವಣೆಯಲ್ಲಿ ವಿಶೇಷವಾಗಿ ಧ್ಯಾನ ಮಂದಿರ ಇರಬಹುದು, ನ್ಯಾಚುರೋಪತಿ, ಫಿಸಿಯೋಥೆರಪಿ ಮತ್ತು ಯೋಗ, ಪಾರ್ಕ್, ಗಾರ್ಡನ್ ಮತ್ತು ವಾಕಿಂಗ್ ಟ್ರ್ಯಾಕ್, ಸೂಪರ್ ಮಾರ್ಕೆಟ್, ಲೈಬ್ರರಿ, ಇಂಡೋರ್ ಆಟಗಳು, ಕ್ಲಿನಿಕ್, ಕೇರ್ ಟೇಕರ್ಸ್ ಮತ್ತು ಆ್ಯಂಬುಲೆನ್ಸ್, CC ಕ್ಯಾಮರಾ ಕಣ್ಗಾವಲು, ರೆಸ್ಟೋರೆಂಟ್, ಮನೆ ಊಟ ಸೌಲಭ್ಯ, ಹೊರಾಂಗಣ ಆಟಗಳು, ಅತಿಥಿ ಕೊಠಡಿಗಳು, ಮೆಡಿಕಲ್, ಗೋಶಾಲೆ, ತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ,
ಕ್ಯಾಂಪಸ್ ವಾಹನಗಳು, ಔಷಧೀಯ ವನ, ಸ್ಥಳೀಯ ಉದ್ಯೋಗ, 1 ವರ್ಷ ಮನೆಗಳಿಗೆ ಉಚಿತ ನಿರ್ವಹಣೆ, 5 ವರ್ಷ ಬಡಾವಣೆಗೆ ಉಚಿತ ನಿರ್ವಹಣೆ, ಲೈಫ್ ಟೈಮ್ ಪಾವತಿಯ ನಿರ್ವಹಣೆಯ ಸೌಲಭ್ಯವನ್ನು ಉಜ್ಜೀವನ ಬಡಾವಣೆ ಹೊಂದಿದೆ. ನಮ್ಮ ದ್ವಾರಕೋತ್ಸವದ ಪೆಂಡಾಲ್ನ ಒಳಗಡೆ ಬಂದ ಹಾಗೆ ಸ್ವಾಗತ ಪಾನೀಯದ ಬಳಿಕ ನಿಮಗೆ ಯಾರಿಗಾದರೂ ನಮ್ಮ ಸಂಸ್ಥೆಯ ಬಡಾವಣೆಯಲ್ಲಿ ಜಾಗ ಖರೀದಿಸಬೇಕು ಅಥವಾ ಮನೆ ಕಟ್ಟಬೇಕು ಅಂತಿದ್ದರೆ ಅಲ್ಲಿ ಸ್ಟಾಲ್ಗಳಲ್ಲಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳನ್ನು ಸಂಪರ್ಕಿಸಬಹುದು, ಅವರ ಜೊತೆಗೆ ಮಾತನಾಡಬಹುದು. ನಿಮಗೆ ಅವಶ್ಯಕವಾದ ಮಾಹಿತಿಯನ್ನು ಅಲ್ಲಿ ನೀಡಲಾಗ್ತಾ ಇದೆ.
ಶಾರ್ಪ್ ಬೇಕು ಒಂಚೂರು, ರಿವರ್ ಬೇಕು ಒಂಚೂರು, ಡಿಲೇ ಒಂಚೂರು. ಬೇಸ್ ಜಾಸ್ತಿ ಆಯ್ತು, ಒಂಚೂರು ಶಾರ್ಪ್ ಬೇಕು.
ಗಾನ ರಸಧಾರೆ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಖಿಲ ಪಜಿಮಣ್ಣು ಮತ್ತು ಅವರ ಬಳಗ ಆತ್ಮಾರಾಮ ನಾಯ್ಕ್, ಲೋಕೇಶ್ ಸಂಪಿಗೆ, ಪುರುಷೋತ್ತಮ್ ಮೈಸೂರು ಹಾಗೂ ಕಿರಣ್ ಮೈಸೂರು ಇವರನ್ನ ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇವರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶಾಲು ಸತ್ಕಾರದ ಮೂಲಕ ಸ್ವಾಗತಿಸಬೇಕು ಅಂತ ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಶ್ರೀಯುತ ಗೋಪಾಲಕೃಷ್ಣ ಭಟ್ಟ ಅರ್ತಿಡ್ಕ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಖಿಲ ಪಜಿಮಣ್ಣು ಇವರು ಪ್ರಸಿದ್ಧ ಗಾಯಕಿ ಮಾತ್ರವಲ್ಲದೆ ದೂರದರ್ಶನದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ನಿರೂಪಕರೂ ಹೌದು. 1998ರಲ್ಲಿ ಶ್ರೀ ಉದಯ್ ಕುಮಾರ್ ಹಾಗೂ ಆಶಾ ಉದಯ್ ದಂಪತಿಯ ಪುತ್ರಿಯಾಗಿ ಜನಿಸಿದ ಇವರು ಕೇವಲ 5 ವರ್ಷದವರಿದ್ದಾಗಲೇ ಹಾಡುಗಾರಿಕೆಯನ್ನು ಆರಂಭಿಸಿದರು. ಮೊದಲಿಗೆ ಶ್ರೀ ರಾಜೇಶ್ವರಿ ಕಣ್ಣಾರಾಯ ಇವರಿಂದ ಹಾಡುಗಾರಿಕೆ ಅಭ್ಯಸಿಸಿ ತದನಂತರ ಶ್ರೀಮತಿ ಮಾನಸ ಪದ್ಯಾಣ, ವಿದುಷಿ ಶ್ರೀಮತಿ ಶ್ಯಾಮಲಾ ನಾಗರಾಜ್, ವಿದುಷಿ ಶ್ರೀಮತಿ ಶಂಕರಿಮೂರ್ತಿ ಬಾಳಿಲ, ವಿದುಷಿ ಶ್ರೀಮತಿ ಶೈಲಜಾ ಶ್ರೀರಾಮ್ ಇವರ ಗರಡಿಯಲ್ಲಿ ಪಳಗಿ ಪ್ರಸಿದ್ಧರೆನಿಸಿದರು. ಪ್ರಸ್ತುತ ವಿದ್ವಾನ್ ಶ್ರೀ ರಾಹುಲ್ ಕೆ ರವೀಂದ್ರನ್ ಇವರ ಬಳಿ ಅಭ್ಯಾಸ ಮಾಡುತ್ತಿದ್ದಾರೆ. ಈವರೆಗೆ ದೇಶದಾದ್ಯಂತ ಮಾತ್ರವಲ್ಲದೆ ವಿದೇಶಗಳಲ್ಲಿ 500ಕ್ಕೂ ಹೆಚ್ಚು ಕಚೇರಿಯನ್ನು ನೀಡಿರುವ ಇವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹಾಡಿ ಜನಮನವನ್ನು ರಂಜಿಸಿದ್ದಾರೆ. ಖ್ಯಾತ ಗಾಯಕರಾದ ವಿಜಯಪ್ರಕಾಶ್, ಅರ್ಜುನ್ ಜನ್ಯ, ಘಟಂ ಗಿರಿಧರ ಉಡುಪ ಮುಂತಾದವರೊಂದಿಗೆ ಗಾಯನವನ್ನು ಮಾಡಿರುವ ಇವರು ದೂರದರ್ಶನದಲ್ಲಿ ಕಾರ್ಯಕ್ರಮ ಕೊಡುವುದರಲ್ಲಿಯೂ ಸದಾ ಮುಂದು. ಜಿ ಕನ್ನಡ, ಕಲರ್ಸ್ ಕನ್ನಡ ಮುಂತಾದ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಇವರಿಗೆ ಕರ್ನಾಟಕ ಸಂಗೀತ ರತ್ನ, ಕರ್ನಾಟಕ ಪ್ರತಿಭಾ ರತ್ನ, ಕರ್ನಾಟಕ ಅರಳು ಮಲ್ಲಿಗೆ ಪ್ರಶಸ್ತಿ, ಪ್ರತಿಭಾ ದೀಪ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಹಾಗೆಯೇ ಇವರು ಸಿನಿಮಾ ಕ್ಷೇತ್ರದಲ್ಲಿಯೂ ಸಾಧನೆಗೈದಿದ್ದಾರೆ. ಅದಲ್ಲದೆ ಸಂಗೀತ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಇದೀಗ ಅಖಿಲ ಪಜಿಮಣ್ಣು ಮತ್ತು ಅವರ ಬಳಗ ಆತ್ಮಾರಾಮ ನಾಯ್ಕ್, ಲೋಕೇಶ್ ಸಂಪಿಗೆ, ಪುರುಷೋತ್ತಮ್ ಮೈಸೂರು, ಕಿರಣ್ ಮೈಸೂರು ಅವರಿಗಾಗಿ ವೇದಿಕೆ. ನಾವೆಲ್ಲರೂ ಅವರ ನಾದಕ್ಕೆ, ಸಂಗೀತಕ್ಕೆ ಕಿವಿಯಾಗೋಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಂದಿರುವಂತಹ ಎಲ್ಲರಿಗೂ ನಮ್ಮ ಮತ್ತು ನಮ್ಮ ತಂಡದ ಕಡೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಮೊದಲಿನ ಹಾಡು, ಇವತ್ತು ನಾವು ದ್ವಾರಕೋತ್ಸವ, ದ್ವಾರಕಾ ಪ್ರತಿಷ್ಠಾನ ಇವರು ನಡೆಸುವಂತಹ ದ್ವಾರಕೋತ್ಸವದಲ್ಲಿದ್ದೀವಿ. ಗೋಕುಲ ಬಡಾವಣೆಯಲ್ಲಿದ್ದೀವಿ. ಗಣಪತಿಯ ಶ್ಲೋಕದೊಂದಿಗೆ ಪ್ರಾರಂಭ ಮಾಡಿ ಕೃಷ್ಣನ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ. ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ, ಈ ಹಾಡು ನಿಮಗೋಸ್ಕರ.
वक्रतुण्ड महाकाय सूर्यकोटि समप्रभा वक्रतुण्ड महाकाय सूर्यकोटि समप्रभा निर्विघ्नं कुरु मे देवा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा सर्वकार्येषु सर्वदा ನಿನ್ನು ಕೋರಿಯೂ ನಾನು ರಾಣಿಗೀಲಾಲೋಕನಾಯಕನನ್ನು ಲಿಂಬ ಸಮಯವಿದೆ ಸಾವಿರಾತ್ರಿ ಪಾಚೂಡಾರನು ಕೋರಿಯೂ ನಾನು ರಾಣಿಗೀಲಾಲೋಕನಾಯಕನನ್ನು ಲಿಂಬ ಸಮಯವಿದೆ ನಾವಿರಾತ್ರಿ ಪಾಚೂಡಾರನ ಸಾದ ಪಗರಿ ಪಗರಿ ಸಾದ ಪಗರಿ ಪಗರಿ ಸರಿ ಗಬದ ಸದ ಪಗರಿ ಪಗರಿ ಸರಿ ಗಗ ಬಬದ ಸಾದ ಪಗರಿ ಪಗರಿ ಗರಿ ಗ ಪಗವ ಸವರ ಸಾದ ಪಗರಿ ಪಗರಿ ತಗದರಿ ಕುಂದಣ ಕಿಟ ತಗದಿ 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 ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण स्वागतं कृष्ण शरणागतं कृष्ण इह स्वागतं कृष्ण शरणागतं कृष्ण
पुष्पगन्ध कलमा कस्तूरि तिलक महिमा मम कान्तनन्द गोपकन्द स्वागतं कृष्ण शरणागतं कृष्ण कस्तूरि तिलक महिमा मम कान्तनन्द गोपकन्द स्वागतं कृष्ण शरणागतं कृष्ण मधुरापुरि सदना मृदुवदना मधुसूदन इह स्वागतं कृष्ण शरणागतं कृष्ण मुष्टिकासूरचाणूरमल्ल मल्लविशारद मधुसूदना मुष्टिकासूरचाणूरमल्ल मल्लविशारद कुवलयपेद मर्दन कणिगनर्दन गोकुलरक्षण सकल सुलक्षण देवा शेषजनपाल संकल्प कल्प कल्प शतकोटि असम पराभव कृष्ण शरणागतं कृष्ण इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदन इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदन इह स्वागतं कृष्ण शरणागतं कृष्ण इह स्वागतं कृष्ण शरणागतं कृष्ण इह स्वागतं कृष्ण 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 ರಿವರ್ಬ್ ಒಂಚೂರು ಕಮ್ಮಿ ಮಾಡಿ ರಿವರ್ಬ್ ಮತ್ತು ಡಿಲೇ ಸಹ ಒಂಚೂರು ಕಮ್ಮಿ ಮುಚ್ಚು ಬಹುಶಃ ಈ ಹಾಡು ನನಗೆ ತುಂಬ ಇಷ್ಟವಾದಂಥ ಹಾಡು ನಿಮಗೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತಾ? ಥ್ಯಾಂಕ್ ಯು. ಮುಂದಿನ ಹಾಡು ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ. ಬಹುಶಃ ಕಣ್ಣಿಗೆ ಕಾಣುವ ದೇವರಂದರೆ ತಾಯಿ ಅಂತ ಹೇಳ್ತಾರೆ. ಮುಂದಿನ ಸ್ಥಾನ ನಾವು ಗುರುಗಳಿಗೆ ಕೊಡ್ತೇವೆ. ಗುರುಗಳು ನಾವು ಸ್ಕೂಲಿಗೆ ಹೋದಾಗ ಆಗಿರ್ಬೋದು, ಅಥವಾ ಈಗ ನಾನು ಹೇಳೋದಾದರೆ ಸಂಗೀತ ಗುರುಗಳಾಗಿರ್ಬೋದು, ಪ್ರತಿಯೊಂದು ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಗುರುಗಳು ನಮಗೆ ಯಾವತ್ತೂ ಬೇಕೇ ಬೇಕು. ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿರುವವರು. ಅವರಿಗೆ ಒಂದು ಪುಟ್ಟ ಗೌರವಾರ್ಪಣೆಯ ಸಲುವಾಗಿ ಈ ಹಾಡನ್ನು ಹಾಡ್ತಾ ಇದ್ದೇನೆ.
ಅಂತರಾತ್ಮ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಗವಿದೆ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಗವಿದೆ ಸ್ವೀಕರಿಸು ಗುರುವೇ ಅಂತರಾತ್ಮ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲದನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ನಾಲ್ಪದ ನುಡಿಯುವುದೇ ಪಾಪವಾಗೆ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪದ ನುಡಿಯುವುದೇ ಪಾಪವಾಗೆ ಗಂಗೆ ತಾನೋ ಕವಿಪನ್ನಡಿಯ ಸೋಂಕಿಂಗೆ ನರಕದ ನುಡಿಯುವುದೇ ನರಕವಾಗೆ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲ ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ
ಹಾಡುಗಳನ್ನ ಕೇಳೋದಕ್ಕೆ ಸಿಗೋದೇ ತುಂಬ ಕಷ್ಟ. ಮುಚ್ಚುಮರೆ ಇಲ್ಲದೆ ಆಗಿರ್ಬೋದು, ಸ್ವಾಗತಂ ಕೃಷ್ಣ. ಇವಾಗ ಹಾಡುವಂಥ ಹಾಡು ತಮಿಳಿನ ಹಾಡು, ಬಟ್ ಎಲ್ಲರಿಗೂ ಗೊತ್ತಿರುವಂಥ ಹಾಡು, ಸುಪ್ರಸಿದ್ಧ ಹಾಡು ಅಲೆ ಪಾಯುದೆ. ಈ ಹಾಡು ನಿಮಗೋಸ್ಕರ. அலை பாயுதே அலை பாயுதே கண்ணா என் மனமிக அலை பாயுதே அலை பாயுதே கண்ணா என் மனமிக அலை பாயுதே வேணுகானமதிலலை பாயுதே கண்ணா என் மனமிகலை பாயுதே மோகன வேணுகானமதிலலை பாயுதே கண்ணா என் மனமிகலை பாயுதே ஆனந்த மோகன வேணுகானமதிலலை பாயுதே கண்ணா என் மனமிகலை பாயுதே முன்னானந்த மோகன வேணுகானமதிலலை பாயுதே கண்ணா என் மனமிகலை பாயுதே முன்னானந்த மோகன வேணுகானமதிலலை பாயுதே கண்ணா கண்ணா நிலை பெயராது நிலை பெயராது சிலை போலவே நின்று நிலை பெயராது சிலை போலவே நின்று நிலை பெயராது சிலை போலவே நின்று நேரமாவதறியாமலே மிக வினோதமான முரளிதரா நேரமாவதறியாமலே மிக வினோதமான முரளிதர என் மனம் அலை பாயுதே கண்ணா என் மனமிகலை பாயுதே முன்னானந்த மோகன வேணுகானமதிலலை பாயுதே கண்ணா கண்ணா
ಪಾಯುದೆ ಮುನ್ನಾನದ ಮೋಹನ ವೇಣುಗಾನ ಮದಿಲಲ್ಲಿ ಪಾಯುದೆ ಕಣ್ಣ ಮನವಿರಲಿ ಪಾಯುದೆ ಮುನ್ನಾನದ ಮೋಹನ ವೇಣುಗಾನ ಮದಿಲಲ್ಲಿ ಪಾಯುದೆ ಅಲೆ ಪಾಯುದೆ ಅಲೆ ಪಾಯುದೆ ಕಣ್ಣ Thank you. ಮುಂದಿನ ಹಾಡು ಭಾವಗೀತೆ. ಮೂಲತಃ ಸೂರದಾಸ್ ಅವರು ರಚಿಸಿದಂತಹ ಈ ಹಾಡನ್ನು ಕನ್ನಡದಲ್ಲಿ BR ಲಕ್ಷ್ಮಣರಾವ್ ಅವರು ಅನುವಾದ ಮಾಡ್ತಾರೆ. ಅದೇ ಹಾಡು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಈ ಹಾಡು ನಿಮಗೋಸ್ಕರ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಅಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆನ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ.
ಮುಂದೆ ಕುವೆಂಪು ಅವರು ರಚಿಸಿದಂತಹ ಈ ಹಾಡು ಇಳಿದು ಬಾ ತಾಯೆ ಇಳಿದು ಬಾ, ಈ ಹಾಡು ನಿಮಗೋಸ್ಕರ. ಓಂ ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅಭಾವದೊತ್ತಾದೆ ಭವದ ಬಿತ್ತಾದೆ ಹೃದಯದ ಚಿತ್ತಾದೆ ಇಳಿದು ಬಾ ಇಳಿಗೆ ತುಂಬಿತ ಬೆಳಗ್ಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾ ಮತ್ತೆ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾ ಮತ್ತೆ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧಾರಿಯುಕ್ತಿ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯ ಶಕ್ತಿ, ನಿನ್ನ ಅವತಾರವಿನ್ನ ಉದ್ಧಾರವ ದಿವ್ಯ ಮುಕ್ತಿ, ಎಲ್ಲವನು ಮಾಡಿ ಎಲ್ಲರೊಡಗೂಡಿ ನೀನೇ ಎಲ್ಲವಾದೆ, ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ, ಎನಿತು ಕರೆದರೂ ಒಳ್ಳದೆ
ಅಶ್ವಥ್ ಅವರ ತುಂಬ ಪ್ರಸಿದ್ಧವಾದಂಥ ಹಾಡಿದು. ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ, ಈ ಹಾಡು ನಿಮಗೋಸ್ಕರ.
ಮುಂದಿನ ಹಾಡು, ಈ ಹಾಡಿಗೆ ದ ರಾ ಬೇಂದ್ರೆ ಅವರಿಗೆ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಆ ಹಾಡು ನಿಮಗೋಸ್ಕರ ದ ರಾ ಬೇಂದ್ರೆ ಅವರು ರಚಿಸಿದಂತಹ ಈ ಹಾಡು ಆವು ಈವಿನ ನಾವು ನೀವಿಗೆ, ಈ ಹಾಡು ನಿಮಗೋಸ್ಕರ. ಆವು ಈವಿನ ನಾವು ನೀವಿಗೆ ಅನ್ನು ತಾನಾದ ತನನ ಆವು ಈವಿನ ನಾವು ನೀವಿಗೆ ಅನ್ನು ತಾನಾದ ತನನ ನಾನು ನೀನಿನ ಏನೇ ನಾನಿಗೆ ಬೆನೇನು ಜಾಣಿನ ಆವು ಈವಿನ ನಾವು ನೀವಿಗೆ ಅನ್ನು ತಾನಾದ ತನನ ನಾನು ನಿನ್ನಿನ ಏನೇ ನಾನಿಗೆ ಬೆನೇನು ಜಾಣಿನ ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಇತಿಗೆ ಮಿತಿ ಇತಿ ನನ್ನ ಬೆನ್ನಿನಾನಿಗೆ ಜನನ ಜಾನಿಗೆ ಮನನವೇ ಸಹಿತನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನ ನಾನು ನಿನ್ನಿನ ಏನೇ ನಾನಿಗೆ ಬೆನೇನು ಜಾಣಿನ ಚಿಟ್ಟಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುಟ್ಟಿ ನೋಡಗ ಚಿಟ್ಟಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುಟ್ಟಿ ನೋಡಗ ಸತಿಯು ಮಗಳ ಕೂಗಿರಲು ಭಾವಿ ಮಗಳು ಸಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗನ ಅವರ ಕಂದ ಶ್ರೀ ಗುರು ದತ್ತ ಅಂದ ನಾನು ನೀನು ನಾನು ತಾನು ನಾನು ನೀನು ನಾನು ತಾನು ನಾನು ನೀನು ನಾನು
ಆವು ಈ ದಿನ ನಾವು ನೀವಿಗೆ ಅನ್ನು ತಾನಾದ ನನ್ನ ನಾನು ನಿನ್ನಿನಾಯಿ ನೀನಾನಿಗೆ ಬೆಲೆ ಜಾಣಿನ ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ ಹತವೋ ಹಿತವೋ ಅನಾಹತ ಮಿತಿಗೆ ಮಿತಿ ನನ್ನ ಬೆನ್ನಿನಾನಿಗೆ ಜನನ ಜಾನಿಗೆ ಮನನವೇ ಸಹಿತ ಆವು ಈ ದಿನ ನಾವು ನೀವಿಗೆ ಅನ್ನು ತಾನಾಗತ ನನ್ನ ನಾನು ನೀನಿನಾಯಿ ನೀನಾನಿಗೆ ಬೇರೇನು ಜಾಣಿನ ನಾನು ನೀನು ನಾನು ತಾನು ನಾನು ನೀನು ನಾನು ತಾನು ನಾನು ನೀನು ನಾನು ತಾನು ನಾನು ಥ್ಯಾಂಕ್ ಯು. ಈಗ ಒಂದು ಭಜನ್ನ ಪ್ರಸ್ತುತಿ. ನೀವು ನನ್ನ ಜೊತೆ ಹಾಡ್ಬೋದಲ್ವಾ? ಹಾಡ್ತೀರಾ ಅಲ್ವಾ? ನನಗೆ ಕೇಳ್ತಾನೆ ಇಲ್ಲ. ಹಾಡ್ತೀರಾ ಅಲ್ವಾ? ಈಸಿ ಇರುತ್ತೆ, ಏನು ಕಷ್ಟ ಇರಲ್ಲ.
ಮಾಡ್ತೀರಾ? ನಾನು ಹೇಳಿದ್ದನ್ನು ರಿಪೀಟ್ ಮಾಡ್ತೀರಾ? ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಇವಾಗ ಬರೀ ಹಾಡ್ತಾ ಇದ್ದೀರಾ? ಚಪ್ಪಾಳೆ ತಟ್ಕೊಂಡು ಹಾಡಿ. ಮನೆಯಲ್ಲಿ ಭಜನೆ ಎಲ್ಲರೂ ಮಾಡ್ತೀವಿ, ಹೇಗೆ ಮಾಡೋದಂತ ಖಂಡಿತವಾಗ್ಲೂ ನಮ್ಮ ಭಾರತೀಯರಿಗೆ ಹೇಳ್ಕೊಡ್ಬೇಕಂತಿಲ್ಲ. ಸೊ ಚಪ್ಪಾಳೆ ತಟ್ಕೊಂಡು ಹಾಡ್ತೀರಾ? ನಾರಾಯಣ ನಾರಾಯಣ, 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 ನಾರಾಯಣ ನಾರಾಯಣ. ಚೂರು ಫಾಸ್ಟ್ ಮಾಡೋಣ ಬಿಟ್ಟು. ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ. ಒಂಚೂರು ಆಡಿಯನ್ಸ್ ಎಷ್ಟು ಚಂದ ಹಾಡ್ತಾ ಇದ್ದಾರೆ ನಮ್ಮ ಪುತ್ತೂರು ಆಡಿಯನ್ಸು. ಒಂಚೂರು ಲೈಟ್ ಹಾಕ್ತೀರ ಅವ್ರಿಗೆ? ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಷ್ಟು ಚಂದ ಹಾಡ್ತೀರಾ, ಶ್ರುತಿಬದ್ಧವಾಗಿ ಹಾಡ್ತಾ ಇದ್ದೀರಾ. ನಾರಾಯಣ ನಾರಾಯಣ, 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 ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಇನ್ನು ಫಾಸ್ಟ್ ಹಾಡೋಣ. ನಾರಾಯಣ ಹರಿ ನಾರಾಯಣ, ಹರಿ ನಾರಾಯಣ, ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಹರಿ ನಾರಾಯಣ, ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಹರಿ ನಾರಾಯಣ, ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಹರಿ ನಾರಾಯಣ, ಹರಿ ನಾರಾಯಣ. ಗೋವಿಂದ ಗೋಪಾಲ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನೀವೇ ಒಂದ್ಸತಿ ಚಪ್ಪಾಳೆ ತಟ್ಕೊಳ್ಳಿ, ಅಷ್ಟು ಚೆನ್ನಾಗಿ ಹಾಡಿದ್ರಿ ಎಲ್ಲರೂ. ನಮ್ಮ ದ್ವಾರಕಾ ಪ್ರತಿಷ್ಠಾನದ ಓನರ್ ಆಗಿರುವಂತಹ ಗೋಪಾಲ್ ಕೃಷ್ಣ ಸರ್ ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಅವರೇ ಸ್ಟಾರ್ಟ್ ಮಾಡಿದ್ದು ಗಟ್ಟಿಯಾಗಿ ಹಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಜೊತೆ ಮೈಸೂರಿಂದ
ಇಷ್ಟು ಮ್ಯೂಸಿಷಿಯನ್ಸ್ ಬಂದಿದ್ದಾರೆ. ಕೊಳಲಿನವರು ನಮ್ಮ ಊರಿನವರೇ, ಆತ್ಮರಾಮ್ ಅವರು ಕೂಡ ನಮ್ಮ ಊರಿನವರೇ. ಅವರನ್ನು ನನ್ನ ಮೂಲಕ ಸ್ವಾಗತ ಮಾಡ್ತಿದ್ದೀನಿ. ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಕೀಬೋರ್ಡ್ನಲ್ಲಿ ಶ್ರೀಯುತ ಪುರುಷೋತ್ತಮ್ ಮೈಸೂರು ನಮ್ಮ ಜೊತೆ ಇದ್ದಾರೆ. ಸರ್ ಥ್ಯಾಂಕ್ ಯು ನಮ್ಮ ಪುತ್ತೂರಿಗೆ ಬಂದಿರೋದಕ್ಕೆ. ಕೊಳಲಿನಲ್ಲಿ ತುಂಬ ಅದ್ಭುತವಾಗಿ ಎಲ್ಲರೂ ನುಡಿಸೋದನ್ನು ಕೇಳ್ತಾನೆ ಇದ್ದೀರಾ. ಅದ್ಭುತವಾಗಿ ನುಡಿಸ್ತಾ ಇದ್ದಾರಲ್ವಾ? ಇವರು ಕೊಳಲಿನಲ್ಲಿ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪುತ್ತೂರಿನವರೇ ಇವರು, ಆದರೆ ಇರೋದು ಮೈಸೂರಲ್ಲೇ. ಆತ್ಮಾರಾಮ್ ಅವರು ನಮ್ಮ ಜೊತೆ ಇದ್ದಾರೆ ತಬ್ಲಾದಲ್ಲಿ. ಆತ್ಮಾರಾಮ್ ಅವರೇ ಥ್ಯಾಂಕ್ ಯು. ಹಾಗೆ ರಿದಮ್ ಪ್ಯಾಡ್ನಲ್ಲಿ ಕಿರಣ್ ಅವರು ಮೈಸೂರಿಂದ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಪುತ್ತೂರಿನ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಬಹುಶಃ ಪುತ್ತೂರಲ್ಲಿ ಕಾರ್ಯಕ್ರಮ ಮಾಡೋದಂದರೆ ನನಗೊಂದು ಥರ ಖುಷಿ. ಇದಕ್ಕಿಂತ ಮುಂಚೆ ಪ್ರಸನ್ನ ಅವರ ಆರಾಧ್ಯ ಸಂಕೀರ್ಣ ಈ ಒಂದು ಇನಾಗ್ರೇಷನ್ಗೆ ನಾನು ಹಾಡಿದ್ದೆ. ಅದಾದಮೇಲೆ ಬಹುಶಃ ಪುತ್ತೂರಲ್ಲಿ ಸೆಕೆಂಡ್ ಟೈಮ್ ಇದು ಹಾಡ್ತಾ ಇರೋದು. ಗೋಪಾಲ್ ಕೃಷ್ಣ ಸರ್, ನಿಮಗೆ ತುಂಬಾ ಥ್ಯಾಂಕ್ ಯು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆಯೇ ದುರ್ಗಾ ಗಣೇಶ್ ಅವರು ಬಂದು ಒಂದು 3 ತಿಂಗಳ ಹಿಂದೆನೇ ನೆಕ್ಸ್ಟ್ ವರ್ಷ ಪ್ರೋಗ್ರಾಮ್ ಅಂದರೆ ಡಿಸೆಂಬರಲ್ಲಿ ನನಗೆ ಬುಕ್ ಮಾಡಿದ್ದು ಅನ್ಸುತ್ತೆ, ನವೆಂಬರಲ್ಲಿ ನೆಕ್ಸ್ಟ್ ವರ್ಷ ಇದೆ 2026ರಲ್ಲಿ. ಹೌದಾ, ಅಷ್ಟು ನನ್ನನ್ನು ಬೇಗ ಬುಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಫೆಬ್ರವರಿಯಲ್ಲಿ ಕಾರ್ಯಕ್ರಮ ಇದೆ, ಬರಬೇಕು ಅಂತ. ಆ್ಯಂಡ್ ಪ್ರತಿಯೊಂದು ಆರ್ಗನೈಸ್ ಮಾಡಿದ್ದು ಅಷ್ಟೇ, ನಮ್ಮನ್ನು ಕೋಆರ್ಡಿನೇಟ್ ಮಾಡಿದ್ದಾಗಿರ್ಬೋದು, ಎಷ್ಟು ಹೊತ್ತಿಗೆ ಬರ್ತೀರಾ ಏನು ಎತ್ತ, ಪ್ರತಿಯೊಂದು ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ದುರ್ಗಾ ಗಣೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇಷ್ಟು ನಮ್ಮ ಹಾಡುಗಳನ್ನು ಕೇಳ್ತಾ ಇದ್ದೀರಾ, ನಿಮಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇನ್ನು ಹಾಡು ಮುಗ್ದಿಲ್ಲ, ಆದರೂ ಎಲ್ಲರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮುಂದಿನ ಹಾಡು ನೀವೆಲ್ಲರೂ ನಾನು ಹಾಡಿರೋದನ್ನು ಕೇಳೇ ಇರ್ತೀರಾ. ತುಂಬ ಪ್ರಸಿದ್ಧವಾದ ಹಾಡು ಎಲ್ಲಿ ಕಾಣೆನೋ. ಈ ಹಾಡು ನಿಮಗೋಸ್ಕರ. ಎಲ್ಲಿ ಕಾಣೆನೋ ಶಿವನೊಲ್ಲಭೆಯನಿಸಿದೆ ಉಧಾ 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 ಎಲ್ಲಿ ಕಾಣೆನೋ ಶಿವನೊಲ್ಲಭೆಯನಿಸಿದೆ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಉದರೊಳಗ ಹಿಡಿದಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ನಮ್ಮ ಪುತ್ತೂರಿಂದ ಚೂರು ಮೇಲೆ ಹೋಗುವ ಉತ್ತರ ಕರ್ನಾಟಕ. ಎಲ್ಲರೂ ಬರ್ರಿ ಎಲ್ಲಮ್ಮನ ಪಾದಕ್ಕೆ ಬಿದ್ದು ನಾಲ್ಕು ಉಧೋ ಅಂತ ಹಾಡೋಣವಾ? ಏನಿಲ್ಲ, ನಾವೊಂದು ಜೈಕಾರ ಹಾಕಿದಾಗೆ ಅವರು ಉಧೋ ಅಂತ ಹೇಳ್ತಾರೆ. ನೀವು ಒಂದ್ಸತಿ ಉಧೋ ಅನ್ಬೋದಾ? ಎಲ್ಲರೂ ಒಂದ್ಸತಿ ಉಧೋ ಅಂದ್ರಪ್ಪ.
ಇನ್ನೊಂದ್ಸತಿ ಇನ್ನೊಂದು ಚೂರು ಜೋರು ಉಧೋ ಅಂದ್ರಪ್ಪ. ಉಧೋ 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 ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ, ಎಲ್ಲಿ ಕಾಣೆಲೋ ಶಿವನೊಂದ ಬೆಯರಿಸಿರಿ, ಎಲ್ಲಿ ಕಾಣೆಲೋ ಶಿವನೊಂದ ಬೆಯರಿಸಿರಿ, ಕಲ್ಲಿನೊಳಗೆ ಹುಟ್ಟಿಯುವುದರ ಒಳಕಲ್ಲಿ ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ. ಬಾಳ ಮಂದಿಗೆ ಭಕ್ತನ ಮಾಡಿರಿ, ನೀಕಪ್ಪ ದೇವನಲಿಸಿ ಮೋಜ ನೋಡಿರಿ, ಬಾಳ ಮಂದಿಗೆ ಭಕ್ತನ ಮಾಡಿರಿ, ನೀಕಪ್ಪ ದೇವನಲಿಸಿ ಮೋಜ ನೋಡಿರಿ, ತಾಳ ಜಾಗಟೆ ಕಚ್ಚೆ ಧರಿಸಿ ಕಾರಣ ಕಂಚಿನ ಬೇಡಿ ಹಾಕಿಸಿ, ತಾಳ ಜಾಗಟೆ ಕಚ್ಚೆ ಧರಿಸಿ, ತಾಳ ಜಾಗಟೆ ಕಚ್ಚೆ ಧರಿಸಿ ಕಾರಣ ಕಂಚಿನ ಬೇಡಿ ಹಾಕಿಸಿ ಕುಣಿಸಿ ಹಾಡಿದಬ್ಬ ನೀನು ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ. ಚಿಕ್ಕಮಲಗಿನ ದುರ್ದುಂದಿ ಎಲ್ಲಮ್ಮ ನಿನ್ನಾಲು ಬುಧಾ ಬುಧಾ ಬುಧಾ, ಏಕನಾಥ ಜೋಗಿನಾಥ ನಿನ್ನಾಲ್ ಬುಧಾ ಬುಧಾ ಬುಧಾ, ಪರಶುರಾಮ ನಿನ್ನಾಲ್ ಬುಧಾ ಬುಧಾ ಬುಧಾ, ಬಾತಂಗಿ ನಿನ್ನಾಲ್ ಬುಧಾ ಬುಧಾ ಬುಧಾ, ಉಧಾ 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 ಉಧಾ, ಚಿಕ್ಕಮಲಗಿನ ದುರ್ದುಂದಿ ಎಲ್ಲಮ್ಮ ಚಿಕ್ಕಮಲ ಎತ್ತಿಕೊಂಡು, ಚಿಕ್ಕಮಲಗಿನ ದುರ್ದುಂದಿ ನೀಕಪ್ಪ ಚಿಕ್ಕ ಮಗನ ಎತ್ತಿಕೊಂಡಿ, ನಿಕ್ಕಿ ನೋಡು ಶಿಶುನಾಳ ಮುಖಣ್ಣ ಆರಸಿ, ನಿಕ್ಕಿ ನೋಡು ಶಿಶುನಾಳ ಮುಖಣ್ಣ ಆರಸಿ, ಅಂಗನದಿ ಗುರುನಾಥ ಗೋವಿಂದಿ ಬರಿಡಿ ನೀನು ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ, ಎಲ್ಲಿ ಕಾಣೆನೋ ಶಿವನೊಲ್ಲ ಬೆಯರಿಸಿರಿ, ಎಲ್ಲಿ ಕಾಣೆನೋ ಶಿವನೊಲ್ಲ ಬೆಯರಿಸಿರಿ, ಕಣ್ಣಿನೊಳಗೆ ಹುಟ್ಟಿಯುವುದರ ಒಳಕಲ್ಲಿ ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ, ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ. ಉಧೋ 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 ಥ್ಯಾಂಕ್ ಯು. ಚಪ್ಪಾಳೆ ಬದಲು ಎಲ್ಲರೂ ಖುಷಿಯಾಗಿದ್ರೆ ಒಂದ್ಸತಿ ಉಧೋ ಅಂತೀರಾ? ಥ್ಯಾಂಕ್ ಯು.
ನೀವು ಶಿಶುನಾಳ ಶರೀಫ್ರ ಜನಪದ ಶೈಲಿಯ ಹಾಡನ್ನು ಕೇಳಿದ್ರಿ. ಇನ್ನು ಪಕ್ಕಾ ಜನಪದ ಹಾಡುಗಳ ಮೆಡ್ಲಿ ಹಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊಡುವಾಗಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ. ಇವತ್ತು ನಾನು ಒಬ್ಬಳೇ ಇದ್ದೀನಿ, ಕೋರಸ್ ಅವ್ರು ಯಾರು ಇಲ್ಲ. ನೀವೇ ನನ್ನ ಜೊತೆ ಹಾಡ್ತೀರಾ? ಆಹಾ ಓಹೋ ಹಾಡಿದ್ರಾಯ್ತು. ಕೊಡುವಾಗಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ. ಆಹಾ ಓಹೋ ಅಷ್ಟೇ ಈಸಿ ಇದೆ ಅಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ಗಿಂತಲೂ ಈಸಿ ಇದೆ. ಕೊಡುವಾಗಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕುರುಡು ಕುಂದ್ರಿ ಬಂಗಾರ ಬಾಳವ್ವ. ಅಕ್ಕರೆ ಮಾತಾಡಿ ಭಿಕ್ಷೆ ಯಾಕವ್ವ ಅಂದವನೇ ಮಾದೇವ. ಕ್ವಾರಣ್ಯ ನೀಡವ್ವ ಕೊಡುಗಲ ಮಾದೇವನಿಗೆ. ಕ್ವಾರಣ್ಯ ನೀಡವ್ವ ಕೊಡುಗಲ ಮಾದೇವನಿಗೆ. ಮುಂಗೊಂಡರ ಮಾದೇಶ್ವರಿಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ. ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ಧಯ್ಯ ಸ್ವಾಮಿ ಬನ್ನಿ. ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ಧಯ್ಯ ಸ್ವಾಮಿ ಬನ್ನಿ. ಕಂಡಾಯನ ಮುಡಿಗ ಕಂಡಾಯದ ಮುಡುಗ
ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ ಹತ್ತವ್ರ ಪುಣ್ಯವು ಗುಟ್ಟಾಗಿ ಬಂತಮ್ಮೋ ಮುತ್ತಂತ ಭಾಗ್ಯವ ಬಾಗಿಲಿಗೆ ತಂತಮ್ಮೋ ದೇವರ ಗುಟ್ಟ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಡಿ ಹೂವೈಗೆ ಕೈಯ ಚಾಚಿ ಆಕಾಶನ ಮುತ್ತುತ್ತಾವೋ ನೋಡಿ ಮಾತಾಡ್ಯವೋ ಲಿಂಗ ಮಾತಾಡ್ಯವೋ ಶರಣಿಂದವೋ ಮನವು ಶರಣಿಂದವೋ 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 ಮಾತಾಡ್ಯವೋ ಲಿಂಗ ಮಾತಾಡ್ಯವೋ ಶರಣಿಂದವೋ ಮನವು ಶರಣಿಂದವೋ. Thank you so much. ಕೊನೆಯ ಒಂದು ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಗೋಪಾಲಕೃಷ್ಣ ಸರ್ ತುಂಬಾ ಥ್ಯಾಂಕ್ ಯು, ದುರ್ಗಾ ಗಣೇಶ್ ಅವರೇ ಥ್ಯಾಂಕ್ ಯು, ಎಲ್ಲ ನನ್ನ ಮ್ಯೂಸಿಷಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ಆಲಿಸಿದಂತಹ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ನೀವಿಷ್ಟು ಚೆಂದ ಕೇಳಬೇಕು ಅಂತಂದರೆ ಶ್ರೀ ದುರ್ಗಾ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ನಿಮಗೂ ಕೂಡ ಥ್ಯಾಂಕ್ ಯು. ತುಂಬ ಚೆಂದ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಹರಿವರಾಸನಂ ಈ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ದನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹಾಡ್ತೀರಾ? ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. स्वामी प्राणनायकं प्रणतकल्पकं स्वामी सुप्रभाषितं प्रणवमन्दिरं स्वामी कीर्तनप्रियं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा.
त्रिदशपूजितं स्वामि देवतात्मकं त्रिनयनप्रभुं स्वामि दिव्यदेशिकं त्रिदशपूजितं स्वामि चिन्तितप्रदं हरिहरात्मजं स्वामि देवमाश्रये शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा स्वामि सुन्दराननं कळभकोमलं स्वामि गात्रमोहनं कळभकेसरी स्वामि वाजिवाहनं हरिहरात्मजं स्वामि देवमाश्रये श्रुतजनप्रियं स्वामि चिन्तितप्रदं श्रुतिविभूषणं स्वामि साधुजीवनं श्रुतिमनोहरं स्वामि गीतलालसं हरिहरात्मजं स्वामि देवमाश्रये शरणमय्यप्पा स्वामि शरणमय्यप्पा 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 स्वामि शरणमय्यप्पा स्वामि ಮತ್ತೊಮ್ಮೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಗೋಕುಲ ಬಡಾವಣೆಯಲ್ಲಿ ಅದ್ಭುತ ಸಂಜೆಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ, ಮಂತ್ರಮುಗ್ಧರಾಗಿದ್ದೇವೆ. ನಮ್ಮೆಲ್ಲರ ಕರ್ಣಗಳಿಗೆ ಆನಂದ, ಶ್ರವಣ ಸುಖ ನಮ್ಮ ಪಾಲಿಗೆ ಸಿಕ್ಕಿದೆ. ಇದಕ್ಕೆ ಕಾರಣರಾದಂಥವರು ಅಖಿಲ ಪಜಿಮಣ್ಣು ಮತ್ತು ಅವರ ಬಳಗ. ರಾಗ ಸಂಚಾರ ಮತ್ತು ವಾದ್ಯಗಳಿಂದ ಹೊಮ್ಮಿದ ಸುನಾದ ಅತ್ಯಂತ ಸೊಗಸಾಗಿತ್ತು. ಇಡೀ ತಂಡಕ್ಕೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಮನದಾಳದ ಕೃತಜ್ಞತೆಗಳು. ಇದೀಗ ಅಖಿಲ ಪಜಿಮಣ್ಣು ಮತ್ತು ಅವರ ಬಳಗವನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಶ್ರೀಯುತ ಗೋಪಾಲಕೃಷ್ಣ ಭಟ್ಟ ಅರ್ತ್ಯಡ್ಕ ಇವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ.
ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಗೋಕುಲ ಬಡಾವಣೆಯ ನಿವಾಸಿಯಾಗಿರುವ ಅವನಿ ಕಲ್ಲೂರಾಯ ಇವರಿಂದ ನೃತ್ಯ ಪ್ರದರ್ಶನ.
ಇದೀಗ ಅವನಿ ಕಲ್ಲೂರಾಯ ಇವರಿಂದ ನೃತ್ಯ ಪ್ರದರ್ಶನ. ಅವನಿ ಕಲ್ಲೂರಾಯ ಅವರು ಡಾಕ್ಟರ್ ಅವಿನಾಶ್ ಕಲ್ಲೂರಾಯ ಮತ್ತು ಡಾಕ್ಟರ್ ಪ್ರತಿಭಾ ಕಲ್ಲೂರಾಯ ದಂಪತಿಯ ಪುತ್ರಿ. ಕಳೆದ 8 ವರ್ಷಗಳಿಂದ ವಿದೂಷಿ ಮಂಜುಳಾ ಸುಬ್ರಹ್ಮಣ್ಯ ನಾಟ್ಯರಂಗ ಪುತ್ತೂರು ಇವರ ಬಳಿ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದಾರೆ. ಇವರು ಇಂದು ಪ್ರಸ್ತುತಪಡಿಸುತ್ತಿರುವ ನೃತ್ಯ ಏನೇ ಶುಕ ಭಾಷಿಣಿ. ಇದು DVG ಅವರ ರಚನೆ. शुक संभाषिणी हासिनी शुक संभाषिणी हासिनी मुकुलित नयनाभिरामे संकेतकमं मुकुलित नयनाभिरामे संकेतकमं सकरुणमनेनो दूतिगे सकरुणमनेनो दूतिगे प्रकटं बडिसुत्तलिर्पळिनियंगुसिरल प्रकटं बडिसुत्तलिर्पळिनियंगुसिरल ಏನೇ ಶುಕ ಭಾಷಿಣಿ ಸುದ್ದಿ ಏನೇ ಶುಕ ಭಾಷಿಣಿ ಸುದ್ದಿ ಏನೇ ಶುಕ ಭಾಷಿಣಿ ಸುದ್ದಿ ಏನೇ ಮನೋಲಾಸಿನಿ ಏನೇ ಶುಕ ಭಾಷಿಣಿ ಸುದ್ದಿ ಏನೇ ಮನೋಲಾಸಿನಿ ಏನೇ ಶುಕ ಭಾಷಿಣಿ ಸುದ್ದಿ ಏನೇ ಮನೋಲಾಸಿನಿ ಏನೇ ಶುಕ ಭಾಷಿಣಿ ಹಾರಾರತೆಗಳು ತಲಾರರ ಪೋಗಳುತ್ತ ಹಾರಾರತೆಗಳು ತಲಾರರ ಪೋಗಳುತ್ತ ಈರಾಲಿಗೊಸಿರುವೆ ಮಾರಾಂತರಂಗವ ಹಾರಾರತೆಗಳು ತಲಾರರ ಪೋಗಳುತ್ತ ಈರಾಲಿಗೊಸಿರುವೆ ಮಾರಾಂತರಂಗವ ಏನೇ ಶುಕ ಭಾಷಿಣಿ ಸುದ್ದಿ ಏನೇ ಮನೋಲಾಸಿನಿ ಏನೇ ಶುಕ ಭಾಷಿಣಿ ಕಿಟ ತಕ್ಕ ತರೆ ಕಿಟ ತಕ್ಕ ತಧೀಂ ಗಿಡ ತಧೀಂ ತ ಧೀಂ ತ ಧೀ ಕಿಟ ತಕ್ಕ ತರೆ ಕಿಟ ತಕ್ಕ ತಧೀಂ ಗಿಡ ತಧೀಂ ತ ಧೀಂ ತ ಧೀ ಕಿಟ ತಕ್ಕ ತರೆ ಕಿಟ ತಕ್ಕ ತಧೀಂ ಗಿಡ ತಧೀಂ ತ ಧೀ ತ ಧೀ ಕಿಟ ತಕ್ಕ ತರೆ ಕಿಟ ತಕ್ಕ ತಧೀಂ ಗಿಡ ತಧೀಂ ತ ಧೀ ತದ್ದಿಂ ಕಿಟ ತಕ್ಕ ತರೆ ಕಿಟ ತಕ್ಕ ತಧೀಂ ಗಿಡ ತಧೀಂ ತದ್ದಿಂ ತದ್ದಿಂ ಕಿಟ ತಕ್ಕ ತರೆ ಕಿಟ ತಕ್ಕ ತಧೀಂ ಗಿಡ ತಧೀಂ ತದ್ದಿಂ ತ ಧೀ ತ ಧೀ ಗಿ ನ ತೋ ತ ಧೀ ತ ಧೀ ಗಿ ನ ತೋ ತ ಧೀ ತದ್ದಿ ಗಿಂಡ ತೋಂ ತದ್ದಿ ತದ್ದಿ ಕಿಟ ತಧೀಂ ತದ್ದಿ ತದ್ದಿ ಗಿಂಡ ತದ್ದಿ ತದ್ದಿ ಗಿಂಡ ತಧೀಂ ತ
ತದ್ದಿ ತದಕಿಟತೋ ತದ್ದಿ ತದಕಿಟತೋ ತದ್ದಿ ತದಕಿಟತೋ ಚಿಂತ ವಿಚಾರಗಳೇ ಚಿಂತ ವಿಚಾರಗಳೇ ನಿನ್ನ ಸಂತೋಷ ಗೋಪ್ಯಂಗಳೇ ಚಿಂತ ವಿಚಾರಗಳೇ ನಿನ್ನ ಸಂತೋಷ ಗೋಪ್ಯಂಗಳೇ ಕಾಂತಂಗದೇನೆ ಏಕಾಂತಂಗಳೋ ಸರಿಯ ಕಾಂತೆ ನೀ ಕಳುಹಿ ಅಶಾಂತನಾಗಿವೆ ಕಾಂತಂಗದೇನೆ ಏಕಾಂತಂಗಳೋ ಸರಿಯ ಕಾಂತೆ ನೀ ಕಳುಹಿ ಅಶಾಂತನಾಗಿವೆ ಏನೇ ಸುಖ ಭಾಷಿಣಿ ಸುದ್ದಿಯೇನೆ ಮನೋಲಾಸಿನಿ ಏನೇ ಸುಖ ಭಾಷಿಣಿ ಝಮ್ ಝಮ್ ತಕ್ಕಿಟ್ಟ ಧೀ ಧೀ ತಕ್ಕಿಟ್ಟ ಝಮ್ ಝಮ್ ತಕ್ಕಿಟ್ಟ ತತ್ತ ಝಮ್ ಕಿಡತಗೆ ಝಮ್ ಝಮ್ ತಕ್ಕಿಟ್ಟ ಧೀ ಧೀ ತಕ್ಕಿಟ್ಟ ಝಮ್ ಝಮ್ ತಕ್ಕಿಟ್ಟ ತತ್ತ ಝಮ್ 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 ತಕ್ಕಿಟ್ಟ ಧೀ ಧೀ ತಕ್ಕಿಟ್ಟ ಝಮ್ ಝಮ್ ತಕ್ಕಿಟ್ಟ ಧೀ ಧೀ ತಕ್ಕಿಟ್ಟ ಝಮ್ ಝಮ್ ತಾ ಝಮ್ ಝಮ್ ತರಗಿಡದಗೆ ಧೀ ಧೀ ತರಗಿಡದಗೆ ಝಮ್ ಝಮ್ ತರಗಿಡದಗೆ ಧೀ ಧೀ ತರಗಿಡದಗೆ ಝಮ್ ಝಮ್ ತಾ ಝಮ್ ಝಮ್ ತಕ್ಕಿಟ್ಟ ಧೀ ಧೀ ತಕ್ಕಿಟ್ಟ ಝಮ್ ಝಮ್ ತಾ ಝಮ್ ಝಮ್ ತರಗಿಡದಗೆ ಧೀ ಧೀ ತರಗಿಡದಗೆ ಝಮ್ ಝಮ್ ತಾ ತದಿ ತದಿ ಗಿಡ್ಡ ತದ ಧೀ ತದಿ ಗಿಡ್ಡ ತದ ಧೀ ತದಿ ಗಿಡ್ಡ ತದ ತದಿ ತಕ್ಕಿಡದಗೆ ತರಗಿಡದ ತದಿ ತಕ್ಕಿಡದಗೆ ತರಗಿಡದ ತದಿ ತಕ್ಕಿಡದಗೆ ತರಗಿಡದ ತದಿ ತದಿ ಕಿಡದಗೆ ತರಗಿಡದ ತದಿ ತದಿ ಕಿಡದಗೆ ತರಗಿಡದ ತದಿ ತದಿ ಕಿಡದಗೆ ತರಗಿಡದ ಪುಣ್ಯ ಪ್ರವಾಸಿಯೋಳೆ ಪುಣ್ಯ ಪ್ರವಾಸಿಯೋಳೆ ನಿನ್ನ ಭಿನ್ನಾಣ ಭೂತಾಟಗಳು ಪುಣ್ಯ ಪ್ರವಾಸಿಯೋಳೆ ನಿನ್ನ ಭಿನ್ನಾಣ ಭೂತಾಟಗಳು ಇನ್ನಾರು ಚನ್ನ ಕೇಶವನಿಗೆ ನಿನ್ನಂದ ಚಂದವ ಬಣ್ಣಿಂಪ ಚತುರರು ಇನ್ನಾರು ಚನ್ನ ಕೇಶವನಿಗೆ ನಿನ್ನಂದ ಚಂದವ ಬಣ್ಣಿಂಪ ಚತುರರು ಏನೇ ಸುಖ ಭಾಷಿಣಿ ಏನೇ ಮನೋಲಾಸಿನಿ ಏನೇ ಸುಖ ಭಾಷಿಣಿ ಸುದ್ದಿಯೇನೆ ಮನೋಲಾಸಿನಿ ಏನೇ ಸುಖ ಭಾಷಿಣಿ ಸುಖ ಭಾಷಿಣಿ ಸುಖ ಭಾಷಿಣಿ ವಂದನೆಗಳು ಅವನಿ ಕಲ್ಲೂರೈ ಅವರಿಗೆ. ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕೆಂದು ನಮ್ಮ ಸಂಸ್ಥೆಯ ಶ್ರೀಮತಿ ಅಮೃತಾ ಶಾನುಭಾಗ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಂದನೆಗಳು. ಮುಂದಿನ ಕಾರ್ಯಕ್ರಮ ಶಂಭೋ ಸ್ವಯಂಭೋ ಭರತನಾಟ್ಯ ಮತ್ತು ಭೂಮಿಪುತ್ರ ಯಕ್ಷಗಾನ ಬಯಲಾಟ. ಈ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಬೇಕೆಂದು ದ್ವಾರಕಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಗಣರಾಜ್ ಕುಂಬ್ಳೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ದ್ವಾರಕೋತ್ಸವ 2026 ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವ ಎಲ್ಲ ಗ್ರಾಹಕ ಸಾಮಾಜಿಕ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಸರ್ವಜನಪ್ರಿಯವಾಗಿ ಸರ್ವಜನಾದರಣೀಯವಾಗಿ ನಡೀತಾ ಇದೆ. ಎಲ್ಲರೂ ಬಹಳ ಸಂತೋಷದಿಂದ ಇಲ್ಲಿನ ಸತ್ಕಾರವನ್ನು ಸ್ವೀಕರಿಸುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನುಭವಿಸ್ತಾ ಸಂತೋಷ ಪಡ್ತಾ ಇದ್ದಾರೆ ಮತ್ತು ನಮ್ಮ ಸಂತೋಷವನ್ನು ಹೆಚ್ಚಿಸ್ತಾ ಇದ್ದಾರೆ. ಈವರೆಗೆ ನಡೆದ ಕಾರ್ಯಕ್ರಮಗಳನ್ನು ನೋಡಿದಿರಿ. ಇನ್ನು ಮುಂದಕ್ಕೆ ಭರತನಾಟ್ಯದ ಕಾರ್ಯಕ್ರಮ ವಿದ್ವಾನ್ ಕಲಾದೀಪ ದೀಪಕ್ ಕುಮಾರ್ ಇವರ ಬಳಗದವರಿಂದ ಈ ಒಂದು ಭರತನಾಟ್ಯದ ಕಾರ್ಯಕ್ರಮ ನಡೀಲಿಕ್ಕಿದೆ. ದ್ವಾರಕಾ ಸಂಸ್ಥೆಯ ಯಾವುದೇ ಒಂದು ವಿಶೇಷ ಸಮಾರಂಭಗಳು ನಡೆದಾಗ ಅಲ್ಲಿ ಭರತನಾಟ್ಯದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವವರು ಸಾಮಾನ್ಯವಾಗಿ ವಿದ್ವಾನ್ ಕಲಾದೀಪ
ದೀಪಕ್ ಕುಮಾರ್ ಮತ್ತವರ ಬಳಗದವರು, ಪುತ್ತೂರಿನ ಖ್ಯಾತಿಯನ್ನು ಹತ್ತೂರಿಗೆ ಹಬ್ಬಿಸಿದ ವಿಶೇಷ ವ್ಯಕ್ತಿ ದಂಪತಿಗಳು ಕಲಾದೀಪ ದೀಪಕ್ ಕುಮಾರ್ ಅವರು. ಕಳೆದ 30 ವರ್ಷಗಳಿಂದ ಭರತನಾಟ್ಯದ ಕ್ಷೇತ್ರದಲ್ಲಿ ತಾವು ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಸಾವಿರಾರು ಶಿಷ್ಯರನ್ನು ರಂಗಕ್ಕೆ ಏರಿಸಿದ ಖ್ಯಾತಿ ಅವರದು. ಬಹಳ ಆರಂಭದಲ್ಲಿ ಮಡಿಕೇರಿಯ ಶ್ರೀಮತಿ ಅಂಬಳೆ ರಾಜೇಶ್ವರಿಯವರಿಂದ ತಾವು ಭರತನಾಟ್ಯವನ್ನು ಕಲಿತ ದೀಪಕ್ ಕುಮಾರ್ ಅವರು ಅನಂತರ ಬೆಂಗಳೂರಿನ ಶ್ರೀಮತಿ ನರ್ಮದಾ ಅವರಿಂದ ತಂಜಾವೂರು ಶೈಲಿ, ಹಾಗೆಯೇ ಉಳ್ಳಾಲ ಮೋಹನ್ ಕುಮಾರ್ ಅವರಿಂದ ಪಂದನಲ್ಲೂರು ಶೈಲಿಯನ್ನು ಅಭ್ಯಾಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೂಚಿಪುಡಿ ನೃತ್ಯವನ್ನು ಕೂಡ ತಾವು ಅಭ್ಯಾಸ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಅದನ್ನು ಧಾರೆ ಎರೆಯುತ್ತಾ ಇದ್ದಾರೆ. ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಿರಂತರವಾಗಿ ಭರತನಾಟ್ಯದ ತರಗತಿಗಳನ್ನು ನಡೆಸುತ್ತಾ ತಾವು ಕಲಿಸಿದ ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ವೇದಿಕೆಗಳನ್ನು ಸೃಷ್ಟಿಸುತ್ತಾ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಪ್ರದರ್ಶನದ ಅವಕಾಶಗಳನ್ನು ಒದಗಿಸುತ್ತಾ ಯೋಗ್ಯ ಗುರುಗಳಾಗಿ ಯೋಗ್ಯ ಶಿಷ್ಯರನ್ನು ನಾಡಿಗೆ ನೀಡುತ್ತಾ ಇರೋರು ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಅವರು. ಅವರ ತಂಡದ ಭರತನಾಟ್ಯದ ಕಾರ್ಯಕ್ರಮಗಳೆಂದರೆ ಸಾಮಾನ್ಯವಾಗಿ ಅತ್ಯಂತ ರಂಜನೀಯವಾಗಿ ವಿವಿಧ ಪ್ರಕಾರಗಳಿಂದ ಕೂಡಿದಂತಹ ನಾಟ್ಯಗಳನ್ನು ಅವರು ಮಕ್ಕಳಿಂದ ಮಾಡಿಸ್ತಾರೆ. ನಾವು ದ್ವಾರಕೋತ್ಸವದ ಈ ಸಂದರ್ಭಗಳಲ್ಲಿ ಒಂದು ಆಶಯವನ್ನಿಟ್ಟುಕೊಂಡು ಭರತನಾಟ್ಯದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. 1-2 ವರ್ಷಗಳ ಹಿಂದಿನಿಂದ ಒಂದೊಂದು ಆಶಯವನ್ನು ಪ್ರಧಾನವಾಗಿಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡಿದೆವು. ಪಿಬರೇ ರಾಮರಸಂ ಎನ್ನುವುದು 1-2 ವರ್ಷ ಹಿಂದಿನ ಆಶಯವಾಗಿತ್ತು. ಅನಂತರದಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಕೃಷ್ಣನ ಜೀವನಕ್ಕೆ, ಕೃಷ್ಣನ ಆದರ್ಶಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಈ ಸಲ ಶಂಭೋ ಸ್ವಯಂಭೋ ಎನ್ನುವ ಆಶಯವನ್ನಿಟ್ಟುಕೊಂಡು ಶಿವ ಸಂಬಂಧಿಯಾದಂತಹ ಕೃತಿಗಳನ್ನು ನಾಟ್ಯದಲ್ಲಿ ಅಭಿನಯಿಸಿ ತೋರಿಸುವಂತಹ ಕಲಾಗಾರಿಕೆಯನ್ನು ಇವತ್ತು ಪ್ರದರ್ಶಿಸಲಿಕ್ಕಿದ್ದಾರೆ. ಶಿಷ್ಯರನ್ನು ತಮ್ಮ ಆಶಯಕ್ಕನುಗುಣವಾಗಿ ತರಬೇತುಗೊಳಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ಮನೋಜ್ಞವಾಗಿ ಮಾಡ್ತಾ ಅದರ ಕುರಿತಾದ ವಿವರಗಳನ್ನು ಕೂಡ ನಮ್ಮ ಎದುರಿಗೆ ಪ್ರಸ್ತುತಪಡಿಸುತ್ತಾ ನೃತ್ಯದ ಕಾರ್ಯಕ್ರಮಗಳನ್ನು ಕೊಡುವುದು ವಿದ್ವಾನ್ ಕಲಾದೀಪ ದೀಪಕ್ ಕುಮಾರ್ ಅವರ ಒಂದು ಶೈಲಿ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಭರತನಾಟ್ಯದ ಕುರಿತಾದಂಥ ಒಂದು ಶಿಕ್ಷಣವೂ ಕೂಡ ಹೌದು. ನೋಡುವವರಿಗೂ ಕೂಡ ಭರತನಾಟ್ಯವನ್ನು ಹೇಗೆ ನೋಡಬೇಕು ಎನ್ನುವುದಕ್ಕೆ ಅನೇಕ ಮಾಹಿತಿಗಳು ಕೂಡ ಅವರ ಕಾರ್ಯಕ್ರಮಗಳಲ್ಲಿ ನಮಗೆ ಸಿಗ್ತವೆ. ಹೀಗೆ ದ್ವಾರಕಾ ಕುಟುಂಬಕ್ಕೆ ಅತ್ಯಂತ ಹತ್ತಿರವಾದ ಒಬ್ಬ ವಿದ್ವಾನ್, ಭರತನಾಟ್ಯ ಕ್ಷೇತ್ರದ ಒಬ್ಬ ದಿಗ್ಗಜ ಕಲಾವಿದ. ಇತ್ತೀಚೆಗೆ ಅವರ 30 ವರ್ಷದ ಆ ಕಲಾಜೀವನದ ಪಯಣದ ಗುರುತಿಗಾಗಿ ಅವರು ತಮ್ಮ ಹಿರಿಯ ಗುರುಗಳನ್ನೆಲ್ಲ ಆಹ್ವಾನಿಸಿ ಪುತ್ತೂರಿನಲ್ಲಿ ಒಂದು ಅದ್ಧೂರಿಯ ಕಾರ್ಯಕ್ರಮವನ್ನು ಮಾಡಿ ತೋರಿಸಿದರು. ಇವತ್ತು ದ್ವಾರಕಾ ಮಹೋತ್ಸವ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ನಡೆಯುವುದಕ್ಕೆ ಅವರು ನೀಡುವ ಶಂಭೋ ಸ್ವಯಂಭೋ ಎನ್ನುವ ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ನಡೀಲಿಕ್ಕಿದೆ. ಈಗಾಗಲೇ ಹಿಮ್ಮೇಳದ ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ. ವಿದ್ವಾನ್ ದೀಪಕ್ ಕುಮಾರ್ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಪ್ರೀತಿ ಕಲಾ ಅವರು ಇವತ್ತು ನಟುವಾಂಗದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಹಿಮ್ಮೇಳದಲ್ಲಿ ಪಿಟೀಲು ವಾದಕರು, ಮೃದಂಗ ವಾದಕರು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಟರಾಜನಾದಂತಹ ಶಿವನ ಆರಾಧನೆಯನ್ನು ಮಾಡುವ ಶಂಭೋ ಸ್ವಯಂಭೋ ಎಂಬ ಆಶಯವನ್ನೊಳಗೊಂಡ ಭರತನಾಟ್ಯ ಕಾರ್ಯಕ್ರಮ ನಿಮ್ಮ ಮುಂದೆ ಇದೀಗ. ಕಲಾವಿದರನ್ನು ಪ್ರೀತಿಯಿಂದ ದ್ವಾರಕೋತ್ಸವ 2026ರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ವೇದಿಕೆಯನ್ನು ಅವರಿಗಾಗಿ ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಇನ್ನು ಮುಂದೆ ನಿಮ್ಮ ಮುಂದೆ ಶಂಭೋ ಸ್ವಯಂಭೋ ಎಂಬ ಭರತನಾಟ್ಯ ಕಾರ್ಯಕ್ರಮ ಪ್ರಸ್ತುತವಾಗಲಿಕ್ಕಿದೆ. ಎಲ್ಲ ಕಲಾವಿದರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ವೇದಿಕೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಗಾಗಿ.
ಮಾನಿಟರಲ್ಲಿ ಒಂಚೂರು ಜಾಸ್ತಿ. ತಳಂಗು ತಕ್ಕ ದಿಕ್ಕು ತಕ್ಕ ದಿಕ್ಕಿಂಡ ತೋಂ ತಾಂ ತರಿತ್ತ ದಂಡ ತಾಂ ದಂಡತ್ತ ಝಂಡು ತಾಂ ಝಣುತ್ತ ದಿಂಬಿ ತಾ ತಾ ತೈ ಕಿಡ್ತಕ ತಾಂ. ಬೇಸ್ ಗೇನ್ ಒಂಚೂರು. ಶ್ರೀ ಗುರುಪ್ರಿಯೋ ನಮಃ. ವಾರಕೋತ್ಸವ 2026ನೇ ಈ ಒಂದು ಸಂಜೆಯ ಕಾರ್ಯಕ್ರಮ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇದರ ಕಲಾವಿದರಿಂದ ಒಂದು ವಿಷಯ ಆಧಾರಿತವಾದಂಥ ಕಾರ್ಯಕ್ರಮ ಶಂಭೋ ಸ್ವಯಂಭೂ. ನಾಟ್ಯಾದಿ ದೇವತೆ ನಟರಾಜನನ್ನು ಶಿವನನ್ನು ಸ್ತುತಿಸುವಂತಹ ಈ ಒಂದು ಕಾರ್ಯಕ್ರಮದ ನೃತ್ಯ ಗುಚ್ಛ ತಮ್ಮ ಮುಂದೆ ನಾವು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಭರತನಾಟ್ಯದಲ್ಲಿ ಪ್ರಾರಂಭಿಕ ನೃತ್ಯ ಬಂದ ಅಂದರೆ ನೃತ್ಯ ಪ್ರಧಾನವಾದಂತಹ ಅಲರಿಪು, ರಂಗಾದಿ ದೇವತೆಗಳಿಗೆ ಗುರು ಹಿರಿಯರಿಗೆ ವಂದಿಸುವಂತಹ ಒಂದು ಸಾಂಕೇತಿಕವಾದಂತಹ ನಮಸ್ಕಾರದ ಚಲನೆಗಳು ಇರುವಂತಹ ಈ ಅಲರಿಪು ತಮ್ಮ ಮುಂದೆ ಈಗ ನಮ್ಮ ಕಲಾಶಾಲೆಯ ಉತ್ಸಾಹಿ ಪುಟಾಣಿ ಮಕ್ಕಳ ತಂಡ ತಮ್ಮ ಮುಂದೆ ಖಂಡ ಅಲರಿಪು, ಖಂಡ ಅಂದರೆ 5 ಅಕ್ಷರದ ತಾಳವುಳ್ಳ ಈ ಅಲರಿಪು ಇದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದರ ಹಿನ್ನೆಲೆ ಸಂಗೀತವಾಗಿ ಶಿವ ಪಂಚಾಕ್ಷರಿ ಶ್ಲೋಕವನ್ನು ನಾವು ಅಳವಡಿಸಿದ್ದೇವೆ. ಶಿವ ಪಂಚಾಕ್ಷರಿ ಶ್ಲೋಕ 5 ಅಕ್ಷರಗಳಿಗೆ ಹೊಂದಿಕೆಯಾಗಿದ್ದು
ಹಿನ್ನೆಲೆ ಸಂಗೀತದಲ್ಲಿ ಭಟಿಯ ರಾಗದ ನಾಗೇಂದ್ರ ಹಾರಾಯ ಸಂಗೀತವನ್ನು ನಾವು ಇದಕ್ಕೆ ಅಳವಡಿಸಿದ್ದೇವೆ. ಪ್ರಾರಂಭದ ನೃತ್ಯ ಅಲರಿಪು. ನಮ್ಮ ಪುಟಾಣಿ ಮಕ್ಕಳು ದ್ವಾರಕಾ ಮನೆತನದ ಪುಟಾಣಿ ಕಲಾವಿದೆ ಕುಮಾರಿ ಅಕ್ಷರಿಯೇ, ನಂತರ ಮಾತಂಗಿ, ಸನ್ನಿಧಿ ಎಸ್ BC ರೋಡು, ಅಕ್ಷರ HP ಮತ್ತು ಆದ್ಯ R ಶಾಸ್ತ್ರಿ, ಹೀಗೆ 5 ಜನ ಪುಟಾಣಿ ಉತ್ಸಾಹಿ ಕಲಾವಿದರು ತಮ್ಮ ಮುಂದೆ ನೃತ್ಯ ಕಾರ್ಯಕ್ರಮವನ್ನು ಅನಾವರಣಗೊಳಿಸಲಿಕ್ಕಿದ್ದಾರೆ. महागणपतिं मनसा स्मरामि, महागणपतिं मनसा स्मरामि, महागणपतिं वसिष्ठवामदेवादिवन्दितं महागणपतिं वसिष्ठवामदेवादिवन्दितं महागणपतिं महादेवसुतं महादेवसुतं गुरुगुहनुतं, महादेवसुतं गुरुगुहनुतं, मारकोटि प्रकाशं जातं, महादेवसुतं गुरुगुहनुतं,
ಮುಂದಿನ ನೃತ್ಯ ನಟರಾಜ ದೇವ ಚಿದಂಬರದಲ್ಲಿ ನೃತ್ಯ ಮಾಡಿದಾಗ ಅವನ ನೃತ್ಯವನ್ನು ನೋಡಲು ಬೇರೆ ಬೇರೆ ದೇವಾನುದೇವತೆಗಳು ಋಷಿಮುನಿಗರು ಸಿದ್ಧರೆಲ್ಲ ಕಾಯ್ತಿರುತ್ತಾರೆ. ಅಂತಹ ಶಿವನ ಭಕ್ತರಲ್ಲಿ ಅತಿ ಶ್ರೇಷ್ಠರಾದಂತಹ ಪತಂಜಲಿ ಮುನಿಗಳು ಮತ್ತು ವ್ಯಾಘ್ರಪಾದ ಮುನಿಗಳು ಶಿವನ ದರ್ಶನಕ್ಕಾಗಿ ಕಾದು ಅವನ ದರ್ಶನಕ್ಕೆ ಚಿದಂಬರದ ನಟೇಶನನ್ನು ಹೊಗಳುವಂತಹ ವಿಶಿಷ್ಟ ಛಂದಸ್ಸಿನ ಒಂದು ರಚನೆ ಶಂಭು ನಟನಂ. ಇದು ಅತಿ ವಿರಳವಾದಂತಹ ಲತಾಂತಪ್ರಿಯ ರಾಗ ಹಾಗೂ ಮತ್ತೊಮ್ಮೆ ಖಂಡ ಚಾಪು ತಾಳದಲ್ಲಿದೆ. ಇದರ ನೃತ್ಯ ಸಂಯೋಜನೆಯನ್ನು ಗುರುಗಳಾದಂತಹ ರಮಾ ವೈದ್ಯನಾಥನ್ ದೆಹಲಿ ಇವರು ಮಾಡಿರುತ್ತಾರೆ. ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಈ ಶಂಭು ನಟನಂ ವಿದ್ವಾನ್ ಗಿರೀಶ್ ಕುಮಾರ್, ವಿದುಷಿ ಅಕ್ಷತಾ ಕೆ, ವಿದುಷಿ ಅಪೂರ್ವ ಗೌರಿ ದೇವತ್ಸ್ಯ, ವಿದುಷಿ ವಿಭಾಶ್ರೀ ವಿ ಗೌಡ, ಕುಮಾರಿ ವಿಂದ್ಯಾ ಕಾರಂತ್, ಶ್ರೀಮತಿ ಮಧುರಾ ಪ್ರಖ್ಯಾತ್ ಮತ್ತು ಕುಮಾರಿ ವಿಷ್ಣುಪ್ರಿಯ ಇವರಿಂದ ಶಂಭು ನಟನಂ. शशिशेखराय नमः। नीलकण्ठाय नमः। शङ्कराय नमः। शूलपाणये नमः। अम्बिकानाथाय नमः। भक्तवत्सलाय नमः। त्रिलोकेशाय नमः। उग्राय नमः।
नाट्यप्रियाय नमः ॐ नाट्यप्रियाय नमः ॐ सदञ्चितमुदञ्चित निकुञ्चितपदं जलजलं चलितमन्दुघटकम् पतञ्जलिदृगञ्जनमनन्दनमचञ्चलपदं जननबन्धनकरम् करम्बरुचिरम्बरवसं परममम्बुदकदम्बकविडम्बकदलम् चिदम्बुदमणि बुधहृदम्बुजरवि परचिदम्बरनटं हरं त्रिपुरभञ्जनमनन्तकृतकङ्कणमखण्डदै अन्तरहितं विरिञ्चि सुरसंहति पुरन्दरविचिन्तितपद अरुणचन्द्रमकुटम् परं पदविखण्डितयम हसितमण्डिततनु मदनवञ्चनपरम् चिरन्तनममं प्रणवसञ्चितनिधि परचिदम्बरनटं भज भज भवन्तमखिलं जगदभङ्गगुणभङ्गममत कृतविधिं सुरसविं तरङ्गनिकरुण्डधृतिलं पटजटं शमनडं हरहरं अहरम् शिवं दशदिगन्तरविजृम्बितकरं करलसन्दरशिशुं हरिं शशिधरं भयपतङ्गनयनं परचिदम्बरनटं अनन्तनवरत्नविलसत्कटक किङ्किणि झलं झलझलं झलरवम् मुकुन्दविधिहस्तगतमद्दललय ध्वनिधिमि धिमितनर्तनपरम् शकुन्तरतबर्हिरतनन्दिमुखभृङ्गिरि सङ्गनिकटम् सनन्दसनक प्रमुखवन्दितपद परचिदम्बरनटं भज भज अनन्तमहिमं त्रिदशवन्द्यचरणं मुनिहृदन्तरवसन्तममलम् कबन्धवियदिम्बध्वनिगन्धवहव किमकबन्धुरविमञ्जुवपुषम् अनन्तविभवं त्रिजगदन्तरमणि त्रिनयनं त्रिपुरखण्डनपरम् सन्दमुनिवन्दितपदं सकरुण परचिदम्बरनटं
परं सुरवरं पुरहरं पशुपतिं जनितदन्तिमुखषण्मुखममुं दृढं कनकपिङ्गळजटं कनकपङ्कजरविं सुमनसं किमरुचिम् असङ्गमनसं जलधि जन्मगणनं कमलयन्तमतुलं गुणनिधिं सनन्दवरदं शमितमिन्दुवदनं परचितं वरनटं अजं क्षितिरतं भुजगपुङ्गवगुणं कनकशङ्गिधनुषं करनसं कुरङ्गपृथुपङ्कपरशुं रुचिरकुङ्कुमरुचिं कमरुकं च धतनं मुकुन्दविशिखं नमदवङ्गफलदं निगमवृन्दतुरगं निरुपमं सचण्डिकुममुं भजति संहृतपुरं हरचिरं हरनटं अनङ्गपरिपन्थितमजं क्षितिदुरन्तरमलं करुणयन्तमखिलं ज्वलन्तमनलं ददतमन्तकरितं सततमिन्द्रसुरवन्दितपदम् उदं च दरविन्दकुलबन्धुशतभिम् अरुचिसंहति सुगन्धवपुषं पतञ्जलिनुतं प्रणवकुञ्जरशुभं हरचिदं वरनटं पतञ्जलिनुतं प्रणवकुञ्जरशुभं हरचिदं वरनटं हरचिदं वरनटं हरिभजे सुन्दररदं हरिभजे हरचिदं वरनटं हरिभजे ಮುಂದಿನ ನೃತ್ಯ ಮತ್ತೊಮ್ಮೆ ಚಿದಂಬರದ ನಟರಾಜನ ನಾವು ಸ್ಮರಿಸೋಣ. ನಾಟ್ಯಾದಿದೇವತೆ ನಟರಾಜ ನೆಲೆಸಿರುವಂಥದ್ದು ತಮಿಳುನಾಡಿನ ಚಿದಂಬರದಲ್ಲಿ. ಎಲ್ಲ ಋಷಿಮುನಿಗಳ ದೇವತೆಗಳ ಅಪೇಕ್ಷೆಯ ಮೇರೆಗೆ ಅವನು ತಾಂಡವ ನೃತ್ಯವನ್ನು ಆಡಿದ. ಅಂತಹ ತಿಲ್ಲೈವನಲ್ಲಿರುವಂತಹ ಚಿದಂಬರ ನಟೇಶನನ್ನು ಸ್ತುತಿಸುವಂತಹ ಒಂದು ಕವಿತೆಯ ರೂಪದಲ್ಲಿ ಗದ್ಯ ಹಾಗೂ ಪದ್ಯ ಮಿಶ್ರಿತ ಈ ಒಂದು ರಚನೆ. ಸಾಹಿತ್ಯಗಳು ಪುನರಾವರ್ತನೆಯಾಗುವಂಥದ್ದು ಈ ಕವಿತ್ವದ ವಿಶಿಷ್ಟತೆಯಾಗಿದೆ. ನಟೇಶ ಕೌತ್ವಂ, ರಾಗ ಹಂಸಧ್ವನಿ, ಏಕತಾಳ. ಇದನ್ನು ಅತ್ಯಂತ ಹಳೆಯ ನಟ್ವನಾರಾದಂತಹ ಗಂಗೈ ಮುತ್ತು ನಟ್ವನಾರ್ ಅವರು ರಚಿಸಿರುತ್ತಾರೆ ತಮಿಳು ಭಾಷೆಯಲ್ಲಿ. ತಮ್ಮ ಮುಂದೆ ಈಗ ಮತ್ತೊಮ್ಮೆ ಪುಟಾಣಿಗಳ ತಂಡ ನಟೇಶ ಕೌತ್ವಂನನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ತಕ್ಕ ತಿಮ್ಮಿ ತಕ್ಕ ಚೆಂಡು, ತಕ್ಕ ತಿಮ್ಮಿ ತಕ್ಕ ಚೆಂಡು, ತಕ್ಕ ತಿಮ್ಮಿ ತಕ್ಕ ಚೆಂಡು, ತರ್ಗಿಡ್ದೋಮ್ 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 ತಕ್ಕ ತಿಮ್ಮಿ ತಕ್ಕ
ಚೆಂಡು ತಕ್ಕ ತಿಮ್ಮಿ ತಕ್ಕ ತಕ್ಕ ತಿಮ್ಮಿ ತಕ್ಕ ಚೆಂಡು ತರ್ಗಿಡೋಮ್ ತಾಂ ತಕ್ಕ ತಿಮ್ಮಿ ತಕ್ಕ ಚೆಂಡು ತಕ್ಕ ತಿಮ್ಮಿ ತಕ್ಕ ತಿಮ್ಮಿ ತಕ್ಕ ಚೆಂಡು ತರ್ಗಿಡೋಮ್ ತಾಂ ತಕ್ಕ ತಿಮ್ಮಿ ತರ್ಗಿಡೋಮ್ ತಾಂ ತಕ್ಕ ತಿಮ್ಮಿ ತರ್ಗಿಡೋಮ್ ತಾಂ ತರ್ಗಿಡೋಮ್ ತಾಂ ತರ್ಗಿಡೋಮ್ ತಾಂ ತರ್ಗಿಡೋಮ್ ತಾಂ ತರ್ಗಿಡೋಮ್ ತಾಂ ತರ್ಗಿಡೋಮ್ ತರ್ಗಿಡೋಮ್ ತಕ್ಕದಿಂದ ತಾಂ ತಕ್ಕದಿಂದ ತಾಂ ತಕ್ಕದಿಂದ ತಾಂ ತಕ್ಕದಿಂದ ತಾಂ ತಕ್ಕದಿಂದ ತಾಂ ತಕ್ಕದಿಂದ ತಾಂ ತಕ್ಕದಿಂದ ತಿಂ ತಕ್ಕ ತಿಮ್ಮಿ ತಿಮ್ಮಿತ ತಿಮ್ಮಿತ ತಕ್ಕ ತರಿಕೊಂಡು ಧಿರಿಕೊಂಡು ತಕ್ಕಿ ತುತ್ತ ಕಿಟ್ಟ ತಿನ್ನ ನಕ್ಕ ತಿನ್ನ ತಿಂ ತಿಂ ತಾಂ ಧೀಮ್ ಧೀಮ್ ತಕ್ಕ ಜೊಣ್ಣು ದಿಮ್ಮಿತ ದಿಮ್ಮಿತ ತಕ್ಕ ಹರಿಗುಡು ದಿರಿಗುಡು ದಿಮ್ಮಿತ ಹಿತ್ತ ಹಿತ್ತ ಚಿನ್ನ ತೊಂಗ ತದಿಂತ ದೀಂತ ಧೀಮ್ ಧೀಮ್ ತಕ್ಕ ಜೊಣ್ಣು ದಿಮ್ಮಿತ ದಿಮ್ಮಿತ ತಕ್ಕ ಹರಿಗುಡು ದಿರಿಗುಡು ದಿಮ್ಮಿತ ರಿತ ರಿತ ಚಿನ್ನ ತೊಂಗ ತದಿಂತ ದೀಂತ ಧೀಮ್ ಧೀಮ್ ತಕ್ಕ ಜೊಣ್ಣು ದಿಮ್ಮಿತ ದಿಮ್ಮಿತ ತಕ್ಕ ತೆರೆಗುಡು ದಿರಿಗುಡು ದಿಮ್ಮಿತ ರಿತ್ತ ರಿತ್ತ ಗಿಡತು ದೀಂತ ದೀಂತ ಧೀಮ್ ಧೀಮ್ ತಕ್ಕ ಜೊಣ್ಣು ದಿಮ್ಮಿತ ದಿಮ್ಮಿತ ತಕ್ಕ ತೆರೆಗುಡು ದಿರಿಗುಡು ದಿಮ್ಮಿತ ರಿತ್ತ ರಿತ್ತ ಗಿಡತು ದೀಂತ ದೀಂತ ಹರಿಗುಡು ಹಿರಿಗುಡು ದಿಮ್ಮಿತ ರಿತ್ತ ರಿತ್ತ ಗಿಣತು ದೀಂತ ದೀಂತ ಸಕವನ ಮುನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಂಕಿಣಿ ಜಂ ಜಂ ಸಕವನ ಮುನಿ ಜನ ಸಕಲ ಸುರ ಸುರ ಸನ್ನುತ ಪಾದ ಕಿಂಕಿಣಿ ಜಂ ಜಂ ಸಕವನ ಮುನಿ ಜನ ಸಕಲ ಸುರ ಸುರ ಸನ್ನುತ ಪಾದ ಕಿಂಕಿಣಿ ಜಂ ಜಂ ಜನ್ನ 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 ಪೂರ ಲಯ ಗತಿ ಗಣ್ಣ 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 ವಿಧಿ ಹರಿ ಸೇವಿತ ಜಣ 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 ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿತ ಗಣ ಜಣ 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 ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿತ ಕಟವನ ಮುನಿ ಜನ ಸಕಲ ಸುರ ಸುರ ಸನ್ನುತ ಪಾದ ಕಿಂಕಿಣಿ ಜಂ ಜಂ ಜಣ 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 ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ದಗದರೆ ಗಿಡದಗದ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ತಾಂಡವಿ ದಂ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ತಾಂಡವಿ ಗಂಬರ ಕಿಟ ಕಿಟ ತಕ ಧಿರಿ ಕಿಟ ಕಿಟ ತಕ ವ್ಯಾಘ್ರ ಮದರ ಕಿಟ ಕಿಟ ತಕ ಧಿರಿ ಕಿಟ ಕಿಟ ತಕ ವ್ಯಾಘ್ರಮ ಶಂಕರ ಕಿಟ ಕಿಟ ತಕ ತೊನ ಕಿಟ ಕಿಟ ತಕ ತ್ರಿಶೂಲಧರ ಕಿಟ ಕಿಟ ತಕ ನನ ಕಿಟ ಕಿಟ ತಕ ತ್ರಿಶೂಲಧರ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ಕಿಟ ಕಿಟ ತಕ ಧಿರಿ ಕಿಟ ಕಿಟ ತಕ ತಾಂಡವೇ ದಾವರ ಕಿಟ ಕಿಟ ತಕ ಧಿರಿ ಕಿಟ ಕಿಟ ತಕ ವ್ಯಾಘ್ರಮ ಶಂಕರ ಕಿಟ ಕಿಟ ತಕ ನನ ಕಿಟ ಕಿಟ ತಕ ತ್ರಿಶೂಲಧರ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಡಂ ಗಿಡ ತಗ ಜಗಡಂ ಗಿಡ ತಗ 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 ಜಗ ಜಗ ಜಯ ಜಯ ಶಶಿ ರವಿ ಭೂಷಣ ಭೂಪ ಭಯಂಕರ ಡಮರುಗಹಸ್ತ ಹೃದಯ ಸಹಸ್ರ ದೀಕ್ಷಿತ ನಾಥ ನಟೇಶ ಗೌತಮ ತಗ ತಗ ತಾಂದಿರಿ ದೈ ತಕ್ಕುತಿ ಕುತಕ್ಕಿ ತಂ ಕಿಟ ಕಿಟ ತಗಣಂ ತಗ ತಗ ತಾಂದಿರಿ ದೈ ತಕ್ಕುತಿ ಕುತಕ್ಕಿ
ಕಲಾ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಲು ಹೊರಟಿರುವಂತಹ ಈ ಉತ್ಸಾಹಿ ಪುಟಾಣಿ ಕಲಾವಿದರನ್ನು ಸದಾ ಪ್ರೋತ್ಸಾಹಿಸಿರುವಂತಹ ದ್ವಾರಕದ ಮನೆತನದವರಿಗೆ ನಾವು ಆಭಾರಿಯಾಗಿರುತ್ತೇವೆ. ಈ ಎಲ್ಲ ಪುಟಾಣಿ ಕಲಾವಿದರ ಹಾಗೂ ನಮ್ಮ ಹಿರಿಯ ಕಲಾವಿದರ ಮೇಲೆ ನಿಮ್ಮೆಲ್ಲರ ಕಲಾ ಅಭಿಮಾನಿಗಳ ಕಲಾ ಪೋಷಕರ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಾ ಇಂದಿನ ಹಿಮ್ಮೇಳ ಕಲಾವಿದರನ್ನು ಪರಿಚಯಿಸಲು ತುಂಬ ಸಂತೋಷವಾಗುತ್ತಿದೆ. ಮೃದಂಗವಾದನದಲ್ಲಿ ನಮ್ಮ ನೆರೆಯ ರಾಜ್ಯ ಕೇರಳದ ನೀಲೇಶ್ವರದಿಂದ ಬಂದಂತಹ ಮೃದಂಗ ವಿದ್ವಾಂಸರಾದಂತಹ ಶ್ರೀಯುತ ಗೀತೇಶ್ ನೀಲೇಶ್ವರ. ರಿದಮ್ ಪ್ಯಾಡ್ನಲ್ಲಿ ನಮ್ಮದೇ ಪುತ್ತೂರಿನ ಶ್ರೀಯುತ ಸುಹಾಸ್ ಹೆಬ್ಬಾರ್ ಮಣಿಯ. ಪಿಟೀಲು ವಾದನದಲ್ಲಿ ಪುತ್ತೂರಿನ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡ್ತಿರುವಂತಹ, ಈಗ ನೃತ್ಯ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿ ಈ ಕ್ಷೇತ್ರದಲ್ಲೂ ಸಹ ಹೆಸರು ಮಾಡಲು ಪ್ರಯತ್ನಿಸುತ್ತಿರುವಂತಹ ಉದಯೋನ್ಮುಖ ಹಾಗೂ ಭರವಸೆಯ ಕಲಾವಿದೆ ಕುಮಾರಿ ತನ್ಮಯ ಉಪ್ಪಂಗಾಳ. ಹಾಡುಗಾರಿಕೆಯಲ್ಲಿ ನಮ್ಮ ಸಂಸ್ಥೆಯ ಸಂಗೀತ ನಿರ್ದೇಶಕಿಯಾದಂತಹ ಶ್ರೀಮತಿ ವಿದುಷಿ ಪ್ರೀತಿಕಲಾ ಪುತ್ತೂರು. ನಟುವಾಂಗದಲ್ಲಿ ನಿಮ್ಮೆಲ್ಲರ ವಿಧೇಯ ವಿದ್ವಾನ್ ದೀಪಕ್ ಕುಮಾರ್. ವಿಶೇಷವೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಅದ್ಭುತ ಹಿಮ್ಮೇಳ ಕಲಾವಿದರು ಒಂದು ಸಂಗೀತ ಕಚೇರಿಯ ರೀತಿಯಲ್ಲಿ ಯಾವುದೇ ರಿಹರ್ಸಲ್ ಇಲ್ಲದೆ ಒಂದು ನೇರವಾಗಿ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಸಹಕರಿಸ್ತಿದ್ದಾರೆ, ಅದ್ಭುತವಾಗಿ ಸಹಕರಿಸ್ತಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಎಂದು ಹಾರೈಸುತ್ತಾ ನಾವು ನಮಗೆ ಕೊಟ್ಟಂತಹ ಇಂದಿನ ಒಂದು ಶೀರ್ಷಿಕೆ ಭೋ ಶಂಭೋ ಸ್ವಯಂಭೋ. ಶಂಭೋ ಶಂಭೋ ಭೋ ಶಂಭೋ ಇದೆಲ್ಲ ಕೇಳಬೇಕಾದ್ರೆ ನಮಗೆ ಒಂದು ಹಾಡು ನೆನಪಾಗ್ತದೆ. ಯಾವುದು ಹೇಳಿದರೆ ಅದು ಶಾಸ್ತ್ರೀಯ ಸಂಗೀತ ಆಗಲಿ ಅಥವಾ ರಸಮಂಜರಿ ಆಗಲಿ ಅಥವಾ ಸಿನಿಮಾ ಆಗಲಿ ಅಥವಾ ಇಂದಿನ ಮಕ್ಕಳು ಮಾಡುವಂಥ ಜಾಸ್ ಮ್ಯೂಸಿಕ್ ಆಗಲಿ ಎಲ್ಲಕ್ಕೂ ಹೊಂದಿಕೆ ಆಗುವಂಥ ಒಂದು ಪದ್ಯ ಯಾವುದು ಕೇಳಿದರೆ ಭೋ ಶಂಭೋ ಶಿವಶಂಭೋ ಸ್ವಯಂಭೋ. ಇದಕ್ಕೆ ನಾವು ಅನೇಕ ವರ್ಷಗಳ ಹಿಂದೆ ನೃತ್ಯದ ರೂಪವನ್ನು ಕೊಟ್ಟಿದ್ದೇವೆ. ವಾಗ್ಯಕಾರರಾದಂತಹ ದಯಾನಂದ ಸರಸ್ವತಿಯವರು ಬರೆದಂತಹ ಒಂದು ಅದ್ಭುತ ರಚನೆ. ಇದರ ಸಾಹಿತ್ಯದ ಆಳ ಹುಡುಕ್ಲಿಕ್ಕೆ ಹೋದರೆ ನಮಗೆ ಅದರ ಆಳ ಅಗಲ ಸಿಗುವುದಿಲ್ಲ. ಯಾಕಂದರೆ ಬಹಳಷ್ಟು ಶಿವನೇ ನಮಗೆ ನಿಲುಕಾದಂತಹ ಒಂದು ಶಕ್ತಿ. ಅವನ ಒಂದು ವರ್ಣಿಸುವಂಥ ಪದಗಳ ವಿಸ್ತಾರವನ್ನು ನಮಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಮ್ಮ ಒಂದು ಜ್ಞಾನದ ಪರಿಮಿತಿಯೊಳಗೆ ನಮ್ಮ ನೃತ್ಯದ ನಮಗೆ ಒಲಿದಂತಹ ನೃತ್ಯದ ಪರಿಮಿತಿಯೊಳಗೆ ನಾವು ಅದನ್ನು ರೂಪ ಕೊಡಲಿಕ್ಕೆ ಪ್ರಯತ್ನಿಸ್ತಿದ್ದೇವೆ. ಭೋ ಶಂಭೋ ಶಿವಂ ಭೋ ಶಂಭೋ ಶಿವಶಂಭೋ ಸ್ವಯಂಭೋ. ಆ ಧ್ವನಿಗಳಲ್ಲೇ ಅಕ್ಷರಗಳಲ್ಲೇ ಒಂದು ರೀತಿ ಝೇಂಕಾರವಿದೆ. ಅವನು ಎಲ್ಲ ಲಯಗಳನ್ನು ತನ್ನ ಹಿಡಿತದಲ್ಲಿರಿಸುವವನು, ಕಾಲಾತೀತ ಸ್ವರೂಪನು. ಹಾಗಾಗಿ ಲಯದಲ್ಲಿ ಬರುವಂತಹ ಪಂಚ ಜಾತಿಗಳನ್ನು ಇದರಲ್ಲಿ ಅಳವಡಿಸಿದ್ದೇವೆ. ಆತನು ಗಂಗಾಧರನು. ಹೇಗೆ ಬ್ರಹ್ಮಲೋಕದಿಂದ ಗಂಗೆಯು ಅಹಂಕಾರಿಯಾಗಿ ಭೂಮಿಗೆ ಬಂದಾಗ ಅವಳು ಬರಬೇಕಾದರೆ ಭಗೀರಥ ಪ್ರಯತ್ನ ಪಡ್ತಾನೆ, ಶಿವನಲ್ಲಿ ಪ್ರಾರ್ಥಿಸುತ್ತಾನೆ. ಶಿವನು ಒಲಿದು ಬಂದಾಗ ಆಗ ಗಂಗೆ ತನ್ನ ಅಹಂಕಾರದಿಂದ ಶಿವನಿಗೆ ಸವಾಲು ಹಾಕುತ್ತಾಳೆ. ಕೊನೆಗೆ ಆ ಶಿವನ ಜಟ ಮಂಡಲದಲ್ಲಿ ಸಿಲುಕಿ 1,000 ವರ್ಷಗಳ ಕಾಲ ಅಲ್ಲೇ ಇದ್ದು ಕೊನೆಗೆ ಪುನಃ ಭಗೀರಥನ ಪ್ರಯತ್ನದಿಂದ ಒಂದು ಎಳೆಯಾಗಿ ನಾವು ಇವತ್ತು ಕಾಣುವಂತಹ ಗಂಗೆ ನಮ್ಮ ಭೂಮಿಯಲ್ಲಿ ಹರಿದು ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿದ್ದಾಳೆ. ನಮ್ಮ ಎಲ್ಲ ಭವಸಾಗರಗಳನ್ನು ದಾಟಿಸುವಂತಹ ಶಿವನು ಓರ್ವ ನಾವೇ ಇದ್ದಾಗೆ, ಭವಸಾಗರದ ನಾವೇ ಇದ್ದಾಗೆ ಶಿವನು. ನಿರ್ಗುಣ ಪರಬ್ರಹ್ಮ ಸ್ವರೂಪನು ಅವನನ್ನು ಹೇಗೆ ವರ್ಣಿಸಲು ಸಾಧ್ಯ? ಗಮ ಭೂತ ಪ್ರಪಂಚರಹಿತ ಇಹ ಪರಗಳ ಎಲ್ಲ ಜೀವಾತ್ಮಗಳ ಆ ಒಂದು ಚೌಕಟ್ಟಿಗೆ ನಿಲುಕದಂತಹ ಒಂದು ವಿಸ್ತಾರವನ್ನು ಹೊಂದಿದವನು. ಇವನ ನೃತ್ಯ ಆನಂದ ತಾಂಡವ. ಸಪ್ತತಾಂಡವಗಳಲ್ಲಿ ನೃತ್ಯವಾದಂತಹ ವಿಶೇಷ ನೃತ್ಯ ಅಂದರೆ ಆನಂದ ತಾಂಡವ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಂದರವಾದ ಕಥೆ ಇದೆ. ತಮಿಳುನಾಡಿನ ತಿಲ್ಲೈವನ ಎಂಬ ಜಾಗದಲ್ಲಿ ಒಂದೊಮ್ಮೆ ದುಷ್ಟ ಆಕಾಂಕ್ಷೆಯುಳ್ಳಂತಹ ಋಷಿಗಳು
ನಾವೆಲ್ಲ ಋಷಿಗಳು ಒಳ್ಳೆಯವರು ಅಂತ ತಿಳ್ಕೊಂಡ್ರು ಕೂಡ ಒಂದು ಕಾಲದಲ್ಲಿ ದೈವಶಕ್ತಿಯನ್ನೇ ತಮ್ಮ ಹತೋಟಿಯಲ್ಲಿ ಇಡಿಸಿಕೊಳ್ಳಲು ವಾಮ ಮಾರ್ಗವನ್ನು ಹಿಡಿದಂಥ ಋಷಿಗಳೆಲ್ಲ ತಪಸ್ಸು ಮಾಡ್ತಿರ್ಬೇಕಾದ್ರೆ ಶಿವನು ಬರುತ್ತಾನೆ. ಆಗ ಋಷಿಗಳ ಶಕ್ತಿ ಕುಂದಲು ಅವರೆಲ್ಲರೂ ಶಿವನ ಮೇಲೆ ವಿಶಿಷ್ಟವಾದಂತಹ ಪ್ರಯೋಗಗಳನ್ನು ಮಾಡ್ತಾರೆ. ಹುಲಿ, ಜಿಂಕೆ, ಹಾವು ಮುಂತಾದ ವಸ್ತುಗಳನ್ನು ಕಳಿಸಿ ಶಿವನದನ್ನು ಆಭರಣವಾಗಿ ಧರಿಸುತ್ತಾನೆ. ಕೊನೆಯದಾಗಿ ಆ ಋಷಿಗಳೆಲ್ಲರ ಅಜ್ಞಾನದ ಸ್ವರೂಪವಾದಂತಹ ಮುಯ್ಯಲಗ ಎಂಬ ಕುಬ್ಜ ರಾಕ್ಷಸ ಬಂತು. ಆ ಶಿವನು ಅವನನ್ನು ಮೆಟ್ಟಿ ನಿಂತು ಅವನ ಮೇಲೆ ನೃತ್ಯ ಮಾಡುತ್ತಾನೆ. ಅದೇ ಈಗಿನ ನಾವು ಕಾಣುವಂತಹ ನಟರಾಜ ವಿಗ್ರಹ. ತಿಲ್ಲೈವನ ಅಂದರೆ ಈಗಿನ ಚಿದಂಬರದಲ್ಲಿರುವಂತಹ ಶಿವನ ಒಂದು ಸ್ವರೂಪ. ಆ ತಿಲ್ಲೆಯಲ್ಲಿ ಅವನು ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟತೋಮ್ ಎಂಬುದಾಗಿ ನರ್ತಿಸುತ್ತಾನೆ. ಮತಂಗ ಮುನಿಗಳಿಂದ ವಂದಿಸಲ್ಪಡುವಂತಹ ಇವನು ಸರ್ವ ದಿಗಂಬರನಾಗಿ ಬಂದರೂ ಕೂಡ ಕೊನೆಗೆ ಆ ಆಹಾರ್ಯವನ್ನು ಧರಿಸಿ ಸರ್ವಾಂಗ ಸುಂದರನಾಗುತ್ತಾನೆ. ಅಂತಹ ನೃತ್ಯ ನಟೇಶನನ್ನು ನಾವೀಗ ನೋಡೋಣ. ಭೋ ಶಂಭೋ, ರೇವತಿ ರಾಗ, ಆದಿತಾಳ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಕ್ಕದಿಂದ ತಂ ತಕ್ಕದಿಂದ ತಂ ತಕ್ಕದಿಂದ ತಂ ತಿಂ ತಂ ತಕ್ಕಂ ತೈ ತೈ ತಿರು ತೈ ತಂ ತಿಂ ತಂ ತಕ್ಕಂ ತೈ ತೈ ತಿರು ತೈ ತಂ ತಿಂ ತಕ್ಕಂ ಸಾ ತಕ್ಕಂ ತಕ್ಕುಂದರಿ ಕಿಟ ತಕ್ಕ ತಂ ತಿಂ ತಕ್ಕಂ ಸಾ ತಕ್ಕಂ ತಕ್ಕುಂದರಿ ಕಿಟ ತಕ್ಕ ತಾ ತಕ್ಕಂ ತಾ ತಾ ತಕ್ಕಂ ತಕ್ಕುಂದರಿ ಕಿಟ ತಕ್ಕ ತಾ ತಕ್ಕಂ ತಾ ತಾ ತಕ್ಕಂ ತಕ್ಕುಂದರಿ ಕಿಟ ತಕ್ಕ ತಕ್ಕಂ ತಕ್ಕ ತಕ್ಕಂ ತಕ್ಕ ತಕ್ಕಂ ಗಡಗಡಗಡಂ ತಕ್ಕಂ ತಕ್ಕ ತಕ್ಕಂ ತಕ್ಕ ತಕ್ಕಂ ಗಡಗಡಗಡಂ ತಕ್ಕ ದಿಂಡಿ ತಕ್ಕ ಚೆಂಡು ತಕ್ಕಿಟ್ಟ ತಕ್ಕ ದಿಗ ಗಡಗಡಗಡಂ ತಕ್ಕ ದಿಂಡಿ ತಕ್ಕ ಚೆಂಡು ತಕ್ಕಿಟ್ಟ ತಕ್ಕ ದಿಗ ಗಡಗಡಗಡಂ ತಕ್ಕ ದಿಂಡಿ ತಂ ತಕ್ಕ ಚೆಂಡು ತಕ್ಕ ದಿಂಡಿ ದಿಂಡಿ ತಕ್ಕ ಚೆಂಡು ತಕ್ಕ ದಿಂಡಿ ತಂ ತಕ್ಕ ಚೆಂಡು ತಕ್ಕ ದಿಂಡಿ ತಂ ತಕ್ಕ ಚೆಂಡು ತಕ್ಕಿಟ್ಟ ತಕ್ಕಿಟ್ಟ ತಂ ತಕ್ಕಿಟ್ಟ 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 ತಕ್ಕ ತಕ್ಕಿಟ್ಟ ತಕ್ಕ ದಿಗ ಗಡಗಡಗಡಂ ತಕ್ಕಿಟ್ಟ 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 ತಕ್ಕ ಶಕ್ತಿಟ್ಟ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ದಿಗ ಗಡಗಡಗಡಂ ಶಂಭೋ ಶಿವ ಶಂಭೋ ಸ್ವಯಂ ಶಂಭೋ ಶಿವ ಶಂಭೋ ಸ್ವಯಂಭೋ. 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 ಶಂಭೋ ಶಿವ ಶಂಭೋ ಸ್ವಯಂಭೋ.
ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಾಗರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ
ಶಿವನನ್ನು ನಮ್ಮ ದಾಸರು ಕೂಡ ಹಾಡಿ ಹೊಗಳಿದ್ದಾರೆ. ಸಂಖ್ಯೆಗಳು ಕಡಿಮೆಯಾದರೂ ಕೂಡ ಆ ಒಂದು ರಚನೆಗಳ ಮಹತ್ವ ಬಹಳಷ್ಟಾಗಿರುವಂಥದ್ದು. ದಾಸರಲ್ಲಿ ವಿಜಯ ವಿಠಲ ದಾಸರು ಓರ್ವರು. ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಕಾವ್ಯ ಪರಂಪರೆಯಲ್ಲಿ ಅವರ ಕೊಡುಗೆ ಕೂಡ ಮಹತ್ತರವಾಗಿದೆ. ಅಂತಹ ವಿಜಯ ವಿಠಲದಾಸರು ರಚಿಸಿರುವಂತಹ ಶಿವನ ಒಂದು ರಚನೆ, ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ, ತವಕದಿಂದ ತಿಳಿದು ಅವಗುಣಗಳ ತೊರೆದು ನಿತ್ಯ ಶಿವನನ್ನು ನೋಡಿಕೊಂಡು ಅವನು ಹಾಡಿ ಹೊಗಳಿ ಎಂಬುದಾಗಿ ಹೇಳಿದ್ದಾರೆ. ಅವನನ್ನು ಹೊಗಳುತ್ತಾ, ಅವನ ಮಹಿಮೆಯನ್ನು ಹಾಡಿ ಹೊಗಳುತ್ತಾ, ದಕ್ಷ ಪ್ರಜೇಶ್ವರನ ದ್ವಾರ ಶಿಕ್ಷಣೆ ಮಾಡಿದ ದಕ್ಷಿಣಾಮೂರ್ತಿ, ಶಿವನ ಪತ್ನಿಯಾದಂಥ ಸತೀದೇವಿಯು ಒಮ್ಮೆ ತನ್ನ ತಂದೆ
ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಹೋಗಬೇಕೆಂದು ಒತ್ತಾಯ ಮಾಡುತ್ತಾಳೆ. ಆದರೆ ಆಮಂತ್ರಣವಿಲ್ಲದ ಕ್ಷೇತ್ರಕ್ಕೆ ಹೋಗಬಾರದೆಂದು ಶಿವನು ಹೇಳಿದರೂ ಕೂಡ ಕೊನೆಗೆ ಅವಳ ದುಃಖ ನೋಡದೆ ಅವಳನ್ನು ಕಳಿಸಿಕೊಡುತ್ತಾನೆ. ಆದರೆ ದಕ್ಷನ ಯಜ್ಞ ಮಂಟಪದಲ್ಲಿ ಸತಿಗೆ ಅವಮಾನವಾಗುತ್ತದೆ. ಅಷ್ಟೇ ಅಲ್ಲ, ಆತನು ದಕ್ಷ ಪ್ರಜಾಪತಿಯು ತನ್ನ ನಿರೀಶ್ವರ ಯಜ್ಞದಲ್ಲಿ ಶಿವನನ್ನು ಬಾಯಿಗೆ ಬಂದಂತೆ ನಿಂದಿಸುತ್ತಾನೆ. ಕೋಪಗೊಂಡಂತಹ ಸತಿಯು ತನ್ನ ಯೋಗಾಗ್ನಿಯಲ್ಲಿ ತನ್ನನ್ನು ತಾನೇ ದಹಿಸಿ ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ. ವಿಷಯ ತಿಳಿದಂತಹ ಶಿವನು ಕೋಪದಿಂದ ತಾಂಡವ ನೃತ್ಯವನ್ನು ಆಡುತ್ತಾ ತನ್ನ ಜಟೆಯಿಂದ ವೀರಭದ್ರನೆಂಬ ಒಂದು ಶಕ್ತಿಯನ್ನು ಸೃಷ್ಟಿಸುತ್ತಾನೆ. ಅವನನ್ನು ದಕ್ಷನ ಯಜ್ಞ ನಾಶ ಮಾಡಲು ಆದೇಶಿಸುತ್ತಾನೆ. ಹಾಗೆ ಬಂದಂತಹ ವೀರಭದ್ರನು ದಕ್ಷನ ಎಲ್ಲ ಪರಿವಾರದವರನ್ನು ಸಂಹರಿಸಿ ಶಿವನ ಆಜ್ಞೆಯನ್ನು ನೆರವೇರಿಸುತ್ತಾನೆ. ಹೀಗೆ ದಕ್ಷನ ಯಜ್ಞವನ್ನು ನಾಶ ಮಾಡಿದಂತಹ, ಶಿಕ್ಷಣೆ ಮಾಡಿದಂತಹ ಶಿವನು ಕೊನೆಗೆ ದಕ್ಷಿಣಾಮೂರ್ತಿಯಾಗಿ, ಶಾಂತ ಸ್ವರೂಪಿಯಾಗಿ ಎಲ್ಲ ಲೋಕದವರಿಗೆ ಜ್ಞಾನವನ್ನು ದಯಪಾಲಿಸುತ್ತಾನೆ. ಅಂತಹ ಮೋಕ್ಷಕ್ಕೆ ಮನಸ್ಸನ್ನು ಕೊಡುವಂತಹ ನಿಟಿಲೇಕ್ಷಣವಂತ ಶಾಂತ ಸ್ವರೂಪಿಯಾದ ಶಿವನನ್ನು ಹಾಡಿ ಹೊಗಳಿದ್ದಾರೆ ವಿಜಯ ವಿಠಲದಾಸರು. ಈ ಒಂದು ಅಪೂರ್ವವಾದಂಥ ಕೃತಿ ನಾವು ಪ್ರಥಮ ಬಾರಿಗೆ ಮಾಡ್ತಿರುವಂಥದ್ದು. ಶಿವನಿಗೆ ಬಹಳಷ್ಟು ಪ್ರಿಯವಾದಂತಹ ಪೂರ್ವಿ ಕಲ್ಯಾಣಿ ರಾಗದಲ್ಲಿದೆ. ತಮ್ಮ ಮುಂದೆ ಪುಟಾಣಿ ಮಕ್ಕಳು ತಮ್ಮ ಪ್ರಥಮ ಪ್ರಯೋಗವನ್ನು ಪ್ರಸ್ತುತಪಡಿಸಲಿದ್ದಾರೆ. ಕುಮಾರಿ ಅಕ್ಷರಿ, ಮಾತಂಗಿ, ಸನ್ನಿಧಿ, ಅಕ್ಷರ ಮತ್ತು ಆದ್ಯ. आङ्गिकं भुवनं यस्य वाचिकं सर्ववाङ्मयम् ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ, 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 ಶಿವನ ನೋಡಿರೋ. ತವಕದಿಂದ ತಿಳಿದು ಬೇಗ ಅವಗುಣಗಳ ತೊರೆದು ನಿತ್ಯ
ಅವಗದಿಂದ ತಿಳಿದು ವೇದ ಅವಗುಣಗಳ ಮುಗಿದು ಶಿವನ ನೋಡಿರೋ ದಕ್ಷ ಪ್ರಜೇಶ್ವರನ ಧ್ವರ ಶಿಕ್ಷಣೆ ಮಾಡಿದ ದಕ್ಷಿಣಾಮೂರ್ತಿ ದಕ್ಷ ಪ್ರಜೇಶ್ವರನ ಧ್ವರ ಶಿಕ್ಷಣೆ ಮಾಡಿದ ದಕ್ಷಿಣಾಮೂರ್ತಿ ದಕ್ಷ ಪ್ರಜೇಶ್ವರ
ವಿಜೇಶ್ವರನ ಧ್ವರ ಶಿಕ್ಷಣೆ ಮಾಡಿದ ದಕ್ಷಿಣಾಮೂರ್ತಿ ದಕ್ಷಿಣ ಮೂರ್ತಿ ದಕ್ಷಿಣ ಮೂರ್ತಿ ದಕ್ಷಿಣ ಮೂರ್ತಿ ಮೋಕ್ಷಕ್ಕೆ ಮನಸ್ಸು ಕೊಡುವ ನಿಟಿಲಾಕ್ಷವರ್ತ ಮೋಕ್ಷಕ್ಕೆ ಮನಸ್ಸು ಕೊಡುವ ನಿಟಿಲಾಕ್ಷವರ್ತ ಶಿವನ ನೋಡಿರೋ ಇಂದು ಸವನ ಮಾಡಿರೋ ತವಕದಿಂದ ತಿಳಿದೋ ಬೇಗ ಅವಗುಣಗಳ ತೊರೆದು ನೋಡಿರೋ ಶಿವನ ನೋಡಿರೋ ಮತ್ತೊಮ್ಮೆ ದಾಸ ಸಾಹಿತ್ಯಕ್ಕೆ ನಾವು ಹೋಗುತ್ತಿದ್ದೇವೆ. ದಾಸ ಸಾಹಿತ್ಯ ಎಷ್ಟೊಂದು ಶ್ರೀಮಂತವಾದದ್ದು, ನವರಸಭರಿತವಾದದ್ದು ಎಂಬುದರ ಅವಲೋಕನ. ಶಿವನು ಚಂದ್ರಚೂಡನು, ಶಿವ ಶಂಕರ ಪಾರ್ವತಿಯ ರಮಣನೇ ನಿನಗೆ ನಮೋ ನಮೋ. ನೀನು ಸುಂದರವಾದ ಮೃಗವನ್ನು ಧರಿಸಿದವನೇ, ಪಿನಾಕ ಎಂಬ ಬಿಲ್ಲನ್ನು ಧರಿಸುತ್ತಾ ಗಂಗಾಧರನಾದ ನೀನು ಗಜಚರ್ಮವನ್ನು ಧರಿಸಿದ್ದೀಯ. ಹೀಗೆ ಶಿವನನ್ನು ವರ್ಣಿಸುತ್ತಾ ನಾವು ಶಿವನ ವಾಹನ ನಂದಿ. ನಂದಿ ಅಂದರೆ ನಮ್ಮ ಲಯವಾದ್ಯದಲ್ಲಿ ಮೊದಲಿಗ ಎಂದು ಹೇಳಬಹುದು. ನಂದಿಯು ಮೃದಂಗ ಮದ್ದಳೆ ವಾದಕರಲ್ಲಿ ಪ್ರಥಮನು. ಯಾಕಂದರೆ ಶಿವನೇ ಆದಿ ನರ್ತಕನಾದಾಗ ಅವನಿಗೆ ಮೃದಂಗವಾದನ ಮಾಡಿದವನೇ ನಂದಿ. ಸದಾ ನಂದಿಯ ಆ ಶೊಲ್ಲು ಕಟ್ಟುಗಳು ನಮ್ಮ ಮೃದಂಗದಲ್ಲಿದ್ದು ನಂದಿ ಶೊಲ್ಲು ಎಂಬುದಾಗಿ ಹೇಳುತ್ತಾ ನಂದಿಕ್ಕಿಟತಕತೋ ಎಂಬುವ ಕೆಲವು ಪಾಠಾಕ್ಷರಗಳು ನಮ್ಮ ಮೃದಂಗದ ಜತಿಗಳಲ್ಲಿ, ನೃತ್ಯದ ಜತಿಗಳಲ್ಲಿ ವಿಶೇಷವಾಗಿ ಈ ಒಂದು ನೃತ್ಯದಲ್ಲಿ ಅಳವಡಿಸಲಾಗಿದೆ. ಅವನು ನಂದಿವಾಹನಾಗುತ್ತಾ ಇಡೀ ಲೋಕವನ್ನು ಸಂಚರಿಸುತ್ತಾನೆ. ಮತ್ತು ಆವತ್ತು ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರವನ್ನು, ಕ್ಷೀರಸಾಗರವನ್ನು ಮತಿಸಿದಾಗ ಮೊದಲು ಬಂದಂತಹ ಹಾಲಾಹಲ ಎಂಬ ವಿಷವನ್ನು ಪಾನ ಮಾಡಿದವನು ಯಾರು? ನೀಲಕಂಠನಾದ ಶಿವನೇ. ನಂತರ ಕಂದರ್ಪ ಎಂಬ ದೇವತೆಗಳು ಕಳಿಸಿದಂತಹ ಒಬ್ಬ ದೇವತೆಗಳ ಪ್ರತಿನಿಧಿ ಶಿವನ ತಪಸ್ಸನ್ನು ಭಂಗ ಮಾಡಲು ಹೋಗಿ ತಾನೇ ಶಿವನ ಕ್ರೋಧದ ದೃಷ್ಟಿಗೆ ಬಲಿಯಾಗಿ ಭಸ್ಮವಾದಂತಹ ಸಂದರ್ಭ. ಇಲ್ಲಿ ಮನ್ಮಥನ ಅಹಂಕಾರದ ನಾಶವು ಕೂಡ ಒಂದು ಸಂಕೇತವಾಗಿದೆ. ನಂತರದಲ್ಲಿ ಕೇವಲ 16 ವರ್ಷ ಆಯಸ್ಸು ಇದ್ದಂತಹ ಮಾರ್ಕಂಡೇಯ ಎಂಬ ಪುಟ್ಟ ಬಾಲಕನ ಒಂದು ಅದಮ್ಯ ಭಕ್ತಿಗೆ ಮೆಚ್ಚಿದಂತಹ ಶಿವನು ಅವನಿಗೆ ಅಮರನಾಗಿರುವಂತೆ ವರ ನೀಡುತ್ತಾನೆ. ಇದು ಶಿವನ ಕರುಣೆಗೆ ಒಂದು ಸಾಕ್ಷಿಯಾಗಿದೆ. ಕೈಯಲ್ಲಿ ಬ್ರಹ್ಮ ಕಪಾಲವನ್ನು ಹಿಡಿತಾ ಲೋಕವನ್ನು ಸಂಚರಿಸುತ್ತಾ ಭಿಕ್ಷಾಟನೆ ಮಾಡಿದಂತಹ ದಿಗಂಬರನು ನೀನೇ. ಅದೇ ರೀತಿಯಲ್ಲಿ ಭಸ್ಮಾಸುರನ್ನು ಸಂಹರಿಸಲು ಹೋದಂತಹ ವಿಷ್ಣು ಮೋಹಿನಿಯ ರೂಪವನ್ನು ನೋಡಿ ಆ ಮೋಹಿನಿಗೆ ಮರಳಾದಂತಹವನು ಕೂಡ ನೀನೇ ಎಂಬುದಾಗಿ ಅವರನ್ನು ಪರಿಹಾಸ ಮಾಡುತ್ತಾರೆ. ಕೊನೆಯದಲ್ಲಿ
ಖಂಡನಡೆಯಲ್ಲಿ ಅವನ ವರ್ಣನೆ ಮಾಡುತ್ತಾರೆ. ಗರುಣಗಮನನಾದಂತಹ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನು ಎಂಬುದಾಗಿ ತಮ್ಮ ಇಷ್ಟದೈವವನ್ನು ಕೂಡ ಇದರಲ್ಲಿ ಉಲ್ಲೇಖಿಸಿ ಪುರಂದರದಾಸರು ಸಾರ್ಥಕ್ಯವನ್ನು ಪಡೆಯುತ್ತಾರೆ. ಶಿವನಿಗೆ ಬಹಳ ಇಷ್ಟವಾದಂತಹ ಕೆಲವು ರಾಗಗಳನ್ನು ಇದಕ್ಕೆ ಆಯ್ದುಕೊಳ್ಳಲಾಗಿದೆ. ಶಂಕರಾಭರಣ, ಹಂಸಾನಂದಿ, ತೋಡಿ ಮತ್ತು ಕಮಾಚ್ ರಾಗ. ಪ್ರಾರಂಭದಲ್ಲಿ ಗಂಗಾ ತರಂಗ ರಮಣೀಯ ಜಟಾಕಲಾಪಂ ಎಂಬುದಾಗಿ ಕಾಶಿ ವಿಶ್ವನಾಥನನ್ನು ವರ್ಣಿಸುವಂತಹ ಸುಪ್ರಸಿದ್ಧ ಶ್ಲೋಕಕ್ಕೆ ಅಭಿನಯ ನೀಡುತ್ತಾರೆ. भज विश्वनाथ वाराणसी पुरपति भज विश्वनाथ. चंद्रचूड शिव शंकर पार्वती रमण निनगे नमो नमो. चंद्रचूड शिव शंकर पार्वती रमण निनगे नमो नमो. चंद्रचूड शिव शंकर पार्वती
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ಸುಂದರ ಮೃಗದ ಪಿನಾಕದ ಲೋಕರ ದೊಂಗ ಶಿರಗ ಜಸ ಮಾಂಬಳದ ಸುಂದರ ಮೃಗದ ಪಿನಾಕದ ಲೋಕರ ದೊಂಗ ಶಿರಗ ಜಸ ಮಾಂಬಳದ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಮೃಗದ ಪಿನಾಕ ಲೋಕರ ಗಂಗ ಶಿರಗ ಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಂದಿವಾಹನ ಆನಂದದ ಮೂಜಗದಿ ಮೆರೆವವನು ನೀನೇ ನಂದಿವಾಹನ ಆನಂದದ ಮೂಜಗದಿ ಮೆರೆವವನು ನೀನೇ ನಂದಿವಾಹನ ಆನಂದದ ಮೂಜಗದಿ ಮೆರೆವವನು
ರಮಣ ನಿನಗೆ ನಮೋ ಕುಜೆ ಕುತಕ ಜೆ ಕುಜೆಂಡ್ ಕುತಕ ಕರಿ ಕುತಕ ಜಂಡ್ ತಕ ಜಂಡ್ ಹಾ ಕುಜೆ ಕುತಕ ಜೆ ಕುಜೆಂಡ್ ಕುತಕ ಕರಿ ಕುತಕ ಜಂಡ್ ತಕ ಜಂಡ್ ಹಾ ಕುಜೆ ಕುತಕ ತಕ ಜಂಡ್ ನದಿ ಮಿತಿ ತಕಿಟ ತಕ ಜಂಡ್ ತೈ ಹಾ ಕುಜೆ ಕುತಕ ದ ನದಿ ಮಿತಿ ತಕಿಟ ತೈ ಹಾ ಕುಜೆ ಕುತಕ ದ ಕುಜೆ ಕುಕಿರ್ದ ದ ಕುಜೆ ಕುತಕ ದ ಕುಜೆ ಕುಕಿರ್ದ ದ ತಕ ಜಂಡ್ ತಕ ಜಂಡ್ ತಕ ಜಂಡ್ ನದಿ ಗಿಣ ತಕ ನದಿ ಗಿಣ ತಕ ಕಂದರ್ಪನ ಕ್ರೋಧದಿಂದ ಕಂಡರೆದು ಕೊಂದ ಉಗ್ರನು ಕಂದರ್ಪನ ಕ್ರೋಧದಿಂದ ಕಂಡರೆದು ಕೊಂದ ಉಗ್ರನು ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಬಾಲಮೃಕಂಡನ ಕಾಲನೆಳೆವಾಗ ಪಾಲಿಸಿದವನು ನೀನೇ. ಬಾಲಮೃಕಂಡನ ಕಾಲನೆಳೆವಾಗ ಪಾಲಿಸಿದವನು ನೀನೇ. ಬಾಲಮೃಕಂಡನ ಕಾಲನೆಳೆವಾಗ ಪಾಲಿಸಿದವನು
ರಮಣ ನಿನಗೆ ನಮೋ ನಮೋ. ವಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡು ದಿಗಂಬರ ನೀನೆ. ವಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡು ದಿಗಂಬರ ನೀನೆ. ವಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡು ದಿಗಂಬರ ನೀನೆ. ಜಾಲ ಮಾಡಿದ ಗೋಪಾಲನಿಂದ ಹೆಣ್ಣಿಗೆ ಮರುಳದವನೇನೆ. ಜಾಲ ಮಾಡಿದ ಗೋಪಾಲನಿಂದ ಹೆಣ್ಣಿಗೆ ಮರುಳದವ ನೀನೆ. ಜಾಲ ಮಾಡಿದ ಗೋಪಾಲನವ ಹೆಣ್ಣಿಗೆ ಮರುಳದವನೇ. ಮಲಯದೆ ಕಪಾಲ ಪಿಡಿದು ಭಿಕ್ಷೆ ಬೇಡುವುದಿರುವವ ನೀನೆ. ಜಲ ಮಾಡಿದ ಗೋಪಾಲನವ ಹೆಣ್ಣಿಗೆ ಮರುಳದವನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಧರಿಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೆ. ಧರಿಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೆ. ಕರದಲ್ಲಿ ವೀಣೆಯ ಗಾನವ ಮಾಡಿದ ಮೃಗಭೂಷಣನೋ ನೀನೆ. ಕರದಲ್ಲಿ ವೀಣೆಯ ಗಾನವ ಮಾಡಿದ ಮೃಗಭೂಷಣನೋ ನೀನೆ. ಕೊರಳಲ್ಲಿ ಭಸ್ಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೆ. ಕೊರಳಲ್ಲಿ ಭಸ್ಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ಶ್ರೀ ಪುರಂದರ ವಿಠಲ ಗಂಡ ಪ್ರಿಯನು ನೀನೆ. ಗರುಡ ಗಮನ ಶ್ರೀ ಪುರಂದರ ವಿಠಲ ಗಂಡ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಮೃಗದ ಪಿನಾಕದ ರೂಪರ ಕುಂದಶಿಲ ಗಜದ ಮಾಂಬರದ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಶಂಭೋ ಸ್ವಯಂಭೂ ಈ ಒಂದು ನೃತ್ಯ ಕಲ್ಪನೆಯನ್ನು ನಮಗೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ದ್ವಾರಕೋತ್ಸವದ ಈ ಒಂದು ಎಲ್ಲ ಸಮಿತಿಯವರಿಗೆ ನಮ್ಮ ಕಲಾಶಾಲೆಯ ಪರವಾಗಿ ಅನಂತಾನಂತ ವಂದನೆಗಳು. ಧನ್ಯವಾದಗಳು ಸರ್. ಈಗ ಭರತನಾಟ್ಯ ಕಲಾ ಕಾರ್ಯಕ್ರಮವನ್ನು ನೀಡಿದಂತಹ ಕಲಾವಿದರಿಗೆ ಮತ್ತು ಎಲ್ಲ
ನೃತ್ಯಗಾತಿಯರಿಗೆ ದ್ವಾರಕಾ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇವೆ. ಯಕ್ಷಗಾನದವರು ದಯವಿಟ್ಟು ವೇದಿಕೆಗೆ ಸಿದ್ಧತೆಯನ್ನು ಮಾಡಬೇಕು. ಕೆಲವೇ ನಿಮಿಷಗಳಲ್ಲಿ ಯಕ್ಷಗಾನದ ಬಯಲಾಟ ಆರಂಭ ಆಗಬೇಕು. ದಯವಿಟ್ಟು ಸಹಕರಿಸಿ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಭಟ್ ಅವರು ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಅವರಿಗೆ ಕಾರ್ಯಕ್ರಮದ ಸ್ಮರಣಿಕೆಯನ್ನಿತ್ತು ಸತ್ಕರಿಸ್ತಾ ಇದ್ದಾರೆ. ಹಾಗೆ ಪ್ರೀತಿ ಕಲಾ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿ ಆಗಮಿಸಿ ಸ್ಮರಣಿಕೆಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ನಟವಾಂಗ ಮತ್ತು ಹಾಡುಗಾರಿಕೆ ಎರಡರಲ್ಲಿ ಈ ದಂಪತಿಗಳು ಇವತ್ತು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಬಹಳ ಮಾದರಿಯಾಗಿ ನಿರ್ವಹಿಸಿ ಭರತನಾಟ್ಯದ ಅನೇಕ ಮುಖ್ಯ ಅಂಶಗಳನ್ನು ಪ್ರೇಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸುಹಾಸ್ ಹೆಬ್ಬಾರ್ ಅವರು ರಿದಮ್ ಪ್ಯಾಡ್ನಲ್ಲಿ ಭಾಳ ನಮ್ಮ ಪುತ್ತೂರಿನ ಹೆಮ್ಮೆಯ ಕಲಾವಿದರು, ಅವರಿಗೂ ಸ್ಮರಣಿಕೆ. ಅದೇ ರೀತಿಯಲ್ಲಿ ನೀಲೇಶ್ವರದ ಶ್ರೀ ಗೀತೇಶ್ ಅವರಿಗೆ ಮೃದಂಗ ವಾದನದಲ್ಲಿ ಎತ್ತಿದ ಕೈ ಮತ್ತು ಇವತ್ತು ಭಾಳ ಸೊಗಸಾಗಿ ನುಡಿಸಿ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ತನ್ಮಯಿ ಉಪ್ಪಂಗಳ ಮನೆತನದ ಉದಯೋನ್ಮುಖ ಕಲಾವಿದೆ ರಘುರಾಮ ಉಪ್ಪಂಗಳ ಅವರ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದ ಧನ್ಯವಾದಗಳು. ಈ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಸ್ಮರಣಿಕೆಯನ್ನಿತ್ತು ಸತ್ಕರಿಸ್ತಾ ಇದ್ದಾರೆ. ಅಧ್ಯಕ್ಷರು ದಯವಿಟ್ಟು ಕಲಾವಿದರೆಲ್ಲ ವೇದಿಕೆಗೆ ಒಂದು ಸಲ ಬನ್ನಿ, ಸ್ಮರಣಿಕೆಯನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟದ್ದಕ್ಕಾಗಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದವನ್ನು ಸಂಸ್ಥೆಯ ವತಿಯಿಂದ ಬಯಸ್ತಾ ಇದ್ದೇವೆ. ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರ ವತಿಯಿಂದ ನಡೆದಂತಹ ಭರತನಾಟ್ಯ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ಮೂಡಿಬಂತು. ಎಳೆಯ ಕಲಾವಿದರಿಂದ ತೊಡಗಿ ಪರಿಣತ ಕಲಾವಿದೆಯರವರೆಗೆ ಬಹಳ ದೊಡ್ಡದಾದಂತಹ ಒಂದು ತಂಡ ಇದೆ. ನಮ್ಮ ವಿದ್ವಾನ್ ದೀಪಕ್ ಕುಮಾರ್ ಅವರ ಸೋದರ ಕೂಡ ಅವರು ಶಿಕ್ಷಕರಾಗಿ ಭರತನಾಟ್ಯದ ತರಗತಿಗಳು ನಡೆಸ್ತಾರೆ. ಅವರು ಕೂಡ ಇವತ್ತು ನೃತ್ಯದಲ್ಲಿ ಭಾಗವಹಿಸಿ ಭಾಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಆಶಯ ಶಿವನನ್ನು ಕುರಿತಂತಹ ನೃತ್ಯಗಳು ಇವತ್ತು ಇರಲಿ ಎನ್ನುವುದಾಗಿ, ಅದಕ್ಕೋಸ್ಕರವಾಗಿ ತುಂಬ ಶ್ರಮವಹಿಸಿ ಒಳ್ಳೆಯ ಕೃತಿಗಳನ್ನು ತಂದು ಆ ಕೃತಿಗಳನ್ನು ಯಾಕೆ ತಾವು ಮಾಡ್ತಾ ಇದ್ದೇವೆ ಎನ್ನುವ ವಿಚಾರಗಳನ್ನು ಕೂಡ ಸಭೆಯಲ್ಲಿ ತಿಳಿಸಿ ಮಾದರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಬಹುಶಃ ಪ್ರತ್ಯಕ್ಷವಾಗಿ ಇಲ್ಲಿಯೇ ಭಾಗವಹಿಸುವುದು ನೋಡಿದವರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ಭರತನಾಟ್ಯದ ರಸಿಕ ಬಂಧುಗಳು ಇದರಿಂದ ಉತ್ತಮ ಪ್ರಯೋಜನವನ್ನು ಪಡಿತಾರೆ ಎನ್ನುವ ಭರವಸೆ ನಮಗಿದೆ. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಿ. ಎಲ್ಲ ಕಲಾವಿದರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇನ್ನು ಮುಂದಕ್ಕೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೊಟ್ಟ ಕೊನೆಯ ಕಾರ್ಯಕ್ರಮ ನಮ್ಮ ದ್ವಾರಕಾ ಪ್ರತಿಷ್ಠಾನದ ಮೂಲಕವಾಗಿ ಬಡಗನ್ನೂರು ಗ್ರಾಮದ ಪಟ್ಟೆಯಲ್ಲಿ ಒಂದು 75 ವರ್ಷಗಳಷ್ಟು ಹಳೆಯ ಕನ್ನಡ ಮಾಧ್ಯಮ ಶಾಲೆಯನ್ನು ನಿರ್ವಹಿಸ್ತಾ ಇದ್ದೇವೆ ಈ ವರ್ಷದಿಂದ. ಆ ಶಾಲೆಯಲ್ಲಿ ಒಳ್ಳೆಯ ಸಾಂಸ್ಕೃತಿಕ ವಾತಾವರಣ ಇದೆ, ಮಕ್ಕಳಿಗೆ ಉತ್ತಮವಾದಂತಹ ಸಾಂಸ್ಕೃತಿಕ ಶಿಕ್ಷಣ ಇದೆ. ಅದರಲ್ಲಿ ಒಂದು ವಿಭಾಗ ಯಕ್ಷಗಾನದ ನಾಟ್ಯ ತರಗತಿಯನ್ನು ಶ್ರೀ ಚಂದ್ರಶೇಖರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಈಗಾಗಲೇ ಮಕ್ಕಳು ಒಳ್ಳೆಯ ಪ್ರದರ್ಶನಗಳನ್ನು ಬೇರೆ ಕಡೆಯಲ್ಲಿ ನೀಡಿದ್ದಾರೆ. ದ್ವಾರಕಾ ಪ್ರತಿಷ್ಠಾನದ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಆ ಶಾಲೆಯ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನ ಆಗಬೇಕು ಅಂತ ನಾವು ಬಯಸಿದ ಪರಿಣಾಮವಾಗಿ ಇವತ್ತು ಭೂಮಿಪುತ್ರ ಎನ್ನುವ ನರಕಾಸುರನ ಕಥೆಯನ್ನು ಪ್ರಸ್ತುತ ಮಾಡಲಿಕ್ಕಿದ್ದಾರೆ. ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ನಿರ್ದೇಶಕರಾಗಿ ಶ್ರೀ ಚಂದ್ರಶೇಖರ್ ಅವರು ಈ ಮಕ್ಕಳನ್ನು ಸಿದ್ಧಗೊಳಿಸಿದ್ದಾರೆ. ಉತ್ತಮವಾದಂಥ ಒಂದು ಪ್ರದರ್ಶನದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಕೆಲವೇ ನಿಮಿಷಗಳಲ್ಲಿ ವೇದಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ ನಿಮ್ಮ ಮುಂದೆ. ಈಗಾಗಲೇ ಚೌಕಿ ಪೂಜೆ ಆಗಿದೆ, ಹಾಗಾಗಿ ಇನ್ನು ಹೆಚ್ಚು ತಡವಾಗುವುದಿಲ್ಲ. ಯಕ್ಷಗಾನ ಬಯಲಾಟ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಆಗಲಿಕ್ಕಿದೆ. ಹಿಮ್ಮೇಳದ ಕಲಾವಿದರು ದಯವಿಟ್ಟು ಸಿದ್ಧರಾಗಿ, ಈಗಲೇ ಮೈಕ್ ಫಿಟ್ ಆದ ತಕ್ಷಣದಲ್ಲಿ ಕಾರ್ಯಕ್ರಮ ಆರಂಭ ಆಗ್ತದೆ. ದಯವಿಟ್ಟು ಸಹಕರಿಸಿ. ಬೆಳಗ್ಗಿನಿಂದ ಈವರೆಗೆ ವಿವಿಧ ಬಗೆಯ ಕಾರ್ಯಕ್ರಮಗಳು ದ್ವಾರಕೋತ್ಸವದ ಅಂಗವಾಗಿ ನಡೆದಿವೆ. ಬೆಳಗ್ಗೆ ಒಂದು ಸುಂದರವಾದ ರಥದಲ್ಲಿ ಸನ್ಮಾನನೀಯ ಮಹನೀಯರನ್ನು ಹತ್ತಿಸಿ ಚೆಂಡೆವಾದನದೊಂದಿಗೆ, ಕೇರಳದ ಚೆಂಡೆವಾದನದೊಂದಿಗೆ ಮತ್ತು ಸಿಡಿಮದ್ದು
ಜೊತೆಗೆ ಪೂರ್ಣಕುಂಭ ಕಲಶದೊಂದಿಗೆ